𝐷𝐴𝐻𝐿 ಡಿಜೆ ವೆಂಕಟೇಶ್ ವೆಂಕಟೇಶ್ అందాల గుమ్మ నేను ఆగకపోతున్నవో అలసగా చూస్తున్నవో నీ సొమ్మే మన్నడిగిన్నా సోకుల పడుతున్నవో సొమ్మ చిల్లిపోతావో నీ ఎంట తిరుగుతున్ననని అలసైపోతున్ననా నువ్వే కావాలనొస్తే నన్నే కాదంటవా ఓ పిల్లగా యహ ఓ పిల్లగా ఎంకటేటు చూడకపోతుంటవో కానకపోతుంటవో నా పిల్లగా ఎంకటేటు చూడకపోతుంటవో కానకపోతుంటవో ಡಿಜೆ ಅಶೋಕ್ ಅಶೋಕ್ ಡಿಜೆ ವೆಂಕಟೇಶ್ ಇದೀಗಾಗಲೇ ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಸಾಗಿ ಬಂದವರಿದ್ದಾರೆ. ಡಾಕ್ಟರ್ ದೇವಿ ಪ್ರಸಾದ್ ಕಾಣತ್ತೂರು ಅಧ್ಯಕ್ಷರು, ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನ ರಿಜಿಸ್ಟರ್ ವಿಷ್ಣುಪುರ ಕರಿಮಜಲು ಪುಂಚತ್ತಾರು ಇದೀಗಾಗಲೇ ನಮ್ಮೊಂದಿಗೆ ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದಾರೆ. ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. ಸಮಬಲಕ್ಕೆ ಕೇವಲ 3 ಅಂಕದ ಬೇಡಿಕೆ. 24 ಕೊನೆ ಅಂಕ ಭಾಗದಲ್ಲಿರುವಂತಹ ಅಯ್ಯಂಗಾರ್ ವಾರಿಯರ್ಸ್ 1-24 23-24 ಬರಲೊಪ್ಪದಂತ ಚೆಂಡು. ಬಹುಶಃ ಬೆಳಿಗ್ಗೆ ತಿಂಡಿ ಮಾಡಿದ್ದು ಕಡಿಮೆ ಆಗಿದೆ. 2-1 2-1 2 ಈಚ್ 2-2ರ ಸಮಬಲದೊಂದಿಗೆ ಪಂದ್ಯ ಸಾಗಿ ಬರ್ತಾ ಇದೆ. ಗುಡ್ ಶಾಟ್. ಅಲ್ಲಿಂದಲ್ಲಿಗೆ ತಾಳಕ್ಕೆ ತಕ್ಕನಾದ ಮೇಳ. ನಮ್ಮೊಂದಿಗೆ ಶ್ರೀ ಜನಾರ್ದನ ಬಿ ಸಹಾಯಕ ಸರ್ಕಾರಿ ಅಭಿಯೋಜಕರು 6ನೇ JMFC ನ್ಯಾಯಾಲಯ ಮಂಗಳೂರು. ಅದೇ ರೀತಿಯಲ್ಲಿ ಶ್ರೀ ಶ್ರೀನಿಧಿ ಆಚಾರ್ಯ ಮ್ಯಾನೇಜರ್ ಕಾಣಿಯೂರು ಮಠ. ಅದೇ ರೀತಿಯಲ್ಲಿ ಶ್ರೀ ಹರ್ಷಿತ್ ನಿಡ್ಡಾಜೆ ಅಧ್ಯಕ್ಷರು, ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ರಿಜಿಸ್ಟರ್ ನಾವರು ಈಗಾಗಲೇ ಆಗಮಿಸಿಕೊಂಡವರಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ
ನಜೀರ್ ದೇವಸ್ಯ ಬೆಳಂದೂರು ಇವರು ಕೂಡ ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಸಾಗಿ ಬಂದವರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಸಂತೋಷ್ ಕುಮಾರ್ ಮರಕಡ ಶಾಖಾ ವ್ಯವಸ್ಥಾಪಕರು SCDCC ಬ್ಯಾಂಕ್ ಬೆಳ್ಳಾರೆ ಇವರು ಕೂಡ ನಮ್ಮೊಂದಿಗೆ ಸಾಗಿ ಬಂದವರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಾಲ್ಕು ಸಮ 4 ಈಚ್ ನಮ್ಮೊಂದಿಗೆ ಇದೀಗಾಗಲೇ ವೇದಿಕೆ ಮೇಲೆ ಆಗಮಿಸಿಕೊಂಡು ಆಸೀನರಾಗಿರುವಂತಹ ನಜೀರ್ ದೇವಸ್ಯ ಬೆಳಂದೂರು ಇದೀಗಾಗಲೇ ವೇದಿಕೆ ಮೇಲೆ ಆಸೀನರಾಗಿಕೊಂಡವರಿದ್ದಾರೆ. ಇದೀಗ ನೆನಪಿನ ಕಾಣಿಕೆಯನ್ನು ನೀಡಿಕೊಳ್ಳುವುದರೊಂದಿಗೆ ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಲಿಕ್ಕಿರುವಂತಹ ಹರೀಶ್ ಪೈಕ ಅಧ್ಯಕ್ಷರು ಇದೀಗ ನೆನಪಿನ ಕಾಣಿಕೆ ನೀಡಿದವರೊಂದಿಗೆ ಇದೀಗ ಸ್ವಾಗತಿಸಿಕೊಳ್ಳಲಿಕ್ಕಿರುವಂತಹ ಕ್ಷಣ. ತಮ್ಮೆಲ್ಲರ ಪ್ರೀತಿಯ ಗಟ್ಟಿಯ ಚಪ್ಪಳೆಯೊಂದಿಗೆ ನಜೀರ್ ದೇವಸ್ಯ ಬೆಳಂದೂರು ಇವರನ್ನು ಸ್ವಾಗತಿಸಿಕೊಳ್ಳಬೇಕಾಗಿದೆ. ನಮ್ಮೊಂದಿಗೆ ಆಗಮಿಸಿಕೊಂಡು ಬಂದಿರುವಂತಹ ಆಹ್ವಾನಿತ ಗಣ್ಯರು ಇದೀಗಾಗಲೇ ನಜೀರ್ ದೇವಸ್ಯ ಇವರು ಸತತ 8 ವರ್ಷಗಳ ಕಾಲ ಬಲಿಷ್ಠ ತಂಡವನ್ನು ಕಟ್ಟಿಕೊಂಡು ಬಂದು ಈ ವರ್ಷವೂ ಕೂಡ ತಮ್ಮದೇ ಆದ ತಂಡವನ್ನು ಕಟ್ಟಿಕೊಂಡು ಬರಿದ್ದಾರೆ. ಇದೀಗ ನಮ್ಮೂರಿನ ಸುಂದರವಾದ ವೇದಿಕೆಯಲ್ಲಿ ಆಸೀನರಾಗಿಕೊಂಡವರಿದ್ದಾರೆ. ನಜೀರ್ ದೇವಸ್ಯ ಬೆಳಂದೂರು 6-5 6-5 ಗುಡ್ ಶಾಟ್ ಬಟ್ ಔಟ್ 7-5 7-5 8-5 8-5 ಲಾಂಗ್ ಸ್ಮ್ಯಾಶ್ ತನ್ನ ತಪ್ಪನ್ನು ಒಪ್ಪಿಕೊಂಡಿರುವಂತಹ ಆಟಗಾರ ಆಧುನಿಕ ಕಾಲದ ಸತ್ಯ ಹರಿಶ್ಚಂದ್ರ. ಸೆವೆನ್ 8 7-8 ಗುಡ್ ಸರ್ವಿಸ್ ಶೂಟ್ 9-7 ನಟ್ಟನ್ನು ಮುಟ್ಟಿ ತಪ್ಪನ್ನು ಮಾಡಿಕೊಂಡು ಬರಿದ್ದಾರೆ. 9-7 ಪಂದ್ಯ. ಸರ್ವಿಸ್ ಭಾಗದಲ್ಲಿ ನಿಸರ್ಗ ಅಟ್ಯಾಕರ್ಸ್ ಹೊಡೆತದಲ್ಲಿ ಬಲವಿತ್ತು. ಆ ನಟ್ಟೊಂದು ಇರಬಾರ್ದಿತ್ತು ಅಷ್ಟೇ, ಅದ್ರ ಕಥೆನೇ ಬೇರೆ ಇತ್ತು. ರೋಷನ್ 10-7 ಬಲಾಢ್ಯ ಆಕ್ರಮಣದೊಂದಿಗೆ ಇದೆ ಸಂಖ್ಯೆ 19ರ ರೋಷನ್ 8-10 8-10 ಗುಡ್ ಪ್ಯಾಕ್ ಏಕಾಂಗಿ ತಡೆಗೋಡೆ ಸಿಂಗಲ್ ಪ್ಯಾಕ್ 11-8 11-8 ಸರ್ವಿಸ್ ಭಾಗದಲ್ಲಿ ನಿತಿನ್ ಕೊಡಿಯ ಫಸ್ಟ್ ಪಾಸ್ನ ಕೊರತೆ. ಇದೇ ಸಂಖ್ಯೆ 7ರ ನಿತಿನ್ ಕೊಡಿಯ ಹಲವಾರು ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟ ಪಂದ್ಯದಲ್ಲಿ ಆಡಿದ ಅನುಭವವನ್ನು ಪಡೆದಿರುವಂತಹ ನಿತಿನ್ ಕೊಡಿಯ ಇದೀಗಾಗಲೇ ಉಪ್ಪಿನಂಗಡಿಯ ಸರ್ಕಾರಿ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತಿರುವಂತಹ ನಿತಿನ್ ಕೊಡಿಯರವರು 13-8 13-8
9-13 9-13 10-13 10-13 ಜಾಣ್ಮೆ ಗುಡ್ ಡ್ರಾಪ್. ಶಕ್ತಿಗಿಂತ ಯುಕ್ತಿ ಮೇಲು ಎಂಬಂತೆ ತಿಳಿದವನೇ ಮಹಾಶೂರ. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. ನಮ್ಮೊಂದಿಗಿದ್ದಾರೆ ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು. ನಿತಿನ್ ಕೊಡಿಯನಿಗೆ ಅದೇ ಜಾಗದ ಮೇಲೆ ಕಣ್ಣು. 14-13 14-13 ಚೆಕ್ಔಟ್ನ ಲಾಭ. ತಡೆಗೋಡೆಯಲ್ಲಿ ವೈಫಲ್ಯತೆ ಕಂಡು ಬರ್ತಾ ಇದೆ. 14-14 14 ಈಚ್. ಹದಿನಾಲ್ಕು 13 13-14 13-14 ಅವರು ಬಿಡುವುದಿಲ್ಲ, ಇವರು ಕೊಡುವುದಿಲ್ಲ. ವಾಟ್ ಎ ಮ್ಯಾಚ್! ವಾಲಿಬಾಲ್ ಫೋರ್ಟೀನ್ 14 14 ಈಚ್. 15-14 15-14 16-14 2 ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿರುವಂತಹ ಮಾಳಾ ಟೈಗರ್ಸ್ ತಂಡ ಸಮಯಾವಕಾಶದ ಕೋರಿಕೆಯೊಂದಿಗೆ ನಿಸರ್ಗ ಅಟ್ಯಾಕರ್ಸ್. ಹದಿನೈದು 17 15-17 14
18-15. ದಯವಿಟ್ಟು ವಾಹನದ ಮಾಲಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ, ದಯವಿಟ್ಟು ಅಡ್ಡದಿಡ್ಡಿಯಾಗಿ ತಮ್ಮ ವಾಹನವನ್ನು ನಿಲ್ಲಿಸಬೇಡಿ. ಸರಿಯಾದ ಪಾರ್ಕಿಂಗ್ ಜಾಗದಲ್ಲಿ ನಿಮ್ಮ ವಾಹನವನ್ನು ನಿಲ್ಲಿಸಿ ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಖಾಲಿ ಜಾಗದ ಭರ್ತಿ, ಬಿಟ್ಟ ಸ್ಥಳದ ಭರ್ತಿಯೊಂದಿಗೆ ಅಂಕದ ಸಂಪಾದನೆಯನ್ನು ಮಾಡಿಕೊಂಡಿರುವಂತಹ ಈ ಭಾಗದ ಮಾಳಾ ಟೈಗರ್ಸ್ ತಂಡ 19-15 19-15. ಗುಡ್ ಸರ್ವಿಸ್. ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆ. ಒಡೆಯಲಿಲ್ಲ, ಬಡೆಯಲಿಲ್ಲ, ಕತ್ತಿಡಿದು ಕಡಿಯಲಿಲ್ಲ. ಇಪ್ಪತ್ತು 15. ಒಡೆತದಲ್ಲಿ ಬಲವಿತ್ತು, ಆದರೆ ಅಂಕಣದಿಂದ ಹೊರಗಿತ್ತು. 16-20 16-20. ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿ. 8ನೇ ಪಂದ್ಯಕ್ಕಾಗಿ ಪವರ್ ಪ್ಲೇಸ್ ಪುಂಚತ್ತಾರು ವಿರುದ್ಧವಾಗಿ ಸ್ಟಾರ್ ಪುಂಚತ್ತಾರು ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 21-17 21-17. ಹದಿನೆಂಟು 21 18-21. ಹತ್ತೊಂಬತ್ತು 21 ನಿಧಾನಗತಿಯಲ್ಲಿ ಬೆನ್ನಟ್ಟಿ ಬರುತ್ತಿರುವಂತಹ ನಿಸರ್ಗ ಅಟ್ಯಾಕರ್ಸ್. 19-21. 22-19. ಗುಡ್ ಪ್ಯಾಕ್. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ರೀತಿಯಲ್ಲಿ ತಡೆಗೋಡೆ. 23-19 ಗೆಲುವಿನ ಸನಿಯಕ್ಕೆ ತಲುಪಿಕೊಳ್ಳುತ್ತಿರುವಂತಹ ಮಾಳಾ ಟೈಗರ್ಸ್. 24-19 ಮ್ಯಾಚ್ ಪಾಯಿಂಟ್. ಕೊನೆಯ ಅಂಕದ ಭಾಗದಲ್ಲಿರುವಂತಹ ಮಾಳಾ ಟೈಗರ್ಸ್ ತಂಡ. ಇಪ್ಪತ್ತು 24 20-24. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಜಯಿಸಿಕೊಂಡಿರುವಂತಹ ಮಾಳಾ ಟೈಗರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿವಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಕಂಡುಕೊಳ್ಳಿ. 8ನೇ ಪಂದ್ಯಕ್ಕಾಗಿ ಪವರ್ ಪ್ಲಸ್ ಪುಂಚತ್ತಾರು ವಿರುದ್ಧವಾಗಿ ಸ್ಟಾರ್ ಪುಂಚತ್ತಾರು.
ಎಸ್, ಇದೀಗ 8ನೇ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗಾಗಲೇ ಅಂಕಣದ ಪ್ರವೇಶವನ್ನು ಕೂಡ ಕಂಡುಕೊಂಡು ಬರಿದ್ದಾರೆ. ಪವರ್ ಪ್ಲಸ್ ಪುಂಚತ್ತಾರು ವಿರುದ್ಧವಾಗಿ ಸ್ಟಾರ್ ಪುಂಚತ್ತಾರು ತಂಡ ಇದೀಗಾಗಲೇ ಅಂಕಣದ ಪ್ರವೇಶವನ್ನು ಕಂಡುಕೊಂಡು ತಾಲೀಮಿನಲ್ಲಿ ಕೂಡ ತೊಡಗಿಕೊಂಡು ಬರಿದ್ದಾರೆ. ಅಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು, ಆದರೆ ದೇವಾಲಯಗಳಲ್ಲಿರುವಂತಹ ಮೂರ್ತಿ ಕಲ್ಲಾಗಿದ್ದವು. ಆದರೆ ಈಗ ದೇವಾಲಯಗಳಲ್ಲಿರುವಂತಹ ಮೂರ್ತಿ ಬಂಗಾರವಾಗಿದೆ, ಮನುಷ್ಯನ ಮನಸ್ಸು ಕಲ್ಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಮನಸ್ಥಿತಿ ಹೇಗಿದೆ ಎಂದರೆ ಹಣದ ಬಗ್ಗೆ ಯೋಚನೆ ಮಾಡುತ್ತಾನೆ ಹೊರತು ಅವನೊಂದು ದಿನ ಹೆಣವಾಗುತ್ತೇನೆಂದು ಯೋಚನೆ ಮಾಡುವುದಿಲ್ಲ. ಅನ್ನ ಹಾಕಿದ ಮನೆ, ಗೊಬ್ಬರ ಹಾಕಿದಂತ ಹೊಲ ಯಾವತ್ತೂ ಕೂಡ ಹಾಳಾಗುವುದಿಲ್ಲ. 25ರ ವಯಸ್ಸಿನಲ್ಲಿರುವಂತಹ ಯುವಕ ಯುವತಿಯರು ಯೋಚನೆ ಮಾಡಬೇಕಾಗಿದ್ದು ಮುಂದಿನ 75 ವರ್ಷದ ಭವಿಷ್ಯದ ಬಗ್ಗೆ ಹೊರತು ಪ್ರೀತಿ ಪ್ರೇಮದ ಬಗ್ಗೆ ಅಲ್ಲ. ಪ್ರೀತಿ ಪ್ರೇಮ ಎಂದು ಯಾವತ್ತೂ ಕೂಡ ದುಡುಕಬೇಡಿ. ನಿಮ್ಮ ಭವಿಷ್ಯದ ಬಗ್ಗೆ ಕನಸನ್ನು ಕಾಣಿರಿ. ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ ಹುಡುಕಬೇಕು ವಿನಃ ಸ್ಟೇಟಸ್ ಹಾಕಲು ವಿಡಿಯೋಸ್ ಹುಡುಕಬೇಡಿ. ಎಸ್, ಇದೀಗ ಸನ್ಮಾನ ಕಾರ್ಯಕ್ರಮ ಕೂಡ ಸಾಗಿ ಬರ್ಲಿಕ್ಕಿದೆ. ಭಾಸ್ಕರ ಗೌಡ ಮುರುಳಿಯ ಪ್ರಗತಿಪರ ಕೃಷಿಕರು ಇದೀಗಾಗಲೇ ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ಇದೀಗ ಸನ್ಮಾನ ಕಾರ್ಯಕ್ರಮವನ್ನು ಸಂಘಟಕರು ನೆರವೇರಿಸಿಕೊಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮೊಂದಿಗಿರುವಂತಹ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಲಿಕ್ಕಿರುವಂತಹ ಭಾಸ್ಕರ ಗೌಡ ಮುರುಳಿಯ ಪ್ರಗತಿಪರ ಕೃಷಿಕರು ಇದೀಗಾಗಲೇ ನಮ್ಮೂರಿಗೆ ರಿಕ್ಷಾ ಸ್ಟ್ಯಾಂಡ್ ಕೂಡ ಒದಗಿಸಿಕೊಟ್ಟವರು, ದಾನಿಗಳು ಇವರು. ಇದೀಗ ತಮ್ಮೆಲ್ಲರ ಪ್ರೀತಿಯ ಗಟ್ಟಿಯ ಚಪ್ಪಾಳೆಯೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿದೆ ಸಂಘಟಕರು. ನಮ್ಮೊಂದಿಗೆ ಆಹ್ವಾನಿತ ಗಣ್ಯರು ಸಾಗಿ ಬಂದವರಿದ್ದಾರೆ. ಶ್ರೀ ಮೋಹನ್ ಗೌಡ ಇಡ್ಯಾಡ್ಕ ಗೌರವಾಧ್ಯಕ್ಷರು ನಮ್ಮೊಂದಿಗೆ ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದಾರೆ. ಇದೀಗ ತಮಗೂ ಕೂಡ ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. ಪ್ರಥಮ ಸೇವೆ ಖಾತೆಯ ಆರಂಭವನ್ನು ಕಂಡುಕೊಂಡಿರುವಂತಹ ಸ್ಟಾರ್ ಪುಂಚತ್ತಾರು ತಂಡ 1-0. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. ನಟ್ಟನ್ನು ಮುಟ್ಟಿ ತಪ್ಪನ್ನು ಮಾಡಿಕೊಂಡವರಿದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ಸಿದ್ಧರಾಗಿರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ 9ನೇ ಪಂದ್ಯ, ಮುಂದಿನ ಪಂದ್ಯ 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಮುರುಳಿಯ ವಾರಿಯರ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಬೇಕಾಗಿದೆ. ಟೂ 2-1. ಈಚ್ 2-2 ಸಮ. ಪಂದ್ಯದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದಷ್ಟೇ ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನಾಚೆ ಇರಬೇಕು ವಿನಃ ಸೋಲಿನಾಚೆ ಅಲ್ಲ.
3-2. ಒಂದು ಅಂಕದ ಮುನ್ನಡೆ ಒಂದಿಗೆ ಸ್ಟಾರ್ ಪುಂಚತ್ತಾರು 3-2. ಚೆಕ್ಔಟ್ನ ಲಾಭ 3 ಈಚ್. ಸರ್ವಿಸ್ ಭಾಗಕ್ಕೆ ಮುನೀರ್. ಎತ್ತುಗೆಯಲ್ಲಿ ವೈಫಲ್ಯತೆ 4-3. 4-3. ಸರ್ವೀಸ್. ಗುಡ್ ಸರ್ವೀಸ್. ಹೊಂದಾಣಿಕೆ ಆಟದ ಸಫಲತೆಯನ್ನು ಕಂಡುಕೊಳ್ಳುತ್ತಿರುವಂತಹ ಸ್ಟಾರ್ ಪುಂಚತ್ತಾರು ತಂಡ 4-4 ಸಮಬಲದ ಹೋರಾಟದಲ್ಲಿದೆ. ಇದಾದ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಸಾಗಿ ಬರಲಿಕ್ಕಿದೆ. ಅತಿಥೇಯ ಪ್ರತಿಭೆ ನಮ್ಮೊಂದಿಗೆ ಇದೀಗಾಗಲೇ ಆಗಮಿಸಿಕೊಂಡವರು ಇದ್ದಾರೆ. ಪ್ರದೀಪ್ ರೈ ಎನ್ಮೂರು ಖ್ಯಾತ ನಿರೂಪಕರು ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. ಸರ್ವೀಸ್. ಅನುಭವದ ಆಟದ ಪ್ರದರ್ಶನ. ಆರಕ್ಷಕ ಠಾಣಾ ಸಿಬ್ಬಂದಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತಿರುವಂತಹ ಆಟಗಾರ ಚೆಕ್ಔಟ್. ತಡೆಗೋಡೆಯ ವೈಫಲ್ಯತೆ. ಬಿರುಕು ಬಿಡುತ್ತಿದೆ ಕಟ್ಟಡ. 7-6. 7-6. ಒಂದೊಂದು ಅಂಕಕ್ಕೂ ಸೆಣಸಾಟ, ಕಾದಾಟ, ಹೋರಾಟ ಸಾಗಿ ಬರ್ತಾ ಇದೆ. 7-6 ಪಂದ್ಯ ಸಾಗಿ ಬರ್ತಾ ಇದೆ. ಚೆಕ್ಔಟ್ನ ಲಾಭ 7 ಈಚ್. 7-7 ಸಮಬಲದ ಹೋರಾಟ. ನೈನ್ 9-7. 2 ಅಂಕದ ಮುನ್ನಡೆಯೊಂದಿಗೆ ಸ್ಟಾರ್ ಪುಂಚತ್ತಾರು. ಏಟ್ 9. ನಿಧಾನಗತಿಯಲ್ಲಿ ಬೆನ್ನಟ್ಟಿ ಬರುತ್ತಿರುವಂತಹ ಪವರ್ ಪ್ಲಸ್ ಪುಂಚತ್ತಾರು ತಂಡ. 8-9. 9 ಈಚ್. 9-9. ಟೆನ್ 9. 10-9 ಅಂಕದ ಮುನ್ನಡೆಯಲ್ಲಿರುವಂತಹ
ಸ್ಟಾರ್ ಪುಂಚತ್ತಾರು, ಅದ್ದೂರಿಯ ಆಕ್ರಮಣದೊಂದಿಗೆ ಮುನೀರ್ ಬಲು ಎತ್ತರಕ್ಕೆ ಜಿಗಿದು ತನ್ನ ಎಲ್ಲ ಶಕ್ತಿಯನ್ನು ಕೇವಲ 270 ಗ್ರಾಂ ತೂಗುವ ಚೆಂಡಿ ಹಾಕುತ್ತಾ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಪವರ್ ಪ್ಲಸ್ ಪುಂಚತ್ತಾರು ತಂಡ 10 ಈಚ್ 10-10. ಲೆವೆನ್ 10 11-10. ಚೆಕ್ಔಟ್ನ ಲಾಭ 11 ಈಚ್ 11-11. ದಯವಿಟ್ಟು ಅಲ್ಲಿ ಬಂದಿರುವಂತಹ ಪ್ರೇಕ್ಷಕರಲ್ಲಿ ವಿನಂತಿ, ಅದೇ ರೀತಿಯಲ್ಲಿ ಕ್ರೀಡಾಪಟುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರೈಲಿನ ಹಳಿ ಮೇಲೆ ಯಾರು ಕೂಡ ಹೋಗಬೇಡಿ. ಇದೀಗಾಗಲೇ ಸಂಘಟಕರು ಅದೇ ರೀತಿಯಲ್ಲಿ ಊರಿನ ಗ್ರಾಮಸ್ಥರು ತಿಳಿಸಿಕೊಂಡವರಿದ್ದಾರೆ. ದಯವಿಟ್ಟು ಅಲ್ಲಿಂದ ತೆರವುಗೊಳಿಸುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 12-11. ಈಚ್ 12-12. ಹದಿಮೂರು 12 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 13-12. ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಎನ್ನುವ ರೀತಿಯಲ್ಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳುತ್ತಿರುವಂತಹ ಇರುವ ತಂಡಗಳು. $15 each. $16-15. $16 each. $17-16. $18-16. $17-18.
18 each. Nineteen 18. Nineteen each. 2019. 2019. Twenty each. 21-20. 22-20. 23-20. 23-20. 21-23. 24-21. Last point. 24-21. 22-24. 22-24. Parte. ಎಸ್ ಇದೀಗ ಉದ್ಘಾಟನೆ ಸಮಾರಂಭ.
ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಅಧ್ಯಕ್ಷರಾಗಿ ಶ್ರೀ ನಾರಾಯಣಗೌಡ ಇಡ್ಯಾಡ್ಕ, ಗೌರವಾಧ್ಯಕ್ಷರು ಶ್ರೀ ಹರಿ ಭಜನಾ ಮಂಡಳಿ ರಿಜಿಸ್ಟರ್ ಪುಂಚತ್ತಾರು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀ ಜನಾರ್ದನ ಬಿ, ಸಹಾಯಕ ಸಹಕಾರಿ ಅಭಿಯೋಜಕರು 6ನೇ JMFC ನ್ಯಾಯಾಲಯ ಮಂಗಳೂರು. ಅದೇ ರೀತಿಯಲ್ಲಿ ಶ್ರೀ ಪುಟ್ಟಣ್ಣಗೌಡ ಪೈಕ, ಆನುವಂಶಿಕ ಮೋಕ್ತೇಸರರು, ಗ್ರಾಮ ದೈವಸ್ಥಾನ ರಿಜಿಸ್ಟರ್ ಕರಿಮಜಲು ಪೈಕ. ಅದೇ ರೀತಿಯಲ್ಲಿ ಡಾಕ್ಟರ್ ದೇವಿ ಪ್ರಸಾದ್ ಕಾನತ್ತೂರು, ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನ ರಿಜಿಸ್ಟರ್ ವಿಷ್ಣುಪುರ ಕರಿಮಜಲು ಪುಂಚತ್ತಾರು. ಅದೇ ರೀತಿಯಲ್ಲಿ ಶ್ರೀ ಮಧುಕರ ಬೆಂಗಡ್ಕ, ಅಧ್ಯಕ್ಷರು ಶ್ರೀ ಹರಿ ಭಜನಾ ಮಂಡಳಿ ರಿಜಿಸ್ಟರ್ ಪುಂಚತ್ತಾರು. ಅದೇ ರೀತಿಯಲ್ಲಿ ಶ್ರೀ ಶ್ರೀನಿಧಿ ಆಚಾರ್ಯ, ಮ್ಯಾನೇಜರ್ ಕಾಣಿಯೂರು ಮಠ. ಅದೇ ರೀತಿಯಲ್ಲಿ ಶ್ರೀ ಹರ್ಷಿತ್ ನಿಡ್ಡಾಜಿ, ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ರಿಜಿಸ್ಟರ್ ನಾವೂರು. ಅದೇ ರೀತಿಯಲ್ಲಿ ಶ್ರೀ ಪ್ರಶಾಂತ್ ಆದಿಮುರಳ್ಳಿಯ, ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಿರ್ನೇಲು. ಅದೇ ರೀತಿಯಲ್ಲಿ ಶ್ರೀ ವಿಶ್ವನಾಥ್ರೈ ಮಾಳ, ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ ಪುಂಚತ್ತಾರು. ಅದೇ ರೀತಿಯಲ್ಲಿ ಗೌರವ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಮೋಹನ್ ಗೌಡ, ದಯವಿಟ್ಟು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅಧ್ಯಕ್ಷರಾಗಿರುವಂತಹ ಹರೀಶ್ ಕಟೀಲ್ ಪೈಕ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ತಂಡದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಎಲ್ಲ ಪ್ರಾಯೋಜಕರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಳ್ಳಲಿಕ್ಕಿದ್ದೇವೆ. ವಾಲಿ ಕಿಂಗ್ಸ್ ನ ತಂಡದ ಮಾಲಕರಾಗಿರುವಂತಹ ಶ್ರೀ ಪ್ರಶಾಂತ್ ಬಿ, ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ವಾರಿಯಸ್ ಖಾನಾವು, ಇದರ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ದಿನೇಶ್ ಖಾನಾವು, ದಯವಿಟ್ಟು ವೇದಿಕೆ ಮೇಲೆ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪವರ್ ಪ್ಲಸ್ ಪುಂಚತ್ತಾರು ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವ ಶ್ರೀ ರಾಧಾಕೃಷ್ಣ ಏಲಡ್ಕ, ದಯವಿಟ್ಟು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ RP ವಾರಿಯರ್ಸ್ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ರಾಧಾಕೃಷ್ಣ ಪೈಕ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಕಿರಣ್ ಪಾಲೆತಡ್ಕ, ಪುಂಚತ್ತಾರು ಲಯನ್ಸ್ ತಂಡದ ಮಾಲಕತ್ವವನ್ನು ವಹಿಸಿಕೊಂಡವರು, ದಯವಿಟ್ಟು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸ್ಟಾರ್ ಪುಂಚತ್ತಾರು, ಇದರ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಮಜೀದ್ ಕೂಡು ರಸ್ತೆ, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಭವಿಷ್ ಕರಿಮಜಲು, ಅಯ್ಯಂಗರ್ ವಾರಿಯರ್ಸ್ ತಂಡದ ಮಾಲಕರು, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರು, ಇದರ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ನೇಮಿರಾಜ್ ಕಡೀರ, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಳ್ಳಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಮುರುಳ್ಳಿಯ ವಾರಿಯರ್ಸ್, ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡವರಿದ್ದಾರೆ ಶ್ರೀ ಪ್ರಶಾಂತ್ ಆದಿ ಮುರುಳ್ಳಿಯ, ದಯವಿಟ್ಟು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಭಾಗದ ದೇವಿ ಪ್ರಸಾದ್ ಟ್ರಾವೆಲ್ಸ್, ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಅಭಿಲಾಷ್ ಬೀಜತಡ್ಕ, ಅದೇ ರೀತಿಯಲ್ಲಿ ಶ್ರೀ ಅಂಬರೀಶ್ ಬೀಜತಡ್ಕ, ದಯವಿಟ್ಟು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 7 ಸ್ಟಾರ್ ಕಲ್ಪನೆ, ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ರಜಾಕ್, ಅದೇ ರೀತಿಯಲ್ಲಿ ರಜೀನ್ ಕಲ್ಪನೆ, ದಯವಿಟ್ಟು ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಆಹ್ವಾನಿತ ಗಣ್ಯರಿಗೂ ಕೂಡ ಹೂಗುಚ್ಛವನ್ನು ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಲಿಕ್ಕಿದ್ದೇವೆ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರೇಕ್ಷಕರು ಕೂಡ ಇನ್ನೂ ಸ್ವಲ್ಪ ಮುಂಭಾಗಕ್ಕೆ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉದ್ಘಾಟನೆ ಸಮಾರಂಭವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ತಂಡದ ಆಟಗಾರರು ಕೂಡ ಅಂಕಣದ ಒಳಭಾಗಕ್ಕೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ 12 ತಂಡದ ಆಟಗಾರರು ಕೂಡ ಅಂಕಣದ ಒಳಭಾಗಕ್ಕೆ ಆಗಮಿಸಿಕೊಳ್ಳಬೇಕಾಗಿದೆ. ಇದೀಗ ಕಾರ್ಯಕ್ರಮದ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕಿರುವಂತಹ ದಿನೇಶ್ ಮಾಳ, ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಮಾತಿನ ಮನೆ ದಿನೇಶ್ ಮಾಳ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು, ಇದರ
12ನೇ ವರ್ಷದ ದೀಪಾವಳಿ ಪ್ರಯುಕ್ತ ನಡೆಯುವಂತಹ ಪ್ರೋ ವಾಲಿಬಾಲ್ ಆಟೋಟ ಸ್ಪರ್ಧೆ, ಅಶಕ್ತ ಕುಟುಂಬಗಳಿಗೆ ಧನಸಹಾಯ ವಿತರಣೆ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಈಗ ತಾನೇ ನಡೆಸ್ತಾ ಇದ್ದೇವೆ. ಈ ಒಂದು ಉದ್ಘಾಟನೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಖಡಕ್ ಅಧಿಕಾರಿ, ನಮ್ಮ ಬೆಳ್ಳಾರೆ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾಗಿರತಕ್ಕಂಥ ಶ್ರೀ ಈರಯ್ಯ ಡಿ.ಎನ್. ಇವರನ್ನು ನಮ್ಮ ಶ್ರೀಹರಿ ಕ್ಲಬ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಎಸ್, ಇದೀಗ ಹೂಗುಚ್ಛವನ್ನು ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿದ್ದೇವೆ. ಅಶ್ವಿನ್ ಕರಿಮಜಲು ಇವರು ಹೂಗುಚ್ಛವನ್ನು ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಆಹ್ವಾನಿತ ಗಣ್ಯರನ್ನು ಸ್ವಾಗತಿಸಿಕೊಳ್ಳಬೇಕಾಗಿದೆ. ತಮ್ಮೆಲ್ಲರ ಪ್ರೀತಿಯ ಗಟ್ಟಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀಹರಿ ಭಜನಾ ಮಂಡಳಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡ ಇಡ್ಯರ್ಕ ಇವರು ನಮ್ಮ ಜೊತೆ ಇದ್ದಾರೆ. ಸದಾ ನಮ್ಮ ಜೊತೆ ಇದ್ದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಕ್ಲಬ್ಬಿನ ಎಲ್ಲ ಕೆಲಸ ಕಾರ್ಯ ನಮ್ಮನ್ನು ಬೆನ್ನು ತಟ್ಟಿ ಹುರಿದುಂಬಿಸ್ತಿರುವಂಥ ನಾರಾಯಣಗೌಡ ಇವರು ಇವತ್ತು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್. ಎಸ್, ಇವರಿಗೆ ಕಾರ್ತಿಕ್ ಬೆದ್ರಂಗಳ ಇವರು ಹೂಗಳ ರಾಣಿ ಎಂದು ಖ್ಯಾತಿಯನ್ನು ಪಡೆದಿರುವಂತಹ ಗುಲಾಬಿಯನ್ನು ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶ್ರೀ ಜನಾರ್ದನ್ ಬಿ ಸಹಾಯಕ ಸರ್ಕಾರಿ ಅಭಿಯೋಜಕರು ಮ್ಯಾಂಗ್ಳೂರ್ ಇವರು ನಮ್ಮ ಜೊತೆ ಇದ್ದಾರೆ. ಇವರು ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರೀತಿ ಇಟ್ಟು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾರೆ ಸರ್. ಇವರಿಗೆ ಹರೀಶ್ ಪೈಕಾ ಇವರು ಹೂಗುಚ್ಛ ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಇನ್ನೋರ್ವ ಅತಿಥಿ ಶ್ರೀ ಪುಟ್ಟನಗೌಡ ಪೈಕಾ, ಅನುವಂಶಿಕ ಮುಕ್ತೇಶ್ವರರು, ಗ್ರಾಮ ದೈವಸ್ಥಾನ ರಿಜಿಸ್ಟರ್ಡ್ ಕರಿಮಜಲು ಪೈಕಾ ಹಿರಿಯರು. ತಮ್ಮ ಪ್ರತಿ ವರ್ಷವೂ ನಮ್ಮ ಜೊತೆ ಇದ್ದುಕೊಂಡು ಸಲಹೆ ಸೂಚನೆಗಳನ್ನು ಇಟ್ಟು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ಜಯರಾಮ್ ಗೌಡ ನಳಿಯಾರ್ ಇವರು ಹೂಗುಚ್ಛ ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಡಾಕ್ಟರ್ ದೇವಿಪ್ರಸಾದ್ ಕಾಣತ್ತೂರು, ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನ ರಿಜಿಸ್ಟರ್ಡ್ ವಿಷ್ಣುಪುರ ಕರಿಮಜಲು ಪುಂಚತ್ತಾರ್. ಇವರು ಕೂಡ ನಮ್ಮ ಆತ್ಮೀಯರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕನ್ನು ಕೇಳುವಾಗ ಅವರು ನಮ್ಮೊಟ್ಟಿಗೆ ಬರ್ತೇವೆ ಅಂತ ಹೇಳಿಕೊಂಡು ಒಪ್ಪಿಕೊಂಡು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಸರ್. ಇವರಿಗೆ ಶಿವಪ್ಪ ಬಂಡಾಜೆ ಇವರು ಹೂಗುಚ್ಛ ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಂಡವರು ನಾವುಗಳು. ಇನ್ನೋರು ಅತಿಥಿ ಶ್ರೀ ಮಧುಕರ ಬೆಂಗಡ್ಕ, ಅಧ್ಯಕ್ಷರು ಶ್ರೀಹರಿ ಭಜನಾ ಮಂಡಳಿ ರಿಜಿಸ್ಟರ್ಡ್ ಪುಂಚತ್ತಾರು. ಇವರು ನಮ್ಮ ಕ್ಲಬ್ಬಿನ ಸದಸ್ಯ, ಹಾಗೆಯೇ ನಮ್ಮ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಕರ ಬೆಂಗಡ್ಕ ಇವರನ್ನು ಕೂಡ ನಮ್ಮ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಇವರಿಗೆ ನಿತೀಶ್ ಬೆದ್ರಂಗಳ ಇವರು ಹೂಗುಚ್ಛ ನೀಡಿಕೊಳ್ಳುವುದರ ಮುಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಈ ಊರಿಗೆ ಹೊಸಬ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಕಾಣಿಯೂರು ಮಠದ ಮ್ಯಾನೇಜರ್ ಆಗಿ ಇತ್ತೀಚೆಗೆ ನಮ್ಮ ಕಾಣಿಯೂರು ಮಠದಲ್ಲಿ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಶ್ರೀ ಶ್ರೀನಿಧಿ ಆಚಾರ್ಯ ಯುವಕರು. ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಇವರಿಗೆ ನಿರಂಜನ್ ಬೀಜ ತಡ್ಕ ಇವರು ಹೂಗುಚ್ಛನ್ನು ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಇನ್ನೋರ್ವ ಅತಿಥಿ ಶ್ರೀ ಹರ್ಷಿತ್ ನಿಡ್ಡಾಜೆ, ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ರಿಜಿಸ್ಟರ್ಡ್ ನಾವೂರು. ಇವರು ಕೂಡ ನಮ್ಮ ಕ್ಲಬ್ಬಿನ ಸದಸ್ಯ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಇವರಿಗೆ ಗಿರೀಶ್ ಮಾಳ ಇವರು ಹೂಗುಚ್ಛ ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಇನ್ನೋರ್ವ ಅತಿಥಿ ಶ್ರೀ ಪ್ರಶಾಂತ್ ಆದಿಮುರುಳ್ಯ, ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೀರ್ನೇಲು. ಇವರು ಕೂಡ ನಮ್ಮ ಕ್ಲಬ್ಬಿನ ಸದಸ್ಯರಾಗಿದ್ದುಕೊಂಡು ಪ್ರತಿ ವರ್ಷವೂ ಪ್ರಾಯೋಜಕತ್ವವನ್ನು ತಗೊಂಡು ಈ ಕಾರ್ಯಕ್ರಮಕ್ಕೆ ಚಂದ ಕಾಣಿಸಿಕೊಡ್ತಾ ಇದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ
ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಸರ್. ಇವರಿಗೆ ಧರ್ಮಪಾಲ್ ಬೆದ್ರಂಗಳ ಇವರು ಹೂಗುಚ್ಛ ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಇನ್ನೋರ್ವ ಅತಿಥಿ ಶ್ರೀ ವಿಶ್ವನಾಥ್ ರೈಮಾಲ, ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಪುಂಚತ್ತಾರು. ಇವರು ಕೂಡ ನಮ್ಮ ಆತ್ಮೀಯರು, ಕ್ಲಬ್ ಸದಸ್ಯರು. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಸರ್. ಇವರಿಗೆ ದಿನೇಶ್ ಪೈಕ ಇವರು ಹೂಗುಚ್ಛ ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಇನ್ನೋರ್ವ ಅತಿಥಿ ಅಂತ ಹೇಳಲಿಕ್ಕಿಲ್ಲ, ಅವರು ನಮ್ಮ ಗೌರವಾಧ್ಯಕ್ಷರು. ಅವರು ನಮ್ಮ ಈ ಒಂದು ಸಂಘಟನೆಗೆ ಬಹಳ ಉತ್ಸಾಹದಿಂದ ನಮ್ಮ ಯುವಕರನ್ನ ಬೆನ್ನು ತಟ್ಟಿಕೊಂಡು ನಮ್ಮ ಮೊದಲ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಉತ್ತಮ್ ಕುಮಾರ್ ಮೇಲಂಟ ಇರುವ ಸಂದರ್ಭದಲ್ಲಿ ಅವರ ಅಗಲುವಿಕೆ ನಂತರ ನಮಗೆ ಯಾರು ಆಗೋದು ಸಾರಥಿ, ಚುಕ್ಕಾಣಿ ಹಿಡಿಯಲಿಕ್ಕೆ ಯಾರು ಬೇಕು ಅನ್ನೋಂಥ ಉದ್ದೇಶ ನಾವು ಹುಡುಕ್ತಾ ಇರುವಾಗ ನಮ್ಮೆಲ್ಲ ಕ್ಲಬ್ಬಿನ ಸದಸ್ಯರ ಒಕ್ಕರಳ ಹೋಗರೆ ಒಂದು ಮಾತಿಗೆ ನಾವೆಲ್ಲ ಮೋಹನ್ ಗೌಡ ಇಡ್ಯಾಟ್ ಆದೀತು ಎನ್ನುವಂಥ ಒಂದೇ ಒಮ್ಮತದ ತೀರ್ಮಾನಕ್ಕೆ ಅವರನ್ನು ಕೇಳಿಕೊಂಡಾಗ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಕೂಡ ಬಹಳ ಅದರ ಮೇಲೆ ನಮ್ಮ ಜೊತೆ ಬಹಳ ಉತ್ಸುಕದಿಂದ, ಬಹಳ ಪ್ರೀತಿಯಿಂದ ನಮ್ಮನ್ನು ಈ ಒಂದು ಕ್ಲಬ್ಬನ್ನು ನೇತೃತ್ವ ವಹಿಸಿ ಸಾರಥಿಯಾಗಿ ಈ ನಮ್ಮನ್ನು ಕ್ಲಬ್ ನಡೆಸ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಸರ್. ಇವರಿಗೆ ಅಕ್ಷಯ್ ಮೋಡೆ ಮಜಲ್ ಇವರು ಹೂಗುಚ್ಛವನ್ನು ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ನಮ್ಮ ಈ ಕಾರ್ಯಕ್ರಮ ವಾಲಿಬಾಲ್ ಪಂದ್ಯಕೂಟ ಅನ್ನು ಇಷ್ಟು ಚಂದವಾಗಿ ನಡೆದು ಬರಬೇಕಿದ್ದರೆ ಅವು ಪ್ರಾಯೋಜಕರುಗಳ ಅಗತ್ಯ. ಅದಕ್ಕಾಗಿ ನಮ್ಮ ಜೊತೆ ಇರುವಂಥ ಎಲ್ಲ ಪ್ರಾಯೋಜಕರುಗಳು ಶ್ರೀ ಪ್ರಶಾಂತ್ ಬಿ ಮಾಲಕತ್ವದ ವಾಲಿ ಕಿಂಗ್ಸ್, ಹಾಗೆ ಪವರ್ ಪ್ಲಸ್ ಪುಂಚತ್ತಾರ್ ಇದರ ಮಾಲಕರು ರಾಧಾಕೃಷ್ಣ ಏಲಡ್ಕ, ಆರ್ ಪಿ ವಾರಿಯರ್ಸ್ನ ರಾಧಾಕೃಷ್ಣ ಪೈಕ. ಇವರು ನಮ್ಮ ರಾಧಾಕೃಷ್ಣ ಪೈಕ ಅವರವರು ನಮ್ಮ ಈ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಸರ್. ಮತ್ತೋರ್ವ ಇವರಿಗೆ ಸತ್ಯಾನಂದ ನಾವೂರು ಇವರು ಹೂಗುಚ್ಛ ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಪುಂಚತಾರ್ ಲಯನ್ಸ್ನ ಕಿರಣ್ ಪಾಳೆತಡ್ಕ, ಸ್ಟಾರ್ ಪುಂಚತಾರ್ ಅದರ ಮಾಲಕ ಮಜೀದ್ ಕೂಡ್ರಸೆ, ಅಯ್ಯಂಗರ್ ವಾರಿಯರ್ಸ್ನ ಶ್ರೀ ಭವಿಷ್ ಕರಿಮಜಲು, ಶ್ರೀ ವಾರಿಯರ್ಸ್ ಖಾನವ್ ಇದರ ದಿನೇಶ್ ಖಾನವು, ನಿಸರ್ಗ ಅಟ್ಯಾಕರ್ಸ್ ಶ್ರೀ ನೇಮಿರಾಜ್ ಕಡೀರ, ಮುರುಳ್ಯ ವಾರಿಯರ್ಸ್ ಶ್ರೀ ಪ್ರಶಾಂತ್ ಆದಿ ಮುರುಳ್ಯ, ದೇವ್ಪ್ರಸಾದ್ ಟ್ರಾವೆಲ್ಸ್ನ ಅಭಿಲಾಷ್ ಬೀಜ ತಡ್ಕ ಮತ್ತು ಅಂಬರೀಷ್ ಬೀಜ ತಡ್ಕ, 7 ಸ್ಟಾರ್ನ ರಜಾಕ್ ಕಲ್ಪನೆ ಮತ್ತು ರಜೀನ್ ಕಲ್ಪನೆ, ಹಾಗೂ ಮಾಲಾ ಟೈಗರ್ಸ್ನ ವಿಶ್ವನಾಥ್ ರೈಮಾಲ. ಇವರನ್ನ ಒಂದೇ ಮಾತಲ್ಲಿ ಪ್ರೀತಿಪೂರ್ವಕವಾಗಿ ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಇವರೆಲ್ಲರಿಗೂ ಕೂಡ ಅಧ್ಯಕ್ಷರಾಗಿರುವಂತಹ ಹರೀಶ್ ಕಟೀಲ್ ಪೈಕ ಇವರು ಹೂಗುಚ್ಛ ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂದ್ಯಗಳು ಸುಸಜ್ಜಿತವಾಗಿ ಯಶಸ್ವಿಯಾಗಿ ಸಾಗಿ ಬರಬೇಕಾದರೆ ತಂಡದ ಮಾಲಕತ್ವವನ್ನು ವಹಿಸಿಕೊಂಡವರು ಮುಖ್ಯ. ನಮ್ಮೊಂದಿಗೆ 12 ತಂಡದ ಮಾಲಕರು ಕೂಡ ನಮ್ಮೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿಕೊಂಡವರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಆಟಗಾರರನ್ನು, ಎಲ್ಲ ಈ ಊರಿನ ನಾಡಿನ ಸಮಸ್ತ ಬಾಂಧವರನ್ನು ಹಾಗೂ ರೆಫ್ರಿಗಳನ್ನು, ಛಾಯಾಗ್ರಾಹಕರನ್ನು ಎಲ್ಲರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಇದೀಗ ಯಾವುದೇ ಕಾರ್ಯಕ್ರಮ ಆಗಲಿ ವಿಘ್ನಗಳು ಬಾರದಂತೆ ಇರಲಿ ಅಂತ ಹೇಳಿದ್ರೆ ದೇವರನ್ನು ನೆನಪಿಸಿಕೊಳ್ಳುವುದರೊಂದಿಗೆ ಇದೀಗ ಪ್ರಾರ್ಥನೆ ಮೂಲಕವಾಗಿ ಸಮಾರಂಭವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಳ್ಳಲಿಕ್ಕಿರುವಂತಹ ಶ್ರಮಿಕ ಮಾಳ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ಸಹಕಾರವನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಫಲದಾಯಕ ನೀನೆ ವಿನಾ
ಫಲದಾಯಕ ನೀನೆ ವಿನಾಯಕ ನೀ ಫಲದಾಯಕ ನೀನೆ ವಿನಾಯಕ ನೀ ಫಲದಾಯಕ ನೀನೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಪಾಲಿಪುದೆ ಮಗೆ ವಿನಾಯಕ ಕಾರ್ಯಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೆ ವಿನಾಯಕ ಫಲದಾಯಕ ನೀನೆ ವಿನಾಯಕ. ಥ್ಯಾಂಕ್ ಯು. ವಿನಾಯಕನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಉದ್ಘಾಟಿಸಿಕೊಟ್ಟಿರುವಂತಹ ಈ ಭಾಗದ ಶ್ರಮಿಕಾ ಮಾಳ ಇವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ಇದೀಗ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಆಹ್ವಾನಿತ ಗಣ್ಯರು ಶ್ರೀ ಈರಯ್ಯ ಡಿಎನ್ ಪೊಲೀಸ್ ಉಪನಿರೀಕ್ಷಕರು ಬೆಳ್ಳಾರೆ ಠಾಣೆ ಇವರ ಸಾರಥ್ಯದಲ್ಲಿ ಇದೀಗ ಜ್ಯೋತಿಯನ್ನು ಬೆಳಗುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿಕೊಳ್ಳಬೇಕಾಗಿದೆ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುಂಚತ್ತಾರು ಇವರ ಆಶ್ರಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಸಾಗಿ ಬರುತ್ತಿರುವಂತಹ 12ನೇ ವರ್ಷದ ಪ್ರೊ ವಾಲಿಬಾಲ್ ಲೀಗ್ ಪಂದ್ಯಾಟದ ಉದ್ಘಾಟನೆ ಸಮಾರಂಭ ಸಾಗಿ ಬರ್ತಾ ಇದೆ. ತಮ್ಮೆಲ್ಲರ ಪ್ರೀತಿಯ ಗಟ್ಟಿಯ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದ್ದೂರಿಯ ವಾಲಿಬಾಲ್ನ ಪಂದ್ಯಕೂಟದಲ್ಲಿ ನಾವಿದ್ದೇವೆ. 10 ಹಲವು ದಿನಗಳಿಂದ ರಾತ್ರಿ ಹಗಲು ಎಂಬುದೇ ದುಡಿದು ಇವತ್ತಿನ ಅದ್ದೂರಿಯ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿಕೊಂಡವರಿದ್ದಾರೆ. ಆ ನಿಟ್ಟಿನಲ್ಲಿ ಇದೀಗ ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಿಕೊಳ್ಳುತ್ತಿರುವಂತಹ ಆಹ್ವಾನಿತ ಗಣ್ಯರು ಇದೀಗ ನಮ್ಮೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಆಹ್ವಾನಿತ ಗಣ್ಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಿಕೊಟ್ಟಿರುವಂತಹ ಶ್ರೀ ಈರಯ್ಯ ಡಿಎನ್ ಪೊಲೀಸ್ ಉಪನಿರೀಕ್ಷಕರು ಬೆಳ್ಳಾರೆ ಠಾಣೆ ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಗಳನ್ನು ನುಡಿಯುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಮಾತಿನ ಮನೆ ಶ್ರೀ ಈರಯ್ಯ ಡಿಎನ್ ಪೊಲೀಸ್ ಉಪನಿರೀಕ್ಷಕರು ಬೆಳ್ಳಾರೆ ಠಾಣೆ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರು
ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿತನಾಗಿ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮೊದಲನೇದಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಬೆಳ್ಳಾರೆ ಪೊಲೀಸ್ ಠಾಣೆ ಪರವಾಗಿ ನಾನು ಕೋರ್ತೀನಿ. ಇದೊಂದು ಅದ್ಭುತವಾದ ಕಾರ್ಯಕ್ರಮ. ಯಾಕಂತಂದರೆ ಒಂದು ಊರಿನಲ್ಲಿ ಈ ರೀತಿಯ ಒಂದು ಸ್ಪೋರ್ಟ್ಸ್ ಕ್ಲಬ್ ಇರೋದರಿಂದ ಎಷ್ಟೊಂದು ಉಪಯೋಗಗಳಾಗ್ತವೆ ಅಂತಂದರೆ, ನನ್ನಂಥವರು ಕೂಡ ರೂಪಿತಗೊಂಡು ಭವಿಷ್ಯದಲ್ಲಿ ಬೇರೆ ಯಾವುದೋ ರೀತಿಯಲ್ಲಿ ಒಂದು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಆಟ ಬಹಳ ಸಹಾಯಕಾರಿಯಾಗುತ್ತೆ. ಇದು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ನಾನು ಅನುಭವಿಸಿರುವಂಥದ್ದು. ಯಾಕಂತಂದರೆ ನನ್ನ ಬೆಂಗಳೂರಿನಲ್ಲಿ ವಿಜಯನಗರ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ ಇದೆ. ಅಲ್ಲಿ ನಾವು ಕಬಡ್ಡಿ ಕ್ಲಬ್ ಅದನ್ನು ಶುರು ಮಾಡಿದಾಗ ಬಹುಶಃ ಯಾರೂ ಕೂಡ ಕನಸು ಕಂಡಿರಲಿಲ್ಲ. ಆ ಕ್ಲಬ್ಬಲ್ಲಿ ಇವಾಗ ನೆನಪಿಸ್ಕೊಂಡ್ರೆ ಖುಷಿ ಅನಿಸೋ ವಿಚಾರ ಮತ್ತು ಒಂದು ರೀತಿಯ ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ. ಸುಮಾರು 72 ಜನ ಸರ್ಕಾರಿ ನೌಕರರಿದ್ದಾರೆ, ನನ್ನನ್ನು ಸೇರಿಸ್ಕೊಂಡು. ನಮ್ಮ ಕೋಚ್ಗೆ ನಾವು ಯಾವಾಗಲೂ ಈಗಲೂ ರೇಗಿಸ್ತಾ ಇರ್ತೀನಿ. ಅವ್ರಿಗೆ ಈಗ ಏಜ್ ಆಗಿದೆ, ನ್ಯಾಷನಲ್ ಟೀಮ್ಗೆಲ್ಲ ಮಾಡಿದಂಥವ್ರು. ಇಲ್ಲಿನ ಪ್ರಶಾಂತ್ ರೈ ಕೈಕಾರ್ ಅವ್ರಿಗೂ ಕೂಡ ಅವರೇ ಕೋಚ್ ಇದ್ದಿದ್ದು. ಅವರು ಶುರು ಮಾಡಿದಾಗ ಯಾವುದೇ ರೀತಿಯ ಕಲ್ಪನೆಗಳಿರಲಿಲ್ಲ ಅವರಿಗೆ, ಈ ರೀತಿದೊಂದು ನನ್ನ ಕ್ಲಬ್ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ. ಅವರು ITI ಆವಾಗ ತುಂಬ ಅತ್ಯುನ್ನತ ಮಟ್ಟದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಆಗಿತ್ತು. ಆವಾಗ ಅವರಲ್ಲಿ ಕೋಚ್ ಆಗಿದ್ದವರು. ಸೊ ಯಾಕೆ ನನ್ನ ಊರಿನಲ್ಲಿ ಇಂಥದ್ದೊಂದು ಟೀಮ್ ಮಾಡಬಾರ್ದು, ಒಂದು ಗ್ರೌಂಡ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ವಿಜಯನಗರ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿ ಮಾಡಿದರು. ಅದೊಂದು ರೀತಿಯಲ್ಲಿ ಹೇಳೋದಾದರೆ ಅದು ಬ್ಯಾಡ್ ನೇಮ್ಗೆ ಹೆಸರಿದ್ದಂಥದ್ದು. ಅಂದರೆ ಬರೀ ಬೇರೆ ಬೇರೆ ರೀತಿಯ ರೌಡಿಸಮ್ಗೆ ಇದಕ್ಕೆ ಅಂತ. ಆದರೆ ಆ ಹೆಸರನ್ನ ತೊಡೆದು ಹಾಕಿ ಇವತ್ತಿಗೆ ಅಲ್ಲಿ ಎಲ್ಲರೂ ಬರೀ ಸ್ಪೋರ್ಟ್ಸ್ಮನ್ ಇರೋವಂಥ ಊರು ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಕನಸು ಅವತ್ತಿಗೆ ಹೇಗೆ ಸೃಷ್ಟಿ ಮಾಡ್ತೋ ಹಾಗೆ ಪುಂಚತಾರಿನ ಈ ಮಣ್ಣಿನ ವಾಲಿಬಾಲ್ ಸ್ಪೋರ್ಟ್ಸ್ ಕ್ಲಬ್ ಕೂಡ ಸುಮಾರು ಜನ ಪ್ರತಿಭೆಗಳಿಗೆ ಅವಕಾಶ ಕೊಡಲಿ. ಯಾಕಂತಂದರೆ ಒಂದು ಊರಿನ ಒಂದು ವಾಲಿಬಾಲ್ ಅಥವಾ ಸ್ಪೋರ್ಟ್ಸ್ ಯಾವುದೇ ಇರಲಿ, ಆ ಊರನ್ನು ಒಟ್ಟು ಮಾಡುತ್ತೆ. ಅಲ್ಲಿ ಜಾತಿ ಧರ್ಮದ ಗೋಡೆಯನ್ನು ಬೆಸೆಯೋದಿಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಇದ್ದು ಆಟ ಆಡ್ತಾ ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವನೆ ಬರುತ್ತೆ. ಆಟ ಆಡ್ತಾನೆ ನಮ್ಮ ಬದುಕಿನ ಹಂತಗಳನ್ನು ನಾವು ಕಲಿತಾ ಹೋಗ್ತೀವಿ. ಸೋಲುವಿನಿಂದ ಹೇಗೆ ಗೆಲುವಿನ ಕಡೆಗೆ ಹೋಗಬೇಕು, ಒಬ್ಬರು ಗಾಯ ಆಗಿ ಹೊರಗಡೆ ಹೋದಾಗ ಅವರ ಪ್ರೆಸೆನ್ಸನ್ನು ನಾವು ಹೇಗೆ ತುಂಬ್ಕೋಬೇಕು, ಅಥವಾ ಒಂದು ಗೆಲುವಿನ ತಂಡ ಕಂಟಿನ್ಯೂಸ್ ಆಗಿ ಗೆಲುವಿನಲ್ಲೇ ಇದ್ದಾಗ ಮತ್ತೊಂದು ಯಾರೋ ಹೊಸಬ್ರು ಬಂದು ಆ ಗೆಲುವಿನ ತಂಡವನ್ನು ಅವರ ಗೆಲುವನ್ನು ನಿಲ್ಲಿಸಿ ತಾವು ಗೆಲುವನ್ನು ಕಂಡುಕೊಳ್ಳೋ ರೀತಿಯಲ್ಲಿ ಮತ್ತೆ ನಾವು ಯಾವ ರೀತಿ ಹೊಸ ತಂತ್ರಜ್ಞಾನಗಳಿಗೆ ನಾವು ಹೊಂದ್ಕೋಬೇಕು ಅನ್ನೋದನ್ನು ಕಲಿಸ್ಕೊಡುವಂಥದ್ದು ಈ ಆಟ. ಸೊ ಹಾಗಾಗಿ ನನಗೆ ಒಂದೊಂದು ಊರಿನಲ್ಲಿ ಇಂಥದ್ದೊಂದು ಸ್ಪೋರ್ಟ್ಸ್ ಕ್ಲಬ್ ಇರಬೇಕು. ಆ ಸ್ಪೋರ್ಟ್ಸ್ ಕ್ಲಬ್ಬು ಎಲ್ಲರೂ ಒಟ್ಟಾಗಿ ಸೇರಿಸ್ಕೊಂಡು ಹೋಗಬೇಕು. ಆ ಸಂಜೆ ಆದ ನಂತರ ಎಲ್ಲರೂ ಮೊಬೈಲ್ ಯುಗದಲ್ಲಿ ಅಥವಾ ಯಾರು ಏನು ಮಾಡಿದ್ರು, ಇನ್ನೇನು ಮಾಡಿದ್ರು, ಇನ್ಯಾವುದನ್ನೋ ಹಾಳು ಮಾಡಿದ್ರು ಅನ್ನೋದ್ರ ಬದಲು ಗ್ರೌಂಡಲ್ಲಿ ಕಾಲ ಕಳೆಯೋದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಆದರೆ ಆಟ ಆಡಿದ ನಂತರ ಕರೆಕ್ಟಾಗಿ ಮನೆಗೆ ಹೋಗಿ ಅಷ್ಟೆ. ಸೊ ಹಾಗಾಗಿ ನಾನು ಸಾಮಾನ್ಯವಾಗಿ ನೋಡ್ತಾ ಇರ್ತೀನಿ ಇಲ್ಲಿನ ವಾಲಿಬಾಲ್ ಆಟ ಆಡ್ತಾ ಇರೋಂಥ ಹುಡುಗರನ್ನ ಮತ್ತು ಈ ಕ್ಲಬ್ನ ಚಟುವಟಿಕೆಗಳನ್ನು ಗಮನಿಸ್ತಾ ಇರ್ತೀನಿ. ನನಗೆ ಈ ಕ್ಲಬ್ ಬಗ್ಗೆ ಒಂದು ಖುಷಿ ಇದೆ. ಸೊ ಹಾಗಾಗಿ ಯಾವುದೇ ರೀತಿಯಲ್ಲೂ ಒಂದು ಅದ್ಭುತವಾದ ರೀತಿಯಲ್ಲಿ ಇದೇ ರೀತಿಯ ಸಂಘಟನಾ ಕಾರ್ಯಕ್ರಮಗಳು ನಿಮ್ಮಲ್ಲಿ ನಡೆಯಲಿ. ಆಟವನ್ನು ಕಟ್ಟಿ ಪೋಷಿಸೋದು ತುಂಬಾ ಕಷ್ಟ. ಯಾಕಂತಂದರೆ ನಾನು ಕೂಡ ನಮ್ಮ ಕ್ಲಬ್ಬಲ್ಲಿ ಸುಮಾರು ಸಲ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀನಿ. ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ನಂತರ ಅದರ ಶ್ರಮ ಬೇಡುತ್ತೆ, ಮತ್ತು ಯಾರಿಗೂ ಏನೂ ತಪ್ಪಾಗದೇ ಇದ್ದಂಗೆ ಕಾಪಾಡ್ಕೋಬೇಕಾಗತ್ತೆ. ಜೊತೆಗೆ ಆಟವನ್ನು ಕೂಡ ಎಂಜಾಯ್ ಮಾಡಬೇಕಾಗತ್ತೆ. ಬಂದಿರೋ ಎಲ್ಲ ತಂಡಗಳು ಯಾವುದೇ ರೀತಿಯ ಜಗಳಗಳಿಲ್ದಂಗೆ, ಆದರೆ ಅದರಲ್ಲಿ ಆಟ ಇರಬೇಕು, ಆಟ ಅಂದಮೇಲೆ ಜಗಳ ಇರಬೇಕು, ಬಟ್ ಅದು ತೀರಾ ದಡ್ದಾಗಬಾರ್ದಷ್ಟೇ. ಸೊ ಎಲ್ಲರೂ ಎಂಜಾಯ್ ಮಾಡಿ ದೀಪಾವಳಿ ಹಬ್ಬವನ್ನು ಈ ವಾಲಿಬಾಲ್ನೊಂದಿಗೆ ಆಚರಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕ್ರೀಡೆಯ ಮಹತ್ವದ ಬಗ್ಗೆ ಚುಟುಕಾಗಿ ಇಂಚಿಂಚಾಗಿ ವಿವರಿಸಿದಂತಹ ಶ್ರೀ ಈರಯ್ಯ DN ಪೊಲೀಸ್ ಉಪನಿರೀಕ್ಷಕರು ಬೆಳ್ಳಾರೆ ಠಾಣೆ, ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಮತ್ತೊಬ್ಬ ಆಹ್ವಾನಿತ ಗಣ್ಯರಾಗಿ ಶ್ರೀ ಐ ನಾರಾಯಣಗೌಡ ಹಿಡ್ಯಡ್ಕ ಗೌರವಾಧ್ಯಕ್ಷರು ಶ್ರೀಹರಿ ಭಜನಾ ಮಂಡಳಿ ರಿಜಿಸ್ಟರ್ ಪುಂಚತ್ತಾರು, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಯನ್ನು ನುಡಿಯುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರು ಇದರ 12ನೇ ವರ್ಷದ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇವತ್ತು ಉದ್ಘಾಟನೆಗಾಗಿ ಹಿಂದೊಮ್ಮೆ ಇದೇ ವ್ಯಾಪ್ತಿಯ ಬೆಳ್ಳಾರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಆಗಿ ನಮ್ಮೆಲ್ಲರಿಗೂ ಉತ್ತಮ ಅಧಿಕಾರಿ ಎಂಬ ಪ್ರೀತಿಗೆ ಪಾತ್ರರಾಗಿರುವಂತಹ ಸನ್ಮಾನ್ಯ 𝐼𝐻 DN ಅವರು ಉದ್ಘಾಟಿಸಿ ವೇದಿಕೆಯಲ್ಲಿದ್ದಾರೆ. ವೇದಿಕೆಯಲ್ಲಿರುವ ಸನ್ಮಾನ್ಯ 𝐼𝐻ನವರೇ, ಸರ್ಕಾರಿ ಅಭಿಯೋಜಕ ಶ್ರೀ ಜನಾರ್ದನ್ ಮಂಗಳೂರು ಕೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಜನಾರ್ದನ್ರವರೇ, ಪೈಕ ಪುಟ್ಟನಗೌಡ್ರೆ, ಡಾಕ್ಟರ್ ದೇವಿ ಪ್ರಸಾದ್ ಕಾನತ್ತೂರ್ರವರೇ, ಮಧುಕರ ಬೇಂಗಡ್ಕರ್ ಅವರೇ, ಅಷ್ಟ ಮಠಗಳಲ್ಲಿ ಒಂದಾಗಿರುವಂತಹ ಕಾಣಿಯೂರು ಮಠದ ಮ್ಯಾನೇಜರ್ ಶ್ರೀ ಶ್ರೀನಿಧಿ ಆಚಾರ್ಯರೇ, ಹರ್ಷಿತ್ ನಿಡ್ಡಾಜಿಯವರೇ, ಪ್ರಶಾಂತ್ ಮುರಳಿಯರವರೇ, ವಿಶ್ವನಾಥ್ ಮಾಲಾ ಅವರೇ, ಹಾಗೂ ಈ ಕ್ಲಬ್ಬಿನ ಗೌರವಾಧ್ಯಕ್ಷರಾಗಿರುವಂತಹ ಮೋಹನ್ಗೌಡ ಇಡ್ಯಾಡ್ಕರ್ ಅವರೇ, ಈ ಒಂದು ಕ್ಲಬ್ಬನ್ನು 12 ವರ್ಷಗಳಿಂದ ಮುನ್ನಡೆಸುತ್ತಿರುವ ಅಧ್ಯಕ್ಷರಾದ ಕಟೀಲ್ ಹರೀಶ್ರವರೇ, ಅವರ ಬೆನ್ನೆಲುಬಾಗಿ ನಿಂತಹ ಕಾರ್ಯದರ್ಶಿ ಶ್ರೀ ಮೋನಪ್ಪ ಬಂಡಾಜಿಯವರೇ, ಮಿಥುನ್ರವರೇ, ಕೋಶಾಧಿಕಾರಿ ಮಾಧವರವರೇ, ಎಲ್ಲ ಕ್ಲಬ್ಬಿನ ಸರ್ವ ಸದಸ್ಯರೇ ಸೇರಿದಂತಹ ಎಲ್ಲ ಕ್ರೀಡಾಪಟುಗಳೇ, ವಿವಿಧ ತಂಡಗಳಿಂದ ಹಿಡ್ಕೊಂಡು ಬಂದು ಇಲ್ಲಿ ಆಡಿಸಲಿಕ್ಕೆ ಬಂದಂಥ ಕ್ಯಾಪ್ಟನ್ಗಳೇ, ಸಹ ಆಟಗಾರರೇ, ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯವನ್ನು ಕೋರುತ್ತಾ, ಕಳೆದ 12 ವರ್ಷಗಳಿಂದ ಈ ಕ್ಲಬ್ಬಿನ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರ್ಬೋದು, ಯಾವ ರೀತಿಯ ಆ ಕ್ಲಬ್ ಯಾಕೆ ಆರಂಭವಾಯಿತು ಮತ್ತು ಅದರ ಚಟುವಟಿಕೆ ಏನು ಅಂತೇಳಿ ಸನ್ಮಾನ್ಯ 𝐼𝐻ನವರು ಕೂಡ ನಮಗೆ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೊಟ್ಟರು. ಇಲ್ಲಿಯ ಕ್ಲಬ್ಬಿನ ಬಗ್ಗೆ ಏನೇ ಆಗಲಿ, ಈ ಕ್ಲಬ್ಬು ಸುಮಾರು ಅಂದಾಜು 20 ಲಕ್ಷ ರೂಪಾಯಿ ಅಂದಾಜು ಈವರೆಗೆ ವಿವಿಧ ರೀತಿಯ ಅಶಕ್ತರಿಗೆ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ಕೈ ಜೋಡಿಸಿದಂಥ ಕ್ಲಬ್ಬು ಇದೀಗ 12ನೇ ವರ್ಷನೇ ಪೂರೈಸ್ತಾ ಇದೆ. ಮೊದಲನೇದಾಗಿ ಒಂದು ಎಂಡೋಸಲ್ಫಾನ್ ಪೀಡಿತ ಇಲ್ಲಿ ಅಲಂಕಾರು ಇಲ್ಲಿಯ ಎಂಡೋಪೀಡಿತರಿಗಾಗಿ ಒಂದು ಪರಿಕರವನ್ನು ಇಲ್ಲಿಯ ಕ್ಲಬ್ಬಿನ ಮುಖಾಂತರ ಸುಮಾರು 1.5 ಲಕ್ಷ ರೂಪಾಯಿ ಅಂದಾಜು ಖರ್ಚು ಮಾಡಿ ಅವರನ್ನು ಇಲ್ಲಿ ನಾವು ಕರೆಸಿ ಅವರನ್ನು ಸನ್ಮಾನಿಸಿ ಅವರನ್ನು ನಮ್ಮಿಂದ ಆಗುವಂಥ ಸಹಾಯವನ್ನು ಕೊಟ್ಟಿದ್ದೇವೆ. ಅದ ನಂತರ ಕೂರೇಳು ಅಕ್ಕಮ್ಮನವರ ಒಬ್ಬ ಮಗ, ಅವನು ನಮ್ಮೊಟ್ಟಿಗೆ ಹಾಡಿ ಬೆಳೆಯುವಂಥ ಹುಡುಗ, ಬಿದ್ದು ಮರದಿಂದ ತನ್ನ ಸಂಪೂರ್ಣ ದೇಹದ ಭಾಗವನ್ನು ಕಳೆದುಕೊಂಡಂಥ ಹುಡುಗನಿಗೆ, ಅಲೆಕಾಡಿ ಒಬ್ಬ ಹುಡುಗನಿಗೆ ಇಲ್ಲಿ ಬೈಕಲ್ಲಿ ಬಿದ್ದು ತೀರಾ ಇದ್ದಂತಹ ಹುಡುಗ, ಅವನಿಗೆ ಸುಮಾರು 1 ಲಕ್ಷ ರೂಪಾಯಿಯ ಖರ್ಚನ್ನು ಈ ಕ್ಲಬ್ ಮುಖಾಂತರ ಮಾಡಿದೆ. ಹಾಗಾಗಿ ಅಶಕ್ತರಿಗೆ, ಬಡವರಿಗೆ, ಕ್ರೀಡಾಪಟುಗಳಿಗೆ, ಅತ್ಯುತ್ತಮ ಶಿಕ್ಷಕರಿಗೆ, ಅಶಕ್ತರಿಗೆ, ತೀರಾ ಬಡ ಕುಟುಂಬದವರಿಗೆ, ಇದಕ್ಕೆಲ್ಲ ಈ ಕ್ಲಬ್ಬು ಹಿಂದಿನಿಂದ ಇಷ್ಟು ಕೆಲಸವನ್ನು ಮಾಡ್ತಾಯಿದೆ. ಎಲ್ಲರೂ ಹೇಳ್ಬೋದು ಇಷ್ಟೊಂದು ದುಡ್ಡನ್ನು ಯಾವ ರೀತಿ ಇವರು ಖರ್ಚು ಮಾಡ್ತಾರೆ, ಯಾವ ರೀತಿ ಜನರಿಂದ ಇದಕ್ಕೆ ದೇಣಿಗೆ ತಗೊಳ್ತಾರೆ ಅಂಥೇಳಿ. ಯಾವುದೇ ಒಂದು ಸಂಘಟನೆ ಮಾಡಬೇಕಿದ್ರೂ ಅದಕ್ಕೆ ಮುಂದಾಳತ್ವ ಅಗತ್ಯ. ಅವನಿಂದ ಯಾವುದು ತಪ್ಪು ಮಾಡಿದರೂ ಕೂಡ ಅದನ್ನು ತಪ್ಪು ಅಂತ ಹೇಳದೆ ಸ್ವಲ್ಪ ತಿದ್ದುವಂಥ ಕೆಲಸವನ್ನು ಮಾಡುವಂಥ ನಮ್ಮ ಕ್ಲಬ್ಬಿನ ಅಧ್ಯಕ್ಷ ಹರೀಶ್ ಕಟೀಲ್ರವರು, ಅವರ ಜೊತೆ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಈ ಒಂದು ಸಾಧಾರಣ ಒಂದು ಈ ತಂಡ ಒಂದು 150 ಯುವಕರನ್ನು ಹೊಂದಿಕೊಂಡು ಎಲ್ಲರೂ ಸೇರಿ ನನ್ನೂರಿನ ಒಂದು ಹಬ್ಬ, ನನ್ನೂರಿನ ಒಂದು ಕ್ಲಬ್ಬು, ಇದನ್ನು ಮುನ್ನಡೆಸಬೇಕು ಅಂತ ಪ್ರೀತಿಯಿಂದ ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ. ಈ ಕ್ಲಬ್ಬಿನ ಬಗ್ಗೆ ಅಥವಾ ಕ್ರೀಡಾ ಒಂದು ಪಟುಗಳ ಬಗ್ಗೆ ಸನ್ಮಾನ್ಯ 𝐼𝐻ನವರು 2 ಮಾತು ಹೇಳಿದರು ನೋಡಿ. ಈ ಕ್ಲಬ್ಬಿನಿಂದಾಗಿ ಈ ಯುವಕರು ಕ್ಲಬ್ಬಿನಲ್ಲಿ ಎಲ್ಲ ಚಟುವಟಿಕೆ ಅವರು ಮಾಡಿ ಮುಂದಿನ ಜೀವನದ ದಾರಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಉದಾಹರಣೆಗೆ ಅವರನ್ನೇ ಅವರು ಹೇಳಿಕೊಂಡರು. ಇದು ಸತ್ಯ ಕೂಡ. ಇವತ್ತು ಮಿಲಿಟರಿ ಕ್ಷೇತ್ರದಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಆದ್ಯತೆ ಇದೆ. ಅದನ್ನು ನಮ್ಮ ದಕ್ಷಿಣ ಕನ್ನಡದ ಯುವಕರು ಸತ್ಯವಾಗಿ ಸರಿಯಾಗಿ ಉಪಯೋಗಿಸ್ತಾ ಇಲ್ಲ. ಹಾಗೆ ಸನ್ಮಾನ್ಯ 𝐼𝐻ನವರು ಹೇಳಿದ ಮಾತನ್ನು ನೀವು ತಪ್ಪದೆ ಮಾಡಿ ನಮ್ಮೂರಿನ ಯುವಕರು ಕೂಡ ಕ್ರೀಡೆಯ ಮುಖಾಂತರ ಒಳ್ಳೆಯ ಒಂದು ಜಾಬನ್ನು ಗಿಟ್ಟಿಸ್ಕೊಳ್ಬೋದು. ಪೊಲೀಸ್ ಇಲಾಖೆಯಲ್ಲಿ ನೋಡಿ ಒಳ್ಳೊಳ್ಳೆ ಈಗಿನ ಇದರಲ್ಲಿ ಒಳ್ಳೆಯ ಸಂಬಳ ಗಿಟ್ಟಿಸುವಂಥ ಕೆಲಸ ಕಾರ್ಯಗಳಿದೆ. ಅದನ್ನು ನಾವು ಮಾಡ್ತಾ ಇಲ್ಲ, ಅದನ್ನು ಮಾಡಲೇಬೇಕಾಗಿದೆ.
ಒಬ್ಬ ಕ್ರೀಡಾಪಟು ರಾತ್ರಿ ಬೆಳಗಾಗುವ ತನಕ ಒಳಗೆ ಇಡೀ ದೇಶವ್ಯಾಪ್ತಿ ಅವನು ಜಗತ್ತಿನಲ್ಲಿ ಉತ್ತಮ ಒಬ್ಬ ಕ್ರೀಡಾಪಟು ಅಂತೇಳಿ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕ್ರಿಕೆಟ್ ಇರ್ಬೋದು, ಇತರ ಬಿಲ್ಗಾರಿಕೆ ಇರ್ಬೋದು, ಯಾವ ಇದರಲ್ಲಿ ಕೂಡ ಇವತ್ತು ರಾತ್ರಿ ಬೆಳಗಾಗೋದ್ರೊಳಗೆ ಅವನು ಜಗತ್ತು ಪ್ರಸಿದ್ಧಿ ಆಗ್ತಾನೆ. ಇದನ್ನು ನಾವೆಲ್ಲ ಮರಿಬಾರದು. ದೀಪಾವಳಿಯ ವಿಶೇಷ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ. ಈ ಕ್ಲಬ್ಬನ್ನು ಮುನ್ನಡೆಸಿ ನೀವೆಲ್ಲರೂ ಎಲ್ಲ ರೀತಿಯ ಸಹಾಯವನ್ನು ಕೊಟ್ಟು ನಮ್ಮ ಕ್ಲಬ್ಬನ್ನು ಇನ್ನೂ ಕೂಡ ಎತ್ತರಕ್ಕೆ ಏರಿಸುವಂಥ ಪ್ರಯತ್ನವನ್ನು ಮಾಡೋಣ. ಎಲ್ಲರೂ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ ಸಲ್ಲಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಎಲ್ಲ ದೀಪಾವಳಿಯ ವಿಶೇಷ ಹಬ್ಬವನ್ನು ನಾವೆಲ್ಲರೂ ಸೇರಿ ಈ ಪಂದ್ಯದ ಮುಖಾಂತರ ನೆರವೇರಿಸುವ ಅಂಥೇಳಿ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಕ್ರೀಡೆಯ ಮೂಲಕವಾಗಿ ಉದ್ಯೋಗವನ್ನು ಕೂಡ ಕಲ್ಪಿಸಿಕೊಳ್ಳುವಂತಹ ಎಲ್ಲ ಅರ್ಹತೆಗಳು ಕೂಡ ಯುವ ಆಟಗಾರರಲ್ಲಿ ಇದೆ ಎನ್ನುವ ಕಿವಿ ಮಾತನ್ನು ನೀಡಿರುವಂತಹ ಶ್ರೀ ನಾರಾಯಣಗೌಡ ಇಡ್ಯಡ್ಕ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ನಮ್ಮೊಂದಿಗಿರುವಂತಹ ಆಹ್ವಾನಿತ ಗಣ್ಯರು ಶ್ರೀ ಜನಾರ್ದನ್ ಬಿ, ಸಹಾಯಕ ಸಹಕಾರಿ ಅಭಿಯೋಜಕರು 6ನೇ JMFC ನ್ಯಾಯಾಲಯ ಮಂಗಳೂರು, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಗಳನ್ನು ನುಡಿಯುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಆಶ್ರಯದಲ್ಲಿ ನಡೀತಿರುವಂಥ ಒಂದು ಉತ್ತಮವಾದ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿರುವಂಥ ನನ್ನ ಆತ್ಮೀಯರು ಆಗಿರುವಂಥ ಈರಯ್ಯಡಿಯನವರೇ, ಅದೇ ರೀತಿ ಒಂದು ಮಾತಿದೆ, ನಮ್ಮ ಈರಯ್ಯರವರು ಹೆಚ್ಚಿನ ಅಂಶ ಅವರಿಗೆ ಬೇಡ ಅಂತ ಹೇಳಿಲ್ಲ ಅನಿಸ್ಬೇಕು. ಅವರೊಳ್ಳೆ ಕವಿ ಕೂಡ ಹೌದು, ಒಬ್ಬ ಸಾಹಿತಿ ಕೂಡ ಹೌದು. ಅವ್ರು ಇವತ್ತು ಟೈಮ್ ಇಲ್ಲ ಮತ್ತು ಅಂತೇಳಿ ಅವರು ಹೇಳಿಲ್ಲ ಅನಿಸ್ತದೆ. ಆದರೆ ಒಂದು ಮಾತನ್ನು ಕೇಳಿರ್ಬೋದು, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಒಂದು ಮಾತಿದೆ. ನಾನು ಯಾಕೆ ಈ ಮಾತನ್ನು ಇಲ್ಲಿಗ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಿರಿಯರಾದ ನಮ್ಮ ಮೋಹನ್ ಗೌಡರಿದ್ದಾರೆ, ಅದೇ ರೀತಿಯಾಗಿ ಅವರ ಮೂಲಕ ಅವರ ಗೌರವಾಧ್ಯಕ್ಷತೆಯಲ್ಲಿ ನಡೆಯುವಂಥ ಈಗಾಗಲೇ ಪ್ರಸ್ತಾಪ ಮಾಡಿ ನಮ್ಮ ಈಶ್ವರ ಕಟೀಲ್ರವರು ಭಾಳ ಸುಂದರವಾಗಿ ಈ ಒಂದು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಮೂಲಕ ಇವತ್ತು ಒಂದು ಉತ್ತಮವಾದ ಸಮಾಜಮುಖಿ ಕಾರ್ಯಕ್ರಮವನ್ನು ಅವರ ತಂಡ ಇವತ್ತು ಮಾಡ್ತಾಯಿದೆ. ವಿಶೇಷವಾಗಿ ಈ ದೀಪಾವಳಿ ಸಂದರ್ಭದಲ್ಲಿ ಇಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ಆಯೋಜಿಸಿರುವಂಥ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ನನ್ನ 2 ಮಾತನ್ನು ಆಡಲಿಕ್ಕೆ ಇಚ್ಛೆಪಡ್ತಾಯಿದ್ದೇನೆ. ಯಾಕಂತ ಹೇಳಿದರೆ ಸಮಯ ಇವತ್ತು ಬಹಳ ಮುಖ್ಯವಾಗಿರುವಂಥ ಈ ಸಮಯ ಮಾತನ್ನು ಕೇಳುವಂಥ ಸಮಯ ಅಲ್ಲ. ಆದರೂ ಕೂಡ ಬಹಳ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದಿದ್ದೀರಿ. ನಮ್ಮನ್ನು ಈ ಒಂದು ಕರೆದದ್ದಕ್ಕೆ ನಿಮಗೆ ವಂದನೆಯನ್ನು ಸಲ್ಲಿಸ್ತಾ, ಈಗಾಗಲೇ ಎಲ್ಲ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು. ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಆದರೂ ಕೂಡ 2 ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈಗಾಗಲೇ ಅವರು ಸಮಾಜಮುಖಿ ಒಂದು ಕಾರ್ಯಕ್ರಮ ಮೂಲಕ ಈ ಒಂದು ಸಂಘಟನೆ ಹಲವಾರು ಕಾರ್ಯಗಳನ್ನು ಮಾಡಿದ ಬಗ್ಗೆ ಹೇಳಿದರು. ಒಂದು ಸಹಕಾರ ತತ್ವ ಅನ್ನುವಂಥದ್ದು ಎಲ್ಲರಿಗಿದೆ, ಎಲ್ಲರೂ ಒಬ್ಬನಿಗಾಗಿ ಒಬ್ಬನು ಎಲ್ಲರಿಗಾಗಿ ಅನ್ನುವಂಥ ತತ್ವ. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಸಂಘಟನೆ ಬಹಳ ಉತ್ತಮವಾಗಿ ಯಾರು ಕಷ್ಟದಲ್ಲಿದ್ದಾರೋ, ಯಾರೋ ಒಂದು ತೊಂದರೆಯಲ್ಲಿದ್ದಾರೋ ಅಥವಾ ಅಶಕ್ತರಿದ್ದಾರೋ ಅವರಿಗೆ ತಮ್ಮ ಒಂದು ಸಹಾಯಹಸ್ತವನ್ನು ನೀಡುವಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ಈ ಒಂದು ಸಂಘಟನೆಯ ಮೂಲಕ ಇನ್ನಷ್ಟು ಕ್ರೀಡಾ ಪ್ರತಿಭೆಗಳು ಬೆಳಗಲಿ. ಅದರ ಜೊತೆಗೆ ಇಲ್ಲಿ ಈ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲರಿಗೂ ಕೂಡ ಆ ಭಗವಂತನ ಈ ಕ್ಷೇತ್ರದ ದೈವಗಳ ಆಶೀರ್ವಾದ ಇರಲಿ. ಮತ್ತು ಇವತ್ತು ಈ ಒಂದು ದೀಪಾವಳಿ ಸುಸಂದರ್ಭದಲ್ಲಿ ಆ ದೀಪಾವಳಿಯ ಹಬ್ಬದ ಒಂದು ನಂದಾದೀಪ ಯಾವ ರೀತಿಯಲ್ಲಿ ಬೆಳಗ್ಗೆ ಇಡೀ ಕತ್ತಲೆಯಿಂದ ಬೆಳಕಿನೆಡೆಗೆ ಆ ದೀಪಾವಳಿಯ ಒಂದು ಹಬ್ಬದ ಪ್ರಯುಕ್ತ ಉರಿಸುವಂಥ ನಂದಾದೀಪ ಬೆಳಗ್ತದೋ, ಅದೇ ರೀತಿ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲ ಸಂಘಟಕರ ಆ ಒಂದು ಭವಿಷ್ಯ ಮತ್ತು ಇಲ್ಲಿನ ನಡೆದಿರುವ ಸರ್ವರ ಭವಿಷ್ಯ ಬೆಳಗಲಿ ಅಂತ ಆಶಿಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ವಿಶೇಷವಾಗಿ ನಮ್ಮ ಪೈಕ ರಾಧಾಕೃಷ್ಣ ಅವರು ಮತ್ತು ಅವರೆಲ್ಲ ಬಳಗದವರು ಮತ್ತು ಈ ಒಂದು ಸಂಘಟನೆಯ ಅಧ್ಯಕ್ಷರು ಸರ್ವ ಇಲ್ಲೆಲ್ಲ ಗಣ್ಯರಿದ್ದೀರಿ, ಎಲ್ಲರಿಗೂ ವಂದಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು 1-2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಶ್ರೀ ಪುಟ್ಟಣ್ಣಗೌಡ ಪೈಕ, ಆನುವಂಶಿಕ ಮೋಕ್ತೇಶ್ವರರು, ಗ್ರಾಮ ದೈವಸ್ಥಾನ ರಿಜಿಸ್ಟರ್ ಕರಿಮಜಲು ಪೈಕ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮ ಹಿತನುಡಿಗಳನ್ನು ಇವತ್ತಿನ ಕಾರ್ಯಕ್ರಮದ ಮೂಲಕವಾಗಿ ನೀಡುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರಥಮವಾದ ಪುಂಚತಾರು ಈ ಪುಣ್ಯಭೂಮಿದ ಭೂಮಿയുടെ ನೆಲೆಯನಂಜನ ಸ್ವಾಮಿ ಶ್ರೀಹರಿಣಿನ ಅಂಜನೆ ಭೂಮಿയുടെ ನೆಲೆಯನಂಜನ ನಾಗದೇವರಿನ ನೆವರಿಕೆ ಮಲ್ತೊಂದು ಅಂಜನೆ ಸೀಮೆದೇವರಾಯನಂಜನ ಆ ಪರಿವಾರ ಪಂಚಲಿಂಗೇಶ್ವರ ದೇವರನ್ನ ನೆನವರಿಕೆ ಮಲ್ತೊಂದು ಈ ಗ್ರಾಮಡು
ಗ್ರಾಮವ್ರ ಮೇಲೆ ನಮ್ಮ ಒಂದು ಬತ್ತು ನಮ್ಮ ಜನ ಆ ಸ್ವಾಮಿ ಸುಬ್ರಹ್ಮಣ್ಯ ದೇವರನ್ನ ನೆನವರಿಕೆ ಮಲ್ತೊಂದು ಅಂಜನೆ ಗ್ರಾಮ ದೆಯ್ಯೋಲೇನು ದುಂಬುದು ಒಂದು ಇತ್ತೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಈ ಪುಂಚತ್ತಾರಂದು ಪರಪನ ಜನ ಈ ಒಂದು ಸಂಘಟನೆ ಕರಿನ 11 ವರ್ಷದ ಇಂಚಲ ಇನಿ 12ನೇ ವರ್ಷದ ಈ ಒಂದು ಪಂದ್ಯಾವಳಿನ ಮುಲ್ಪ ಏರ್ಪಾಡು ಮಲ್ತೊಂದುಂಡು ಇನ್ನು ನಿರಂತರವಾದ ವರ್ಷದ ವರ್ಷ ಅವು ಒಂದು ಅಭಿವೃದ್ಧಿ ಪದಟ ದುಂಬು പോകുന്നുണ്ട് ದಾನೆ ಮಂಡ ವಿಜೃಂಭಣೆ ಮಾತ ಜನಗಳು ಅತಿ ಹೆಚ್ಚಿನ ಸಂಖ್ಯೆಡು ಸೇರಿದು ಇಂದೊಂದು ಬಾರಿ ಒಂದು ಅದ್ದೂರಿಡು ವರ್ಷ ಆ ಒಂದು ಪೋಪುನೊಂದು ಮಂಡ ಒಂದು ಬಾರಿ ನಂಗೆ ಸಂತೋಷದ ವಿಚಾರ ದೇವರನ ಒಂದು ಅನುಗ್ರಹಡು ಅಥವಾ ಈ ಜವಣರೆಗೆ ಅಂಚಿನ ಒಂದು ಮತಿನ ಆ ದೇವರೆಲ್ಲ ಕೊರದು ಈ ಒಂದು ಸಂಘಟನೆ ಮುಲ್ಪ ಸ್ಥಾಪನೆ ಮಣಿಯರ ನಂಗೆ ಭಾರಿ ಸಂತೋಷ ಒಂದುಂಡು ಇನಿ ದಾನೆ ಬಂಡ ಅಂದು ಇನಿ ಅತ್ತು ಈ ದೀಪಾವಳಿದ ಪ್ರಯುಕ್ತ ನಮ್ಮ ನಾನಾ ರೀತಿಯ ಆಟೋಟ ಸ್ಪರ್ಧೆನ ಅನಾದಿ ಕಾಲದಿಂಜಲ ಮಲ್ತೊಂದಿತ್ತಿನಂಚನ ಊರು ಈ ಪುಂಚತ್ತಾರು ದಾನೆ ಬಂಡ ನಮ್ಮ ಯಾನ ಎಲ್ಲಿಯಪ್ಪಣಗಣೆ ಇನ್ನಿಡ್ದು ಒಂದು 50 ವರ್ಷದ ದುಂಬೆ ಈ ಜಾಗೇಡು ಮಲ್ಪ ಕಂಬಳ ನಡ್ತೊಂದಿತ್ತು ಇನಿ ಅನೇಕ ರೀತಿಯವು ಕಾನೂನು ವಿರೋಧಲ ಇಪ್ಪೆಲ್ಲ ಯಾವು ಅವು ಹೆಂಗೆ ಗೊತ್ತಿಜಿ ಇನಿ ನಡ್ತೊಂದುಂಡು ಇನ್ನಿಲ್ಲ ಆಂಡಲ ಅವು ಈ ಪುಂಚತಾರನ್ನು ಅನ್ಪಣಂಚಿನ ಜಾಗೇಡೆ ಈ ಸಂಕದಲ್ಪ ಈ ಸಾರ್ದ ಪೊಯ್ಯೇಡು ಅವು ನಡ್ತೊಂದಿತ್ತು ನಾವು ನಂಕ ಬಾರಿ ನೆನಪುಂಡು ನಿಕ್ಲೆ ಮಾತ ಹೆಚ್ಚಿನಾಗ್ಲೆಗೆ ಅವು ನೆನಪು ಬರಂದು ಅಥವಾ ನಿಗಲು ಪುಟ್ಟದಲ್ಲ ಇಪ್ಪಾಯರು ಅಂಚಿನ ಒಂದು ಪೊರ್ತುಡು ಮುಲ್ಪ ಕಂಬಳ ನಡ್ತೊಂದಿತ್ತು ಹಿರಿಯರಿಗೆ ಮೂಲ ವೇದಿಕೆದ ಮುಂಭಾಗಡು ಇತ್ತು ನಂಚಿನ ಹಿರಿಯರೆಲ್ಲ ಉಳ್ಳೇರ ಅರೆಗೆ ಅವು ಎಡೆನ ನೆನಪಿಪ್ಪು ಅರೆಲ್ಲ ಭಾಗವಹಿಸ್ತದೇರಿ ಅಂಚನೆ ಈ ಒಂದು ಪೊರ್ತುಡು ಎಂಕಾವುದ ನಾವು ನೆನಪಿಗೆ ಬರ್ತೇನೆ ಅಂಚಾದ ಏನು ಬಣ್ಣ ಇನ್ನೇ ಇಂಚಿನ ಒಂಜಿ ಈ ವಾಲಿಬಾಲ್ ಪಂದ್ಯಾಟ ಈ ಇಂಚಿನ ಒಂದು ಜಾಗೇಡು ಏನೇ 11 ವರ್ಷದ ಇಂಚೆಲ್ಲ ನಡ್ತೊಂದುಂಡು ಇನಿ 12ನೇ ವರ್ಷಡು ಒಂದು ಬಾರಿ ಒಂಜಿ ಪೊರ್ಲುಡು ನಡಪೆರ ಉಂಡು ಅಂಜನೆ ಇನಿ ಈ ನಂದಾ ದೀಪನು ಬೆಳಗದ ಮುಲ್ಪ ಈ ಕಾರ್ಯಕ್ರಮ ಉದ್ಘಾಟನೆ ಮಲ್ತನಲ್ಪ ಈ ಒಂದು ಕಾರ್ಯಕ್ರಮ ಸುಸೂತ್ರವಾದ ನಾನು ಇನ್ನಿಡ್ದು ಎಲ್ಲೇ ಮುಟ್ಟ ಇನಿ ರಾತ್ರಿ ಮುಟ್ಟ ಇನಿ ಬಂಡ ಆ ಮನೋರಂಜನೆ ಕಾರ್ಯಕ್ರಮ ಇಂದುಲ ವರ್ಷ ಬಾರಿ ಪೊರ್ಲುಡು ಮುಲ್ಪ ಮನೋರಂಜನಾ ಕಾರ್ಯಕ್ರಮ ಈ ಒಂದು ಮನೋರಂಜನಾ ಕಾರ್ಯಕ್ರಮದಾತು ಈ ಊರದ ಅವೇತ ಜನಗಳು ಬತ್ತದ ಮುಲ್ಪ ಒಂಜಿ ಸೇರ್ನು ಅಂಚಿನ ನಮ್ಮ ಮಾತ ಒಂಜಿ ಕಡೆಟ್ ಮುಲ್ಪ ಒಂಜಾದ ಸೇರ್ನೋಡು ಮುಲ್ಪ ಒಂಜಾದ ಬೆಸವಡು ಮಲ್ಪನಂಚಿನ ಒಂಜಿ ಆ ಒಂಜಿ ಭಾವನೆಲ್ಲ ನಂಗೆ ಬರ್ಪುಂಡು ಈ ಗೊಬ್ಬುನಂಜಿ ಈ ಕ್ರೀಡೋತ್ಸವ ಕ್ರೀಡೆ ಬಂಡ ಮನಸ್ಸಿಗೆ ನಂಗೆ ಶಾರೀರಿಕವಾದ ಅಂಜನೆ ಮಾನಸಿಕವಾದ ಬೌದ್ಧಿಕವಾದ ನಮಗೆ ಬೆಳವಣಿಗೆನ ಕೊರ್ಪುನಂಚಿನ ಒಂಜಿ ಬಂಡದ ಮಾತೆಲ್ಲ ಪಣ್ಪೇರು ಅಂಚನೆ ಇಂದು ಮಾತ್ರ ಹತ್ತು ಜನಗಳೇನು ಒಂಜಿ ಮಲ್ಪನಂಚಿನ ಒಂಜಿ ಶಕ್ತಿ ಜನಗಳೇನು ಮಾತ ಒಂಜಿ ಒಗ್ಗೂಡ್ಸತ್ತು ಆ ಒಂಜಿ ಒವ್ವೆ ಒಂಜಿ ಕೆಲಸಲ ನಮ್ಮ ಉರುಡು ಪೊರ್ಲುಡು ನಡಪೋಡು ನಂಡ ಜನಗಳು ಮಾತ ಒಂಜಿ ಉಮೇದುಡಿಪೋಡು ಜನಗಳು ಮಾತ ನಮ್ಮ ಒಂಜೆ ಮಲ್ಪನಂಚಿನ ಭಾವನೆ ಬರೋಡು ಅಂಚಿನ ಈ ಒಂಜಿ ಆಟೋಟ ಸ್ಪರ್ಧೆದಾತ ಅವು ಬರಿಯರ ಸಾಧ್ಯ ಉಂಟು ಖಂಡಿತ ಒಂದು ಪಣ್ಪುನ ಏನು ಪಂಡಂತು ದೇವರೇ ಈ ಇಂಚಿನ ಒಂಜಿ ಕಾರ್ಯಕ್ರಮ ನನ್ನ ಮಿತ್ತಗೆ ದಿನರ್ದಲ್ಲ ಒಂಜಿ ಪೊರ್ಲುಡು ಮಾತ ಒಂಜಿ ಮುಲ್ಪ ಅನೇಕ ಜನಕ್ಕೂ ಅಶಕ್ತರಿಗೆ ಅಂಚಿನ ವಿವಿಧ ಕ್ಷೇತ್ರಡು ಒಂಜಿ ಸಾಧನೆ ಮಲ್ತನ ಕಡೆಗೆ ಸನ್ಮಾನ ಕಾರ್ಯಕ್ರಮ ಅಂಚಿನ ಹಲವಾರು ಒಂಜಿ ಕಾರ್ಯಕ್ರಮಗಳನ್ನು ಮುಲ್ಪ ಇಡೊಂದನ್ನು ಅವು ಇನಿ ರಾತ್ರಿದ ಹೊರತುಡು ಮುಲ್ಪ ಈ ವೇದಿಕೆ ನಡಪೆರ ಉಂಡು ಅಂಚಾದಿ ಪುನಃ ಇನಿ ನಮ್ಮ ವಿಶೇಷವಾದ ಮುಲ್ಪ ಪಾತ್ರೆಂಡ ಇಂಚಿನ ಆಟೋಟ ಸ್ಪರ್ಧೆಗೆ ಅಡ್ಡಿ ಬರ್ಪುಂಡು ತಡೆ ಹಾಕೊಂಡು ಅಂಚಾದಿ ಪುನಃ ಯಾನು ವಿಶೇಷವಾದ ಪಾತ್ರೆಜಿ ರಡ್ಡು ಪಾತ್ರೆಯರ ಅಂಚಿನ ಅವಕಾಶವನ್ನು ಕೊರನಂಚಿನ ಮಾತ ಈ ಸಂಘಟಕರಿಗೆ ಅಂಜನ ವೇದಿಕೆ ಕುಲ್ಲಂಚಿನ ಮಾತ ಗಣ್ಯಾತಿ ಗಣ್ಯರಿಗೆ ಎನ್ನ ಸೋಲ್ಮೆ ಸಂದ ಒಂದು ಎನ್ನ 2 ಪಾತ್ರೆ ಉಂತಪೆ ಜೈ ಹಿಂದ್. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗಿರುವಂತಹ ಆಹ್ವಾನಿತ ಗಣ್ಯರು ಶ್ರೀ ಶ್ರೀನಿಧಿ ಆಚಾರ್ಯ ಮ್ಯಾನೇಜರ್ ಕಾಣಿಯೂರು ಮಠ ಇವರು ಕೂಡ ಶುಭಾಶಯಗಳನ್ನು ಕೂಡ ನೀಡಿಕೊಂಡವರಿದ್ದಾರೆ. 2 ತಂಡಗಳು ಕೂಡ ಲೈನ್ ಅಪ್ ಮಾಡಬೇಕಾಗಿದೆ 9ನೇ ಪಂದ್ಯಕ್ಕಾಗಿ 7 ಸ್ಟಾರ್ ಕಲ್ಪನೆ. ಅದೇ ರೀತಿಯಲ್ಲಿ ಮುರುಳ್ಳಿಯ ವಾರಿಯರ್ಸ್ ತಂಡ ಇದೀಗ 2 ತಂಡಗಳು ಕೂಡ ಸರದಿ ಸಾಲಿನಲ್ಲಿ ನಿಂತುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗಿರುವಂತಹ ಡಾಕ್ಟರ್ ದೇವಿ ಪ್ರಸಾದ್ ಕಾಣತ್ತೂರು ಅಧ್ಯಕ್ಷರು, ಶ್ರೀ ವಿಷ್ಣುಮೂರ್ತಿ ದೈವಸ್ಥಾನ ರಿಜಿಸ್ಟರ್ ವಿಷ್ಣುಪುರ ಕರಿಮಜಲು ಪುಂಚತ್ತಾರು ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಗಳನ್ನು ನುಡಿಯುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ, ಉದ್ಘಾಟಕರೇ ಮತ್ತು ಎಲ್ಲ ಗಣ್ಯರೇ ಮತ್ತು ಆತ್ಮೀಯರೇ, ಬಹುಶಃ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರು ಇವರ ಈ 12ನೇ ವರ್ಷದ ದೀಪಾವಳಿ ಹಬ್ಬದ ಪ್ರಯುಕ್ತ ನಡೆಯುವ ಈ ವಾಲಿಬಾಲ್ ಪಂದ್ಯಾಟ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನೆನೆಸುವಾಗ ನನಗೆ ನಮ್ಮ ಸ್ವಾಮಿ ವಿವೇಕಾನಂದರ ನೆನಪಾಗ್ತದೆ. ಬಹುಶಃ ಸ್ವಾಮಿ ವಿವೇಕಾನಂದರು ಒಂದು ಸಂದರ್ಭದಲ್ಲಿ ಹೇಳಿದರು, 10 ಜನ ಯುವಕರನ್ನು ಕೊಡಿ, ನಾನು ದೇಶದ ಚಿತ್ರಣವನ್ನೇ ಬದಲಿಸ್ತೇನೆ ಅಂತೇಳಿ. ಬಹುಶಃ ಅದನ್ನೆಲ್ಲ ನಾವಿಲ್ಲಿ ಕಾಣ್ತಾ ಇದ್ದೇವೆ.
ಈ ಪುಂಚತ್ತಾರಿನ ಚಿತ್ರಣವನ್ನೇ ಪುಂಚತ್ತಾರು ಸ್ಪೋರ್ಟ್ಸ್ ಕ್ಲಬ್ ಬದಲಾಯಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಒಂದು 2 ವರ್ಷದ ಹಿಂದೆ ಪುಂಚತ್ತಾರು ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಪುನಃ ಪ್ರತಿಷ್ಠಾ ಸಮಯದಲ್ಲಿ ನಾನು ಏನೋ ಇಲ್ಲಿ ಸಿಕ್ಕಾಕೊಂಡೆ. ಆ ಸಂದರ್ಭದಲ್ಲಿ ಬ್ರಹ್ಮಕಲಶದ ಅಧ್ಯಕ್ಷನಾಗಿ ನನ್ನನ್ನು ಮಾಡುವಾಗ ನಾನು ಬೇಡ, ನನ್ನಿಂದ ಆಗಲಿಕ್ಕಿಲ್ಲ ಅಂತೇಳಿದೆ. ಆ ಸಮಯ ಇದೇ ಕ್ಲಬ್ಬಿನ ಕಾರ್ಯದರ್ಶಿಗಳು ಮೋಣಪ್ಪ ಬಂಡಾಜೆ ಒಂದು ಮಾತು ಹೇಳಿದರು ನನಗೆ, ಈರು ಅಧ್ಯಕ್ಷರಲ್ಲೇ ಬಾಕಿದನ ಕೆಲಸ ಮಾತ್ರ ಎಂಕ್ಲ ಮಲ್ಪ, ಈರು ಖಾಲಿ ಪುದಾರ್ಗಿತ್ತಾರ್ನಂಡು ಎಂಕ್ಲ ಮಾ ಅಂತ ಉಳ್ಳೋಮಳು ಎಂಕ್ಲನ ಶಕ್ತಿ ಇದಾಯ್ತಾ ಅಂತ ಈರಿಗೆ ತೋಯ್ಪಾದ ಕೊರಪ ಅಂತ ಒಂದು ಮಾತು ಹೇಳಿದರು. ಹಾಗೆ ಈ ಪುಂಚತ್ತಾರು ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಬಹುಶಃ 150 ಜನ ಇದ್ದರು. ಎಲ್ಲರೂ ಅತಿರಥ ಆ ಪ್ರಯತ್ನದ ಮೂಲಕ ನಮ್ಮ ಪುಂಚತ್ತಾರು ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶ ಪುನಃ ಪ್ರತಿಷ್ಠಾ ಕಾರ್ಯವು ಯಶಸ್ವಿನಿಂದ ಆಯಿತು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಈ ಸಣ್ಣ ಊರಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಈ ಊರಿನ ಯುವಕರು, ಈ ಊರಿನ ಎಲ್ರಿಗೂ ಒಂದು ಒಳ್ಳೆಯ ಸಂದೇಶವನ್ನು ನೀಡುವ ಮೂಲಕ ಎಲ್ಲ ಕಾರ್ಯಕ್ರಮಗಳು ಬಹುಶಃ ಆಸಕ್ತರಿಗೆ ಏನೋ ಒಂದು ಇದು ಕೊಡುಗೆ, ಮತ್ತು ಸಾಧಕರಿಗೆ ಸನ್ಮಾನ, ಶಾಲೆಗೆ ಒಂದು ಅಂಗನವಾಡಿ ಶಾಲೆಗೆ ಒಂದು ಪ್ರೋತ್ಸಾಹಧನ, ಇಲ್ಲಿ ಭಜನಾ ಮಂಡಳಿ ಒಂದು ಆಗ್ತಾಯಿದೆ, ಶ್ರೀಹರಿ ಭಜನಾ ಮಂಡಳಿ, ಅದಕ್ಕೂ ಒಂದು ಪ್ರೋತ್ಸಾಹಧನ, ಇಂಥ ಹಲವು ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ನಮ್ಮ ದೇಶಕ್ಕೆ ಒಂದು ಮಾದರಿಯಾಗಿದೆ. ಇನ್ನೂ ಹೆಚ್ಚಿನ ಕೆಲಸಗಳು ನಿಮ್ಮಿಂದ ಆಗಲಿ. ಈ ಕಾರ್ಯಕ್ರಮಕ್ಕೂ ಶುಭ ಹಾರೈಸ್ತಾ ನನಗೂ ಈ ಒಂದು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸ್ತಾ ನನ್ನನ್ನು ಮುಗಿಸ್ತೇನೆ. ಎಲ್ರಿಗೂ ಜಯವಾಗಲಿ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ತಮ್ಮ ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳನ್ನು ನುಡಿದಂತ ಡಾಕ್ಟರ್ ದೇವಿ ಪ್ರಸಾದ್ ಕಾಣತ್ತೂರು ಇವರಿಗೆ ಇದೀಗ 2 ತಂಡಗಳು ಕೂಡ ಆದಷ್ಟು ಬೇಗ ಸರದಿ ಸಾಲಿನಲ್ಲಿ ನಿಂತುಕೊಳ್ಳಬೇಕಾಗಿದೆ. ಇದೀಗ ಆಹ್ವಾನಿತ ಗಣ್ಯರು ನಮ್ಮೊಂದಿಗೆ 2 ತಂಡಕ್ಕೂ ಕೂಡ ಶುಭವನ್ನು ಹಾರೈಸಿಕೊಳ್ಳಲಿಕ್ಕಿದ್ದಾರೆ. ದಯವಿಟ್ಟು 2 ತಂಡಗಳು ಕೂಡ ಆದಷ್ಟು ಬೇಗನೆ ಅಂಕಣದ ಒಳಭಾಗಕ್ಕೆ ಬಂದು ಸರದಿ ಸಾಲಿನಲ್ಲಿ ನಿಂತುಕೊಳ್ಬೇಕು. ಇದೀಗ ಆಹ್ವಾನಿತ ಗಣ್ಯರು ಇನ್ನೇನು ಕೆಲವೇ ನಿಮಿಷದಲ್ಲಿ ಹಸ್ತಲಾಘವನ್ನು ಕೂಡ ಮಾಡಿಕೊಳ್ಳಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ 2 ತಂಡಗಳು ಕೂಡ ಆದಷ್ಟು ಬೇಗ ಅಂಕಣದ ಒಳಭಾಗಕ್ಕೆ ಆಗಮಿಸಿಕೊಳ್ಬೇಕಾಗಿದೆ. ನಾವು ಕೈಯಲ್ಲಿ ಕಟ್ಟಿರುವಂತಹ ಗಡಿಯಾರ ನಮ್ಮದಾಗಿರ್ಬೋದು, ಆದರೆ ಸಮಯ ನಮ್ಮದಲ್ಲ. ಅಂದೆಲ್ಲ ನಾಯಿಗಳು ಮನೆ ಮುಂದೆ ಬಾರದೇ ಇರಲಿ ಅಂತ ವ್ಯಕ್ತಿಗಳನ್ನು ಮನೆ ಮುಂದೆ ಇಟ್ಕೊಳ್ತಾ ಇದ್ರು. ಆದರೆ ಈಗ ವ್ಯಕ್ತಿಗಳು ಮನೆ ಮುಂದೆ ಬಾರದೇ ಇರಲಿ ಅಂತ ನಾಯಿಗಳನ್ನು ಮನೆ ಮುಂದೆ ಇಟ್ಕೊಳ್ತಾ ಇದ್ದಾರೆ. ಮೊದಲೆಲ್ಲ ಮನೆ ಒಳಗಡೆ ಜಾಸ್ತಿ ತಿಂತಿದ್ರು, ಶೌಚಾಲಯ ಮನೆ ಹೊರಗಡೆ ಮಾಡ್ತಿದ್ರು. ಆದ್ರೆ ಈಗ ಮನೆ ಹೊರಗಡೆ ಜಾಸ್ತಿ ತಿಂತಾರೆ, ಶೌಚಾಲಯ ಮನೆ ಒಳಗಡೆ ಮಾಡ್ತಾರೆ. ಮೊದಲೆಲ್ಲ ಮದುವೆ ಸಮಾರಂಭಗಳಲ್ಲಿ ಮನೆ ಮಂದಿ ಎಲ್ಲ ಸೇರಿ ಅಡುಗೆ ಮಾಡುತ್ತಿದ್ದರು, ನೃತ್ಯ ಮಾಡೋದಕ್ಕೆ ಹೊರಗಡೆಯಿಂದ ಜನ ಕರೆಸ್ತಿದ್ರು. ಆದ್ರೆ ಈಗ ಮನೆ ಮಂದಿ ಎಲ್ಲ ಸೇರಿ ನೃತ್ಯ ಮಾಡುತ್ತಾರೆ, ಅಡುಗೆ ಮಾಡೋದಕ್ಕೆ ಹೊರಗಡೆಯಿಂದ ಜನ ಕರೆಸ್ತಾರೆ. ಮೊದಲೆಲ್ಲ ಸೈಕಲ್ ಓಡಿಸೋರನ್ನು ಬಡವರು ಅಂತ ಕರೀತಿದ್ರು, ಆದ್ರೆ ಈಗ ಕಾರ್ನಲ್ಲಿ ಜಿಮ್ಗೆ ಹೋಗಿ ಸೈಕಲ್ ಓಡಿಸೋರು ಕೂಡ ಇದ್ದಾರೆ. ಕಾಲ ಬದಲಾಗಲಿಲ್ಲ, ಮನುಷ್ಯನ ಮನಸ್ಥಿತಿ ಬದಲಾಗಿದೆ. ದುಡ್ಡಿದ್ದರೆ ಏನು ಬೇಕಾದರೂ ಕೊಳ್ಳಬಹುದು ಈ ಜಗತ್ತಿನಲ್ಲಿ, ಮನುಷ್ಯನ ಆತ್ಮಸಾಕ್ಷಿ ಅಲ್ಲ. 2 ತಂಡಗಳು ಕೂಡ ಆದಷ್ಟು ಬೇಗ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ಮುರಳಿಯ ವಾರಿಯರ್ಸ್ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ. ಇದೀಗ ವೇದಿಕೆ ಮೇಲೆ ನಮ್ಮೊಂದಿಗೆ ಆಗಮಿಸಿಕೊಂಡು ಬಂದು ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಿಕೊಟ್ಟಿರುವಂತಹ ಎಲ್ಲ ಆಹ್ವಾನಿತ ಗಣ್ಯರಿಗೂ ಕೂಡ ಇದೀಗ ಅಧ್ಯಕ್ಷರಾಗಿರುವಂತಹ ಹರೀಶ್ ಕಟೀಲ್ ರವರು ಇದೀಗ ನೆನಪಿನ ಕಾಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿದ್ದಾರೆ. ಗೌರವ ಸ್ಮರಣಿಕೆಯನ್ನು ನೀಡಿಕೊಳ್ಳುವುದರೊಂದಿಗೆ ಅಭಿನಂದಿಸಿಕೊಳ್ಳಲಿಕ್ಕಿರುವಂತಹ ರೋಚಕ ರೋಮಾಂಚಕ ಸಮಯ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ 2 ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುವುದರೊಂದಿಗೆ ಸರದಿ ಸಾಲಿನಲ್ಲಿ ನಿಂತುಕೊಳ್ಳಬೇಕಾಗಿದೆ. ಸಮಯ ನಮ್ಮನ್ನು ಕಾಯುವುದಿಲ್ಲ, ಸಮಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ನೀಡಿಕೊಳ್ಳಬೇಕಾಗಿದೆ. ನೀವೆಲ್ಲಾದರೂ 1 ವರ್ಷದ ಬೆಲೆಯನ್ನು ತಿಳಿಯಬೇಕಾದರೆ ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳನ್ನು ಕೇಳಿ, 1 ತಿಂಗಳ ಬೆಲೆಯನ್ನು ತಿಳಿಯಬೇಕಾದರೆ ಅಕಾಲಿಕ ಮಗುವಿಗೆ ಜನ್ಮವನ್ನು ನೀಡಿದ ತಾಯಿಯನ್ನು ಕೇಳಿ, 1 ವಾರದ ಬೆಲೆಯನ್ನು ತಿಳಿಯಬೇಕಾದರೆ ವಾರಪತ್ರಿಕೆಯ ಸಂಪಾದಕರನ್ನು ಕೇಳಿ, 1 ದಿನದ ಬೆಲೆಯನ್ನು ತಿಳಿಯಬೇಕಾದರೆ ದಿನಗೂಲಿ ನೌಕರರನ್ನು ಕೇಳಿ, 1 ಗಂಟೆಯ ಬೆಲೆಯನ್ನು ತಿಳಿಯಬೇಕಾದರೆ ಪರಸ್ಪರ ಬೇಟೆಗಳು ಕಾದಿರುವಂತಹ ಪ್ರೇಮಿಗಳನ್ನು ಕೇಳಿ, 1 ನಿಮಿಷದ ಬೆಲೆಯನ್ನು ತಿಳಿಯಬೇಕಾದರೆ ಅಪಘಾತದಿಂದ ಪಾರಾಗಿರುವಂತಹ ವ್ಯಕ್ತಿಯನ್ನು ಕೇಳಿ, 1 ಸೆಕೆಂಡಿನ ಬೆಲೆಯನ್ನು ತಿಳಿಯಬೇಕಾದರೆ ರೈಲು ತಪ್ಪಿಸಿಕೊಂಡಿರುವಂತಹ ವ್ಯಕ್ತಿಯನ್ನು ಕೇಳಿ, 1 ಮಿಲಿಸೆಕೆಂಡಿನ ಬೆಲೆಯನ್ನು ತಿಳಿಯಬೇಕಾದರೆ
ಒಲಿಂಪಿಕ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುವಂತಹ ಓಟಗಾರನು ಕೇಳಿ. ಈ ಜಗತ್ತಿನಲ್ಲಿ ಎಲ್ಲರನ್ನು ಸಮಾನವಾಗಿ ಕಾಣುವುದೊಂದಿದ್ದರೆ ಅದು ಗಡಿಯಾರ ಮಾತ್ರ. ಬಡವನಿಗೂ ಒಂದೇ, ಶ್ರೀಮಂತನಿಗೂ ಕೂಡ ಒಂದೇ, ಯಾರಿಗಾಗಿಯೂ ಕೂಡ ನಿಲ್ಲುವುದಿಲ್ಲ. ಎಸ್ ಅಂಕಣದ ಒಳಭಾಗಕ್ಕೆ ಆಹ್ವಾನಿತ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳಬೇಕಾಗಿದೆ. ಎಸ್ ಇದೀಗ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳಲಿಕ್ಕಿರುವಂತಹ ಚಂದ್ರಶೇಖರ್ ಮುಂಡಾಳ ಇವರು ತಮ್ಮನ್ನು ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಹರಿ ಸ್ಪೆನ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುತ್ತೂರು ಕಡಬ ಇದರ ಉದ್ಘಾಟನಾ ಕಾರ್ಯಕ್ರಮ ಇದೀಗಾಗಲೇ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಈ ಒಂದು ಉದ್ಘಾಟನೆಗೆ ಆಗಮಿಸಿದಂತಹ ಶ್ರೀ ಹಿರಿಯ DN ಪೊಲೀಸ್ ಉಪನಿರೀಕ್ಷಕರು ಬೆಲ್ಲಳ ಠಾಣೆ ಇವರಿಗೆ ನಮ್ಮ ಕ್ಲಬ್ಬಿನ ವತಿಯಿಂದ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷರಾದಂತಹ ಶ್ರೀ ನಾರಾಯಣಗೌಡ ಇಡ್ಯಡ್ಕ ಗೌರವಾಧ್ಯಕ್ಷರು ಶ್ರೀಹರಿ ಭಜನಾ ಮಂಡಳಿ ರಿಜಿಸ್ಟರ್ಡ್ ಪುತ್ತೂರು ಇವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇಂದಿನ ಅತಿಥಿಗಳಾದಂತಹ ಶ್ರೀ ಜನಾರ್ದನ್ ಬಿ ಸಹಾಯಕ ಸರ್ಕಾರಿ ಆಯೋಜಕರು 6ನೇ JFC ನ್ಯಾಯಾಲಯ ಮಂಗಳೂರು ಇವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀನಿಧಿ ಆಚಾರ್ಯ ಮ್ಯಾನೇಜರ್ ಕಾಣಿಯೂರು ಮಠ ಇವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀ ಪುಟ್ಟಣ್ಣಗೌಡ ಪೈಕ ಅನುವಂಶಿಕ ಮುಕ್ತೇಶ್ವರರು ಗ್ರಾಮ ದೇವಸ್ಥಾನ ರಿಜಿಸ್ಟರ್ ಕರಿಮಜ್ಜಲು ಪೈಕ ಇವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಹರ್ಷಿತ್ ನಿಡ್ರಾಜೆ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ರಿಜಿಸ್ಟರ್ಡ್ ನಾವರು ಇವರಿಗೂ ಕೂಡ ನಮ್ಮ ಕ್ಲಬ್ಬಿನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಡಾಕ್ಟರ್ ದೇವಿ ಪ್ರಸಾದ್ ಕಾಣತ್ತೂರು ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ರಿಜಿಸ್ಟರ್ ವಿಷ್ಣುಪುರ ಕರಿಮಜ್ಜಲ ಪುತ್ತೂರು ಇವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಪ್ರಶಾಂತ್ ಆದಿಮುರಳ್ಯ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಿರ್ನೇಲು ಇವರಿಗೂ ಕೂಡ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಮಧುಕರ್ ಬೇಂಗಡ್ಕ ಅಧ್ಯಕ್ಷರು ಶ್ರೀಹರಿ ಭಜನಾ ಮಂಡಳಿ ರಿಜಿಸ್ಟರ್ ಪುತ್ತೂರು ಇವರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ವಿಶ್ವನಾಥ್ ರೈ ಮಾಲಾ ಅಧ್ಯಕ್ಷರು ಶ್ರೀ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಪುತ್ತೂರು ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾದಂತಹ 12 ತಂಡಗಳ ಮಾಲಕರಿಗೂ ಕೂಡ ನಮ್ಮ ಕ್ಲಬ್ಬಿನ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸೇರಿರುವಂತಹ ಎಲ್ಲ ಕ್ರೀಡಾ ಪೋಷಕರನ್ನು ಹಾಗೆ ಕ್ರೀಡಾ ಪ್ರೇಕ್ಷಕರನ್ನು ಸೇರಿರುವಂತಹ ಅತಿಥಿಗಳನ್ನು ಹಾಗೆ ಕ್ರೀಡಾಪಟುಗಳನ್ನು ಎಲ್ಲರಿಗೂ ಕೂಡ ಈ ಕ್ಲಬ್ಬಿನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಎಸ್ ಇದೀಗ ನಮ್ಮ ಭಾರತಕ್ಕೆ ಬಂದು ಮಾತ್ರ ಹಲವಾರು ವರ್ಷಗಳೇ ಕಳೆಯಿತು. ಭಾರತದಲ್ಲಿ ಒಟ್ಟಾಗಿ ಹೇಳುವುದಾದರೆ ಇದುವರೆಗೂ 28 ವಾಲಿಬಾಲ್ ಅರ್ಜುನ ಗುರುತಿಸಿಕೊಂಡು ಬರಿದ್ದಾರೆ. ಅತಿ ಹೆಚ್ಚಾಗಿ ವಾಲಿಬಾಲ್ ಅರ್ಜುನ ಗುರುತಿಸಿಕೊಂಡ ರಾಜ್ಯ ಅಂದರೆ ಅದು ಕೇರಳ, ದ್ವಿತೀಯವಾಗಿ ಹೇಳುವುದಾದರೆ ತಮಿಳುನಾಡು, ತೃತೀಯವಾಗಿ ಹೇಳುವುದಾದರೆ ಪಂಜಾಬ್. ಬೇಸರದ ಸಂಗತಿ ಎಂದರೆ ಇದುವರೆಗೂ ಕರ್ನಾಟಕದಲ್ಲಿ ಒಬ್ಬನೊಬ್ಬ ವಾಲಿಬಾಲ್ ಅರ್ಜುನನ್ನು ಗುರುತಿಸಿಕೊಳ್ಳಲು ಇದುವರೆಗೂ ಸಾಧ್ಯವೇ ಆಗಲಿಲ್ಲ. ಆದರೆ ನಮ್ಮೂರಿನಲ್ಲಿ ಆಡುವ ವಾಲಿಬಾಲ್ ಆಟಗಾರರು ಆ ಮುಂದಿನ ಕರ್ನಾಟಕ ರಾಜ್ಯದ ವಾಲಿಬಾಲ್ ಅರ್ಜುನರಾಗಿ ಮೂಡಿಬರಲೆಂದೇ ನಮ್ಮೆಲ್ಲರ ಆಶಯವಾಗಿದೆ. ಕೋಟಿಯಲ್ಲಿ ಡಾಲಿ, ವಾರ ಪೂರ್ತಿ ಕೂಲಿ, ಬಂದವರಿಗೆಲ್ಲ ಜಾಲಿ ಜಾಲಿ ಜಾಲಿ.
ನಮಸ್ಕಾರ ವೀಕ್ಷಕರೇ, ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ಇಲ್ಲಿ ಗ್ರಾಹಕರು ಬಳಸುವಂತಹ ಟೇಬಲ್, ಮರದ ಮಂಚ, ಟಿಪಾಯಿ, ಕುರ್ಚಿ ಹಾಗೆಯೇ ಪ್ಲಾಸ್ಟಿಕ್ ನಿಂದ ಬಳಸುವಂತಹ ಸಾಮಗ್ರಿಗಳು, ಇದರೊಂದಿಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಸಹ ದೊರೆಯುತ್ತದೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ. ಪಾಲ್ಗೊಳ್ಳುವ ಆ 12 ತಂಡಗಳು ಯಾವುದೆಂದು ಗೊತ್ತೇ? ಜಗತ್ತನ್ನ ಬೆಳಗಲು ಸೂರ್ಯ ಬೇಕು, ವಾಲಿಬಾಲ್ ಆಗಬೇಕೆಂದರೆ ವಾಲಿ ಕಿಂಗ್ಸ್ ಬೇಕೇ ಬೇಕು. ವಾಲಿಬಾಲ್ ದಿಗ್ಗಜ ಶ್ರೀ ಪ್ರಶಾಂತ್ ಬಿ ಮಾಲಕತ್ವದ ವಾಲಿ ಕಿಂಗ್ಸ್. ಕ್ಷುಲ್ಲಕ ಆಸೆಗಳಿಗೆ ಹಠ ಹಿಡಿಯಬೇಡ. ಪವರ್ ಪ್ಲಸ್ ಇರುವಾಗ ಇತರರು ಆಸೆ ಪಡುವುದು ಬೇಡ. ವಾಲಿಬಾಲ್ ಪವರ್ ಶ್ರೀ ರಾಧಾಕೃಷ್ಣ ಏಲಡ್ಕ ಮಾಲಕತ್ವದ ಪವರ್ ಪ್ಲಸ್ ಪುಂಚತ್ತಾರು. ಕಷ್ಟಪಟ್ಟು ಆಡಿದರೆ ಗೆಲುವು ನಿಶ್ಚಿತ ಎಂಬುದನ್ನ ನಂಬಿರುವ, ಕಷ್ಟಪಟ್ಟು ಇಷ್ಟ ಬಾಚುವ ಶ್ರೀ ರಾಧಾಕೃಷ್ಣ ಪೈಕ ಮಾಲಕತ್ವದ RP ವಾರಿಯರ್ಸ್. ವಾಲಿಬಾಲ್ ಗ್ರೌಂಡಿಗೆ ಎಂಟ್ರಿ ಕೊಟ್ಟ ಎಂದರೆ ಸಾಕು, ಎದುರಾಳಿಗಳನ್ನ ತಾಳಕ್ಕೆ ತಕ್ಕ ಕುಣಿಸಿ ಸಂದರ್ಭ ಸನ್ನಿವೇಶ ನೋಡಿ ಕ್ವಿಂಟಾಲ್ ಹೊಡೆತವ ಕೊಡುವ ಶ್ರೀ ಕಿರಣ್ ಪಾಲೆತ್ತರ್ಕ ಮಾಲಕತ್ವದ ಪುಂಚತ್ತಾರು ಲಯನ್ಸ್. ವೀರಾವೇಶದ ಆಟಗಳ ಮೂಲಕ ಪಂದ್ಯ ಗೆಲ್ಲುವ ವಾಲಿಬಾಲ್ ರಣಧೀರ ಸ್ಟಾರ್ಗಳು ಒಂದೆಡೆ ಸಂಗಮಿಸಿದೆ. ಮಜೀದ್ ಕೂಡ್ರಸ್ತೆ ಮಾಲಕತ್ವದ ಸ್ಟಾರ್ ಪುಂಚತ್ತಾರ್. ಎಲ್ಲರಿಗೂ ಸ್ವಾಗತ. ಈಗ 9ನೇ ಪಂದ್ಯಾಟ. ಮುಂದಿನ ಪಂದ್ಯಾಟಕ್ಕಾಗಿ ಪ್ರಥಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. RP ವಾರಿಯರ್ಸ್ ವಿರುದ್ಧವಾಗಿ ಅಯ್ಯಂಗಾರ್ ವಾರಿಯರ್ಸ್. ಮುಂದಿನ ಪಂದ್ಯಾಟಕ್ಕಾಗಿ ತಾವು ತಯಾರಾಗಿರಬೇಕು. ಎಲ್ಲ ತಂಡಗಳಿಗೆ ಸೂಚನೆಗಳನ್ನು ರವಾನಿಸಿಕೊಳ್ತಾ ಇದ್ದೇವೆ. ಯಾವುದಾದರೂ ಗೊಂದಲಗಳಿದ್ರೆ ಆ ಕ್ಷಣದಲ್ಲಿಯೇ ತಾವು ತೀರ್ಪುಗಾರರ ಜೊತೆಗೆ ಸಮಾಲೋಚನೆಯನ್ನು ಮಾಡಿಕೊಂಡು ಸಮಾಲೋಚಿಸಿಕೊಳ್ಬೇಕು. ಮತ್ತೆ ಒಂದು ಅಂಕವನ್ನು ಸೇರ್ಪಡೆಗೊಂಡಾಗ ಮುರುಳಿಯ ವಾರಿಯರ್ಸ್ ಅಂಕಪಟ್ಟಿ 5-5. ಸುಂದರತೆಯ ತಡೆಗೋಡೆ ಬಂದಿತ್ತು, ಆದರೆ ಎತ್ತುವಿಕೆಯಲ್ಲಿ ವಿಫಲಗೊಂಡ್ರು. 9-5 ಮುನ್ನಡೆಯಲ್ಲಿ ಮುರುಳಿಯ ವಾರಿಯರ್ಸ್.
ತೀರ್ಪುಗಾರರು ಸ್ಪಷ್ಟ ತೀರ್ಪನ್ನು ನೀಡ್ತಾ ಇದ್ದಾರೆ. ಮುಂದಿನ ಪಂದ್ಯಾಕೂಟಕ್ಕಾಗಿ ದ್ವಿತೀಯ ಕರಿಯನ್ನು ರವಾನಿಸಿಕೊಳ್ತಾ ಇದ್ದೀವಿ. ಆರ್ಪಿ ವಾರಿಯರ್ಸ್ ವಿರುದ್ಧವಾಗಿ ಅಯ್ಯಂಗಾರ್ ವಾರಿಯರ್ಸ್ ಇರುವ ತಂಡದ ಮಾಲಕರು ತಮ್ಮ ತಂಡವನ್ನು ಸಜ್ಜುಗೊಳಿಸಬೇಕು. 10-5 10-5 5 ಅಂಕದ ಮುನ್ನಡೆಯಲ್ಲಿ ಮುರುಳಿಯ ವಾರಿಯರ್ಸ್. ಸುಂದರತೆಯ ಹೊಡೆತಗಳು ಬರುತ್ತಾ ಇದೆ. ಸುಂದರತೆಯ ಹೊಡೆತಗಳು 1 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. 6-10 6-10. ದಯವಿಟ್ಟು ಗಮನಿಸಿಕೊಳ್ಳಿ, ವಾಲಿಬಾಲ್ಗೆ ಮಾತ್ರ ಸೀಮಿತವಾಗದೆ ಇನ್ನಿತರ ಪಂದ್ಯಾಟಗಳು ಕೂಡ ಸಾಗಿ ಬರಲಿಕ್ಕಿದೆ. ಅಂಗನವಾಡಿ ಮಕ್ಕಳಿಗೆ ಕೆರೆದಡ, ಕಪ್ಪೆ ಜಿಗಿತ, ಕಾಲು ಎಕ್ಕುವಂತಹ ಸ್ಪರ್ಧೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಾರಂಭಗೊಳ್ಳಿಕ್ಕಿದೆ. ಭಾಗವಹಿಸುವಂತ ಪುಟಾಣಿಗಳಿದ್ರೆ ಪೋಷಕರು ತಮ್ಮನ್ನು ಸಜ್ಜುಗೊಳಿಸಬೇಕು. ದಯವಿಟ್ಟು 1 ರಿಂದ 5ನೇ ತರಗತಿಯವರೆಗಿನ ಮಕ್ಕಳ ಪೇಪರ್ ಗ್ಲಾಸ್ ಪಿರಮಿಡ್ ರಚನೆ, 100 ಮೀಟರ್ ಓಟ, ಸಂಗೀತ ಕುರ್ಚಿ, ಅದೇ ರೀತಿ 6 ರಿಂದ 7ನೇ ತರಗತಿಯ ಮಕ್ಕಳಿಗೆ ಮೈಲ್ ರೇಸ್ ಮತ್ತು ಲಕ್ಕಿ ಗೇಮ್ ಎಲ್ಲ ಪಂದ್ಯಾಟಗಳಿಗಾಗಲೇ ಕೆಲವೇ ಕ್ಷಣದಲ್ಲಿ ಪ್ರಾರಂಭಗೊಳ್ಳಿಕ್ಕಿದೆ. ಎಲ್ಲ ಸ್ಪರ್ಧೆಗಳು ಕೂಡ ಸ್ಪರ್ಧಾಕಣದಲ್ಲಿ ಇರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಮತ್ತೆ ಪಂದ್ಯಾಟದತ್ತ ಗಮನವನ್ನು ಹರಿಸಿದಾಗ ಅಂಕಪಟ್ಟಿ 10-8ರಲ್ಲಿ 8-10 ಇನ್ ಫೇವರ್ ಆಫ್ ಮುರುಳಿಯ ವಾರಿಯರ್ಸ್. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ 7 ಸ್ಟಾರ್ಸ್ ಕಲ್ಪನೆ 9-10ರಲ್ಲಿ. ಅಂಕಣದಿಂದ ಹೊರಕ್ಕೆ 11-9. ಸಮಯದ ಕೋರಿಕೆ 10H. ಓಕೆ, 10-10 ಸಮಬಲದಲ್ಲಿ ಸಮಬಲದ ಹೋರಾಟ ನಡೀತಾ ಇದೆ. 9ನೇ ಪಂದ್ಯಾಟ ಮುರುಳ್ಯ ವಾರಿಯರ್ಸ್ ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಡಬಲ್ ಆಗಿದೆ ಎನ್ನತಕ್ಕಂಥ ಸೂಚನೆಗಳು ಬರ್ತಾ ಇದೆ ತೀರ್ಪುಗಾರರಿಂದ. 11-10. ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀತ ಗಣೇಶ್ ಬುಧನಡ್ಕ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಭವ್ಯ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಇದರ ವತಿಯಿಂದ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಚಾರ್ವಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀತ ಗಣೇಶ್ ಬುಧನಡ್ಕ ಇವರಿಗೆ ಹರೀಶ್ ಪೈಕ ಇವರು ಸ್ವಾಗತವನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. (13-11) ಅಂಕಣ ಬದಲಾವಣೆಗೊಳ್ಳಬೇಕಾಗಿದೆ. 13-11 ಇನ್ ಫೇವರ್ ಆಫ್ ಮುರುಳ್ಯ ವಾರಿಯರ್ಸ್. ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ಈಗಾಗಲೇ ಕರೆಯನ್ನ ಕೊಟ್ಟಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. 10ನೇ ಪಂದ್ಯಾಟಕ್ಕಾಗಿ ಆರ್ಪಿ ವಾರಿಯರ್ಸ್ ವಿರುದ್ಧವಾಗಿ ಅಯ್ಯಂಗಾರ್ ವಾರಿಯರ್ಸ್.
ಸುಂದರತೆಯ ಹೊಡೆತಗಳು ಬಂದಿತ್ತು, ಆದರೆ ತಡೆಗೋಡೆಯಲ್ಲಿ ವಿಫಲಗೊಳ್ತಾ ಇದೆ. ಇಲ್ಲಿ ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ 7 ಸ್ಟಾರ್ಸ್ ಕಲ್ಪನೆ ತಂಡಕ್ಕೆ. 12-13, 14-12. ಒಂದು ಅಂಕದ ಮುನ್ನಡೆಯಲ್ಲಿ ಮುರುಳ್ಯ ವಾರಿಯರ್ಸ್. ಸುಂದರತೆಯ ತಡೆಗೋಡೆಗಳು ಮತ್ತೆ ಹೊಡೆತಕ್ಕೆ ಯಶಸ್ವಿ. ಮುರುಳ್ಯ ವಾರಿಯರ್ಸ್ ಕಡೆಯಿಂದ ಸುಂದರತೆಯ ಹೊಡೆತಗಳು ಬರುತ್ತಾ ಇದೆ. ಅಂಕಪಟ್ಟಿಯನ್ನು ಗಮನಿಸಿದರೆ 15-13. ಎತ್ತುವಿಕೆಯಲ್ಲಿ ವಿಫಲಗೊಳ್ತಾ ಇದೆ. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಮುರುಳಿಯ ವಾರಿಯರ್ಸ್ ತಂಡಕ್ಕೆ 16-13. ಅಂಕಣದಿಂದ ಹೊರಕ್ಕೆ ಸರ್ವೀಸ್. 14-16. ಸರ್ವೀಸ್ ವಿಭಾಗದಲ್ಲಿ 7 ಸ್ಟಾರ್ ಕಲ್ಪನೆ. ಹೊಡೆತಗಳು ಯಶಸ್ವಿಗೊಳ್ಳುತ್ತಾ ಇದೆ, ಆದರೆ ಅಂಕಣದಿಂದ ಹೊರಕ್ಕೆ ತೆರಳಿ ಮುರುಳಿಯ ವಾರಿಯರ್ಸ್ ತಂಡಕ್ಕೆ ಅಂಕಣವನ್ನ ಸೇರಿಕೊಂಡಾಗ 17-14. ಮತ್ತೆ ಅಂಕಣದಿಂದ ಹೊರಕ್ಕೆ ಹೊಡೆತಕ್ಕೆ ಪ್ರಯತ್ನಗಳಿತ್ತು. 18-14. ಮತ್ತೆ ಸಮಯದ ವಿರಾಮ. ನೋಡಿ, ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ. ಅಂಗನವಾಡಿ 1-5, 6-7 ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಪ್ರಾರಂಭಗೊಳ್ಳಲಿಕ್ಕಿದೆ. ಅಲ್ಲಿ ವಾಲಿಬಾಲಿನ ಹಿಂಭಾಗದ ಎದುರು ಭಾಗದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಟೋಟ ಸ್ಪರ್ಧೆಗಳು ಪ್ರಾರಂಭಗೊಳ್ಳಲಿಕ್ಕಿದೆ. ಎಲ್ಲ ಸ್ಪರ್ಧಿಗಳು ಕೂಡ ಅದರತ್ತ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಘಟಕರು ತಮಗೋಸ್ಕರ ಸ್ಪರ್ಧೆಯನ್ನು ಪ್ರಾರಂಭಿಸುವುದಕ್ಕಾಗಿ ಕಾಯ್ತಾ ಇದ್ದಾರೆ, ದಯವಿಟ್ಟು ಗಮನಿಸಿಕೊಳ್ಳಿ. (19-15) in favor of Murulia Warriors. ಕಳಿಸುವಲ್ಲಿ ವಿಫಲಗೊಂಡ್ರು 7 ಸ್ಟಾರ್ ಕಲ್ಪನೆ. ಮತ್ತೆ ಒಂದು ಅಂಕದ ಹೆಚ್ಚುವರಿಗೊಳ್ಳುತ್ತಾ ಇದೆ ಮುರುಳಿಯ ವಾರಿಯರ್ಸ್. 20-15. (21-15). ಬಾಲ್ ಅನ್ನು ಸ್ವೀಕರಿಸುವಲ್ಲಿ ವಿಫಲಗೊಂಡ್ರು ಮುರುಳಿಯ ವಾರಿಯರ್ಸ್. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ 7 ಸ್ಟಾರ್ ಕಲ್ಪನೆ. 16-21. ಶ್ರೀಹರೀಶ್ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಇದರ ಆಶ್ರಯದಲ್ಲಿ ಸಾಗಿ ಬರತಕ್ಕಂತ 12 ತಂಡಗಳ ಪ್ರೊ ವಾಲಿಬಾಲ್ ಪಂದ್ಯಾಟದ ನಗದು ಪ್ರಾಯೋಜಕರಲ್ಲಿ ಪ್ರಥಮ ಬಹುಮಾನದ ನಗದು ಪ್ರಾಯೋಜಕರಲ್ಲಿ ಓರ್ವರಾಗಿರತಕ್ಕಂತ ಶ್ರೀಮತಿ ಮತ್ತು ಶ್ರೀ ಅನುರಾಧ ಪುತ್ತಿಲ ಈ ಕಾರ್ಯಕ್ರಮವನ್ನು ಸೇರಿಕೊಂಡಿದ್ದಾರೆ.
ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಈ ಸಂಸ್ಥೆಯ ಪರವಾಗಿ ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ತಮಗೆ ಪ್ರೀತಿಯ ಗೌರವದ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ ಇದ್ದೇವೆ. ಸ್ಕೋರ್ 21-18, 18-21. ಸರ್ವಿಸ್ ವಿಭಾಗದಲ್ಲಿ 7 ಸ್ಟಾರ್ ಕಲ್ಪನೆ. ನೋಡಿ, ಅಲ್ಲಿ ಮಕ್ಕಳ ಆಟೋಟ ಸ್ಪರ್ಧೆಯ ಸಂಘಟಕರಾಗಿ ನಮ್ಮ ಜೊತೆ ಜವಾಬ್ದಾರಿಯನ್ನು ಸ್ವೀಕರಿಸಿಕೊಳ್ಳುವವರು ಹರೀಶ್ ಕಾಯರ್ತಡಿ, ಜನಾರ್ದನ ಮಾಸ್ತರ್ ಹೇಮಲ, ಜಯರಾಮ್ ನಳಿಯಾರು. ದಯವಿಟ್ಟು ತಾವು ಸ್ಪರ್ಧೆಯನ್ನು ನಡೆಸಿಕೊಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 3 ಮಂದಿ ಸಂಘಟಕರು ದಯವಿಟ್ಟು ಅಲ್ಲಿ ತೆರಳುವಂತೆ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಂಕಪಟ್ಟಿ 19-21 ಬೆನ್ನಟ್ಟಿಕೊಂಡು ಬರುತ್ತಾ ಇದೆ 7 ಸ್ಟಾರ್ ಕಲ್ಪನೆ. ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಎಡವಿತಾ ಇದೆ ಮುರುಳ್ಯ ವಾರಿಯರ್ಸ್. 20-21 1 ಅಂಕದ ಮುನ್ನಡೆಯಲ್ಲಿ ಕೊನೆಯ ಕ್ಷಣದಲ್ಲಿ ಪಂದ್ಯಾಟ ಬಣ್ಣೆ ಬದಲಾಯಿಸಿಕೊಳ್ಳುವರೆ 7 ಸ್ಟಾರ್ ಕಲ್ಪನೆ. ಅಂಕಣದಿಂದ ಬರಕ್ಕೆ ಎನ್ನತಕ್ಕಂಥ ಸೂಚನೆಗಳು ಬರುತ್ತಾ ಇದೆ. ಮತ್ತೆ ಅಂಕಪಟ್ಟಿ ಸಮಬಲಗೊಂಡಿದೆ 21-21. ಪ್ರೋ ವಾಲಿಬಾಲ್ ಪಂದ್ಯಾಟದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾರತದ ಪುಣ್ಯ ಭೂಮಿಯ ಭಾರತ ಮಾತೆಯ ಸೇವೆಯನ್ನ ಗೈದಿರತಕ್ಕಂಥ ನಿವೃತ್ತ ಸೈನಿಕರಾಗಿರತಕ್ಕಂಥ ನಮ್ಮೂರಿನವರಾಗಿರತಕ್ಕಂಥ ಶ್ರೀತ ಗಿರಿಧರ್ ಕಡೀರ ಈ ಕಾರ್ಯಕ್ರಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಗೌರವಪೂರ್ವಕವಾಗಿ ಈ ಸಂಸ್ಥೆಯ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಅದೇ ರೀತಿ ಇನ್ನೋರ್ವರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಓರ್ವರಾಗಿರ್ತಕ್ಕಂಥ ಶ್ರೀತ ಸಂತೋಷ್ ಕುಮಾರ್ ರೈ ಮಾಲಾಗುತ್ತು ತಮ್ಮನ್ನು ಕೂಡ ಈ ಒಂದು ಗೌರವದಿಂದ ಗುರುತಿಸಿಕೊಳ್ಳುತ್ತಾ ತಮಗೆ ಕೂಡ ಸಂಸ್ಥೆಯ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೀವಿ. 23-22 ಮುರುಳ್ಯ ವಾರಿಯರ್ಸ್ 1 ಅಂಕದ ಮುನ್ನಡೆಯಲ್ಲಿದೆ. ಗೆದ್ದು ಬೀಗಲು 2 ಅಂಕಗಳು ಬೇಕಾಗಿದೆ ಮುರುಳ್ಯ ವಾರಿಯರ್ಸ್ ತಂಡಕ್ಕೆ. ಮತ್ತೆ 24-22 1 ಅಂಕ ಬೇಕಾಗಿದೆ ಮುರುಳ್ಯ ವಾರಿಯರ್ಸ್ ತಂಡಕ್ಕೆ. ಪ್ರಶಾಂತ್ ಆದಿ ಮುರುಳ್ಯ ಮಾಲಕತ್ವದ ಮುರುಳ್ಯ ವಾರಿಯರ್ಸ್ ಒಂದು ಕಡೆಯಾಗದರೆ ಮತ್ತೆ ಇತ್ತುವಿಕೆಯಲ್ಲಿ ವಿಫಲಗೊಂಡ್ರು ಮುರುಳ್ಯ ವಾರಿಯರ್ಸ್. 23-24 23-24 ಮತ್ತೆ ಬ್ಲಾಕ್, ಸೌಂದರ್ಯತೆಯ ಬ್ಲಾಕ್ ಕಾಣ ಸಿಗ್ತಾ ಇದೆ. ತಡೆಗೋಡೆಗಳು. ಕೊನೆಯ 1 ಅಂಕಗಳು ಯಾರ ಪಾಲಿಗೆ ಸಿಗಬಹುದು? 24-24 ಸಮಬಲದಲ್ಲಿ 25ಕ್ಕೆ ಯಾರನ್ನ ಗೆಲುವಿಸಿಕೊಳ್ತಾರೆ ಕಾದು ನೋಡಬೇಕಾಗಿದೆ. ಆಗಲೇ ಸೂಚನೆಯನ್ನು ಕೊಟ್ಟಾಗಿದೆ ಇಲ್ಲ ತಂಡದ ಮಾಲಕರಿಗೆ ಕೂಡ. ಗೆದ್ದುಕೊಳ್ಳುತ್ತಾ ಇದೆ 7 ಸ್ಟಾರ್ ಕಲ್ಪನೆ. ಅಭಿನಂದನೆಗಳು ಭಾಗವಹಿಸಿದ ಇರುವ ತಂಡಗಳಿಗೆ ಕೂಡ. ಮುಂದಿನ ಪಂದ್ಯಕ್ಕಾಗಿ ಬನ್ನಿ. RP ವಾರಿಯರ್ಸ್ ವಿರುದ್ಧವಾಗಿ ಅಯ್ಯಂಗಾರ್ ವಾರಿಯರ್ಸ್. ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಇದರ ಆಶ್ರಯದಲ್ಲಿ ಸಾಗಿ ಬರತಕ್ಕಂಥ ಈ ಒಂದು ಪಂದ್ಯಾಟದಲ್ಲಿ ನಮ್ಮ ಜೊತೆ ಈ ಒಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ನಾವು ಆಭರಣಗಳನ್ನು ಧರಿಸಿಕೊಳ್ಳಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿಕೊಂಡು ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿಕೊಂಡವರು ಜ್ಯೋತಿ ಪುತ್ತೂರು. ಇದರ
ಚಿನ್ನದ ಸ್ಕೀಮ್ಗಳು ಕೂಡ ಇದೆ, ಮಾಸಿಕವಾಗಿ ಕಟ್ಟತಕ್ಕಂತ ವ್ಯವಸ್ಥೆಗಳು ಕೂಡ ಇದೆ. ಯಾರಾದ್ರೂ ಆಸಕ್ತಿ ಇದ್ರೆ ಇದನ್ನು ಸಂಪರ್ಕಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಸ್, ಶ್ರೀ ರಾಧಾಕೃಷ್ಣ ಪೈ ಕಮಾಲಕತ್ವದ RP ವಾರಿಯರ್ಸ್ ಒಂದು ಕಡೆಯಾದರೆ ಮಗದೊಂದು ಕಡೆಯಲ್ಲಿ ಶ್ರೀ ಭವಿಷ್ ಕರಿಮಜಲು ಮಾಲಕತ್ವದ ಅಯ್ಯಂಗಾರ್ ವಾರಿಯರ್ಸ್ ಇನ್ನೊಂದು ಕಡೆ 10ನೇ ಪಂದ್ಯಾಟವಾಗಿ ಸಾಗಿ ಬರುತ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಪ್ರಥಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀವಿ. ಶ್ರೀ ವಾರಿಯರ್ಸ್ ಕಾಣವು ವಿರುದ್ಧವಾಗಿ ಮಾಲಾ ಟೈಗರ್ಸ್ ಪ್ರಥಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ ತಮಗೆ. ಅದೇ ರೀತಿ ಈ ಪಂದ್ಯಾಟ ನಿರಂತರವಾಗಿ ಬೆಳಗ್ಗೆಯಿಂದ ಕಾರ್ಯಕ್ರಮ ಮುಗಿಯುವ ತನಕ ನಮ್ಮ ಜೊತೆ ಲೈವ್ ಆಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಸುದ್ದಿ ಚಾನೆಲ್ ಸುಳ್ಯ ಪುತ್ತೂರು ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ 10ನೇ ಪಂದ್ಯಾಟ ಪ್ರಾರಂಭಗೊಳ್ಳುತ್ತಾ ಇದೆ. RP ವಾರಿಯರ್ಸ್ ವಿರುದ್ಧವಾಗಿ ಅಯ್ಯಂಗಾರ್ ವಾರಿಯರ್ಸ್. ಸುಂದರತೆಯ ಹೊಡೆತ ಬಂದಿತ್ತು, ಆದರೆ ಅಂಕಣದಿಂದ ಹೊರಕ್ಕೆ ಬಲವಾದ ಹೊಡೆತಗಳು. ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಕೂಡ್ರಸ್ ತಂಡದ ವಾಲಿಬಾಲ್ ಆಟಗಾರ ಆಶೀಶ್ ಪುಂಜಾ ಮೂಡಬಿದ್ರೆ RP ತಂಡದ ಪರವಾಗಿ ಐಕನ್ ಆಟಗಾರರಾಗಿ ಕಾಣಸಿಗ್ತಾ ಇದ್ದಾರೆ. ಬಳಿ ಎತ್ತರದ ಮನುಷ್ಯ, ಆದರೆ ಅಂಕಣದಿಂದ ಹೊರಕ್ಕೆ. ಈ ಪಂದ್ಯಾಟದ ಮೆರುಗನ್ನ ಹೆಚ್ಚಿಸಲು ಮತ್ತೊಮ್ಮೆ ಇರುವ ಅತಿಥಿ ಗಣ್ಯರು ನಮ್ಮ ಜೊತೆ ಆಗ್ತಾ ಇದ್ದಾರೆ. ಶ್ರೀತ ಶಶಿಧರ್ ಪಳಂಗಾಯ, ಅದೇ ರೀತಿ ಶ್ರೀತ ಸಂತೋಷ್ ಜಾಕೆ, ಲಯನ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಇವರಿಗೆ ಶ್ರೀಹರಿ ಪ್ರಿನ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು, ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ
ಗೌರವದಿಂದ ತಮಗೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಸರ್. ಪಂದ್ಯಾಟನ ಮುಂದುವರಿಸಿಕೊಳ್ಳುತ್ತಾ ಅಂಕಪಟ್ಟಿ 5-2 5-2 ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಅಯ್ಯಂಗಾರ್ ವಾರಿಯರ್ಸ್ ತಂಡಕ್ಕೆ 3-5 3-5. ಅತಿಥಿ ಗಣ್ಯರನ್ನ ಸ್ವಾಗತಿಸಿಕೊಳ್ಳುವಂತೆ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಹರೀಶ್ ಪೈಕಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀತ ಶಶಿಧರ್ ಪಳಂಗಾಯ, ಅದೇ ರೀತಿ ಶ್ರೀತ ಸಂತೋಷ್ ಜಾಕೆ ಇವರನ್ನ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೋಕ್ಷಿತ್ ಛಾಯಾಗ್ರಾಹಕರ ಕಾರ್ಯಗಿರ್ತಕ್ಕಂಥ ಮೋಕ್ಷಿತ್ ದಯವಿಟ್ಟು ಬನ್ನಿ. ಅಚಿಂತ್ಯ ನಾಲ್ಕು 6 4-6 ಸುಂದರತೆಯ ಹೊಡೆತಗಳು ಬಂದಿತ್ತು. ತಡೆಗೋಡೆಯಲ್ಲಿ ವಿಫಲಗೊಂಡ್ರು. ಸರ್ವೀಸ್ ಆರ್ಪಿ ವಾರಿಯರ್ಸ್. ಮತ್ತೆ ಸುಂದರತೆಯ ಹೊಡೆತಗಳು ಬಂದಿದೆ. ಅಯ್ಯಂಗಾರ್ ವಾರಿಯರ್ಸ್ ಅಂಕಪಟ್ಟಿ 5-7. ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ ಅತಿಥಿ ಗಣ್ಯರನ್ನ. ಹರೀಶ್ ಪೈಕ ಇಬ್ಬರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಅಲ್ಲಿ ಪ್ರೇಕ್ಷಕ ಅಭಿಮಾನಿಗಳಲ್ಲಿ ದಯವಿಟ್ಟು ಸೂಚನೆಗಳನ್ನು ರವಾನಿಸಿಕೊಳ್ತಾ ಇದ್ದೇವೆ. ಅಲ್ಲಿ ಅಂಕಣದ ಎದುರು ಭಾಗದಲ್ಲಿ ಹಗ್ಗವನ್ನ ಕಟ್ಟಿದ್ದಾರೆ, ಅದಕ್ಕೆ ಯಾವುದೇ ತುಲಿತವನ್ನ ಮಾಡಬೇಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ಅಲ್ಲಿ ಹಗ್ಗಕ್ಕೆ ಅದನ್ನು ಫ್ರೀ ಆಗಿ ಬಿಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ಅಲ್ಲಿ ಆಟಗಾರರು ಎದುರು ಭಾಗದಲ್ಲಿ ಕುಳಿತಿರತಕ್ಕಂಥ ಪ್ರೇಕ್ಷಕ ಅಭಿಮಾನಿಗಳು. ಒಂಬತ್ತು 5 ಆರ್ಪಿ ವಾರಿಯರ್ಸ್ ಕಡೆಯಿಂದ ಸರ್ವೀಸ್. ಎತ್ತುವಿಕೆಯಲ್ಲಿ ವಿಫಲ. ಸುಂದರತೆಯ ಹೊಡೆತಗಳು ಅಯ್ಯಂಗಾರ್ ವಾರಿಯರ್ಸ್ ಪರವಾಗಿ 6-9. ಸಂಸ್ಥೆಯ ವತಿಯಿಂದ ಅದೃಷ್ಟ ಚೀಟಿಯ ಪುಸ್ತಕವನ್ನು ವಿತರಿಸಲಾಗಿತ್ತು. ದಯವಿಟ್ಟು ಸಂಘಟಕರು ಆ ಪುಸ್ತಕವನ್ನ ತಲುಪಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹತ್ತು 7 10-7. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಅಯ್ಯಂಗಾರ್ ವಾರಿಯರ್ಸ್ ತಂಡಕ್ಕೆ 8-10. ಹೊಡೆತದಲ್ಲಿ ವಿಫಲಗೊಂಡ್ರು ಐಕಾನ್ ಆಟಗಾರ. ಮತ್ತೆ ಒಂದು ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಅಯ್ಯಂಗಾರ್ ವಾರಿಯರ್ಸ್ ತಂಡಕ್ಕೆ 9-10. ಕೇವಲ ಒಂದು ಅಂಕದ ಮುನ್ನಡೆಯಲ್ಲಿ ಆರ್ಪಿ ವಾರಿಯರ್ಸ್. ವಂಚನೆಯ ಆಟಗಳು ಬರುತ್ತಾ ಇದೆ, ವಂಚಿಸಿಕೊಳ್ಳುತ್ತಾ ಇಲ್ಲ ಅಯ್ಯಂಗಾರ್ ವಾರಿಯರ್ಸ್. ಈ ಪಂದ್ಯಾಟಕ್ಕೆ ಮತ್ತೋರ್ವ ವಿಶೇಷ ಆಹ್ವಾನಿತರಾಗಿರತಕ್ಕಂಥ ಶ್ರೀತ ಪ್ರಗತ್ರಾಜ್ ಬೈತಡ್ಕ ಯುವ ಉದ್ಯಮಿ ಈ ಒಂದು ಕಾರ್ಯಕ್ರಮವನ್ನ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನ ಶ್ರೀ ಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರ್ ಇದರ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಭವ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಸರ್ ತಾವು ವೇದಿಕೆಯನ್ನು ಅಲಂಕರಿಸಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಶ್ರೀತ ಪ್ರಗತ್ರಾಜ್ ಬೈತಡ್ಕ ಯುವ ಉದ್ಯಮಿಗಳು ಚೆಂಡೆ ವಾದನೆಯೊಂದಿಗೆ ತಮ್ಮನ್ನ ಭವ್ಯ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂದರ್ಭಗಳು.
12-10. 12-10. 2 ಅಂಕದ ಮುನ್ನಡೆಯಲ್ಲಿ ಆರ್ಪಿ ವಾರಿಯರ್ಸ್. ಹಲೋ ಒಂದಂಕ ಆಗಬೇಕು. ಹನ್ನೆರಡು ಸಮಬಲ. 12 ಈ ಒಂದು ಕಾರ್ಯಕ್ರಮವನ್ನು ಸೇರಿಕೊಳ್ಳುತ್ತಾ ಇದ್ದಾರೆ ವಿಶೇಷ ಆಹ್ವಾನಿತರಾಗಿರತಕ್ಕಂಥ ಶ್ರೀತ ಪ್ರಗತ್ ರಾಜ್ ಪೈತರ್ಕ ಯುವ ಉದ್ಯಮಿಗಳು. ಇವರನ್ನ ಸಂಸ್ಥೆಯ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಇವರಿಗೆ ಹರೀಶ್ ಪೈಕ ಇವರು ಶಾಲನ್ನ ಓದಿಸಿ ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 13-12. ವೇದಿಕೆಯ ಬಲಭಾಗದಲ್ಲಿ ಮಕ್ಕಳಿಗೆ ಮೀಸಲಾತಿಗೊಂಡಿರತಕ್ಕಂಥ ಆಟೋಟ ಸ್ಪರ್ಧೆಗಳು ಪ್ರಾರಂಭಗೊಂಡಿದೆ. ದಯವಿಟ್ಟು ಗಮನಿಸಿ. 1 ರಿಂದ 5ನೇ ತರಗತಿಯ ಪೇಪರ್ ಗ್ಲಾಸ್ ಪಿರಮಿಡ್ ರಚನೆ ಮತ್ತು 100 ಮೀಟರ್ ಓಟ, ಸಂಗೀತ, ಕುರ್ಚಿ. ದಯವಿಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳು ಸ್ಪರ್ಧಾ ಕಣಕ್ಕೆ ತೆರಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ 6 ರಿಂದ 7ನೇ ತರಗತಿಯ ಮಕ್ಕಳ ಮೈಲ್ ರೇಸ್ ಮತ್ತು ಲಕ್ಕಿ ಗೇಮ್ ಈ ಪಂದ್ಯಾಟಗಳು ಕೂಡ ಪ್ರಾರಂಭಗೊಳ್ತಾ ಇದೆ. ದಯವಿಟ್ಟು ಸ್ಪರ್ಧಾ ಕಣಗಳು ತೆರಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಂಕಣ ಬದಲಾವಣೆಗೊಂಡಿದೆ. ಅಂಕಗಳು ಕೂಡ ಬದಲಾಯಿಸಿಕೊಳ್ತಾ ಇದ್ದಾರೆ. 13-15, 13-15. 2 ಅಂಕದ ಮುನ್ನಡೆಯಲ್ಲಿ ಆರ್ಪಿ ವಾರಿಯರ್ಸ್. ಸುಂದರತೆಯ ತಡೆಗೋಡುಗಳು ಆರ್ಪಿ ವಾರಿಯರ್ಸ್ ಕಡೆಯಿಂದ. 16-13. ದ್ವಿತೀಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ ಮುಂದಿನ ಪಂದ್ಯಾಟಕ್ಕಾಗಿ. ಶ್ರೀ ವಾರಿಯರ್ಸ್ ನಾವು ಮಾಲಾ ಟೈಗರ್ಸ್ ಇರುವ ತಂಡಗಳು ಕೂಡ ಮುಂದಿನ ಪಂದ್ಯಾಟಕ್ಕಾಗಿ ತಯಾರಾಗಿರಬೇಕು. ತಮಗೆ ದ್ವಿತೀಯ ಕರೆಯನ್ನು ರವಾನಿಸಿಕೊಳ್ಳತಕ್ಕಂಥ ಸಂದರ್ಭವಾಗಿದೆ. 14-16. ವಂಚನೆಯ ಆಟ ಅಯ್ಯಂಗಾರ್ ವಾರಿಯರ್ಸ್ ಪರವಾಗಿ. 15-16. ಡಬಲ್ ಆಗಿದೆ ಎನ್ನತಕ್ಕಂಥ ಸೂಚನೆಗಳು ಬರುತ್ತಾ ಇದೆ. ಎತ್ತುವಿಕೆಯಲ್ಲಿ ವಿಫಲಗೊಳ್ತಾ ಇದೆ. 16 16 ಸಮಬಲದ ಹೋರಾಟ. ಸುಂದರತೆಯ ಹೊಡೆತಗಳು ಬರುತ್ತಾ ಇದೆ. ಸೆವೆಂಟೀನ್ 16 17-16. ಅಂಕಣದಿಂದ ಹೊರಕ್ಕೆ ಮತ್ತೆ 1 ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ ಆರ್ಪಿ ವಾರಿಯರ್ಸ್ ತಂಡಕ್ಕೆ. 18-16. each. ಹದಿನೆಂಟು 17 ಇನ್ ಫೇವರ್ ಆಫ್ ಆರ್ಪಿ ವಾರಿಯರ್ಸ್. 1 ಅಂಕದ ಮುನ್ನಡೆಯಲ್ಲಿ.
ಬಹಳಷ್ಟು ಹೊಡೆತಗಳು ಬಂದಿತ್ತು ಆಶೀಶ್ ಪುಂಜ ಅವರಿಂದ, ಆದರೆ ಅಂಕಣದಿಂದ ಹೊರಕ್ಕೆ. ಹತ್ತೊಂಬತ್ತು 18 ಸುಂದರತೆಯ ತಡೆಗೋಡೆಗಳು ಬಂದಿತ್ತು, ಆದರೆ ವಿಫಲಗೊಳ್ತಾ ಇದೆ. 19-19 ಸಮಬಲದ ಹೋರಾಟಗಳು. ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿರತಕ್ಕಂಥ ತಂಡವಾಗಿದೆ. RP ವಾರಿಯರ್ಸ್ ವಿರುದ್ಧವಾಗಿ ಅಯ್ಯಂಗಾರ್ ವಾರಿಯರ್ಸ್. ಹೊಡೆತಕ್ಕೆ ಪ್ರಯತ್ನಗಳಿತ್ತು, ವಿಫಲಗೊಳ್ತಾ ಇದೆ. 20-19 2019. ವಂಚನೆಯ ಆಟಗಳು, ಆಟಗಾರನನ್ನು ವಂಚಿಸತಕ್ಕಂಥ ಆಟವಾಗಿ ಪ್ರದರ್ಶನ ಕಾಣಸಿಗ್ತಾ ಇದೆ ಅಯ್ಯಂಗಾರ್ ವಾರಿಯರ್ಸ್. 20-20 ಸಮಬಲ. 21-20 RP ವಾರಿಯರ್ಸ್. (21-21) ಸಮಬಲದ ಹೋರಾಟವಾಗ್ತಾ ಇದೆ. (22-21) ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿರತಕ್ಕಂಥ ಶ್ರೀಯುತ ಸಂತೋಷ್ ಕುಮಾರ್ ಮರಕಡ, ಶಾಖಾ ವ್ಯವಸ್ಥಾಪಕರು SDCC ಬ್ಯಾಂಕ್ ಬೆಳ್ಳಾರೆ, ಈ ಒಂದು ಕಾರ್ಯಕ್ರಮವನ್ನು ಸೇರಿಕೊಳ್ತಾ ಇದ್ದಾರೆ. ತಮ್ಮಣ್ಣ ಸಂಸ್ಥೆಯ ಪರವಾಗಿ ಸೇರಿರತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಚೆಂಡೆ ಮೇಳಗಳೊಂದಿಗೆ ಭವ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ತಮ್ಮಣ್ಣ ಗೌರವಪೂರ್ವಕವಾಗಿ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ ಸರ್. (23-21) 23-21 23-21 in favor of Iyengar Warriors. ಸುಂದರತೆಯ ಹೊಡೆತಗಳು. 22-23 ಒಂದು ಅಂಕದ ಮುನ್ನಡೆಯಲ್ಲಿ ಅಯ್ಯಂಗಾರ್ ವಾರಿಯರ್ಸ್. ಅಂಕಣದಿಂದ ಹೊರಕ್ಕೆ ಹೊಡೆತಗಳಂತೂ ಬಹಳಷ್ಟವಾಗಿತ್ತು. 23 ಈಚ್. 23-23 ಸಮಬಲಗೊಳ್ತಾ ಇದೆ. ತಡೆಗೋಡೆ ಬಂದಿತ್ತು, ಆದರೆ ಎತ್ತುವಿಕೆಯಲ್ಲಿ ವಿಫಲಗೊಳ್ತಾ ಇದೆ RP ವಾರಿಯರ್ಸ್. ಮತ್ತೆ 24-23 ಒಂದು ಅಂಕದ ಅವಶ್ಯಕತೆ ಇದೆ ಅಯ್ಯಂಗಾರ್ ವಾರಿಯರ್ಸ್ ತಂಡಕ್ಕೆ. ಗೆದ್ದುಕೊಳ್ಳುತ್ತಾ ಇದೆ ಅಯ್ಯಂಗಾರ್ ವಾರಿಯರ್ಸ್. ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ಬನ್ನಿ. ಶ್ರೀ ವಾರಿಯರ್ಸ್ ಕಾಣವು ವಿರುದ್ಧವಾಗಿ ಮಾಲಾ ಟೈಗರ್ಸ್. ಮುಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಮೆರುಗನ್ನು ನೀಡುತ್ತಿರತಕ್ಕಂಥ ಜೋಸ್ ಅಲ್ಕಾಸ್ ಪುತ್ತೂರು ಗಾಂಧಿಕಟ್ಟೆ,
ಲಕ್ಷಕ್ಕೂ ಅಧಿಕ ಮೊತ್ತದ ದೇಣಿಗೆಯನ್ನ ಶಿಕ್ಷಣಕ್ಕೆ ಒತ್ತು ನೀಡುವ ಮುಖಾಂತರ ಸರ್ಕಾರಿ ಶಾಲೆಗಳಿಗೆ ದೇಣಿಗೆಯಾಗಿ ನೀಡಿ ಬಂದಿದೆ. ಇಲ್ಲಿ ತಿಂಗಳ ಸ್ಕೀಮ್ಗಳು ಕೂಡ ಲಭ್ಯವಾಗಿದೆ. ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಲ್ಲಿ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಶ್ರೀತ ಸಂತೋಷ್ ಕುಮಾರ್ ಮರಕಡ, ಶಾಖಾ ವ್ಯವಸ್ಥಾಪಕರು HDCC ಬ್ಯಾಂಕ್ ಬೆಲ್ಲಾರೆ. ಅದೇ ರೀತಿ ಶ್ರೀತ ಉಮೇಶ್ ಕಾರ್ಲಾಡಿ, ಅಧ್ಯಕ್ಷರು ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಸುಬ್ರಹ್ಮಣ್ಯ. ಅದೇ ರೀತಿ ಉಮೇಶ್ ಬಂಡಾಜೆ, ಅಂಚೆ ಇಲಾಖೆ. ಎಲ್ಲ ಅತಿಥಿ ಗಣ್ಯರು ಮತ್ತಷ್ಟು ಮೆರುಗಣ್ಣಗೊಳಿಸುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ತಮಗೆ ಸಂಸ್ಥೆಯ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ ಇದ್ದೇವೆ. ಸಮಿತಿಯ ಅಧ್ಯಕ್ಷರು ಶಾಲು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮಂಗಳೂರು ಬೆಳಗ್ಗೆಯಿಂದ ನಿರಂತರವಾಗಿ ನಮ್ಮ ಜೊತೆ ಹಂಚಿಕೊಂಡವರು ವಾಯ್ಸ್ ಆಫ್ ಕರ್ನಾಟಕ ಖ್ಯಾತಿಯ ರಾಜ್ಯ ಮಟ್ಟದ ವಾಲಿಬಾಲ್ ನಿರೂಪಕರು ಮತ್ತೊಮ್ಮೆ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಸೇರಿರ್ತಕ್ಕಂಥ ಎಲ್ಲ ವಾಲಿಬಾಲ್ ಅಭಿಮಾನಿಗಳ ಪರವಾಗಿ ಗೌರವದಿಂದ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಸರ್. ಮೂರು ಶೂನ್ಯದಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಇನ್ನೂ ಕೂಡ ಖಾತೆಯನ್ನು ಆರಂಭ ಮಾಡಿಕೊಳ್ಳದಂತಹ ಮಾಳಾ ಟೈಗರ್ಸ್ ಒಂದು ಮೂರು. ನಾಲ್ಕು ಒಂದು 4-1. ಯಶಸ್ಸಿನ ತಡೆಗೋಡೆ ಒಂದಿಗೆ 5-1 ಪಂದ್ಯ ಸಾಗಿ ಬರ್ತಾ ಇದೆ. 4 ಅಂಕದ ಸ್ಪಷ್ಟ ಮುನ್ನಡೆಯನ್ನು ಕಾದಿರಿಸಿಕೊಂಡು ಬಂದಿರುವಂತಹ ಶ್ರೀ ವಾರಿಯರ್ಸ್ ಕಾನಾವು ತಂಡ
3-5 3-5 ಪಂದ್ಯ. ಬಿಸಿಲಿನ ಬೇಗೆಯಲ್ಲೂ ಕೂಡ ನಿರಂತರವಾಗಿ ಆಟದ ಪ್ರದರ್ಶನವನ್ನು ನೀಡಿಕೊಳ್ತಿರುವಂತಹ 12 ತಂಡಗಳು ಸಂಜೆಯ ಹೊತ್ತಿಗೆ ಫೈನಲ್ ಪಂದ್ಯಕ್ಕೆ ಲಗ್ಗೆನಿಟ್ಟುಕೊಳ್ಳುವಂತಹ ತಂಡ ಯಾವುದೆಂದು ಎಲ್ಲರ ಯಕ್ಷ ಪ್ರಶ್ನೆ. 6-3 6-3 ಅದ್ದೂರಿ ಆಕ್ರಮಣ. ರೋಷನ್ ರೊಚ್ಚಿಗೆದ್ದಂತಹ ರೋಷನ್. ಐದು 6 5-6 7-5 7-5 ಪಂದ್ಯ. 2 ಅಂಕದ ಮುನ್ನಡೆಯೊಂದಿಗೆ ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ ನಿತಿನ್ ರವರು. ಸಿಕ್ಸ್ 6-7 ಕೇವಲ 270 ಗ್ರಾಂ ತೂಗುವ ಚೆಂಡು. ಮನುಷ್ಯನ ಹೃದಯದ ಭಾರ ಎಷ್ಟು ತೂಗುತ್ತದೆಯೋ ಅಷ್ಟೇ ಭಾರ ತೂಗುವಂತ ವಾಲಿಬಾಲ್. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. 7 ಈಚ್ 7-7. ವಂಚನೆಗೆ ಅವಕಾಶವನ್ನು ನೀಡದಂತಹ ರೀತು. 8-7 8-7. ಜಾರಿ ಬಿದ್ದಂತ ವಾಲಿಬಾಲ್ನ ಜಾಣ. ನಮ್ಮೂರಿನ ಮಣ್ಣನ್ನು ತಮ್ಮ ಮನೆಗೆ ಕೊಂಡೊಯ್ಯುವಂತ ಆಸೆ. ಭಾಸ್ಕರ್ ಹತ್ತು 7 ಆಹ್ವಾನಿತ ಗಣ್ಯರನ್ನು ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮೊಂದಿಗಿರುವಂತಹ ಆಹ್ವಾನಿತ ಗಣ್ಯರು ಅಧ್ಯಕ್ಷರು ಜೋಕಾಲಿ ಬಳಗ ರಿಜಿಸ್ಟರ್ ಕೃಷ್ಣಾಪುರ ಕಾಯ್ಮಣ ಶ್ರೀ ಚಂದ್ರಶೇಖರ್ ಮುಂಡಾಳ ದಯವಿಟ್ಟು ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಗಟ್ಟಿಯ ಚಪ್ಪಳೆಯೊಂದಿಗೆ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ಬೇಕಾಗಿದೆ. ಅದೇ ರೀತಿಯಲ್ಲಿ ಶ್ರೀ ರಾಜೇಶ್ ಮೀಜೆ ಅಧ್ಯಕ್ಷರು ಲಕ್ಷ್ಮೀ ನರಸಿಂಹ ಯುವಕ ಮಂಡಳ ರಿಜಿಸ್ಟರ್ ಕಾಣಿಯೂರು. ಅದೇ ರೀತಿಯಲ್ಲಿ ಶ್ರೀ ಯತೀಶ್ ರೈ ಕುಕ್ಕುಮಜಲು ಇವರು ಕೂಡ ನಮ್ಮೂರಿನ ಸುಂದರವಾದ ವೇದಿಕೆಗೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ತರ್ಟೀನ್ 13-8 ಅಂಕಣದ ಬದಲಾವಣೆಯನ್ನು ಕಂಡುಕೊಂಡಿರುವಂತಹ ಇರುವ ತಂಡಗಳು 13-8 ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆಯನ್ನು ಕಂಡುಕೊಳ್ಳುವುದರೊಂದಿಗೆ 14-8 48 ಅಂದೊಂದು ಕಾಲವಿತ್ತು. ಮಹಿಳೆಯರಿಗೆ ಪಂದ್ಯದಲ್ಲಿ ಭಾಗವಹಿಸುವಂತ ಅವಕಾಶಗಳು ಇರಲಿಲ್ಲ, ನೋಡುವುದಕ್ಕೂ ಕೂಡ ನಿರಾಕರಿಸಲಾಗಿತ್ತಂತೆ. ಕಾರಣ ಇಷ್ಟೇ, ಅಂದಿನ ಕಾಲದಲ್ಲಿ ಕ್ರೀಡಾಪಟುಗಳು ಎಲ್ಲರೂ ಕೂಡ ತಮ್ಮನ್ನು ತಾವು ನಗ್ನವಾಗಿ ತೋರ್ಪಡಿಸಿಕೊಳ್ಳುತ್ತಿದ್ದರು. ಆದರೆ ಈಗ ಕಾಲ ಬದಲಾಗಿದೆ.
ಇತ್ತೀಚಿನ ದಿನಗಳಲ್ಲಿ ಪದಕವನ್ನು ತಂದುಕೊಡುವುದರಲ್ಲಿ ಮಹಿಳೆಯರದ್ದೇ ಮೇಲುಗೈ ಎಂಬುದನ್ನು ನಾವು ಮರೆಯುವಂತಿಲ್ಲ. ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಸಾಗಿ ಬಂದಿರುವಂತಹ ಅಧ್ಯಕ್ಷರು ಜೋಕಾಲಿ ಬಳಗ ರಿಜಿಸ್ಟರ್ ಕೃಷ್ಣಾಪುರ ಕಾಯ್ಮಣ ಶ್ರೀ ಚಂದ್ರಶೇಖರ್ ಮುಂಡಾಳ ಇವರಿಗೆ ಗೌರವದ ಸ್ಮರಣಿಕೆ ಅದೇ ರೀತಿಯಲ್ಲಿ ಶಾಲನ್ನು ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಅದೇ ರೀತಿಯಲ್ಲಿ ನಮ್ಮೊಂದಿಗಿರುವಂತಹ ಶ್ರೀ ರಾಜೇಶ್ ಮೀಜೆ ಅಧ್ಯಕ್ಷರು ಲಕ್ಷ್ಮೀ ನರಸಿಂಹ ಯುವಕ ಮಂಡಲ ರಿಜಿಸ್ಟರ್ ಕಾಣಿಯೂರು ಇವರಿಗೂ ಕೂಡ ನೆನಪಿನ ಕಾಣಿಕೆ ಅದೇ ರೀತಿಯಲ್ಲಿ ಶಾಲನ್ನು ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಅದೇ ರೀತಿಯಲ್ಲಿ ನಮ್ಮೊಂದಿಗಿರುವಂತಹ ಶ್ರೀ ಯತೀಶ್ ರೈ ಕುಕ್ಕುಮಜಲು ಇವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯ ಗೌರವದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. 11:15 11:15 ಕೇವಲ 4 ಅಂಕ ಸಮಬಲಕ್ಕೆ. ಖಾಲಿ ಜಾಗದ ಭರ್ತಿಯೊಂದಿಗೆ ಏಕಾಂಗಿ ಹೋರಾಟವನ್ನು ನಡೆಸಿಕೊಳ್ಳುತ್ತಿರುವಂತಹ ರೋಷನ್ 16-11 16-11 ಸಮಯಾವಕಾಶದ ಕೋರಿಕೆ. ಒಂದು ಹೊಸ ವಿಷಯವನ್ನು ಕಟ್ಟಿ ಮತ್ತೆ ಅಂಕಣದ ಪ್ರವೇಶವನ್ನು ಕೂಡ ಕಂಡುಕೊಳ್ಳಲಿಕ್ಕಿರುವಂತಹ ಈರ್ವ ತಂಡಗಳು 16-11ರಲ್ಲಿ 5 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿದೆ ಈ ಭಾಗದ ಮಾಳಾ ಟೈಗರ್ಸ್. ವಿಶೇಷ ಆಹ್ವಾನಿತರಲ್ಲಿ ಓರ್ವರಾಗಿರತಕ್ಕಂಥ ಶ್ರೀಯುತ ಯತೀಶ್ ರೈ ಕುಕ್ಕುಮಜಲು ಜಿಲ್ಲಾ ಹೈನುಗಾರಿಕೆ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥ ಓರ್ವರು, ನಮ್ಮೂರಿಗೆ ಹೆಮ್ಮೆಯನ್ನು ತಂದಿರತಕ್ಕಂಥ ಶ್ರೀಯುತ ಯತೀಶ್ ರೈ ಕುಕ್ಕುಮಜಲು ಹೈನುಗಾರಿಕೆ ವಿಭಾಗದಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥ ತಮಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. 17-12 17-12 ಹೊಡೆತದಲ್ಲಿ ಬಲವಿತ್ತು, ಆದರೆ ನೇರ ಅಂಕಣದಿಂದ ಹೊರಭಾಗಕ್ಕೆ. ಪುಂಚತ್ತಾರು ವಿಶಾಲವಾಗಿದೆ. ವಾಲಿಬಾಲ್ ಅಂಕಣದ ಉದ್ದ ಮಾತ್ರ 18 ಮೀಟರ್, ಅಗಲ 9 ಮೀಟರ್ ಮಾತ್ರ. ಸರ್ವಿಸ್ ನೇರ ಅಂಕಣದಿಂದ ಹೊರಭಾಗಕ್ಕೆ. ಇವರು ಕೂಡ ತಪ್ಪು ಮಾಡುವುದರಲ್ಲಿ ಬಹಳ ನಿಸ್ಸೀಮರು. 13-18 13-18 ಹೊಂದಾಣಿಕೆ ಆಟದ ವೈಫಲ್ಯತೆ. ನೀನಾಡುವುದ ಎಂದು ಹೊಂದಾಣಿಕೆ ಆಟದ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ ಎದುರಾಳಿ ತಂಡಕ್ಕೆ ಬಯಸದೆ ಬಂದ ಭಾಗ್ಯ. ಗುಡ್ ಸ್ಮ್ಯಾಶ್ ರೋಷನ್. ಬಹಳಷ್ಟು ಅಂಕಗಳನ್ನು ಗಿಟ್ಟಿಸಿಕೊಳ್ಳುವುದರ ಮೂಲಕ ಏಕಾಂಗಿ ಹೋರಾಟವನ್ನು ನಡೆಸಿಕೊಳ್ಳುತ್ತಿರುವಂತಹ ರೋಷನ್ ಅಲ್ಲಿಂದಲ್ಲಿಗೆ ಹೊಂದಾಣಿಕೆ ಆಟದ ಸಫಲತೆಯನ್ನು ಕಂಡುಕೊಳ್ತಾ ಇದೆ. 20-14ರಲ್ಲಿದೆ ಪಂದ್ಯ. 20-14 ಅದ್ದೂರಿ ಆಕ್ರಮಣ. ನಿತಿನ ಕೋಪಗೊಂಡಿರುವಂತಹ ನಿತಿನ ಮುಂದಿನ ಪಂದ್ಯಕ್ಕಾಗಿ ಸ್ಟಾರ್ ಪುಂಚತ್ತಾರು ವಿರುದ್ಧವಾಗಿ ವಾಲಿ ಕಿಂಗ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ. ಸಿಕ್ಸ್ಟೀನ್ 20 16-20 17-20
17-20 17-20 ಸಮಯಾವಕಾಶದ ಕೋರಿಕೆಯೊಂದಿಗೆ ಮಾಳಾ ಟೈಗರ್ಸ್ ತಂಡ 17-20ರಲ್ಲಿ ನಿಧಾನಗತಿಯಲ್ಲಿ ಬೆನ್ನಟ್ಟಿ ಬರುತ್ತಿದೆ. ಶ್ರೀ ವಾರಿಯರ್ಸ್ ಕಾನವ್ ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿ. ಸ್ಟಾರ್ ಪುಂಚತ್ತಾರು ವಿರುದ್ಧವಾಗಿ ವಾಲಿ ಕಿಂಗ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಲಾಂಗ್ ಸ್ಮ್ಯಾಶ್, ರಾಂಗ್ ಸ್ಮ್ಯಾಶ್, ತಪ್ಪನ್ನು ಮಾಡಿದಂತಹ ದಿನೇಶ್. 18-20 18-20 ಬಲಾಢ್ಯ ಆಕ್ರಮಣ. ಬೆಳೆಯುತ್ತಿರುವಂತಹ ಸಿರಿ ಮೊಳಕೆಯಲ್ಲಿ ಎನ್ನುವ ರೀತಿಯಲ್ಲಿ ಬಿಸಿ ರಕ್ತದ ತರುಣ ಸರ್ವಿಸ್ ಭಾಗಕ್ಕೆ ಬಹಳಷ್ಟು ತಪ್ಪನ್ನು ಮಾಡುತ್ತಿರುವಂತಹ ದಿನೇಶ. ಬಹಳಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ ಇವರಿಗೆ. 2 ಶಾರ್ಟ್ ಫಿಲ್ಮ್ ನಲ್ಲಿ ನಟಿಸಿ ಬಹಳಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡಿರುವಂತಹ ದಿನೇಶ. ವಿಪರ್ಯಾಸ ಎಂದರೆ ಆ ಫಿಲ್ಮ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. 20-21 20-21 20-21 ಲಯ ತಪ್ಪಿದಂತ ಜಾಣ್ಮೆ. 21 ಈಚ್ 21-21 ಪಂದ್ಯದಲ್ಲಿ ಅವರು ಗೆಲ್ಲುತ್ತಾರೋ ಇವರು ಗೆಲ್ಲುತ್ತಾರೋ? 21 ಈಚ್ ಬಲಾಢ್ಯ ಆಕ್ರಮಣ. ದೀಪಾವಳಿ ಇಲ್ಲಿಂದಲೇ ಪ್ರಾರಂಭ. ಸಟ್ ಪಟ್ ಡುಡುಮ್. 22-21 22-21 ತಡೆಗೋಡೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ. ಸೋರುತ್ತಿರುವುದು ಮನೆಯ ಮಾಳಿಗೆ. 22-22 22 ಈಚ್. ಇಪ್ಪತ್ಮೂರು 22 23-22 ಗೆಲುವಿನ ಸನಿಯಕ್ಕೆ ತಲುಪಿಕೊಳ್ಳುತ್ತಿರುವಂತಹ ಮಾಳಾ ಟೈಗರ್ಸ್ ತಂಡ ಕೇವಲ 1 ಅಂಕದ ಮುನ್ನಡೆಯಲ್ಲಿದೆ. (24-22) 24-22ರಲ್ಲಿ ಕೊನೆ ಅಂಕದಲ್ಲಿರುವಂತಹ ಈ ಭಾಗದ ಮಾಳಾ ಟೈಗರ್ಸ್. ತಡೆಗೋಡೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ ಮಾಳಾ ಟೈಗರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ರಜ್ಜಾಕ್ ಕಲ್ಪನೆ ಮತ್ತು ರಜೀನ್ ಕಲ್ಪನೆ ಮಾಲಕತ್ವದ 7 ಸ್ಟಾರ್ ಕಲ್ಪನೆ.
ಬೇಸಾಯದಂತೆ ಬೆಳೆ, ಪರಿಶ್ರಮದಂತೆ ವಿದ್ಯೆ, ನಿತ್ಯ ನೂತನ ಮಾದರಿಯ ಆಟಗಳನ್ನಾಡಿ ಕರಗತಗೊಳಿಸಿರುವ ಅನುಭವಿ ಆಟಗಾರರ ಕೂಡುವಿಕೆಯಲ್ಲಿ ವಿಶ್ವನಾಥ್ ರೈ ಮಾಳಾ ಮತ್ತು ದಿವಾಕರ್ ರೈ ಮಾಳಾ ಮಾಲಕತ್ವದ ಮಾಳಾ ಟೈಗರ್ಸ್ ಮೊದಲಾದ 12 ತಂಡಗಳಿಂದ 12ನೇ ವರ್ಷದ ದೀಪಾವಳಿ ಸಂಭ್ರಮದ ಪ್ರಯುಕ್ತ ಆಯೋಜಿಸಲ್ಪಡುವ ಜಿದ್ದಾಜಿದ್ದಿನ ವಾಲಿಬಾಲ್ ಪಂದ್ಯಾಟ. ಒಂದು ವೇಳೆ ತಾವಿ ಪಂದ್ಯಾಕೂಟವನ್ನ ಕಾಣದೇ ಇದ್ದಲ್ಲಿ ನಿರಾಶಾ ಭಾವನೆಯ ಅಲೆಗಳು ನಿಮ್ಮ ಮನಸ್ಸನ್ನ ಬೇಟೆಯಾಡುವುದು ನಿಶ್ಚಿತ. 31/10/2024 ಗುರುವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಪುಂಚತ್ತಾರಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮ. ಶ್ರೀಯುತ 𝐅𝐴DN ಪೊಲೀಸ್ ಉಪನಿರೀಕ್ಷಕರು. ಎರಡು ತಂಡಗಳು ಕೂಡ ಅಂಕಣದ ಹೊರಭಾಗದಲ್ಲಿ ಸರದಿ ಸಾಲಿನ ನಿಂತುಕೊಳ್ಳಬೇಕಾಗಿದೆ. ನಮ್ಮೊಂದಿಗೆ ಪ್ರಥಮ ನಿರ್ಣಾಯಕ ಪೀಠವನ್ನು ಅಲಂಕರಿಸಿಕೊಂಡಿರುವಂತಹ ಪ್ರವೀಣ್ ಸರ್, ಅದೇ ರೀತಿಯಲ್ಲಿ ಸಹ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಳ್ಳಲಿಕ್ಕಿರುವಂತಹ ಕೆ1 ಅಂಡಿಂಜೆಯವರು ಇದೀಗಿನ ಪಂದ್ಯ ವಾಲಿ ಕಿಂಗ್ಸ್ ವಿರುದ್ಧವಾಗಿ ಎದುರಾಳಿಯಾಗಿ ಗುರುತಿಸಿಕೊಳ್ಳಲಿಕ್ಕಿರುವಂತಹ ಸ್ಟಾರ್ ಪುಂಚತ್ತಾರು ತಂಡ. ಜೀವನದಲ್ಲಿ ಸಾಧಿಸಲಾಗದು ಎಂಬುದು ಯಾವುದೂ ಇಲ್ಲ. ಅಂದು 8ನೇ ವಯಸ್ಸಿಗೆ ಉಪನಯನವನ್ನು ತಿರಸ್ಕರಿಸಿದ ಬಸವಣ್ಣ ಜಗಜ್ಯೋತಿಯ ಕಂಗೊಳಿಸಿಕೊಂಡ, ಬೀದಿ ದೀಪದಲ್ಲಿ ಓದಿದ ವಿಶ್ವೇಶ್ವರಯ್ಯ ಭಾರತ ರತ್ನನಾದ. ತನ್ನ ಮಗನಿಗೆ ಊಟ ಹಾಕಲಾಗದೆ ತನ್ನ ಮಗನನ್ನೇ ವಿಷಾಕಿ ಕೊಲ್ಲಲು ತಾಯಿ ನಿರ್ಧರಿಸಿದ್ದಳಂತೆ. ಅಂದು ಅಚಾನಕ್ ಬದುಕುಳಿದ ವ್ಯಕ್ತಿ ಇಂದು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಉಪೇಂದ್ರನಾದ. ಪೆಟ್ರೋಲ್ ಹಾಕುತ್ತಿದ್ದ ಮುಖೇಶ್ ಅಂಬಾನಿ ಭಾರತ ನಂಬರ್ 1 ಶ್ರೀಮಂತನಾದ. ಕಷ್ಟ ಯಾರಿಗಿಲ್ಲ ಹೇಳಿ, ಅವಮಾನ ಯಾರಿಗಾಗಿಲ್ಲ ಹೇಳಿ. ಕಷ್ಟಗಳನ್ನು ಯಾವತ್ತೂ ಕೂಡ ನಾವು ಮೌನವಾಗಿ ಎದುರಿಸಬೇಕಾಗಿದೆ. ಪರಿಶ್ರಮ ಸದ್ದಿಲ್ಲದೆ ಸಾಗುತ್ತಿರಬೇಕಾಗಿದೆ. ಆಗ ಸಿಗುವ ಯಶಸ್ಸಿನ ಫಲ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರುತ್ತದೆ ಅಂತೆ. ಭೂಮಿಗೆ ಬಿತ್ತ ಬೀಜ, ಎದೆಗೆ ಬಿದ್ದ ಅಕ್ಷರ, ಮುಂದೊಂದು ದಿನ ಫಲ ಕೊಡುವುದಂತೂ ಗ್ಯಾರಂಟಿ. ಇದೀಗಾಗಲೇ ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ಅತಿಥೇಯ ನಿರೂಪಕರು ಶ್ರೀ ಗಣೇಶ್ ನಡುವಾಲ್, ವಾಯ್ಸ್ ಆಫ್ ಸೆಲೆಬ್ರೇಷನ್ ಖ್ಯಾತಿಯ ಕಾರ್ಯಕ್ರಮದ ನಿರೂಪಕರಾಗಿರುವಂತಹ ಶ್ರೀ ಗಣೇಶ್ ನಡುವಾಲ್ ಅವರು ಇದೀಗಾಗಲೇ ಆಗಮಿಸಿಕೊಂಡವರಿದ್ದಾರೆ. ತಮಗೆ ಆತ್ಮೀಯವಾಗಿರುವಂತಹ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಹೊಡೆತದಲ್ಲಿ ಬಲವಿತ್ತು, ಆದರೆ ಗುರಿ ತಲುಪದಂತ ಚೆಂಡು 2-0 ಟು ಲವ್. ತೃತೀಯ ಸ್ಥಾನವನ್ನು ಪಡೆಯುವ ತಂಡಕ್ಕೆ 6,224 ನಗದು ಹಾಗೂ ಶ್ರೀಹರಿ ಟ್ರೋಫಿ. 3-0 3 ಲವ್. ಸಮಯಾವಕಾಶದ ಕೋರಿಕೆಯನ್ನು ಕೋರಿಕೊಂಡಿರುವಂತಹ ವಾಲಿ ಕಿಂಗ್ಸ್ ತಂಡ 3 ಲವ್. ಸರ್ವಿಸ್ನ ವೈಫಲ್ಯತೆ, ಸ್ವಯಂಕೃತ ಅಪರಾಧ. 1-3 1-3. ಬಲಾಢ್ಯ ತಡೆಗೋಡೆ, ಶಕ್ತಿಯುತವಾದ ತಡೆಗೋಡೆಯನ್ನು ನಿರ್ಮಿಸಿಕೊಳ್ಳುವುದರೊಂದಿಗೆ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ವಾಲಿ ಕಿಂಗ್ಸ್ ತಂಡ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ, 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 ಸುಸ್ವಾಗತ. ತಡೆಗೋಡೆಯಲ್ಲಿ ವೈಫಲ್ಯತೆ, ಯುವ ಆಟಗಾರ, ಚಿಗುರುತ್ತಿರುವಂತಹ ಮೀಸೆ, ಅದರಲ್ಲೂ ವಾಲಿಬಾಲ್ ಆಡುವ ಆಸೆ. 3 3 ಸಮ. 4-3 4-3 ಪಂದ್ಯ. ಒಂದೊಂದು ಅಂಕಕ್ಕೂ ಸೆಣಸಾಟ, ಕಾದಾಟ, ಹೋರಾಟ. ಚೆಕ್ಔಟ್ನ ಲಾಭ. ತಿಳಿದವನೇ ಮಹಾಶೂರನೆಂಬಂತೆ 4-4 ಸಮಬಲದೊಂದಿಗೆ ಪಂದ್ಯ.
ಲಯ ತಪ್ಪಿದಂತಹ ಹೊಡೆತ ನೇರ ಅಂಕಣದಿಂದ ಹೊರಭಾಗಕ್ಕೆ 5-4 5-4. ಆರು 4 6-4. ಯಶಸ್ಸನ್ನು ಕಂಡುಕೊಂಡಿರುವಂತಹ ಸ್ಟಾರ್ ಪುಂಚತ್ತಾರು 5-6 5-6. ತಡೆಗೋಡೆಯ ವೈಫಲ್ಯತೆ ಒಂದಿಗೆ 7-5 7-5. ಎಂಟು 5. ಏಕಾಂಗಿ ತಡೆಗೋಡೆ. ಇದೀಗಾಗಲೇ ಆಗಮಿಸಿರುವಂತಹ ಪ್ರೇಕ್ಷಕರಿಗೆ ಅದೇ ರೀತಿಯಲ್ಲಿ ಆಟಗಾರರಿಗೆ ಊಟದ ವ್ಯವಸ್ಥೆ ಕೂಡ ಆಗಿದೆ. ಶ್ರೀ ಹರಿ ಭಜನಾ ಮಂದಿರದಲ್ಲಿ ಇದೀಗಾಗಲೇ ಊಟದ ವ್ಯವಸ್ಥೆ ಕೂಡ ಆಗಿದೆ. ವಿರಾಮದಲ್ಲಿರುವಂತಹ ಆಟಗಾರರು ಆದಷ್ಟು ಬೇಗ ಊಟಕ್ಕೆ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೇವೆ. 10-5 10-5. ಸಮಯಾವಕಾಶದ ಕೋರಿಕೆಯೊಂದಿಗೆ ಸ್ಟಾರ್ ಪುಂಚತ್ತಾರು ಸಿಕ್ಸ್ 10 60. ಶಕ್ತಿಯುತವಾದ ಹೊಡೆತದೊಂದಿಗೆ 11-6 11-6. ಆಟಗಾರರ ಬದಲಾವಣೆ ಒಂದಿಗೆ 12-6 12-6. ಸ್ಪಷ್ಟ 6 ಅಂಕದ ಮುನ್ನಡೆಯೊಂದಿಗೆ ವಾಲಿ ಕಿಂಗ್ಸ್ ತಂಡ 13-6 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕು. ಕೋಡ್ ಚೇಂಜ್. ಆತ್ಮೀಯ ವಾಲಿಬಾಲ್ ಪ್ರೇಮಿಗಳಿಗೆ ಒಂದು ಸಿಹಿ ಸುದ್ದಿ. ಇದೇ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಮಂಗಳೂರಿನ ಕರಾವಳಿ ಮೈದಾನದಲ್ಲಿ ಸಾಗಿ ಬರಲಿಕ್ಕಿರುವಂತಹ ಅದ್ದೂರಿಯ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯ. ಚಾಂಪಿಯನ್ ಆದವರಿಗೆ 1.5 ಲಕ್ಷ, ದ್ವಿತೀಯ ಸ್ಥಾನವನ್ನು ಪಡೆದವರಿಗೆ 1 ಲಕ್ಷ, ತೃತೀಯ ಸ್ಥಾನವನ್ನು ಪಡೆದವರಿಗೆ 50,000, ಚತುರ್ಥ ಬಹುಮಾನವಾಗಿ 25,000. ಇದೀಗಾಗಲೇ ಭಾರತ ತಂಡವನ್ನು ಪ್ರತಿನಿಧಿಸಿಕೊಂಡಿರುವಂತಹ ವಾಲಿಬಾಲ್ ಎಲ್ಲ ಆಟಗಾರರು ಕೂಡ ಅವತ್ತಿನ ವಾಲಿಬಾಲ್ ಪಂದ್ಯಕ್ಕೆ ಆಗಮಿಸಲಿದ್ದಾರೆ. ಚೆಕ್ಔಟ್. 14-7 14-7. ಲಯ ತಪ್ಪಿದಂತಹ ಹೊಡೆತದೊಂದಿಗೆ 9-14. ಇದೀಗಾಗಲೇ ನಮ್ಮೊಂದಿಗೆ ಸಂಜೆಯ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಿಕೊಳ್ಳಲಿಕ್ಕಿರುವಂತಹ ನಿವೃತ್ತ ಕೃಷಿ ಅಧಿಕಾರಿ ವಿಠಲ್ ರೈ ಪಿಜಕ್ಕಳ ಇದೀಗಾಗಲೇ ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ.
11-14. ಹನ್ನೆರಡು 14 12-14. ತಡೆಗೋಡೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ 15-12 15-12. Thirteen 15 13-15. ಅದ್ದೂರಿಯ ಹೊಡೆತದೊಂದಿಗೆ ಮೊಬೈಲ್ ಇರುವುದು ಅವಶ್ಯಕತೆಯ ಪೂರೈಕೆಗಾಗಿ. ನಮ್ಮ ಕಷ್ಟ ಕಾಲಕ್ಕೆ ಆಗುವುದು ನಮ್ಮ ತಂದೆ ತಾಯಿಗಳೇ ಹೊರತು ನೀವು ಫ್ರೀ ಫೈರ್ ಆಡುವುದರಿಂದ ಏನೂ ಪ್ರಯೋಜನ ಇಲ್ಲ. ದಯವಿಟ್ಟು ವೇದಿಕೆ ಎಡಭಾಗದಲ್ಲಿ ಇರುವಂತಹ ಫ್ರೀ ಫೈರ್ ಆಡ್ತಿರುವಂತ ವಿದ್ಯಾರ್ಥಿಗಳು ದಯವಿಟ್ಟು ಮುಂದೆ ಬನ್ನಿ. ಹಾಲ್ 15-16 15-16. ಸಿಂಗಲ್ ಪ್ಯಾಕ್ ಏಕಾಂಗಿ ತಡೆಗೋಡೆ ಎತ್ತರದ ಪರಿಪೂರ್ಣ ಲಾಭದೊಂದಿಗೆ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಸ್ಟಾರ್ ಪುಂಚತ್ತಾರ್ ತಂಡ 16 ಈಚ್ 16-16. ಚೆಕ್ಔಟ್ನ ಲಾಭ 17-16 17-16. ಒಂದಂಕದ ಮುನ್ನಡೆ ಒಂದಿಗೆ ಬಲಾಢ್ಯ ಆಕ್ರಮಣ ಮಹೇಶ. ಇದು ಉತ್ತರ ಕನ್ನಡದ ಶರಾವತಿ ಅಲ್ಲ, ಶೇಖರ್ ಪುಷ್ಪಾವತಿ. 17 ಈಚ್ 17-17. ಅವರು ಬಿಡುವುದಿಲ್ಲ, ಇವರು ಕೊಡುವುದಿಲ್ಲ. 18-17 18-17. ಬಹಳಷ್ಟು ರೋಚಕವಾಗ್ತಿರುವಂತಹ ಪಂದ್ಯ. 18-17ರಲ್ಲಿ ಬಲಿಷ್ಠ ಆಕ್ರಮಣದೊಂದಿಗೆ 19-17 2 ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿದೆ ವಾಲಿ ಕಿಂಗ್ಸ್ ತಂಡ. ಮೈ ಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ ಸ್ಟಾರ್ ಪುಂಚತ್ತಾರ್. 18-19 18-19. ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ಭಾಗದ ಸ್ಟಾರ್ ಪುಂಚತ್ತಾರ್. ಸರ್ವೀಸ್ ಅದ್ದೂರಿ ಆಕ್ರಮಣದೊಂದಿಗೆ 20-18ರಲ್ಲಿ 2 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ವಾಲಿ ಕಿಂಗ್ಸ್ ತಂಡ. ಅದ್ದೂರಿಯ ವಾಲಿಬಾಲ್ ಪಂದ್ಯಕೂಟದಲ್ಲಿ ನಾವಿದ್ದೇವೆ. ಬಲಿಷ್ಠ 12 ತಂಡಗಳ ಲೀಗ್ ಮಾದರಿಯ ಪಂದ್ಯ. 21-18 21-18 ಗೆಲುವಿನ ಸನಿಯದಲ್ಲಿರುವಂತಹ ವಾಲಿ ಕಿಂಗ್ಸ್
22-18. 22-18. ಹಾಲ್ 1922. ಮುಂದಿನ ಪಂದ್ಯಕ್ಕಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ವಿರುದ್ಧವಾಗಿ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರು ಮುಂದಿನ ಪಂದ್ಯಕ್ಕಾಗಿ 20-22. 2022 ಕೊನೆಯ ಕ್ಷಣದಲ್ಲಿ ರೋಚಕವಾಗ್ತಿರುವಂತಹ ಪಂದ್ಯ. ಗೆಲ್ಲುವಂತ ತಂಡ ಯಾವುದೆಂದು ಕಾದು ನೋಡಬೇಕಾಗಿದೆ. ಗುಡ್ ಶಾಟ್. 21-22ರಲ್ಲಿ ಬಹಳಷ್ಟು ರೋಚಕಗೊಳ್ಳುತ್ತಿರುವಂತಹ ಪಂದ್ಯ. ಗಾಯಗೊಂಡಿರುವಂತಹ ಸಿಂಹದ ಉಸಿರಿಗಿಂತ ಹೊರಗಡೆ ಹಾಕಿರುವಂತಹ ಬೆಟ್ಟಿಂಗ್ ಅವರ ಉಸಿರೇ ಭಯಂಕರವಾಗಿದೆ. ಈಚ್. 22-22ರಲ್ಲಿ ಸಮಬಲದ ಹೋರಾಟ. ವಾಟ್ ಎ ಮ್ಯಾಚ್. 22-22. ಇಪ್ಪತ್ಮೂರು 22. 23-22. ಕೊನೆಯ ಕ್ಷಣದಲ್ಲಿ ಅವರು ಬಿಡುವುದಿಲ್ಲ, ಇವರು ಕೊಡುವುದಿಲ್ಲ ಎನ್ನುವ ರೀತಿಯಲ್ಲಿ ಪಂದ್ಯ. 6ಕ್ಕೆ ಏಳುತ್ತಿಲ್ಲ, 3ಕ್ಕೆ ಇಳಿಯುತ್ತಿಲ್ಲ. ಇಪ್ಪತ್ಮೂರರಲ್ಲೂ ಕೂಡ ಸಮಬಲದ ಹೋರಾಟ. 23 ಈಚ್. 25 ನಿಮಗೆ ಕೊನೆಯ ಅಂಕ. 24-23 ಕೊನೆಯ ಅಂಕ. ಲಾಸ್ಟ್ ಪಾಯಿಂಟ್ ವಾಲಿ ಕಿಂಗ್ಸ್. Yes, 24 each. 24-24. ಎರಡು ತಂಡಕ್ಕೂ ಕೂಡ ಕೇವಲ ಒಂದು ಅಂಕದ ಬೇಡಿಕೆ. ಪ್ರೇಕ್ಷಕರ ಹೃದಯದ ಬಡಿತ 72ರಿಂದ ನೇರವಾಗಿ 120ಕ್ಕೆ. ಓಹೋ, ರಾರ ರಕ್ಕಮ್ಮ, ಇವನನ್ನು ಎತ್ತವರು ಯಾರಮ್ಮ. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಜಯಿಸಿಕೊಂಡಿರುವಂತಹ ವಾಲಿ ಕಿಂಗ್ಸ್ ತಂಡ ಮುಂದಿನ ವೀಕ್ಷಕ ವಿವರಣೆಯಲ್ಲಿ ನಮ್ಮೊಂದಿಗೆ ಆಗಮಿಸಿಕೊಂಡು ಬಂದಿರುವಂತಹ ಶ್ರೀ ಗಣೇಶ್ ನಡ್ವಾಲ್ ವಾಯ್ಸ್ ಆಫ್ ಸೆಲೆಬ್ರೇಷನ್ ಖ್ಯಾತಿಯ ಕಾರ್ಯಕ್ರಮದ ನಿರೂಪಕರು ಇದೀಗಾಗಲೇ ಮುಂದಿನ ವೀಕ್ಷಕ ವಿವರಣೆಯಲ್ಲಿ. ಥ್ಯಾಂಕ್ ಯು ದಿನೇಶ್ ಚಿಕ್ಕಮಗಳೂರು. ಎಲ್ಲರಿಗೂ ದೀಪಾವಳಿ ಹಬ್ಬ ಜೊತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಆದಂತಹ ಸಾಂಸ್ಕೃತಿಕ ವೈವಿಧ್ಯಮಯ ಸಮಾಜ ಸೇವಾ ಕಾರ್ಯಕ್ರಮ. ಶ್ರೀಹರಿ ಸಭಾಭವನದಲ್ಲಿ ಊಟದ ವ್ಯವಸ್ಥೆ ಇದೆ, ಭೋಜನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿ.
ಪಂದ್ಯಕೂಟದ 13ನೇ ಪಂದ್ಯಕ್ಕಾಗಿ ಇದೀಗ ತಂಡಗಳು ಸಿದ್ಧವಾಗ್ತಾ ಇವೆ. ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ಎದುರಾಗಿ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತ. ಶ್ರೀ ನೇಮಿರಾಜ್ ಕಡೀರ ಮಾಲಕತ್ವದ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರು ಹಾಗೂ ಅಭಿಲಾಷ್ ಬೀಜತಡ್ಕ ಅಂಬರೀಶ್ ಬೀಜತಡ್ಕರವರ ದೇವಿ ಪ್ರಸಾದ್ ಟ್ರಾವೆಲ್ಸ್. ಪುಂಚತ್ತಾರು ಶ್ರೀಹರಿ ಭಜನಾ ಮಂದಿರದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ, ಸ್ವೀಕರಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಫಸ್ಟ್ ಸರ್ವ್ ಆರಂಭಗೊಂಡಿದೆ. ಬಲಬದಿಯಲ್ಲಿ ದೇವಿ ಪ್ರಸಾದ್, ಎಡಬದಿಯಲ್ಲಿದೆ ಟೀಮ್ ನಿಸರ್ಗ ಅಟ್ಯಾಕರ್ಸ್. ಪ್ರಥಮ ಅಂಕದ ಕಾತುರತೆಯಲ್ಲಿ ಚೆಕ್ಔಟ್. .4 ನಿಸರ್ಗ. ಖಾತೆಯ ಆರಂಭ ಆಗಿದೆ. ಫಸ್ಟ್ .4 ನಿಸರ್ಗ ಅಟ್ಯಾಕರ್ಸ್. ಹಿಯರ್ ಇಸ್ ದ ಸಾವ್ನ. ಚಂದ್ರ lifted the ball. John was the man there. Golden shot by John. Point level on the board now, 1 each. Chandrasekhar Mundala. ಭರ ತೂಕದ ಹೊಡೆತ ಮಗದೊಂದು ಅಂಕವನ್ನ ಬುಟ್ಟಿಗಿಳಿಸಿಕೊಂಡಿದೆ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ. ಗುಡ್ ಪ್ಲೇಸ್ಮೆಂಟ್. ಹಿಯರ್ ನೌ ಜಾನ್ ವೇಟಿಂಗ್ ಇನ್ ದಿ ಈಸಿ ಪಾಸ್. ಕಣ್ವಂಚನೆಯ ಆಟ. ಸುರಕ್ಷಿತ್ ಕಡೆಯಿಂದ ಸುರಕ್ಷಿತವಾಗಿ ಚೆಂಡನ್ನ ಎದುರಾಳಿ ಅಂಕಣದಲ್ಲಿ ಇಳಿಸಿದ್ದಾರೆ. ಭರ್ಜರಿಯಾದಂತಹ ಹೊಡೆತ ನಿಸರ್ಗದ ಕಡೆಯಿಂದ. 2-3. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಬರೀ ಕ್ರೀಡೆಗೆ ಹೆಸರಾಗಿರುವ ಸಂಘಟನೆಯಲ್ಲ, ಸಮಾಜ ಸೇವೆ, ಧಾರ್ಮಿಕ ಕಾರ್ಯಕ್ರಮ, ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜೊತೆಯಲ್ಲಿ ಸಾಂಸ್ಕೃತಿಕ ರಸದೌತಣದ ಮೂಲಕ ಮನೆ ಮಾತಾಗಿರತಕ್ಕಂತಹ ತಾಲೂಕಿನಲ್ಲಿಯೇ, ಜಿಲ್ಲೆಯಲ್ಲಿಯೇ, ರಾಜ್ಯದಲ್ಲಿಯೇ ಪ್ರತಿಷ್ಠಿತವಾಗಿರತಕ್ಕಂಥ ಯುವ ಸಂಘಟನೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು 12 ವರುಷಗಳಿಂದ ನಿರಂತರವಾಗಿ ಪ್ರೋ ವಾಲಿಬಾಲ್ ಪಂದ್ಯಾಟವನ್ನು ನಮ್ಮ ಪುಂಚತ್ತಾರಿನಲ್ಲಿ ಆಯೋಜಿಸುತ್ತಾ 10 ಹಲವು ಕಾರ್ಯಕ್ರಮಗಳೊಂದಿಗೆ ಮನೆ ಮನೆಗಳನ್ನ ಬೆಳಗುವಂತ ಕೆಲಸಗಳನ್ನ ದೀಪಾವಳಿಯ ಸಂದರ್ಭದಲ್ಲಿ ಮಾಡ್ತಾ ಇದೆ. 5-3 5-3 ಫೇವರ್ ಆಫ್ ದೇವಿ ಪ್ರಸಾದ್ ಟ್ರಾವೆಲ್ಸ್. ಗಾನ್ 4-5 4-5. ನಿಸರ್ಗ ಅಟ್ಯಾಕರ್ಸ್ 4 ಅಂಕಗಳೊಂದಿಗೆ ನೇಮಿರಾಜ್ ಕಡೀರವರ ತಂಡ. ಈಸಿ ಪಾಸ್. Is the man waiting? Pass the ball. Chandra under the ball. Good placement. ಹೊಂದಾಣಿಕೆಯಲ್ಲಿ ಒಂದಷ್ಟು ತಡವರಿಕೆ ದೇವಿ ಪ್ರಸಾದ್ ಕಡೆಯಿಂದ. 5-5 5 ಈಚ್. ವಾವ್, ತಡೆಗೋಡೆಯಲ್ಲಿ ವಿಫಲ ಆಗಿದೆ. ಬಾಲ್ ರೀಚ್ಡ್ ದ ಔಟ್ ಫ್ಯಾನ್ಸ್. Point for the team Devi Prasad Travel. 6-5 on the board now. 6-5 6-5 लिफ्ट किया है, बढ़िया स्मैश, ब्लॉक किया. चेक आउट, बॉल आउट ऑफ द कोर्ट. Point for निसर्गा
6 each. 6-6. ಜೋಸ್ ಆಲುಕಾಸ್ ಗಾಂಧಿಕಟ್ಟೆ ಪುತ್ತೂರು ನಮ್ಮ ಈ ಕಾರ್ಯಕ್ರಮದ ಅತ್ಯುತ್ತಮ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಸುದೀರ್ಘ 65 ವರ್ಷಗಳ ಸಂಭ್ರಮಾಚರಣೆಯನ್ನ ಆಚರಿಸುತ್ತಾ ಪುತ್ತೂರಿನಲ್ಲಿ ಸುಮಾರು 6 ವರ್ಷಗಳಿಂದ ಸೇವೆಯನ್ನ ನೀಡುತ್ತಾ ಇದೆ ಜೋಸ್ ಆಲುಕಾಸ್. ಇಲ್ಲಿ ಗ್ರಾಹಕರಿಗೆ ಅತಿ ಕಡಿಮೆ ಮಜೂರಿಯಲ್ಲಿ ಚಿನ್ನಾಭರಣಗಳನ್ನ ನೀಡಲಾಗ್ತಾ ಇದೆ. ಪ್ರಸ್ತುತ ಈ ವರ್ಷದಲ್ಲಿ 6 ಕೋಟಿಗೂ ಅಧಿಕ ಮೊತ್ತದ CSR ಫಂಡ್ ಅನ್ನ ಪುತ್ತೂರಿನಲ್ಲೇ ಸುಮಾರು 12 ಲಕ್ಷಕ್ಕೂ ಅಧಿಕ ದೇಣಿಗೆಯನ್ನ ಶಿಕ್ಷಣಕ್ಕೆ ಒತ್ತು ನೀಡುವುದರ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸತಕ್ಕಂತಹ ಕಾರ್ಯವನ್ನ ಜೋಸ್ ಆಲುಕಾಸ್ ಸಂಸ್ಥೆ ಮಾಡ್ತಾ ಇದೆ. ತಿಂಗಳ ಸ್ಕೀಮ್ ಕೂಡ ಲಭ್ಯವಿದೆ. 100ಕ್ಕೂ ಅಧಿಕ ಶೋರೂಮ್ಗಳನ್ನು ಹೊಂದಿದ್ದು ಪುತ್ತೂರಿನಲ್ಲಿ ದೀಪಾವಳಿಯ ಪ್ರಯುಕ್ತ ಪ್ರತಿ ಚಿನ್ನ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯವನ್ನ ನೀಡುತ್ತಾ ವಜ್ರಾಭರಣಗಳ ಮೇಲೆ ಚಿನ್ನದ ನಾಣ್ಯವನ್ನ ನೀಡುತ್ತಾ ಇದ್ದಾರೆ. ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ನೀಡುತ್ತಾ ಇರತಕ್ಕಂತಹ ಜೋಸ್ ಆಲುಕಾಸ್ ಸಂಸ್ಥೆಯಲ್ಲಿ ನೀವು ಚಿನ್ನವನ್ನ ಖರೀದಿಸಿ ಚಿನ್ನದಂತೆ ಹೊಳೆಯಬೇಕಾಗಿ ಸಂಸ್ಥೆ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಲ್ಲಿ ಓರ್ವರು ಪ್ರೋತ್ಸಾಹಕರು .99 ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗಿರುವಂತಹ ಶ್ರೀ ಮೋಹನ್ ದಾಸ್ ರೈ ಬಲ್ಕಾಡಿ PWD ಗುತ್ತಿಗೆದಾರರು, ಜೊತೆಯಲ್ಲಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೂಡ ತನ್ನನ್ನು ಗುರುತಿಸಿಕೊಂಡಿರ್ತಕ್ಕಂಥ ಯುವ ಮುಖಂಡರು ಶ್ರೀ ಮೋಹನ್ ದಾಸ್ ರೈ ಬಲ್ಕಾಡಿ ತಮ್ಮನ್ನ ಗೌರವಾಧಾರಗಳಿಂದ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವನ್ನ ಹರೀಶ್ ಕಟೀಲ್ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. 11-9 11-9 ಸರ್ವಿಸ್ ಫ್ರಮ್ ದ ಸೈಡ್ ಆಫ್ ದೇವಿ ಪ್ರಸಾದ್ ನೌ ಟು ನಿಸರ್ಗ. ಬಾಲ್ ನಾಟ್ ಯೆಟ್ ರೀಚ್ಡ್ ದ ನೆಟ್. 12-9 ನಿರುತ್ಸಾಹ ಕಾಣಿಸ್ತಾ ಇದೆ. ಮೋಹನ್ ದಾಸ್ ರೈ ಬಲ್ಕಾಡಿ ಇವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಗಾನ್ 10-12 10-12. Here is a serve from the side of Nisarga. Gone out. 13-10 ಅಂಕಣದ ಬದಲಾವಣೆ. ಪ್ರಥಮಾರ್ಧ 13-10 3 ಸ್ಪಷ್ಟ ಅಂಕಗಳ ಮುನ್ನಡೆಯೊಂದಿಗಿದೆ ತಂಡ ದೇವಿ ಪ್ರಸಾದ್ ಟ್ರಾವೆಲ್ಸ್. ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಕ್ಲಬ್ಬಿನ ಹೆಮ್ಮೆಯ ಅಧ್ಯಕ್ಷರು ಶ್ರೀ ಹರೀಶ್ ಕಟೀಲ್ ಇವರು ಮೋಹನ್ ದಾಸ್ ರೈ ಬಲ್ಕಾಡಿ ಇವರನ್ನ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಗೌರವಿಸ್ತಾ ಇದ್ದಾರೆ. ತಮ್ಮ ಆಗಮನ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಶೋಭೆಯನ್ನ ತಂದಿದೆ. ಮೋಹನ್ ದಾಸ್ ರವರೇ, ತಮ್ಮ ಸಹಕಾರ ಮಾರ್ಗದರ್ಶನ ನಿರಂತರವಾಗಿ ಈ ಕ್ಲಬ್ನೊಂದಿಗೆ ಇರಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಪಂದ್ಯ ಮುಂದುವರಿಯುತ್ತಾ ಇದೆ. ಕೂಟದ 13ನೇ ಪಂದ್ಯ. ಮುಂದಿನ ಪಂದ್ಯಕ್ಕಾಗಿ ಕರೆ
ಪವರ್ ಪ್ಲಸ್ ಪುಂಚತ್ತಾರು ವರ್ಸಸ್ ಪುಂಚತ್ತಾರ್ ಲಯನ್ಸ್. ವಾ 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 11-14 ಹೊಡೆತಕ್ಕೆ ಒಂದು ಕ್ಷಣ ಎದುರಾಳಿಯೇ ಮುಖ ವಿಸ್ಮಿತನಾಗೆ ತಡವರಿಸಿದಂತೆ ಭಾವಿಸಿತು. ಚೆಂಡು ನೇರ ಅಂಕಣದಿಂದ ಹೊರಗೆ ಸರ್ವಿಸ್ ಅನ್ನ ಕೈ ಚೆಲ್ಲಿಕೊಂಡಿದ್ದಾರೆ ನಿಸರ್ಗ ತಂಡ. 15-11 15-11 ಯೋನಾ ಕಟಕ್ಕೇನೆ ಬಿಟ್ಟೆ. ಅಬ್ಬರಿಸಿದ ಜಾನ್. ಮಗದೊಂದು ಸುಲಭದ ಅಂಕ ದೇವಿ ಪ್ರಸಾದ್ ತಂಡಕ್ಕೆ. 16-12 13-16 16-13 ಈತನ ಕೈಗಳಲ್ಲಿ ಅದ್ಭುತವಾದಂತ ಮಾಂತ್ರಿಕ ಹೊಡೆತದ ಶಕ್ತಿ ಇದೆ. 17-13 ಪಂದ್ಯಾಟದುದ್ದಕ್ಕೂ ಅಬ್ಬರಿಸ್ತಾ ಇರತಕ್ಕಂತ ಜಾನ್ ಮತ್ತೆ ತಡೆ. ಅನವಶ್ಯಕವಾದಂತಹ ಕಾರ್ಯಕ್ಕೆ ಕೈ ಹಾಕಿ ಎದುರಾಳಿಗೆ ಅಂಕ. ನಿಸರ್ಗ ತಂಡ ಒಂದು ಅಂಕವನ್ನು ಪಡೆದುಕೊಳ್ಳುತ್ತಾ 14-17 14-17 18-14 18-14 ಮುಂದಿನ ಪಂದ್ಯಕ್ಕಾಗಿ ಈಗಾಗಲೇ ಕರೆ ಇದೆ ಪವರ್ ಪ್ಲಸ್ ಪುಂಚತ್ತಾರು ಹಾಗೂ ಪುಂಚತ್ತಾರ್ ಲಯನ್ಸ್ ತಂಡಗಳಿಗೆ. ಶ್ರೀ ರಾಧಾಕೃಷ್ಣ ಏಲಡ್ಕ ಮಾಲಕತ್ವದ ಪವರ್ ಪ್ಲಸ್ ಪುಂಚತ್ತಾರು ಹಾಗೂ ಕಿರಣ್ ಪಾಲೆತಡ್ಕ ಮಾಲಕತ್ವದ ಪುಂಚತ್ತಾರು ಲಯನ್ಸ್. 19-14 19-14 ಈಸಿ. ಔಟ್ ಬಾಲ್. 0.4 ನಿಸರ್ಗ. 15-19 15-19 4 points lead now for Devi Prasad. Blocked back. What a block was that one. Super play, team effort by the players of Nisarga. Chandra lifting the ball here. Whistle blew. 0.4 Nisarga. 17-19 2 consecutive points now. ಬಹಳ ಹತ್ತಿರ ಬರ್ತಾ ಇದೆ ನಿಸರ್ಗ ತಂಡ ದೇವಿ ಪ್ರಸಾದ್ ಎದುರುಗಡೆ. ತುಕ್ಕದ ಪೆಟ್ಟು 20-17 ಇರುವ 17 ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತರ ಆಯೋಜನೆದ 12ನೇ ವರ್ಷದ ಪದ್ರಾಡು ತಂಡಲಿನ ಬರಿಪೊರ್ಲುದ ಪ್ರೋ ವಾಲಿಬಾಲ್ ಪಂತದೊಟ್ಟುಗು ಇನ್ನಿತ ದಿನ ಸ್ಥಳೀಯ ವಾಯಿನ ಚಿತ್ರ ಮಾತೆರೆಗ್ಲ ಬೇತೆ ಬೇತೆ ಮನಸ್ಸಿಗೆ ಇಂಪು ಕೊರ್ಪುನ ಚಿತ್ರ ಗುಬ್ಬುಲು ಪಂತುಲು ಅವೇ ತೊಟ್ಟುಗು ಬಯ್ಯದ ಪೊರ್ತುಡು ಪೊರ್ಲುದ ಸಭಾ ಕಾರ್ಯಕ್ರಮ ತಮ್ಮನ ಲೇಸ್ ಬೇತೆ ಬೇತೆ ಕ್ಷೇತ್ರ ಮಲ್ಲ ಸಾಧನೆ ಮಲ್ತನ ಚಿತ್ರ ಸಾಧಕರಿಗೆ ಸನ್ಮಾನನ ದೊಟ್ಟುಗು ವಿಶೇಷವಾದ ಬಡಪತ್ತಡೆ ಮುಂಜಾತ್ ತೊಂದರೆಡೆ ಪುನಂಚಿತನ ಕುಟುಂಬಲಿಗೆ ಬಿರಿಸಕಾಯ ಮಲ್ಪುನಂಚಿತನ ಮಲ್ಲ ಕಾರ್ಯ ಮಲ್ತೊಂದು ಇನ್ನಿತ ದಿನ 12ನೇ ವರ್ಷದ ಪ್ರೊ ವಾಲಿಬಾಲ್ ಪಂದ್ಯಾಟ ವಿಜೃಂಭಣೆ ನಮ್ಮ ಪುಂಚತ್ತಾರ್ಡು ನಡತೊಂದುಂಡು. 19-21 2 points lead only there for Devi Prasad.
ಲಕ್ಕಡಿ ಪುಸ್ತಕ ಗೆತ್ತೊನ್ನಕ್ಲು ಮಾತ ಜವನೇರು ದಯದೀದು ಐನಾತ್ ಬೇಗ ಕೌಂಟರ್ಗು ಕಂತು ಕೊರಡು ಪಂಡಿತನಿಗಳಿಡ ವಿನಂತಿ ಮಲ್ತೊಂದುಲ್ಲ ಇವರು ಮಾತ ಲಕ್ಕಡಿ ಕೂಪನ್ ಲೆನೆ ಗೆತ್ತೊಂದರ ಅಕ್ಲೆ ಮಾತಿರ್ಲ ಕೌಂಟರ್ಗು ಬತ್ತದೆ ಕೂಪನ್ ಅವೇ ತೊಟ್ಟು ಕಾಸನ್ಲ ವಾಪಸ್ ಮಲ್ಪೊಡು ಪಂಡಿತನಿಗಳಿಡ ವಿನ ಆಹಾ 21 each now after a long time. Nisarga coming level with Devi Prasad Travels. 4-5 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡೇ ಬಂದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಎದುರಾಳಿಗೆ ಸೆಡ್ಡು ಹೊಡೆದು ಮುಂದಡಿ ಇಡತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ನಿಸರ್ಗ. ಚಂದ್ರ ಜಾನ್ ವೈಟಿ ಈಸಿ ಪಾಸ್ ವೆಲ್ ಬ್ಲಾಕ್ಡ್. What a placement was that one! Fabulous shot by the player of Nisarga attackers. 22-21. 22-21. ಶ್ರೀಹರಿ ಭಟ್ ಶೇರ ನಮ್ಮ ಈ ದಿವಸದ ವಿಶೇಷ ಆಹ್ವಾನಿತರು. ಇವರನ್ನ ಸಂಘಟಕರು ಗೌರವಾದರಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಔಟ್ ಬಾಲ್ 22 ಈಚ್ 22-22 25 ಡೆಡ್ ಪಾಯಿಂಟ್. ಫಿನಿಶ್ ದಟ್ ಒನ್. ಯೋಚಿಸುವುದಕ್ಕೂ ಸಮಯ ಕೊಡದೆ ಚೆಂಡನ್ನ ಎದುರಾಳಿ ಅಂಕಣದ ನೆಲಕ್ಕಪ್ಪಳಿಸಿದ್ದಾರೆ ಉದಯೋನ್ಮುಖ ಹೊಡೆತಗಾರ. 23-22. John is the man. They blocked that one. 24 now. Nisarga team in the driver's seat here after a long time. 24-22. Golden service. Single point needed. What a match. Gone. 23-24. One more opportunity. ಮತ್ತೊಂದು ಅವಕಾಶ ಸಿಗ್ತಾ ಇದೆ. ಜೀವನದಲ್ಲಿ ಮತ್ತೆ ಮತ್ತೆ ಅವಕಾಶ ಸಿಗಲ್ಲ, ಆಟದಲ್ಲಿಯೂ ಕೂಡ ಅಷ್ಟೇ. ಸಿಕ್ಕಾಗ ಹೊಡೆದುಕೊಳ್ಳಬೇಕು, ಸಿಕ್ಕಾಗ ಗಳಿಸಿಕೊಳ್ಳಬೇಕು. ಅವಕಾಶ ಕೈ ತಪ್ಪಿದರೆ ಮತ್ತಿಲ್ಲ. ಸ್ಕೋರ್ 23-24. 23-24. ಲವ್ಲಿ ಗೇಮ್. ಎಂತ ರೋಚಕ ಪಂದ್ಯ. ಕೈ ಬಿಟ್ಟರೆ ಹೋಯಿತು, ಹೊಡೆದರಂತೂ ಮಾರಕ ಹೊಡೆತ. ಆಗ ನಿಸರ್ಗ won the match. What a josh. Killing match by Nisarga attackers. Congrats. ಶ್ರೀಹರಿ ಭಟ್ ಶೇರ ಇವರಿಗೆ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಸನ್ಮಾನಿಸಬೇಕಾಗಿ ನಮ್ಮ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಹರೀಶ್ ಫೈಕಾ ಕಟೀಲ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ವನಸು ಮಲ್ತೊನ್ಲೆ ಬಂಜಾರ ವನಸು ಮಲ್ತೊನ್ಲೆ ಬಾರಿ ದೊಂಬುಂಡು ಬಂಜಿ ಒಂತೆ ತಂಪು ಮಲ್ತೊನ್ಲೆ ಅಂಚನೆ ಮ್ಯಾಚ್ಗೆ ಹೂವೆ ರೆಸ್ಟ್ ಕೊರೊಂದಿಜ ದಯದಿ ಎಂಕ್ಲೊಟ್ಟಿಗೆ ಸಹಕಾರ ಮಲ್ತೊಂಡು ಪಂಡಿತನಿಗಳ ವಿನಂತಿ ಮಲ್ತೊಂದು ನನ್ನ ದುಂಬುದ ಪಂತದ ಕಡೆಗೆ ಪೋವೊಂದುಲ್ಲ. 14ನೇ ಮ್ಯಾಚ್ ಪವರ್ ಪ್ಲಸ್ ಪುಂಚತ್ತಾರು ವರ್ಸಸ್ ಪುಂಚತ್ತಾರು ಲಯನ್ಸ್. ಹಾಲ್ ಹಾಲ್ ಅಂಗನವಾಡಿದ ಜೋಕುಲ್ ಬಂಡಾಜೆ ಅಂಗನವಾಡಿ ಕೇಂದ್ರದ ಜೋಕುಲು ನಮ್ಮೊಟ್ಟುಗುಲ್ಲೇರ ಬರಡು ಕಪ್ಪೆ ಜಿಗಿತ. 3 ಮಂದಿ ವಿಶೇಷ ಆಹ್ವಾನಿತರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಇವರುಗಳು ಬಹುಮಾನಗಳನ್ನು ನೀಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಮರ್ಥ್ ಸಮರ್ಥ್
ನೀನು ಸ್ಕೋರ್ ಹಾಕ್ಲಿಕ್ಕೆ ಸಮರ್ಥ. ಬಾ. ಜೋಕ್ಲೆನ್ಲೆ ತಬಲೆ ಅಲ್ಲೇ ತಾಟಿ ಬೊಟ್ಟದು ಅಭಿನಂದನೆ ಸಲ್ಲಿಸೋಡು ಜೋಕ್ಲೆಗೆ. ಕಪ್ಪೆ ಜಿಗಿತ ಪ್ರಥಮ ಕಾರುಣ್ಯ ಗೌಡ. ಒನಸ್ಸಿಗೆ ಪೋತೇರಾ ಇತ್ತನ ಕ್ಲಬಲ್ಲೆ. ದ್ವಿತೀಯ ವಂಶಿಕ 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 ಇದ್ದಾಳ. ಸ್ಕೋರರ್ ಇದ್ದಾರೆ. ಕೆರೆದಡ ಪ್ರಥಮ ಜಶ್ವಿತ್. ಕೆರೆದಡ ಪ್ರಥಮ ಜಶ್ವಿತ್. ದ್ವಿತೀಯ ದಿಶಾನಿ. ಕಾಳು ಹೆಕ್ಕುವುದು ಪ್ರಥಮ ಚಾರ್ವಿ. ದ್ವಿತೀಯ ಯತ್ವಿಕ್. ಮುಂದಿನ ಪಂದ್ಯಕ್ಕೆ ಅಂಕಣ ಸಿದ್ಧವಾಗಿದೆ. ಪುಂಚತ್ತರ್ ಲಯನ್ಸ್ ಬಲಬದಿಯಲ್ಲಿದೆ ತಂಡ. ಕಾರುಣ್ಯ ಬಾ. ಕಪ್ಪೆ ಜಿಗಿತದಲ್ಲಿ ಪ್ರಥಮ. ಬಂಡಾಜಿ ಅಂಗನವಾಡಿ ಕೇಂದ್ರ ಬಹುಮಾನಗಳನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿದ್ದೇವೆ. ನಿವೃತ್ತ ಕೃಷಿ ಅಧಿಕಾರಿಯಾಗಿರತಕ್ಕಂಥ ಶ್ರೀ ವಿಠಲ್ ರೈ ಪಿಜಕ್ಕಳ ನಮ್ಮೊಂದಿಗಿದ್ದಾರೆ. ಬಹುಮಾನವನ್ನ ಮಕ್ಕಳಿಗೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಪ್ಪಾಳೆ ಬರಲಿ. ಪುಟಾಣಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದ್ವಿತೀಯ ವಂಶಿಕ. ಕೆರೆದಡದಲ್ಲಿ ಪ್ರಥಮ ಜಶ್ವಿತ್. ಕೆರೆದಡ ಸ್ಪರ್ಧೆಯಲ್ಲಿ ಪ್ರಥಮ ಜಶ್ವಿತ್. ಬಲಬದಿಯಲ್ಲಿದೆ ತಂಡ ಪುಂಚತ್ತರ್ ಲಯನ್ಸ್. ಮೋಹನ್ ಅಭಿನಂದನೆಗಳು ಸರ್. ಮೋಹನ್ ದಾಸ್ ರೈ ಬಲ್ಕಾಡಿ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದ್ವಿತೀಯ ದಿಶಾನಿ. ಕಾಳು ಹೆಕ್ಕುವುದು ಪ್ರಥಮ ಚಾರ್ವಿ. ದ್ವಿತೀಯ ಯತ್ವಿಕ್. ಚಾರ್ವಿ ದ್ವಿತೀಯ ಯತ್ವಿಕ್. ಪಂದ್ಯ ಆರಂಭಗೊಂಡಿದೆ. ಬಂಡಾಜೆ ಅಂಗನವಾಡಿ ಬೊಬೆಕೇರಿ ಅಂಗನವಾಡಿ ಕೇಂದ್ರದ ಮಕ್ಕಳು ರೆಡಿಯಾಗಿರಬೇಕು. ಕಪ್ಪೆ ಜಿಗಿತ ಪ್ರಥಮ ಲಿಶಾನ್ ಗೌಡ. ದ್ವಿತೀಯ ಜಶ್ವಿ. ಕಾಳು ಹೆಕ್ಕುವುದು ಪ್ರಥಮ ಜಶ್ವಿ. ದ್ವಿತೀಯ ಸಾಯಿ ವಿಷ್ಣು. ಕೆರೆದಡ ಪ್ರಥಮ ಮಿಥುನ್. ದ್ವಿತೀಯ ನಿಶ್ಮಿತ್. ಪ್ರಥಮ ಮಿಥನ್ಸ್. ದ್ವಿತೀಯ ನಿಶ್ಮಿತ್. ಮಕ್ಕಳಿದ್ರೆ ವೇದಿಕೆ ಹತ್ರ ಕರ್ಕೊಂಡ್ಬನ್ನಿ, ನಮಗೆ ಸೂಚನೆ ಕೊಡಿ, ನಾವು ಬಹುಮಾನಗಳನ್ನು ನೀಡುತ್ತೇವೆ. ಯಾವ ಮಕ್ಕಳು ಬಂದಿದ್ದಾರೆ ಅಂತ. ಬೊಬ್ಬೆಕೇರಿ ಅಂಗನವಾಡಿ. 3 ಲವ್ ಪವರ್ ಪ್ಲಸ್ 3-0. ಕಪ್ಪೆ ಜಿಗಿತ ಬಂಡಾಜ ಅಂಗನವಾಡಿ ಕೇಂದ್ರದ ವಂಶಿಕ ದ್ವಿತೀಯ. ವಂಶಿಕ ಬೊಬ್ಬೆಕೇರಿ ಅಂಗನವಾಡಿ ಕೇಂದ್ರ. ಕಪ್ಪೆ ಜಿಗಿತ ಪ್ರಥಮ ಲಿಶಾನ್ ಗೌಡ. ಕೆರೆದಡ ಪ್ರಥಮ ಮಿಥಾನ್ಸ್. ದ್ವಿತೀಯ ನಿಶ್ಮಿತ್. ಕೆರೆದಡ ಪ್ರಥಮ ಮಿಥಾನ್ಸ್. ದ್ವಿತೀಯ ನಿಶ್ಮಿತ್. 5-2 5-2. ಕೆರೆದಡ ಪ್ರಥಮ ಮಿಥಾನ್ಸ್ ಬೊಬ್ಬೆಕೇರಿ ಅಂಗನವಾಡಿ ಕೇಂದ್ರ. ದ್ವಿತೀಯ ನಿಶ್ಮಿತ್.
ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ. ಪಂದ್ಯ ಮುಂದುವರಿಯುತ್ತಾ ಇದೆ. ರೋಚಕತೆಯ ಮಗದೊಂದು ಪಂದ್ಯ, 14ನೇ ಪಂದ್ಯ ಚಾಲ್ತಿಯಲ್ಲಿದೆ. ಒಟ್ಟು 12 ತಂಡಗಳ 12ನೇ ವರ್ಷದಿಂದ ವರ್ಷಕ್ಕೆ ಪ್ರಾಯೋಜಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆಸಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಹಾ, ಮತ್ತೊಮ್ಮೆ ರಾಧಾ ರವರಿಂದ ಕನ್ವಂಚನೆಯ ಆಟ. 7-4 5-7 5-7 ಎದುರಾಳಿಯ ತಪ್ಪಿನಿಂದಾಗಿ ಅಂಕವನ್ನು ಗಳಿಸಿಕೊಂಡಿದೆ ಪುಂಚತ್ತಾರ್ ಲಯನ್ಸ್. LKG UKG ಮಕ್ಕಳ ಗೇಮ್ ನಡೆದಿದೆ. ಲಿಸ್ಟ್ ಅನ್ನ ವೇದಿಕೆಗೆ ಕಳಿಸಿಕೊಡಬೇಕಾಗಿ ಅಲ್ಲಿ ಪಂದ್ಯವನ್ನ ನಡೆಸಿಕೊಟ್ಟವರಿಗೆ ವಿನಂತಿ. ಜೋಕ್ಲೆನ ಗೊಬ್ಬು ಮಲ್ತಿನಕ್ಲು ದಯದಿದೆ ಆ LKG UKG ಜೋಕ್ಲೆನ ಪಟ್ಟಿನ ಇಂಚೆ ಕಡಪುರದ ಕೊರಡು ಪಂಡು ನಿಗಳಿಡ ವಿನಂತಿ ಮಲ್ತನ್ವ ಅಕ್ಕನಕ್ಲು ಮಾತೇರ್ನಕ್ಲು ಮಾತ ನಮ್ಮಟ್ಟು ಗುಲ್ಲರು ವನಸ್ಸು ಮಲ್ತೊರಡು ಪಂಡದ ನಿಗಳಿಡ ವಿನಂತಿ. ಶ್ರೀಹರಿ ಭಜನಾ ಮಂದಿರಡು ನಿಕ್ಲೆ ಮಾತೇರಿಗ್ಲ ಬಂಜಾರ ವನಸ್ಸದ ವ್ಯವಸ್ಥೆಯನ್ನು ಮಲ್ತದಂಡು ದಯದಿದು ಸ್ವೀಕಾರ ಮಲ್ತೊರಡು ಪಂಡದ ನಿಗಳಿಡ ವಿನಂತಿ ಮಲ್ತೊಂದುಲ್ಲ. ಎಂಗ್ಲನ ಜೋಕ್ಲನ ಗೊಬ್ಬುಲಿನ ಮಾತ ನಡಪಾದ ಕೊಡ್ತೀರಿ ಶ್ರೀ ಜನಾರ್ದನ ಗೌಡ ಹೇಮಳ ಜನನೆ ಶ್ರೀ ಜನಾರ್ದನ ಗೌಡ ಹೇಮಳ ದಯದಿದೆ 7-8 ಶ್ರೀ ಜನಾರ್ದನ ಗೌಡ ಹೇಮಳ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 9-7 ಪವರ್ ಪ್ಲಸ್ 9-7 ಹೊಡೆತಕ್ಕೆ ಪ್ರಯತ್ನ. ಔಟ್ ಬಾಲ್. ಹೊಡೆತವಂತೂ ಭರ್ಜರಿಯಾಗಿತ್ತು, ಆದರೆ ಆಯ ತಪ್ಪಿದ ಹೊಡೆತ ಎದುರಾಳಿಗೆ ಅಂಕ. 8-9 ತಂಡಗಳು 9-9 ಸಮ ಸಾಧನೆ. 9 each. Here is the serve now from Punjattar Lions. बढ़िया सा लिफ्ट किया, जंप किया, स्मैश किया, फिनिश कर दिया गेंद को. उसके साथ 10-9 एक अंक का बढ़िया लेते हुए अभी पावर प्लस टी सर्विस करने को तैयार. ಶ್ರೀ ಜನಾರ್ದನ ಗೌಡ ಬೊಬ್ಬೆಕೇರಿ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಗುರುಗಳಾಗಿ ಸರ್ವಿಸ್ ಮಾಡುತ್ತಾ ಈಗ ಸಹಶಿಕ್ಷಕರಾಗಿದ್ದುಕೊಂಡು ಸಂಘಟನೆಯಲ್ಲಿ ದುಡಿದುಕೊಂಡು ನಮ್ಮೆಲ್ಲರ ಆತ್ಮೀಯ ಶಿಕ್ಷಕರಾಗಿ ಇರುವವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಮಕ್ಕಳ ಸ್ಪರ್ಧೆಗಳನ್ನು ನಡೆಸಿಕೊಟ್ಟಿದ್ದೀರಿ. ತಮಗೆ ನಮ್ಮ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ತಮ್ಮನ್ನು ಗೌರವಿಸ್ತಾ ಇದ್ದೇವೆ. ಪರ್ಬದ ಬಂಗಾರ ಜೋಸ್ ಆಲುಕಾಸ್ ಪುತ್ತೂರ್ 12-10 16-10 ಪವರ್ ಪ್ಲಸ್. Here is the match. Smashed and finished. 13 coach. 13-10 13-10.
ಕಿರಣ್ ಪಾಲೆತ್ತಡ್ಕ ಮಾಲಕತ್ವದ ತಂಡ ಉತ್ತಮ ಪ್ರದರ್ಶನವನ್ನ ನೀಡ್ತಾ ಇದ್ರು ಕೂಡ ಗೆಲುವಾಗಿ ಪರಿವರ್ತನೆ ಮಾಡಲಿಕ್ಕೆ ಒಂದಷ್ಟು ತೊಡಕುಗಳು ಎದುರಾಳಿಯಾಗಿದೆ ತಂಡ. ರಾಧಾಕೃಷ್ಣ ಏಲಡ್ಕ ಮಾಲಕತ್ವದ ಪವರ್ ಪ್ಲಸ್ 13-10 ಮ್ಯಾಚ್ ಸ್ಟಾರ್ಟೆಡ್. ರಿಯಾಜ್ ರವರ ಗಣವಂಚನೆಯ ಪಾಸ್ ಆ ರಾಧಾರವರ ಮನಮೋಹಕವಾದಂತ ಎತ್ತುಗೆ 15-10 15-10 ಹೊಂದಾಣಿಕೆಯಲ್ಲಿ ಒಂದಷ್ಟು ಗಲಿಬಿಲಿ ಕಾಣಿಸ್ತಾ ಇದೆ ಪುಂಚತ್ತಾರ್ ಲಯನ್ಸ್ ತಂಡದಲ್ಲಿ. ಬ್ಲಾಕ್ ಎಂತ ಹೊಡೆತಕ್ಕೂ ತಡೆ ನೀಡಬಲ್ಲಂತ ತಂಡವಾಗಿ ಕಾಣಿಸ್ತಾ ಇದೆ ಪವರ್ ಪ್ಲಸ್. ಹದಿನಾರು 10 ಮಾತೆರೆಗಳ ವನಸ್ಸದ ವ್ಯವಸ್ಥೆ ಉಂಟು ದೈದು ವನಸ್ಸು ಮಲ್ತೊಂಡು ಪಂಡದನಿಗಳಿಡ ವಿನಂತಿ ಮಲ್ತೊಂದು ಬರೀ ಪುರ್ಲದ ಅಟ್ಟನೆ ಪುರ್ಲದ ಆಯೋಜನೆದೊಟ್ಟಿಗೂ ಈ ಪಂದ್ಯಾಕೂಟನು ಈ ದೀಪೊಳಿದ ವಾಲಿಬಾಲ್ ದ ಪರ್ಬನು ಮಾತೆರ್ಲ ತೂವೋಡು ಪನ್ಪಿನ ಅಂಬದೊಟ್ಟಿಗೂ ಲೈವ್ ಪ್ರಸಾರ ಒಂದೊಂದು ಐನಾತ್ ಶೇರ್ ಮಲ್ಪುಲೆ ಐನಾತ್ ದೂರುಡು ಇತ್ತನಕ್ಲೆ ಈ ಕಾರ್ಯಕ್ರಮಕ್ಕೆ ಬರ್ರೆ ಅವಂತನಕ್ಲಿಲ್ಲ ಇತ್ತನಲ್ಪನೆ ಕೆಲಸ ಮಲ್ತೊಂದಿ ಈ ಪಂತುನು ಊರುಡು ನಡಪುನ ಚಿತ್ತಿನ ಕಾರ್ಯಕ್ರಮನು ತೂದು ಖುಷಿ ಪಡೆಯೋಡು ಪನ್ಪುನ ಆಶಯ ಬುಲ್ಪುಗು ಬೆಳ್ಳಾರಿ ಠಾಣೆದ ಪೊಲೀಸ್ ಉಪನಿರೀಕ್ಷಕರಾಯಿನಂಚಿದನ ಶ್ರೀ ಈರಯ್ಯ ಡಿಎನ್ ಮೇರೆನ ಹಸ್ತೊಡ್ದು ಉದೀಪನ ಆಯಿನಂಚಿದನ ಎನಿತ ಲೇಸ್ ಬಯ್ಯದ ಪೊರ್ತುಡು ನಮ್ಮ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ದ ಗೌರವಾಧ್ಯಕ್ಷರಾಯಿನ ಶ್ರೀ ಮೋಹನ್ ಗೌಡ ಇಡ್ಡಿಡ್ಕ ಮೇರೆನ ಅಧ್ಯಕ್ಷತೆ ಗುರುಕಾರ್ಮೆದೊಟ್ಟಿಗೂ ಸಮಾರೋಪ ಸಮಾರಂಭ ನಡೆಪಿರುಂಡು ಈ ಸಭಾ ಕಾರ್ಯಕ್ರಮದ ಉದ್ಘಾಟಕರಾದ ನಮ್ಮೊಟ್ಟಿಗೂ ಶ್ರೀ ಜುಬಿನ್ ಮಹಾಪಾತ್ರ IAS ಉಪವಿಭಾಗಾಧಿಕಾರಿ ಉಪವಿಭಾಗೀಯ ದಂಡಾಧಿಕಾರಿ ಪುತ್ತೂರು ಮೇರೆ ಪಾಲು ಪಡೆಯುವರು. ಗೌರವ ಅತಿಥಿಲಾದ ಬಿನ್ನೆರಾದ ನಮ್ಮೊಟ್ಟಿಗೂ ಶ್ರೀ ಅರುಣ್ ನಾಗೇಗೌಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಪುತ್ತೂರು ವಿಭಾಗ ಅಂಚನೆ ವಿಶೇಷವಾದ ನಮ್ಮೂರಿಗೂ ಬರೋಲ್ಲೇರೆ ಉಡುಪಿಡೆ ಸಮಾಜ ಸೇವೆದ ಮೂಲಕ ಮೈಕ್ ಬಣ್ಣ ಪಾಡದು ಅವೇತೋ ಭಾರಿ ಕಷ್ಟ ಹೊಡಿತನ ನನ್ನ ಬದುಕೆ ಇಜ್ಜಿಂದ ಪನ್ಪನಂಚಿತನ ಕುಟುಂಬಲೆಗೆ ಆಸರೆ ಆಯಿನಂಚಿತನ ಭಾರಿ ಪೊರ್ಲ ಪುಗರ್ತೆ ಪಡೆಯಿನ ಪಾಯಿಂಟ್ 18-13 ಹಿಂದಿದ ಬಿಗ್ ಬಿ ಕಾರ್ಯಕ್ರಮಡ್ಲ ಪಾಲು ಪಡೆ ಒಂದು ಅವೆಲ್ಲ ದಾನ ಮಲ್ತನಂಚಿತನ ಒಂಜಿ ಸಾಧಕೆ ಎತ್ತನದ ಅವು ಶ್ರೀ ರವಿ ಕಟ್ಟಪಾಡಿ ಇನ್ನಿತ ದಿನ ನಮ್ಮೂರಿಗೂ ಬರೋಲ್ಲೇರು ಅರ್ನೊಟ್ಟಿಗೂ SRK ಲ್ಯಾಡರ್ಸ್ ಪ್ರಶಸ್ತಿ ಪಡೆಯಿನ ಸಂಸ್ಥೆ ಈ ಸಂಸ್ಥೆದ ಮಾಲಕರಾಯಿನಂಚಿದನ ಶ್ರೀ ಕೇಶವ್ ಅಮೈ ನಮ್ಮ ಕಾರ್ಯಕ್ರಮಕ್ಕೆ ಬರೋಲ್ಲೇರು ಅಂಜನೆ ಕಡಬದ ಖ್ಯಾತ ಉದ್ಯಮಿಲು ಶ್ರೀ ಹರೀಶ್ ಪೈ ಕಡಬ ಜೋಸ್ ಆಲುಕಾಸ್ ದ ಮ್ಯಾನೇಜರ್ ಶ್ರೀ ರತೀಶ್ BA IT ತುಂಬೆದ ಪ್ರಾಂಶುಪಾಲರಾಯಿನಂಚಿನ ಶ್ರೀ ನವೀನ್ ಕುಮಾರ್ ಸರ್ ಜಿಲ್ಲಾ ಯುವಜನ ಒಕ್ಕೂಟದ ಅಧ್ಯಕ್ಷರು ಸುರೇಶ್ ರೈ ಸೂಡಿಮುಳ್ಳು ಅಂಚನೆ ಸಾರ್ವಜನಿಕ ಮಹಾಲಕ್ಷ್ಮಿ ಪೂಜಾ ಸಮಿತಿದ ನಾವೂರದ ಅಧ್ಯಕ್ಷರಾಯಿನಂಚಿನ ಶ್ರೀಮತಿ ರೇವತಿ ಬಿರ್ನೈಲ ಮಕ್ಕಳು ಮಾತ ಬಿನ್ನೆರಾದ ನಮ್ಮ ಲೇಸಿಡ ಪಾಲು ಪಡೆಯುವರು ನೆಗ್ಲು ಮಾತೆರ್ಲ ಬಯ್ಯದ ಪೊರ್ತುಡು ಸಕುಟುಂಬಿಕರಾದ ಸೇರ್ದು ನಮ್ಮ ಈ ಕಾರ್ಯಕ್ರಮನು ಪುರ್ಲು ಮಲ್ತು ಕೊರಡು ಪಂಡದ ವಿನಂತಿ 15-20 ಪಂದ್ಯ ಚಾಲ್ತಿಯಲ್ಲಿ 15-20 ಲಾಸ್ಟ್ ಮ್ಯಾನ್ ಟು ಪಾ ಗುಡ್
21-16. Ah. 17-21. ಮುಂದಿನ ಪಂದ್ಯಕ್ಕಾಗಿ 7 ಸ್ಟಾರ್ ಕಲ್ಪನೆ ಹಾಗೂ ಶ್ರೀ ವಾರಿಯರ್ಸ್ ಕಾನಾವು. 18-21. ಶ್ರೀಹರಿ ಭಜನಾ ಮಂದಿರ ಸೇರಿದ ಜನ ಮಾತಿರಗಳ ವನಸದ ವ್ಯವಸ್ಥೆ ಮಲ್ತಂದು ದಯದೈದು ವನಸ್ ಮಲ್ತ ನೋಡ್ಕೊಂಡಿದ್ದೇನೆ ವಿನಂತಿ ಮಲ್ತಂದುಲ್ಲ LKG UKG ದ ಲಿಸ್ಟ್ ಬೈ ಜಾನ್. ಅನ್ನದಾನದ ಪ್ರಾಯೋಜಕರು ಬಹುಶಃ ಹಲವು ವರ್ಷಗಳಿಂದ ಈ ಪಂದ್ಯಕೂಟ ಆರಂಭ ಆದಂದಿನಿಂದ ಅಂತ ಹೇಳಬಹುದು ನಮ್ಮೊಂದಿಗೆ ಸುಮಾರು 25,000 ಅಂದಾಜು ಖರ್ಚನ್ನ ಅನ್ನದಾನಕ್ಕಾಗಿ ಮೀಸಲಿಡುತ್ತಾ ನಮ್ಮೊಂದಿಗೆ ಇರತಕ್ಕಂತ ಶ್ರೀ ಧರ್ಮಪಾಲ ಬಿದ್ರಂಗಳ, ಶ್ರೀಮತಿ ಮತ್ತು ಶ್ರೀ ಪ್ರಕಾಶ್ ಬಿದ್ರಂಗಳ, ಶ್ರೀಮತಿ ಮತ್ತು ಶ್ರೀ ಚೇತನ್ ಬಿದ್ರಂಗಳ, ಅಜಿತ್ ಬಿದ್ರಂಗಳ, ಕಾರ್ತಿಕ್ ಬಿದ್ರಂಗಳ, ನಿತೀಶ್ ಬಿದ್ರಂಗಳ, ಚರಣ್ ಬಿದ್ರಂಗಳ ಹಾಗೂ ಚಿಂತನ್ ಬಿದ್ರಂಗಳ ಇವರುಗಳಿಗೆ ಮನ ತುಂಬಿದ ಚಪ್ಪಾಳೆಯ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳೋಣ. ಹೊಟ್ಟೆಯನ್ನ ತುಂಬಿಸುವ ಕೆಲಸದಲ್ಲ, ಅನ್ನದಾನ ಪರಮ ಶ್ರೇಷ್ಠವಾದಂತಹ ದಾನವನ್ನ ಮಾಡ್ತಾ ಇದ್ದಾರೆ. LKG UKG ದ ಲಿಸ್ಟ್ ಹೊರ ಕಡಪುಡ್ಲೆ 23-18. 2 points only required for power plus. Here is the smash. Received that one. Last man to pass. Easy pass. Ball is in the air. Once again waiting. Something happened there. Waiting for the decision. 24. No. 24. 18. Set pa. Last pa. 19. 24. ಇಪ್ಪತ್ತು 24. ಪಂದ್ಯ ಇನ್ನೂ ಮುಗಿದಿಲ್ಲ. ನಿರಂತರ 4 ಅಂಕಗಳು ಬೇಕಾಗಿವೆ ಸಮಸಾಧನೆಗಾಗಿ. ಆದರೆ ಸುಲಭ ರೀತಿಯಲ್ಲಿ ಅಂಕವನ್ನ ಬಿಟ್ಟುಕೊಟ್ಟಿದೆ ಪುಂಚತ್ತರ್ ಲಯನ್ಸ್ ಈ ಮೂಲಕವಾಗಿ. ನಿರಂತರ 2 ಪಂದ್ಯಗಳಲ್ಲಿ ಸೋಲು.
ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ. ಕಪ್ಪೆ ಓಟ ಪ್ರಥಮ ವಿಜುವಲ್ ಟಿಎಚ್, ಪ್ರಥಮ ವಿಜುವಲ್ ಟಿಎಚ್, ದ್ವಿತೀಯ ಭೂಮಿಗೌಡ ಎಂಪಿ, ಭೂಮಿಗೌಡ ಎಂಪಿ, ತೃತೀಯ ರಚನ್ ಕೆ, ರಚನ್ ಕೆ, ಮ್ಯಾಚ್ ಶುರು ಮಾಡ್ಬಿಡು ಬೇಗ ಬೇಗ, ವಿರಾಮ. ದ್ವಿತೀಯ ಭೂಮಿಗೌಡ ಎಂಪಿ, ತೃತೀಯ ರಚನ್ ಕೆ. ಕಾಳು ಹೆಕ್ಕುವುದು ಪ್ರಥಮ ಧನ್ವಿತ್ ಬಿಜೆ, ಧನ್ವಿತ್ ಬಿಜೆ, ನೆಟ್ ತಾಲೀಮಿಲ್ಲ. ಮುಂದಿನ ತಂಡಗಳಿಗೆ ಗಮನಿಸಿ. ತಂಡದ ಪ್ರಾಯೋಜಕರು, ತಂಡದ ಕೋಚ್ ತಕ್ಷಣ ಅದಕ್ಕಿಂತ ಮುಂಚಿತವಾಗಿ ಹಿಂದಿನ ಪಂದ್ಯ ಆಗ್ತಾ ಇರುವಾಗಲೇ ನೀವು ಅಲ್ಲಿ ಹೊರಗಡೆ ತಾಲೀಮನ್ನು ಮಾಡಿಕೊಂಡು ಇಲ್ಲಿ ಸಿದ್ಧರಾಗಿ ಬರಬೇಕು. ನೋ ಪ್ರಾಕ್ಟೀಸ್ ಟೈಮ್ ಇನ್ ದ ಕೋರ್ಟ್, ಪ್ಲೀಸ್ ನೋಟ್. ಕಾಳು ಹೆಕ್ಕುವುದು ಪ್ರಥಮ ಧನ್ವಿತ್ ಬಿಜೆ, ದ್ವಿತೀಯ ಯಾಗ್ವಿ ಜಿಕೆ ಮತ್ತು ಹನಿಕೆ, ಯಾಗ್ವಿ ಜಿಕೆ ಹನಿಕೆ, ತೃತೀಯ ನಿನಾದ್ ಡಿಎಸ್ ವಿವಾನ್ ಕೆ, ನಿನಾದ್ ಡಿಎಸ್ ವಿವಾನ್ ಕೆ. ಯುಕೆಜಿ ವಿಭಾಗದ ಮಕ್ಕಳು ವೇದಿಕೆ ಬನ್ನಿ. ಕೆರೆದಡ ಸ್ಪರ್ಧೆಯಲ್ಲಿ ಪ್ರಥಮ ಧೃತಿ ಎನ್ಎಚ್, ದ್ವಿತೀಯ ಅದಿತಿ ಎಸ್, ತೃತೀಯ ಆತ್ಮಿಕಾ ಆರ್ಎನ್. ಮಕ್ಕಳನ್ನ ವೇದಿಕೆ ಕರ್ಕೊಂಡ್ಬನ್ನಿ. ಕಪ್ಪೆ ಓಟ ಪ್ರಥಮ ಹರ್ಷಲ್, ದ್ವಿತೀಯ ಆದ್ಯ, ತೃತೀಯ ಧೀರಜ್ ಟಿಎಸ್. ಧೃತಿ ಕೆರೆದಡ್ಡ ಪ್ರಥಮ ಯುಕೆಜಿ ವಿಭಾಗದಲ್ಲಿ. One each. ಧೃತಿ ಫಸ್ಟ್, ಅದಿತಿ ಸೆಕೆಂಡ್, ಆತ್ಮಿಕಾ ಆರ್ಎನ್ ಥರ್ಡ್. ಕೆರೆದಡ ಓಟ ಸ್ಪರ್ಧೆಯಲ್ಲಿ ಆತ್ಮಿಕಾ ಆರ್ಎನ್ ತೃತೀಯ. ಕಪ್ಪೆ ಓಟದಲ್ಲಿ ಪ್ರಥಮ ಹರ್ಷಲ್, ಆತ್ಮಿಕಾ ಬರ್ಲಿ ತೃತೀಯ. ಯುಕೆಜಿ ಯುಕೆಜಿ ಕಪ್ಪೆ ಓಟ ಆದ್ಯ ದ್ವಿತೀಯ, ತೃತೀಯ ಧೀರಜ್ ಟಿಎಸ್. ಕಾಳು ಹೆಕ್ಕುವುದು ಪ್ರಥಮ ಯಶ್ವಿತ್ ಕೆ, ದ್ವಿತೀಯ ಲಕ್ಷಯ್ ಪಿ, ತೃತೀಯ ಜೈಷ್ಣವಿ ಬಿಪಿ. 4-1 ಫೇವರ್ ಆಫ್ ಕಲ್ಪನೆ, 7 ಸ್ಟಾರ್ ಕಲ್ಪನೆ. ಹರ್ಷಲ್ ಪ್ರಥಮ ಕಪ್ಪೆ ಓಟ ಯುಕೆಜಿ ಯುಕೆಜಿ. ಮುಂದಿನ ಪಂದ್ಯಗಳಲ್ಲಿ ಟ್ರಯಲ್ ಇಲ್ಲ, ನೇರವಾಗಿ ಬಂದು ಪಂದ್ಯವನ್ನು ಆಡಬೇಕು. ಸಂಜೆ ಮಳೆ ಬಂದಲ್ಲಿ ಇಲ್ಲದಿದ್ದಲ್ಲಿ ತಡವಾದಲ್ಲಿ ನಮ್ಮ ಕಾರ್ಯಕ್ರಮ ಆಯೋಜನೆಗೆ ಸಮಸ್ಯೆ ಆಗ್ತದೆ, ತೊಡಕಾಗ್ತದೆ. ದಯಮಾಡು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನೆಕ್ಸ್ಟ್ ಮ್ಯಾಚ್ ಅಯ್ಯಂಗಾರ್ ವಾರಿಯರ್ಸ್ ವರ್ಸಸ್ ವಾಲಿ ಕಿಂಗ್ಸ್. ಕೊನೆಯ ಕರೆಯನ್ನ ನೀಡ್ತಾ ಇದ್ದೇವೆ.
ಅಯ್ಯಂಗಾರ್ ವಾರಿಯರ್ಸ್ ವರ್ಸಸ್ ವಾಲಿ ಕಿಂಗ್. Seven to favor of 7-star Kalpane. 8-2. ಎಂಟು ಎರಡು. 8-2. LKG UKG ಮಕ್ಕಳ ಪ್ರಶಸ್ತಿಗಳನ್ನು ಪಡ್ಕೊಳ್ಳಿಕ್ಕೆ ಬಾಕಿ ಇದ್ದಲ್ಲಿ ದಯಮಾಡಿ ವೇದಿಕೆ ಕರ್ಕೊಂಡ್ಬನ್ನಿ. ಹೆತ್ತವರು ಬನ್ನಿ, ಮನೆಯವರು ಬನ್ನಿ. ಇಲ್ಲದಿದ್ದಲ್ಲಿ ಅಂಗನವಾಡಿ ಶಾಲಾ ಟೀಚರ್ಸ್ ಇದ್ರೆ ಪಡ್ಕೊಳ್ಳಿ. ಮಕ್ಕಳ ಹೆತ್ತವರು ಬನ್ನಿ. ಈಸಿ ಪಾಸ್. 7-star ಕಲ್ಪನೆ ಗರ್ಜಿಸ್ತಾ ಇದೆ. .4 3-9. ಶ್ರೀ ವಾರಿಯರ್ಸ್ ತಂಡ ಒಂದಂಕವನ್ನ ಗಳಿಸಿಕೊಂಡಿದೆ. ಹತ್ತು ಮೂರು. 10-3. 10-3. 4-10. 4-10. 4-10. Super placement. Gone. 11-5. 11-5. 11-5. 6-11. 6-11. 6-11. Good placement. Another point for 7-star Kalpane. 12-6. 12-6. ಪುನೀತ್ ರವರಗ್ ಅಭರದ ಹೊಡೆತ. 7-12. 7-12. ಮುಂದಿನ ಪಂದ್ಯಕ್ಕೆ ಕರೆಯನ್ನ ಕೊಡ್ತಾ ಇದ್ದೇವೆ. ದ್ವಿತೀಯ ಕರೆ ಅಯ್ಯಂಗಾರ್ ವಾರಿಯರ್ಸ್ ಎದುರಾಳಿಯಾಗಿ ವಾಲಿ ಕಿಂಗ್ಸ್. 13 ಕೋಟ್ ಚೇಂಜ್. 13-7. 13-7. ಅಂಕಣದ ಬದಲಾವಣೆಯನ್ನು ಕಂಡುಕೊಂಡಿರುವಂತಹ ಇರುವ ತಂಡಗಳು 13-7 ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಒಂದು ಭಾಗದಲ್ಲಿ 7-star ಕಲ್ಪನೆ, ಮತ್ತೊಂದು ಭಾಗದಲ್ಲಿ ಶ್ರೀ ವಾರಿಯರ್ಸ್ ಕಾನಾವು ತಂಡ ಅಂಕದ ಮುನ್ನಡೆಯನ್ನು ಕಾದಿರಿಸಿಕೊಂಡು ಬಂದಿರುವಂತಹ 7-star ಕಲ್ಪನೆ ಹಲವಾರು ಪ್ರಶಸ್ತಿಗಳ ಮುಡಿಗೇರಿಸಿಕೊಳ್ಳುವುದರೊಂದಿಗೆ ವಾಲಿಬಾಲ್ ಮಾತ್ರ ಅಲ್ಲದೆ ಕ್ರಿಕೆಟ್ನ ಪ್ರಾಯೋಜಕತ್ವವನ್ನು ಕೂಡ ಹಲವಾರು ಬಾರಿ ತನ್ನದಾದ ಛಾಪನ್ನು ಮೂಡಿಸಿರುವಂತಹ 7-star ಕಲ್ಪನೆ ಹೋದ ಬಾರಿಯ ದ್ವಿತೀಯ ಸ್ಥಾನಕ್ಕಾಗಿ ತೃಪ್ತಿಯನ್ನು ಪಡೆದುಕೊಂಡಿರುವಂತಹ 7-star ಕಲ್ಪನೆ ತಂಡ ಇದೀಗ ನಮ್ಮೂರಿನ ಅಂಕಣದಲ್ಲಿ 14-7 14-7 ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ ಹಾಗೂ ಕಡಬ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇದರ
ಸಹಭಾಗಿತ್ವದಲ್ಲಿ ಆಹ್ವಾನಿತ 8 ತಂಡಗಳ ಲೀಗ್ ಮಾದರಿಯ ಒನಲು ಬೆಳಕಿನ ವಾಲಿಬಾಲ್ನ ಪಂದ್ಯ ಇದೇ ಬರುವಂತಹ ದಿನಾಂಕ 23/11/2024 ಶನಿವಾರ ಸಂಜೆ ಸರಿಯಾಗಿ 5 ಗಂಟೆಗೆ ಪ್ರಾರಂಭವಾಗಲಿಕ್ಕಿರುವಂತಹ ಪಂದ್ಯ. ಚಾಂಪಿಯನ್ ಆದವರಿಗೆ 10,024 ನಗದಿನೊಂದಿಗೆ ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನವನ್ನು ಪಡೆದವರಿಗೆ 7,024 ನಗದಿನೊಂದಿಗೆ ಕೆಪಿಎಲ್ ಟ್ರೋಫಿ, ತೃತೀಯ ಸ್ಥಾನವನ್ನು ಪಡೆದವರಿಗೆ 5,024 ನಗದಿನೊಂದಿಗೆ ಕೆಪಿಎಲ್ ಟ್ರೋಫಿ, ಚತುರ್ಥ ಬಹುಮಾನವಾಗಿ 3,024 ನಗದಿನೊಂದಿಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡಿಕೊಂಡು ಗೌರವಿಸಿಕೊಳ್ಳಲಾಗುತ್ತದೆ. 16-8 16-8ರಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಯತೀಶ್ ತಡೆಗೋಡೆಯ ವೈಫಲ್ಯತೆ, ಬಿರುಕು ಬಿಡುತ್ತಿರುವಂತಹ ತಡೆಗೋಡೆ 9-16 9-16. ಹತ್ತು 16 17-10 17-10 ಏಕಾಂಗಿ ಹೋರಾಟವನ್ನು ನಡೆಸಿಕೊಳ್ಳುತ್ತಿರುವಂತಹ ಯತೀಶ್ ಏಕಪಕ್ಷೀಯವಾಗಿ ಸಾಗಿ ಬರುತ್ತಿರುವಂತಹ ಪಂದ್ಯ 18-10 18-10. ಶೂಟ್ ಹೊಡೆತದಲ್ಲಿ ಬಲವಿತ್ತು, ಆದರೆ ಅಂಕಣದಿಂದ ಹೊರಗಿತ್ತು ಎನ್ನುವ ಸೂಚನೆ. ತನ್ನ ತಪ್ಪನ್ನು ಒಪ್ಪಿಕೊಂಡಿರುವಂತಹ ಧನು 11-18 11-18. ಹನ್ನೆರಡು 18 12-18. ಮುಂದಿನ ಪಂದ್ಯಕ್ಕಾಗಿ ಪವರ್ ಪ್ಲಸ್ ಅಯ್ಯಂಗಾರ್ ವಾರಿಯರ್ಸ್ ವಿರುದ್ಧವಾಗಿ ವಾಲಿ ಕಿಂಗ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಯ್ಯಂಗಾರ್ ವಾರಿಯರ್ಸ್ ವಿರುದ್ಧವಾಗಿ ವಾಲಿ ಕಿಂಗ್ಸ್ ತಂಡ ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ 5 ಸಂಖ್ಯೆ 4ರ ಯತೀಶ್ ಹಲವಾರು ರಾಜ್ಯಲ್ಲದೆ ರಾಷ್ಟ್ರ ಮಟ್ಟದ ಪಂದ್ಯದಲ್ಲೂ ಕೂಡ ಆಡಿದ ಅನುಭವವನ್ನು ಪಡೆದಿರುವಂತಹ ಆಟಗಾರ. ಚಕೌಟ್ನ ಲಾಭ 20-13 20-13. ಇದೀಗಾಗಲೇ ನೇರ ಪ್ರಸಾರದಲ್ಲಿ ನಮ್ಮ ಈ ವಾಲಿಬಾಲ್ ಪಂದ್ಯದ ಎಲ್ಲ ಚಿತ್ರಣವನ್ನು ನೇರ ಪ್ರಸಾರದಲ್ಲಿ ಬೇಕಾದರೂ ನೋಡಬಹುದು. ಪ್ರತಿಯೊಂದು ಕೂಡ ಕ್ಷಣ ಕ್ಷಣದ ಸುದ್ದಿಯಾಗಿ ನಮ್ಮೊಂದಿಗೆ ಜೊತೆಯಾಗಿರುವಂತಹ ಪುತ್ತೂರಿನ ಸುದ್ದಿ ಟಿವಿ. 21-13 21-13. ಚಕೌಟ್ನ ಲಾಭ 14-21 14-21. ಮುಂದಿನ ಪಂದ್ಯ ಅಯ್ಯಂಗರ್ ವಾರಿಯರ್ಸ್ ವಿರುದ್ಧವಾಗಿ ವಾಲಿ ಕಿಂಗ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ವಿರಾಮ ಇಲ್ಲ. ಈ ತಂಡಗಳು ಅಂಕಣದಿಂದ ನಿರ್ಗಮಿಸುವಾಗ ಮುಂದಿನ 2 ತಂಡಗಳು ಅಂಕಣವನ್ನು ಪ್ರವೇಶಿಸಬೇಕು. ತಂಡದ ಪ್ರಾಯೋಜಕರ ಗಮನಕ್ಕೆ, ಈ ಪಂದ್ಯಾಕೂಟವನ್ನ ಕ್ಲಬ್ ಸಮಯದಲ್ಲಿ ಮುಗಿಸಲಿಕ್ಕೆ ನಮಗೆ ತಮ್ಮ ಸಹಕಾರ ಅತ್ಯಗತ್ಯ. ಎಲ್ಲರ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಇಲ್ಲದಿದ್ದಲ್ಲಿ ಸಮಾರೋಪ ಸಮಾರಂಭ, ಬಹಳ ಸುದೀರ್ಘವಾದಂತಹ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇದೆ, ಎಲ್ಲವೂ ಕೂಡ ತಡ ಆಗ್ತದೆ. ದಯಮಾಡಿ ತಾವುಗಳು ಕ್ಲಬ್ ಸಮಯದಲ್ಲಿ ತಂಡಗಳು ಹಾಜರಿದ್ದು ಮುಂದಿನ ಎಲ್ಲ ಪಂದ್ಯಗಳನ್ನ ರೋಚಕವಾಗಿ ಅತ್ಯದ್ಭುತವಾಗಿ ನಡೆಸುವರೆ ತಮ್ಮ ಸಹಕಾರವನ್ನ ನಿರೀಕ್ಷಿಸ್ತಾ ಇದ್ದೇವೆ.
15-23 15-23ರಲ್ಲಿ ಪಂದ್ಯ. ನವನ್ ಬಾಲ್ ಒಂದು ಹೊರಗೆ ಹೋಗಿದೆ ಕೌಂಟರ್ ಇಂದ ಒಂದು ಆಚೆ. ಶಕ್ತಿಯುತವಾದಂತ ಹೊಡೆತ, ಹರ್ಷೋಲ್ಲಾಸದ ಹೊಡೆತದೊಂದಿಗೆ ಹರ್ಷಿತ್ 24-15ರಲ್ಲಿದೆ ಪಂದ್ಯ. ನಮ್ಮ ಇವತ್ತಿನ ವಾಲಿಬಾಲ್ನ ಸ್ವಯಂ ಸೇವಕರು ಯಾವುದೇ ಒಳ್ಳೆಯ ರೀತಿ ಕೆಲಸವನ್ನು ಮಾಡುವಾಗ ಇಲ್ಲ ಎಂದವರಲ್ಲಂತೆ. ಒಂದು ಬಾಟ ನೀರನ್ನು ಕೇಳಿದರೆ ಒಂದು ಬಾಟ ರಕ್ತವನ್ನು ಕೊಡೋ ಸಿದ್ಧ ಅಂತ ಸ್ವಯಂ ಸೇವಕರು ನಮ್ಮೊಂದಿಗಿದ್ದಾರೆ. ಅಂದು ಮುಂಬಯಿಯ ವಾಂಖೇಡೆ ಸ್ಟೇಡಿಯಂನಲ್ಲಿ ಸೆಮಿಫೈನಲ್ ಪಂದ್ಯ ಸಾಗಿ ಬರುತ್ತಿದ್ದಾರೆ. ಅಂದಿನ ದಿನದಂದು ಬಾಲ್ ಬಾಯ್ಸ್ ಆಗಿ ಕಾರ್ಯವನ್ನು ನೆರವೇರಿಸಿಕೊಳ್ಳುತ್ತಿದ್ದಂತ ಆತ ಇಂದು ಕ್ರಿಕೆಟ್ ಲೋಕದ ದೇವರೆನಿಸಿಕೊಂಡಿರುವಂತಹ ಸಚಿನ್ ತೆಂಡೂಲ್ಕರ್ ಇವರು ಕೂಡ ಮುಂದೊಂದು ದಿನ ಯಶಸ್ಸಿನ ಕ್ರೀಡಾಪಟುಗಳಾಗಿ ಮೂಡಿ ಬರಲೆಂದೇ ನಮ್ಮೆಲ್ಲರ ಆಶಯವಾಗಿದೆ. ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ 7 ಸ್ಟಾರ್ ಕಲ್ಪನೆ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ಅಂಕಣದ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ಅಯ್ಯಂಗಾರ್ ವಾರಿಯರ್ಸ್ ವಿರುದ್ಧವಾಗಿ ವಾಲಿ ಕಿಂಗ್ಸ್ ತಂಡ ಇದೀಗಿನ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧಗಳಾಗಲಿ, ಪರಿಚಯ ಇರುವವರಾಗಿರಲಿ, ಪರಿಚಯ ಇಲ್ಲದವರಾಗಿರಲಿ, ಸ್ನೇಹ ಇರುವವರಾಗಿರಲಿ, ಸ್ನೇಹ ಇಲ್ಲದವರಾಗಿರಲಿ, ಯಾವುದೇ ಸಂಬಂಧಗಳಾಗಲಿ ಮಾನವೀಯತೆ ಮೆರೆಯುವಂತಿರಬೇಕು, ಮರ್ಯಾದೆ ತೆಗೆಯುವಂತಿರಬಾರದು. ನಿಮಗೆ ಇನ್ಸ್ಟಾಗ್ರಾಮ್ ನಲ್ಲಿ ಅದೆಷ್ಟೋ ಫಾಲೋವರ್ಸ್ ಇರಬಹುದು, ಟ್ವಿಟರ್ ನಲ್ಲಿ ಅದೆಷ್ಟೋ ನಿಮಗೆ ಕಮೆಂಟ್ಸ್ ಬಂದಿರಬಹುದು, ಫೇಸ್ಬುಕ್ ನಲ್ಲಿ ಅದೆಷ್ಟೋ ನಿಮಗೆ ಲೈಕ್ಸ್ ಬಂದಿರಬಹುದು. ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅನ್ನು ದಿನಕ್ಕೆ 1,000ದಿಂದ 2,000 ಮಂದಿ ವೀಕ್ಷಣೆ ಮಾಡಬಹುದು. ಆದರೆ ಮೊಬೈಲ್ ಇರುವುದು ಅವಶ್ಯಕತೆ ಪೂರೈಕೆ ಹೊರತು ಯಾವತ್ತೂ ಅದು ಅನಿವಾರ್ಯವಲ್ಲ. ಇಪ್ಪತ್ತೈದು ಅಂಕಕ್ಕೆ ನಿಗದಿಯ ರಾಜ್ಯ ಮಟ್ಟದ ವಾಲಿಬಾಲ್ನ ಪಂದ್ಯ ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ನ ಪಂದ್ಯ ಅದೇ ರೀತಿಯಲ್ಲಿ 17ನೇ ತಾರೀಕು ಮೈಸೂರು ಭಾಗದಲ್ಲಿ ಸಾಗಿ ಬಲಿಕಿರುವಂತಹ ಅದ್ದೂರಿಯ ರಾಜ್ಯ ಮಟ್ಟದ ವಾಲಿಬಾಲ್ನ ಪಂದ್ಯ ಅದೇ ರೀತಿಯಲ್ಲಿ ಇದೇ ಬರುವಂತ 23ನೇ ತಾರೀಕು ಇದೇ ಪರಿಸರದ ಸುಬ್ರಹ್ಮಣ್ಯದಲ್ಲಿ ಸಾಗಿ ಬಲಿಕಿರುವಂತಹ ಅದ್ದೂರಿಯ ವಾಲಿಬಾಲ್ನ ಪಂದ್ಯ. ಮುಂದಿನ ತಿಂಗಳು ಒಟ್ಟಾಗಿ 27 ವಾಲಿಬಾಲ್ ಪಂದ್ಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯಲಿಕ್ಕಿದೆ. 4-3 4-3 ಚಕೌಟ್ ತಡೆಗೋಡೆಯಲ್ಲಿ ಬಿರುಕು ಎತ್ತರಕ್ಕೆ ಜಿಗಿದು ತನ್ನ ಎಲ್ಲ ಶಕ್ತಿಯನ್ನು ಕೇವಲ 270 ಗ್ರಾಂ ತೂಗುವ ಚೆಂಡಿಗೆ ಹಾಕುತ್ತಾ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ವಾಲಿ ಕಿಂಗ್ಸ್ ತಂಡ 4-4 ಸಮಬಲದಲ್ಲಿದೆ. 5-4 ನಿಮ್ಮಲ್ಲಿ ಮಾತ್ರವಲ್ಲ ನಮ್ಮಲ್ಲೂ ಕೂಡ ಪ್ರತಿಭೆ ಎಂದು ತೋರಿಸಿಕೊಂಡಿರುವಂತಹ ಅಯ್ಯಂಗಾರ್ ವಾರಿಯರ್ಸ್ 5-4 5-4.
6-4 6-4 5-6 5-6 6-6 6-6 ಸಮಬಲದೊಂದಿಗೆ ಪಂದ್ಯ ಇದೀಗಾಗಲೇ ಮುಂಡಾಜೆಯಲ್ಲಿ ಸಾಗಿ ಬಂದಿರುವಂತಹ ವಾಲಿಬಾಲ್ನ ಪಂದ್ಯದಲ್ಲಿ PUC ವಿಭಾಗದ ವಾಲಿಬಾಲ್ನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇದೀಗಾಗಲೇ ಪ್ರಥಮ ಸ್ಥಾನದೊಂದಿಗೆ 25-17 ಅಂತರದಲ್ಲಿ PUC ವಿಭಾಗದ ವಾಲಿಬಾಲ್ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ STM ಕಾಲೇಜು ಉಜಿರೆ 7-6 7-7 7-7 ಸಮಬಲ ತಡೆಗೋಡೆಯಲ್ಲಿ ಯಶಸ್ಸು ತನ್ನ ತಂದೆಯನ್ನೇ ಮನೆಯೊಳಕ್ಕೆ ಬಿಡದಂತ ಮಗ 8-7 8-7 8-8 PUC ವಿಭಾಗದ ವಾಲಿಬಾಲ್ನ ರಾಜ್ಯ ಮಟ್ಟದ ಪಂದ್ಯ ಇದೇ ಬರುವಂತ ದಿನಾಂಕ 3ನೇ ತಾರೀಕು ಬಿಜಾಪುರದಲ್ಲಿ ಸಾಗಿ ಬರಲಿಕ್ಕಿದೆ. ನೈನ್ 8 9-8 ಸರ್ವಿಸ್ನ ವೈಫಲ್ಯತೆ ಸ್ವಯಂಕೃತ ಅಪರಾಧ 9-9 9-9 10-9 10-9 ಚೆಕ್ಔಟ್ನ ಲಾಭ ತನ್ಮೂಲಕವಾಗಿ ಅಂಕವನ್ನು ಗಿಟ್ಟಿಸಿಕೊಳ್ಳುವುದರೊಂದಿಗೆ 10-10ರಲ್ಲೂ ಕೂಡ ಸಮಬಲದ ಹೋರಾಟ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಲಿಬಾಲ್ಗಾಗಿ ಅತಿ ಹೆಚ್ಚು ಪ್ರೇಕ್ಷಕರನ್ನು ಒಟ್ಟುಗೂಡಿಸುವ ಸ್ಥಳ ಇದ್ದರೆ ಅದು ಕುಮಟದ ಕತಗಾಲ. ವಾಲಿಬಾಲ್ ಪಂದ್ಯಾವಳಿ ಸಾಗಿ ಬಂದರೆ ಕಡಿಮೆ ಅಂದರೂ ಕೂಡ 15,000ರಿಂದ 20,000 ಮಂದಿ ಪ್ರೇಕ್ಷಕರೇ ಬರುತ್ತಾರೆ. 11-10 11-10 11-11 11-11ರ ಸಮಬಲದೊಂದಿಗೆ ಇವತ್ತಿನ 16ನೇ ಪಂದ್ಯದಲ್ಲಿ ನಾವಿದ್ದೇವೆ. 16-8 ಸಾರಿ 11-8 11-11 check out 12-11 12-11 ಗುಡ್ ಪ್ಯಾಕ್ ಬಲಾಢ್ಯ ತಡೆಗೋಡೆ ತನ್ಮೂಲಕವಾಗಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 13-11 13-11 14-11 ಮುಂದಿನ ಪಂದ್ಯಕ್ಕಾಗಿ ಮುರುಳಿಯ ವಾರಿಯರ್ಸ್ ವಿರುದ್ಧವಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು
ದಯವಿಟ್ಟು ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ದಯವಿಟ್ಟು ಆಟಗಾರರಿಗೆ ಸೂಚನೆ ನೀಡಿಕೊಳ್ತಾ ಇದ್ದೇವೆ. ಅಂಕಣದ ಒಳಭಾಗದಲ್ಲಿ ಯಾವುದೇ ತಾಲೀಮಿಗೆ ಅವಕಾಶ ಇರುವುದಿಲ್ಲ. ಸಮಯಾವಕಾಶ ನಮ್ಮೊಂದಿಗೆ ಕಡಿಮೆ ಇದೆ. ದಯವಿಟ್ಟು ಆಟಗಾರರು ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಳ್ಳಬೇಕಾಗಿದೆ. ಮುಂದಿನ ಪಂದ್ಯದಿಂದ ಯಾವುದೇ ತಾಲೀಮಿಗೆ ಅವಕಾಶ ಇರುವುದಿಲ್ಲ. ಇದು ಸಂಘಟಕರ ಸೂಚನೆ ಆಗಿದೆ. 12-14 12-14 ಮೆದುಳಿಗೆ ಮೇವು 15-12 15-12 13-15 16-13 14-16 16 ಸಮ 16 each 17-16 17-16 ಕೊನೆಯ ಕ್ಷಣದಲ್ಲಿ ಅಂಕವನ್ನು ಗಿಟ್ಟಿಸಿಕೊಳ್ಳುವುದರೊಂದಿಗೆ ಕೇವಲ ಒಂದು ಅಂಕದ ಅಂತರದಲ್ಲಿರುವಂತಹ ವಾಲಿ ಕಿಂಗ್ಸ್ ತಂಡ 17-17 17 each 18-17 18-17 ಮುಂದಿನ ಪಂದ್ಯ ಮುರುಳಿಯ ವಾರಿಯರ್ಸ್ ವಿರುದ್ಧವಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು 19-17 19-17 ಪಂದ್ಯದ ಪ್ರಾರಂಭದಲ್ಲಿ ಬಹಳಷ್ಟು ಅಂಕದ ಮುನ್ನಡೆಯಲ್ಲಿದ್ದಂತಹ ಅಯ್ಯಂಗಾರ್ ವಾರಿಯರ್ಸ್ ಈಗೇನಾಯ್ತು? ಏಯ್ಟೀನ್ 18-19 ಎಸ್ 2018 ದಯವಿಟ್ಟು ಊಟ ಆಗಲು ಇನ್ನೂ ಕೂಡ ಬಾಕಿ ಇರುವವರು ಆದಷ್ಟು ಬೇಗ ಊಟಕ್ಕೆ ತೆರಳಿಕೊಳ್ಳಬೇಕಾಗಿದೆ. ಇನ್ನು ಕೇವಲ 20 ನಿಮಿಷದ ಒಳಗಾಗಿ ಊಟದ ಕೌಂಟರ್ ಅನ್ನು ನಾವು ಕ್ಲೋಸ್ ಮಾಡ್ತೇವೆ. ಆದಷ್ಟು ಬೇಗನೆ ಊಟಕ್ಕೆ ತೆರಳಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
19-20. ಇಪ್ಪತ್ತೊಂದು 19. ಎಸ್, ಏಕಾಂಗಿ ತಡೆಗೋಡೆ ಒಂದಿಗೆ 22-19, 22-19. ಇಪ್ಪತ್ತು 22. ಚೆಕ್ಔಟ್ನ ಲಾಭ 23-20. ಗೆಲುವಿನ ಸನಿಯಕ್ಕೆ ತಲುಪಿಕೊಂಡಿರುವಂತಹ ವಾಲಿ ಕಿಂಗ್ಸ್ ತಂಡ 23-20. ಇಪ್ಪತ್ನಾಲ್ಕು 20ರಲ್ಲಿ ಕೊನೆಯ ಅಂಕ. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ವಿಭಾಗದ ವಾಲಿ ಕಿಂಗ್ಸ್ ತಂಡ, ಎದುರಾಳಿ ತಂಡಕ್ಕೂ ಪ್ರೀತಿಯ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಂಡವರು ನಾವಿದ್ದೇವೆ. ಕೋಟಿಗೂ ಅಧಿಕ ಮೊತ್ತದ CSR ಫಂಡ್ ಮುಖಾಂತರವಾಗಿ ನೀಡುತ್ತಿದ್ದು, ಪುತ್ತೂರಿನಲ್ಲಿ 12 ಲಕ್ಷಕ್ಕೂ ಅಧಿಕ ಮೊತ್ತದ ದೇಣಿಗೆಯನ್ನು ಶಿಕ್ಷಣಕ್ಕೆ ಒತ್ತು ನೀಡುವ ಮುಖಾಂತರವಾಗಿ ಸರ್ಕಾರಿ ಶಾಲೆಗಳಿಗೂ ಕೂಡ ನೀಡಲಾಗಿದೆ. ಇಲ್ಲಿ ತಿಂಗಳ ಸ್ಕೀಮ್ ಕೂಡ ಲಭ್ಯವಿದೆ. ಸುಮಾರು 100ಕ್ಕೂ ಅಧಿಕ ಶೋರೂಮ್ಗಳನ್ನು ಕೂಡ ಹೊಂದಿದ್ದು, ಪುತ್ತೂರಿನಲ್ಲಿ ದೀಪಾವಳಿ ಪ್ರಯುಕ್ತವಾಗಿ ಪ್ರತಿ ಚಿನ್ನದ ಖರೀದಿಯ ಮೇಲೆ ಬೆಳ್ಳಿ ನಾಣ್ಯವನ್ನು ನೀಡುತ್ತಿದ್ದು, ಹಾಗೂ ವಜ್ರಾಭರಣಗಳ ಮೇಲೆ ಚಿನ್ನದ ನಾಣ್ಯವನ್ನು ಕೂಡ ನೀಡುತ್ತಿದೆ. ಹಾಗೂ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ನಲ್ಲಿ ಚಿನ್ನಾಭರಣಗಳ ಮೇಲೆ ನೀಡುತ್ತಿದೆ. ನಮ್ಮ ಇವತ್ತಿನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ವಿಭಾಗದ ಜೋಸ್ ಅಲುಕಾಸ್ ಇವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ.
ಖಾತೆಯ ಆರಂಭವನ್ನು ಕಂಡುಕೊಂಡಿರುವಂತಹ ಮುರುಳಿಯಾ ವಾರಿಯರ್ಸ್ ಸಂದೀಪ್ 1-0 1 ಲವ್. ಅದ್ದೂರಿ ಆಕ್ರಮಣದೊಂದಿಗೆ ಎಚ್ಚೆತ್ತುಕೊಂಡಿರುವಂತಹ ಜಾನ್ 1 ಈಚ್ 1-1. ಲಯ ತಪ್ಪಿದಂತ ಹೊಡೆತದೊಂದಿಗೆ ಅಂಕಣದ ಹೊರಭಾಗಕ್ಕೆ ನಡೆದಂತ ಚೆಂಡು ಪುರುಷರ ವಿಭಾಗದ ಗುಂಡು ಎಸೆತ ಸ್ಪರ್ಧೆಗೆ ಹೆಸರು ನೋಂದಾಯಿಸಿಕೊಳ್ಳುವರು ದಯವಿಟ್ಟು ಸಂಜೆ ನಡೆಯುವಂತಹ ಕಾರ್ಯಕ್ರಮದ ವೇದಿಕೆಯ ಬಳಿ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪುರುಷರ ವಿಭಾಗದ ಗುಂಡು ಎಸೆತಕ್ಕೆ ಹೆಸರು ನೋಂದಾಯಿಸಿಕೊಳ್ಳುವವರು ಆದಷ್ಟು ಬೇಗ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹೆಸರನ್ನು ಕೂಡ ನೋಂದಾಯಿಸಿಕೊಳ್ಳಬೇಕಾಗಿದೆ. ಎರಡು ಮೂರು 2-3. ಎಸ್ ಅಗ್ಗಜಗ್ಗಾಟ ಅದೇ ರೀತಿಯಲ್ಲಿ ಗುಂಡು ಎಸೆತ ಸ್ಪರ್ಧೆಯನ್ನು ನಿರ್ವಹಿಸಿಕೊಳ್ಳುವವರು ಸಂಘಟಕರು ದಯಾನಂದ್ ಬೇರುಕುಡಿಕೆ, ಅದೇ ರೀತಿಯಲ್ಲಿ ಗಿರೀಶ್ ಮಾಳ, ಸಂದೀಪ್ ಎಕ್ಕಡ್ಕ, ಅದೇ ರೀತಿಯಲ್ಲಿ ಉಮೇಶ್ ಪೈಕ. ದಯವಿಟ್ಟು ಸಮಾರೋಪ ಸಮಾರಂಭ ನಡೆಯುವಂತಹ ವೇದಿಕೆಯ ಬಳಿ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪುರುಷರ ವಿಭಾಗದ ಅಗ್ಗಜಗ್ಗಾಟ ಮತ್ತು ಗುಂಡು ಎಸೆತ ಸ್ಪರ್ಧೆ ನಡೀಬೇಕು. ದಯವಿಟ್ಟು ತಾವು ನಿರ್ವಹಣೆಗೆ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಿಕ್ಸ್ 3 6-3. ನಾಲ್ಕು 6 4-6. ಸೆವೆನ್ 4 7-4. ಎಂಟು 4. ಸರಾಗವಾಗಿ ಅಂಕವನ್ನು ಬಿಟ್ಟುಕೊಡುತ್ತಿರುವಂತಹ ಮುರುಳಿಯಾ ವಾರಿಯರ್ಸ್. ಒಂಬತ್ತು 4 ಸಮಯಾವಕಾಶದ ಕೋರಿಕೆ. ಐದು 9 5-9.
7-10 7-10. ಹನ್ನೆರಡು 7 ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಇದೀಗಾಗಲೇ ಆಗಮಿಸಿಕೊಂಡು ಬಂದಿರುವಂತಹ ಶ್ರೀ ಶ್ರೀಶಾನ್ ಎ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ದಯವಿಟ್ಟು ವೇದಿಕೆ ಭಾಗಕ್ಕೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನೈನ್ 12 ಅದೇ ರೀತಿಯಲ್ಲಿ ಶ್ರೀ ಕರುಣಾಕರ ರೈ ಕೊಡ್ಡೋಳು ಮರಿಕೇಯಿ PWD ಗುತ್ತಿಗೆದಾರರು ಇದೀಗಾಗಲೇ ಆಗಮಿಸಿಕೊಂಡವರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಚೆಕ್ಔಟ್ನ ಲಾಭ 11-12 ಬೆನ್ನಟ್ಟಿ ಬಂದಿರುವಂತಹ ಮುರುಳ್ಳಿಯ ವಾರಿಯರ್ಸ್ 11-12. ಇದೀಗ ನಮ್ಮೊಂದಿಗೆ ಆಗಮಿಸಿಕೊಂಡು ಬಂದಿರುವಂತಹ ಶ್ರೀ ಶ್ರೀಶಾನ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವರಿಗೆ ನೆನಪಿನ ಕಾಣಿಕೆ ಅದೇ ರೀತಿಯಲ್ಲಿ ಶಾಲನ್ನು ನೀಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಅದೇ ರೀತಿಯಲ್ಲಿ ಮತ್ತೊಬ್ಬ ಆಹ್ವಾನಿತ ಗಣ್ಯರಾಗಿ ನಮ್ಮೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿ ಕೊಂಡವರಿದ್ದಾರೆ ಶ್ರೀ ಕರುಣಾಕರ ರೈ ಕೊಡ್ಡೋಳು ಮರಿಕೇಯಿ PWD ಗುತ್ತಿಗೆದಾರರು. ಇವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ನೆನಪಿನ ಕಾಣಿಕೆ ಅದೇ ರೀತಿಯಲ್ಲಿ ಶಾಲನ್ನು ನೀಡುವುದರೊಂದಿಗೆ ಗೌರವವನ್ನು ಸಲ್ಲಿಸಿಕೊಳ್ಳಬೇಕಾಗಿದೆ. 13-11 13-11 14-11 12-14 12-14 15-12 15-12 16-12 ಮುಂದಿನ ಪಂದ್ಯಕ್ಕಾಗಿ RP ವಾರಿಯರ್ಸ್ ವಿರುದ್ಧವಾಗಿ ಪುಂಚತ್ತಾರು ಲಯನ್ಸ್ ದಯವಿಟ್ಟು ಸಿದ್ಧರಾಗಿರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಲಯ ತಪ್ಪಿದಂತಹ ಸರ್ವಿಸ್ನೊಂದಿಗೆ 14-17 14-17. ಏಯ್ಟೀನ್ 15 18-15. ಹದಿನೇಳು 19. ಇನ್ನೂ ಕೂಡ ಊಟ ಆಗದೇ ಇರುವಂತಹ ಪ್ರೇಕ್ಷಕರು, ಅದೇ ರೀತಿಯಲ್ಲಿ ಕ್ರೀಡಾಪಟುಗಳು ಊಟಕ್ಕೆ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಕೇವಲ 20 ನಿಮಿಷದ ಕಾಲಾವಕಾಶವನ್ನು ನೀಡಿಕೊಳ್ಳಲಿಕ್ಕಿದ್ದೇವೆ. ಊಟ ಆಗದೇ ಇರುವವರು ಆದಷ್ಟು ಬೇಗನೆ ಊಟಕ್ಕೆ ತೆರಳಿಕೊಳ್ಬೇಕು. ಹದಿನೆಂಟು 19 18-19. ಇದೀಗಾಗಲೇ ಪುರುಷರ ವಿಭಾಗದ ಗುಂಡು ಎಸೆತ ಸ್ಪರ್ಧೆಗೆ ಹೆಸರನ್ನು ನೋಂದಾಯಿಸಿಕೊಳ್ಳಲು ಬಾಕಿ ಇರುವವರು ಆದಷ್ಟು ಬೇಗ ಅಂಕಣದ ಹತ್ರ ತೆರಳಿಕೊಳ್ಳಬೇಕಾಗಿದೆ. ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯುವಂತಹ ವೇದಿಕೆಯ ಭಾಗಕ್ಕೆ ದಯವಿಟ್ಟು ಪುರುಷರ ವಿಭಾಗದ ಗುಂಡು ಎಸೆತ ಸ್ಪರ್ಧಿಗಳು ಆದಷ್ಟು ಬೇಗ ತೆರಳಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಶ್ರೀ ಕಿರಣ್ ಮೆಲೆಕೆರ್ಚಿ ಅಧ್ಯಕ್ಷರು, ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಕೂಡು ರಸ್ತೆ ಕಾಣಿಯೂರು, ಅದೇ ರೀತಿಯಲ್ಲಿ ಉಮೇಶ್ ಕೋಳಿಗದ್ದೆ ಆದಿಶಕ್ತಿ ಎಂಟರ್ಪ್ರೈಸಸ್ ಇವರು ಕೂಡ ನಮ್ಮೊಂದಿಗೆ ಆಗಮಿಸಿಕೊಂಡು ಬರಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. 21-19 ಶಾರ್ಟ್ ಸಂದೀಪ್, ಎಚ್ಚೆತ್ತುಕೊಂಡಿರುವಂತಹ ಸಂದೀಪ್. 20-21 20-21. ಕೇವಲ 1 ಅಂಕದ ಬೇಡಿಕೆ ಸಮಬಲಕ್ಕಾಗಿ ಕೊನೆ ಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಬೆನ್ನಟ್ಟಿ ಬಂದಿರುವಂತಹ ಮುರುಳಿಯ ವಾರಿಯರ್ಸ್. 22-20. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆಯೊಂದಿಗೆ 21-22 21-22. ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಸಾಗಿ ಬರುತ್ತಿರುವಂತಹ ಶ್ರೀ ಕಿರಣ್ ಮಲೆಕೆರ್ಚಿ ಅಧ್ಯಕ್ಷರು, ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಕೂಡು ರಸ್ತೆ ಕಾಣಿಯೂರು, ಅದೇ ರೀತಿಯಲ್ಲಿ ಉಮೇಶ್ ಕೋಳಿಗದ್ದೆ ಆದಿಶಕ್ತಿ ಎಂಟರ್ಪ್ರೈಸಸ್. Twenty-three, 21. ಇಪ್ಪತ್ತಮೂರು 21. 23-21. ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಸಾಗಿ ಬಂದಿರುವಂತಹ
ಶ್ರೀ ಕಿರಣ್ ಮಲೆಕೆರ್ಚೆ ಅಧ್ಯಕ್ಷರು, ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್, ಕೂಡು ರಸ್ತೆ, ಕಾಣಿಯೂರು. ಇವರಿಗೆ ಇದೀಗ ನೆನಪಿನ ಕಾಣಿಕೆ ಅದೇ ರೀತಿಯಲ್ಲಿ ಶಾಲು ನೀಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. 24-21 ಅದೇ ರೀತಿಯಲ್ಲಿ ಉಮೇಶ್ ಕೋಳಿಗದ್ದೆ, ಆದಿಶಕ್ತಿ ಎಂಟರ್ಪ್ರೈಸಸ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ನೆನಪಿನ ಕಾಣಿಕೆಯನ್ನು ನೀಡಿಕೊಳ್ಳುವುದರೊಂದಿಗೆ. 22-24 ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ, ಎದುರಾಳಿ ತಂಡಕ್ಕೂ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಒಂದು ಪಂದ್ಯಾಟಕ್ಕಾಗಿ ಈ ಅಂಕಣದ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ನಮ್ಮೊಂದಿಗೆ ನಿರಂತರವಾಗಿ ಅಂಕಣದ ಸಿದ್ಧತೆಯಲ್ಲಿ ಸಹಕರಿಸಿದ್ದಾರೆ ಜೋಕಾಳಿ ಬಳಗ ಕೃಷ್ಣಾಪುರ ಕಾಯ್ಮಣ ತಂಡದ ಎಲ್ಲ ಸದಸ್ಯರಿಗೆ ನಾವು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. Safiq and Akshay. ಸಫೀಕ್ ಅಕ್ಷಯ್ ಮುಂದಿನ ಪಂದ್ಯಗಳನ್ನು ಗಮನಿಸಿಕೊಳ್ಳಿ. ಯಾರು ಕೂಡ ನಮ್ಮೊಂದಿಗೆ RP ವಾರಿಯರ್ಸ್ ತಂಡದ ಕಪ್ತಾನನಾಗಿ ನಾಣ್ಯ ಚಿಮಿಕೆಗಾಗಿ ಆಗಮಿಸಿಕೊಂಡು ಬಂದಿರುವಂತಹ ಈ ಭಾಗದ ಸಂಧ್ಯಾ ಅಕ್ಷಯ್ ಅಂದು 2G 3G ಇದ್ದ ಕಾಲದಲ್ಲಿಯೇ ಯೂಟ್ಯೂಬ್ ನ ಮೂಲಕವಾಗಿ ಪರಿಚಯಗೊಂಡು ಕಾಣಿಯೂರಿನಲ್ಲಿ ನಡೆದಂತಹ ಪಂದ್ಯದಿಂದಲೂ ಕೂಡ ನಿನ್ನೆಯ ದಿನದಂದು ನಡೆದಂತಹ ಜಿಲ್ಲಾ ಮಟ್ಟದ ಪಂದ್ಯದವರೆಗೂ ಕೂಡ ಎಲ್ಲ ವಾಲಿಬಾಲ್ ಪಂದ್ಯದ ವಿಡಿಯೋಸ್ನ ಮೂಲಕವಾಗಿ ಪರಿಚಯವನ್ನು ಮಾಡಿ ತನ್ನದಾದ ಚಾಪನ್ನು ಮೂಡಿಸಿ ಯೂಟ್ಯೂಬ್ ನಲ್ಲಿ ತನ್ನದಾದ ಹೆಸರನ್ನು ಪಡೆದಿರುವಂತಹ ಕಾಲೇಜ್ ಚಾಂಪ್ ಈ ಚಾನೆಲ್ನ ರೂವಾರಿ ಎನಿಸಿಕೊಂಡಿರುವಂತಹ ಸಂಧ್ಯಾ ಅಕ್ಷಯ್ ರವರು ಇದು ಸಂಖ್ಯೆ 7ರಲ್ಲಿ ಶಫೀಕ್ ಅದೇ ರೀತಿಯಲ್ಲಿ ಅಕ್ಷಯ್ ಪುಂಜನಕಲ ವಿಭಾಗದ ಬೊಲ್ಲೊಯ್ಪುನ ಪಂತ. ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ.
Match started now. Akshay is the man. Easy pass. Once again, blocked well by the players of Punchattar Lions. First point on the table. 1 love. Here now. Gone. One each. ಒಂದರಲ್ಲಿವೆ ತಂಡಗಳು 18ನೇ ಪಂದ್ಯದಲ್ಲಿದ್ದೇವೆ, ಗಮನಿಸಿಕೊಳ್ಳಿ. ಇನ್ನು 12 ಪಂದ್ಯಗಳು ಮುಗಿದು ಕ್ವಾಲಿಫೈಯರ್ ರೌಂಡ್ ಮ್ಯಾಚಸ್ ಆಗಬೇಕಾಗಿದೆ. ತಮ್ಮ ಸಹಕಾರ ಇಲ್ಲದೆ ಪಂದ್ಯವನ್ನು ನಮಗೆ ಕ್ಲಬ್ದ ಸಮಯದಲ್ಲಿ ಮುಗಿಸಲಿಕ್ಕೆ ಆಗೋದಿಲ್ಲ. ದಯಮಾಡಿ ಸಹಕಾರವನ್ನು ಕೊಡಬೇಕು. 19ನೇ ಪಂದ್ಯಕ್ಕಾಗಿ ಶ್ರೀ ವಾರಿಯರ್ಸ್ ಕಾನವು ಹಾಗೂ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರು ತಂಡಗಳಿಗೆ ಕರೆ. ನೆಕ್ಸ್ಟ್ ಮ್ಯಾಚ್ಗೆ 21 ಡೆಡ್ ಪಾಯಿಂಟ್, ಗಮನಿಸಿಕೊಳ್ಳಿ. 3-1. ಶ್ರೀಮತಿ ಮತ್ತು ಶ್ರೀ ಶ್ರೀ ಸುಬ್ರಹ್ಮಣ್ಯ ಕೋರೇಲು ಅಧ್ಯಕ್ಷರು ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟ ದೋಳ್ಪಾಡಿ, ದಯವಿಟ್ಟು ವೇದಿಕೆ ಭಾಗಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಈ ಸುಂದರವಾದ ವೇದಿಕೆಗೆ ನಿಮ್ಮನ್ನು ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಸುಬ್ರಹ್ಮಣ್ಯ ಕೋರೇಲು ಅಧ್ಯಕ್ಷರು ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟ ದೋಳ್ಪಾಡಿ. Good lift. Easy pass. Gentle push by Akshay. Smashed well. 5-2. 5-2 ಮುನ್ನಡೆಯಲ್ಲಿದೆ ತಂಡ RP ವಾರಿಯರ್ಸ್. ಶ್ರೀ ಸುಬ್ರಹ್ಮಣ್ಯ ಕೋರೇಲು ಈಗಾಗಲೇ ನಮ್ಮೊಂದಿಗಿದ್ದಾರೆ. ಅಧ್ಯಕ್ಷರು ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟ ದೋಳ್ಪಾಡಿ. ಇವರಿಗೆ ನೆನಪಿನ ಕಾಣಿಕೆ ಅದೇ ರೀತಿಯಲ್ಲಿ ಶಾಲನ್ನು ಹಾಕುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. 3-6. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆ ಕೊನೆ ಕರೆ. ಮಂದಿರದ ವಟಾರದಲ್ಲಿ ಸ್ಪರ್ಧೆ ನಡೆಯಲಿಕ್ಕಿದೆ. ದಯವಿಟ್ಟು ಮಾತಾ ಪುಂಜನಕ್ಲ ಡೆಪೋಡು ಗಟ್ಟಿ ಮುಟ್ಟದ ಅಕ್ಕನಕ್ಲ ಮಾತ ಬಂಜಾರ ವನಸು ಮಲ್ತಿದ್ದಾರೆ. ಬಲ್ಲೋ ಇಪ್ಪನ ಪಂತಡ ಪಾಲ್ಪಡೆಯವನೇರ ಡೆಪೋಡು ಪಂಡದ ನಿಗಲಿಡ ವಿನಂತಿ ಮಲ್ತದಲ್ಲ. ಬಹಳಷ್ಟು ಪಂದ್ಯಗಳು ನಡೀಬೇಕಾಗಿದೆ. ದಯವಿಟ್ಟು ಆಟಗಾರರು ಕರೆಯನ್ನು ನೀಡಿದ ತಕ್ಷಣವೇ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. 7-4. 7-4. ಲಯ ತಪ್ಪಿದಂತಹ ಸೇವೆಯೊಂದಿಗೆ ಸಂಧ್ಯಾ ಅಕ್ಷಯ್ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುಂಚತ್ತಾರು ದೀಪಾವಳಿ ಹಬ್ಬದ ಪ್ರಯುಕ್ತ 12ನೇ ವರ್ಷದ ಯಶಸ್ವಿ ಪ್ರೊ ವಾಲಿಬಾಲ್ ಪಂದ್ಯಾಟ ಅಶಕ್ತ ಬಡ ಕುಟುಂಬಗಳಿಗೆ ಸಹಾಯಧನ ವಿತರಣೆಯ ಕಾರ್ಯಕ್ರಮ ನಡೀತಾ ಇದೆ. ಇದರ ಪ್ರಯುಕ್ತ ಸಹಾಯ ನಿಧಿ ಕೂಪನ್ ಅನ್ನ ಮಾಡಲಾಗಿದೆ. ವಿಶೇಷವಾದಂತಹ ಬಹುಮಾನಗಳಿವೆ. ರೆಫ್ರಿಜರೇಟರ್, ವಾಟರ್ ಪ್ಯೂರಿಫೈಯರ್ ಹಾಗೂ ಕೂಲರ್ ಬಹುಮಾನಗಳಿವೆ. ಅದೇ ರೀತಿ ಇತರ ಆಕರ್ಷಕ 5 ಬಹುಮಾನಗಳಿವೆ. ಟಿಕೆಟ್ಗೆ 50 ರೂಪಾಯಿ ಇದೆ. ಪಡ್ಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ 8-7 ಕಿರು ಸಹಾಯವನ್ನ ಈ ಕಾರ್ಯಕ್ರಮದ ಆಯೋಜನೆಗೆ ತಾವು ನೀಡಬೇಕಾಗಿ ನಾವು ವಿನಂತಿಸ್ತಾ ಇದ್ದೇವೆ. 8-7. 8-7. 1 ಅಂಕದ ಮುನ್ನಡೆಯೊಂದಿಗೆ ಪುಂಚತ್ತಾರು ಲಯನ್ಸ್. ಕಿರಣೇರ ದುಂಬುಡು ಗುಲ್ದೇರ್ ಸುರುತ್ತ ವಿನ್ ಬಹುಶಃ ಇತ್ತ ಗೆಲ್ತಂಡ.
ಗುಂಡೆಸೆತ ಸ್ಪರ್ಧೆ ನಿಸರ್ಗ ಫಾರ್ಮದ ಎದುರು ನಡಪೆರುಂಡು ಅಲ್ಪೈತನ ಗಾಡಿಲೆನೊಂತ ಅಂಚಿಂಚಿ ದೀವೋಡು ಬನ್ಪುಣ ವಿನಂತಿ ಉಂಡು. ಗುಂಡೆಸೆತ ಸ್ಪರ್ಧೆ ನಿಸರ್ಗ ಫಾರ್ಮದ ಎದುರು ಅಲ್ಪೈತನ ವಾಹನ ಮತ ಉಂತೆ ಅಲ್ಪಡ ದೆಪ್ಪುಡು ಪಂಡದ ವಿನಂತಿ ಮಲ್ತೊಂಡು. ಭರ್ಜರಿ ಹೊಡೆತ 1 ರಿಂದ 5ನೇ ತರಗತಿ ಬಾಲಕ ಬಾಲಕಿಯರ ವಿಭಾಗ ಸಂಗೀತ ಕುರ್ಚಿ ಪ್ರಥಮ ಸೊಹೈಲ್ ಕಲ್ಪನೆ, ದ್ವಿತೀಯ ಧನ್ವಿ ಬೆಂಗಡ್ಕ, ತೃತೀಯ ಶಮಿಕಾ ಮಾಳ. ಪೇಪರ್ ಗ್ಲಾಸ್ ಪಿರಮಿಡ್ ರಚನೆ ಪ್ರಥಮ ಲೇಖನ್, ದ್ವಿತೀಯ ಇರ್ಫಾನ್, ತೃತೀಯ ಧನ್ವಿ. ಲಕ್ಕಿ ಗೇಮ್ ಪ್ರಥಮ ರಿತೇಶ್, ದ್ವಿತೀಯ ಜಿತೇಶ್. 6 ರಿಂದ 7ನೇ ತರಗತಿ ಬಾಲಕ ಬಾಲಕಿಯರ ವಿಭಾಗದ ಸಂಗೀತ ಕುರ್ಚಿಯಲ್ಲಿ ಪ್ರಥಮ ಮನ್ವಿತಾ, ದ್ವಿತೀಯ ಕುಮುದ, ತೃತೀಯ ವರ್ಷ ಬಂಡಾಜೆ. ಲಕ್ಕಿ ಗೇಮ್ ನಲ್ಲಿ ಪ್ರಥಮ ಡಿಂಪಲ್ ನಳಿಯಾರು, ದ್ವಿತೀಯ ನೂತನ, ತೃತೀಯ ಶಿಫಾನಾ. ಬಹುಮಾನಗಳನ್ನ ಈಗ ಕೊಡ್ತಾ ಇದ್ದೇವೆ. ವೇದಿಕೆಗೆ ಬರಬೇಕು ವಿಜೇತರು. 10-9 ರಾಜೇಶ್ ಕೋರಿಕಾ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರಾಜೇಶ್ ಕೋರಿಕಾ 10-9 ರೋಚಕವಾದ ಪಂದ್ಯ. 11-9 2 ಅಂಕಗಳ ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ ಆರ್ಪಿ ವಾರಿಯರ್ಸ್. ಲಕ್ಕಿಗೆ ಲಕ್ಕಿ ಗೇಮ್ ಪ್ರಥಮ ರಿತೇಶ್, ದ್ವಿತೀಯ ಜಿತೇಶ್. 12-9 ಉಮೇಶ್ ಕೋಳಿಗದ್ದೆ ಈ ಬಹುಮಾನಗಳನ್ನು ವಿತರಿಸಬೇಕಾಗಿ ಮಕ್ಕಳಿಗೆ ವಿನಂತಿಸ್ತಾ ಇದ್ದೇವೆ. ಲಕ್ಕಿ ಗೇಮ್ ಪ್ರಥಮ ರಿತೇಶ್, ದ್ವಿತೀಯ ಜಿತೇಶ್. ಇನ್ ಬಾಲ್, ಗುಡ್ ಬಾಲ್. 11-12 11-12 ಕೇವಲ 1 ಅಂಕದ ಮುನ್ನಡೆಯಲ್ಲಿದೆ ತಂಡ ಆರ್ಪಿ ವಾರಿಯರ್. ಹೊಡೆತ ಈಸಿ ಪಾಸ್. ಒನ್ಸ್ ಅಗೇನ್ ಚೆಂಡು ಆರ್ಪಿ ಅಂಗಳದಲ್ಲಿ ತಡೆಯಲ್ಪಟ್ಟಿದೆ. ಕೋರ್ಟ್ ಚೇಂಜ್ 13. 13-11 ಚೆಕ್ಔಟ್ನ ಲಾಭವನ್ನು ಗಿಟ್ಟಿಸಿಕೊಳ್ಳುವುದರೊಂದಿಗೆ 6-7 ಲಕ್ಕಿ ಗೇಮ್ ನಲ್ಲಿ ಪ್ರಥಮ ಡಿಂಪಲ್ ನಳಿಯಾರು, ದ್ವಿತೀಯ ನೂತನ, ತೃತೀಯ ಶಿಫಾನಾ. ದ್ವಿತೀಯ ನೂತನ, ತೃತೀಯ ಶಿಫಾನಾ. 13-11 13-11 ಪಂದ್ಯ. ಸಂಗೀತ ಕುರ್ಚಿ ಸ್ಪರ್ಧೆ ತೃತೀಯ ಶಮಿಕಾ ಮಾಳ. ಈಗಾಗಲೇ ಬಹುಮಾನ ಪಡೆದಿರುವ ಮಕ್ಕಳ ಹೆಸರನ್ನು ಹೇಳಿದ್ದೇವೆ, ಇದ್ದವರು ಪಡ್ಕೊಳ್ಳಿ ಮತ್ತೊಮ್ಮೆ. 1 ರಿಂದ 5 ಬಾಲಕ ಬಾಲಕಿಯರ ವಿಭಾಗ ಸಂಗೀತ ಕುರ್ಚಿಯಲ್ಲಿ ಪ್ರಥಮ ಸುಹೈಲ್ ಕಲ್ಪನೆ, ದ್ವಿತೀಯ ಧನ್ವಿ ಬೆಂಗಡ್ಕ, ತೃತೀಯ ಶಮಿಕಾ ಮಾಳ. ಪೇಪರ್ ಗ್ಲಾಸ್ ಪಿರಮಿಡ್ ಪ್ರಥಮ ಲೇಖನ್, ದ್ವಿತೀಯ ಇರ್ಫಾನಾ, ತೃತೀಯ ಧನ್ವಿ. ಗುಡ್ ಶಾಟ್. ಮತ್ತೆ ಎಚ್ಚೆತ್ತುಕೊಂಡಿರುವಂತಹ ಇದೇ ಸಂಖ್ಯೆ 7ರ ಸಂಧ್ಯಾ ಅಕ್ಷಯ್. ಪೇಪರ್ ಗ್ಲಾಸ್ ಪಿರಮಿಡ್ ರಚನೆ ಪ್ರಥಮ ಲೇಖನ್. ವೇದಿಕೆಗೆ ಬಂದು ಬಹುಮಾನವನ್ನ ಅತಿಥಿಗಳಿಂದ ಸ್ವೀಕರಿಸಬೇಕಾಗಿ ವಿನಂತಿ. ಸಂಗೀತ ಕುರ್ಚಿ 6-7 ವಿಭಾಗ ಪ್ರಥಮ ಮನ್ವಿತಾ, ದ್ವಿತೀಯ ಕುಮುದ, ತೃತೀಯ ವರ್ಷ ಬಂಡಾಜೆ. 13-15 ರೆಡ್ ಪಾಯಿಂಟ್. 13-15 14-15 ಯಶಸ್ಸಿನ ತಡೆಗೋಡೆಯೊಂದಿಗೆ ಇದೇ ಸಂಖ್ಯೆ 7ರ ಅಕ್ಷಯ್. ಮನೆಯಲ್ಲಿ ಸಂಧ್ಯಾ, ಅಕ್ಷಯ್ ಆಡುತ್ತಿದ್ದಾನೆ ಇಲ್ಲಿ ವಾಲಿಬಾಲ್ನ ಪಂದ್ಯ. ಇವರಿಬ್ಬರ ಪ್ರೀತಿಯ ನಡುವೆ ಕುಟುಂಬದವರು ಬಂದರು ಮಧ್ಯ, ಯಾಕಾಯ್ತು ಇವರು ಪ್ರೀತಿಯ ಅಂತ್ಯ.
ಆದರೂ ಕೂಡ ಇವರ ಪ್ರೀತಿ ಬ್ರೇಕಪ್ ಆಗಿದ್ದೇ ಒಳ್ಳೇದಾಯ್ತು ಅನ್ಸುತ್ತೆ. ಇಲ್ಲಾಂದ್ರೆ 7,000 ಗಿಡವನ್ನು ಇವನು ನಡುತ್ತಿರಲಿಲ್ಲ. ಪ್ರೀತಿಯಿಂದ ಉದ್ಧಾರ ಆಗಿದವರು ಕೂಡ ಇದ್ದಾರೆ, ಪ್ರೀತಿ ಬ್ರೇಕಪ್ ಆದ್ಮೇಲೂ ಕೂಡ ಉದ್ಧಾರ ಆಗಿದವರು ಕೂಡ ಇದ್ದಾರೆ. ಅದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಈ ಅಕ್ಷಯ್ ಸಂಧ್ಯಾ ಪ್ರೀತಿ ಬ್ರೇಕಪ್ ಆದ್ಮೇಲೆ ಬಹಳಷ್ಟು ಉದ್ಧಾರವಾಗಿದ್ದಾನೆ. ಇಲ್ಲಾಂದ್ರೆ ಇಲ್ಲಿ ವಾಲಿಬಾಲ್ ಕೂಡ ಆಡ್ತಿರ್ಲಿಲ್ಲ. ಧನ್ವಿ ಬೆಂಗಡಕ, ದಯವಿಟ್ಟು ಮಹಿಳೆಯರ ವಿಭಾಗಕ್ಕೆ ಸೂಚನೆ ನೀಡಿಕೊಳ್ತಾ ಇದ್ದೇವೆ. ಇದೀಗಾಗಲೇ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯ ಸಾಗಿ ಬರ್ತಾ ಇದೆ. ಹೆಸರು ನೋಂದಾಯಿಸಿಕೊಳ್ಳುವಂತ ತಂಡಗಳು ಆದಷ್ಟು ಬೇಗ ತೆರಳಿಕೊಳ್ಬೇಕಾಗಿದೆ. ನಮ್ಮ ಈ ದಿವಸದ ವಿಶೇಷ ಆಹ್ವಾನಿತರು ರಾಜೇಶ್ ಕೋರಿಕಾ, ರಾಜಣ್ಣಗೆ ಶಾಲು ಪಾಡದೆ ಸ್ಮರಣಿಕೆ ಕೊರದು ಗೌರವ ಅರ್ಪಣೆ ಮಲ್ತುಂದಲೇರೆ ತಾಟಿಪಟ್ಟದ ಅಭಿನಂದನೆ ಸಲ್ಲಿಸಿ ಒಂದು ವಾಲಿಬಾಲ್ ಅನ್ನ ಫುಟ್ಬಾಲ್ 1915 ಎಂಕ್ಲ ವಾಲಿಬಾಲ್ ದಲ್ಪ ಅಂಕಣದಲ್ಪ ತುಯರೆ ಮಾತ್ರ ಲೆತ್ತದ ರೈಲ್ವೆ ಟ್ರ್ಯಾಕ್ ದಡೆ ಪೋಲೆ ಪಂಡದಲ್ಲಿ ಎತ್ತಿ ಜನಕ್ಲೇನೆ ದದೀದೇರಲ್ಲ ಪೋದಿ ತರಂಡ ತಿರ್ತಿ ಜಪ್ಪೋಡು ರೈಲ್ವೆ ಟ್ರ್ಯಾಕ್ ಉಂಡು ಕೈತಲ್ಲು ಜಾಗರೂಕತೆ ಡುಪ್ಪುಡು ಜೋಕುಲು ಬತ್ತಿ ತೆರಡ ಅಂಚಿ ಪೋವಂದಿ ಲೆಕ್ಕ ಇಲ್ಲದಕ್ಕಲು ಜಾಗೃತ ವಹಿಸವನು ಪಂಡದ ವಿನಂತಿ ಅಂಚನೆ ಜೋಕುಲೇ ಅದು ಇಂಚಿ ಇತ್ತೆರಡ ಅಕ್ಲಿಲ್ಲ ರೈಲ್ವೆ ಟ್ರ್ಯಾಕ್ ದಂಚಿ ಪೋವಂದು ಲೆಕ್ಕ ಸಂಘಟಕರ್ಲ ಗಮನ ಕೊರಡು ಪಂಡದ ವಿನಂತಿ. 1690 1719 ಧನ್ಯವಾದಗಳು. ಬಹುಮಾನಗಳನ್ನು ವಿತರಿಸಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರತಕ್ಕಂತ ಉಮೇಶ್ ಕೋಳಿಗದ್ದೆ, ರಾಜೇಶ್ ಕೋರಿಕಾರ್, ಕಿರಣ್ ಮಲೆಕಿರ್ಚ್, ಭರ್ಜರಿ ಮುನ್ನಡೆಯೊಂದಿಗೆ RP ವಾರಿಯರ್ಸ್ ಗಾನ್ ಅಂಕಣದ ಅಂತರವನ್ನು ಅಂದಾಜಿಸುವಲ್ಲಿ ವಿಫಲ. ಗಾನ್ 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 ಸೇಮ್ ಫಾರ್ ಸರ್ವಿಸ್ ಫಾಲ್ಟ್. 22-18 22-18 ವರ್ಷದಿಂದ ವರ್ಷಕ್ಕೆ ತಂಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಹೊಸ ಮುಖಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹುಶಃ ಈ ಪುಂಚತ್ತಾರಿನ ವಾಲಿಬಾಲ್ ಹಬ್ಬದಲ್ಲಿ 24 ಸೆಟ್ ಪಾಯಿಂಟ್ ನ 23-18 ಓಕೆ 23 19 19-23 ಪುಂಜನಕ್ಲ ವಿಭಾಗದ ಬಲ್ಲು ಇಪ್ಪಣ ಪಂತ ಅಂಚನೆ ಶಾರ್ಟ್ ಪುಟ್ ನಡಪೆರಂಡು 20-23 ಸರಿ ಇದೆ. 18 ಇತ್ತು, 2 ಪಾಯಿಂಟ್. ರಂಜನ್ನ ಭರತೂಕದ ಹೊಡೆತ 24-20. ನೆಕ್ಸ್ಟ್ ಮ್ಯಾಚ್ ವಾರಿಯರ್ಸ್ ಕಾಣಾವು ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರ್. ಶ್ರೀ ವಾರಿಯರ್ಸ್ ಕಾಣಾವು ಇಪ್ಪತ್ತೆರಡು 24 22-24 22-24
ಅಕ್ಷಯ್ನ ಹೊಡೆತ ಸಫಲವಾಗಿದೆ. ಈ ಮೂಲಕವಾಗಿ ಈ ಪಂದ್ಯವನ್ನ ಗೆದ್ದುಕೊಂಡಿದೆ RP ವಾರಿಯರ್ಸ್. ಬನ್ನಿ 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 ಬನ್ನಿ. ಶ್ರೀ ವಾರಿಯರ್ಸ್ ಕಾನಾವು ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರ್. ಲೀಗ್ನಲ್ಲಿ ಮತ್ತತ್ತು 10 ಪಂದ್ಯಗಳು ನಡೀಬೇಕಾಗಿವೆ. ನಮ್ಮದಿಗೆ ಎಲ್ಲಾ ತಂಡಗಳ ಪ್ರಾಯೋಜಕರು ಸಹಕಾರವನ್ನ ನೀಡಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ 19ನೇ ಪಂದ್ಯ. ಟಾಸ್ಗೆ ಬನ್ನಿ. ಆಟಗಾರರಿಗೆ ಸೂಚನೆ ನೀಡಿಕೊಳ್ತಾ ಇದ್ದೇವೆ. ಯಾವುದೇ ಸಮರ್ಥ ತಾಲೀಮಿಗೆ ಅವಕಾಶ ಇರುವುದಿಲ್ಲ. ಎರಡೂ ತಂಡಗಳು ಕೂಡ ಅಂಕಣದ ಹೊರಭಾಗದಲ್ಲಿ ನಿಲ್ಲಿ ಆದಷ್ಟು ಬೇಗ. Well blocked, but ball came out of the court. Point for the team. Nisarga attackers. ತಮ್ಮ ಹಿಂದಿನ ಪಂದ್ಯವನ್ನ ಪಡೆದುಕೊಂಡಿರ್ತಕ್ಕಂಥ ನಿಸರ್ಗ ಅಟ್ಯಾಕರ್ಸ್ ಒಂದೆಡೆಯಾದರೆ ಗಾನ್ touched the crossed the middle line. Point for the team Nisarga attackers. Too long. 1 2 1 2 ಪುಂಚತ್ತಾರಿನ ಜನತೆಗೆ ಶುಭ ಸುದ್ದಿ. ಶಿವಕೃಪಾ ಕಟ್ಟಡ ಪುರುಷರ ಕಟ್ಟೆ ಪುತ್ತೂರು ತಾಲೂಕಲ್ಲಿರತಕ್ಕಂಥ ಮೂರ್ತದಾರರ ಸೇವಾ ಸಹಕಾರಿ ಸಂಘ ನರಿಮಗರು ಇದರ ಶಾಖೆ ನಮ್ಮ ಪುಂಚತ್ತಾರಿನಲ್ಲಿ ಉದ್ಘಾಟನೆಗೊಳ್ಳುತ್ತಾ ಇದೆ. 2ನೇ ನೂತನ ಶಾಖೆ ಇಡ್ಯಡ್ಕ ಕಾಂಪ್ಲೆಕ್ಸ್ ಪುಂಚತ್ತಾರು ಇಲ್ಲಿ 10-11-2024 ಆದಿತ್ಯವಾರ ಆರಂಭಗೊಳ್ಳಿಕ್ಕಿದೆ. ವಿವಿಧ ಗಣ್ಯರ ಪಾಲ್ಗೊಳ್ಳುವಿಕೆಯಲ್ಲಿ ವಿಶೇಷವಾದಂತಹ ಆಕರ್ಷಕ ಬಡ್ಡಿದರದ ಠೇವಣಿ ಸೌಲಭ್ಯ, ವಾಹನ ಸಾಲ ಸೌಲಭ್ಯ, ಭೂ ಅಡಮಾನ ಸಾಲ, ವೇತನಾಧಾರಿತ ಸಾಲ, ಮೂರ್ತೆದಾರರಿಗೆ ಸಾಲ, ಸ್ವಸಹಾಯ ಸಂಘಗಳಿಗೆ ಚಿನ್ನಾಭರಣಗಳ ಸಾಲ, ಅದೇ ರೀತಿ ವಿಶಿಷ್ಟವಾಗಿ ಈ ಭಾಗದಲ್ಲಿ ಈ ಸ್ಟ್ಯಾಂಪ್ ಪೇಪರ್ ಟ್ರಸ್ಟ್ ಪೇಪರ್ನ ವ್ಯವಸ್ಥೆ, RTGS ನೆಫ್ಟ್ ಸೌಲಭ್ಯಗಳಿವೆ. ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನ ಮೂರ್ತೆದಾರರ ಸೇವಾ ಸಹಕಾರಿ ಸಂಘ ನರಿಮಗರು ಇವರು ನೀಡುತ್ತಾ ಇದ್ದಾರೆ. 5-2 5-2 ಹೊಡೆತ ತೊಡೆ ಬಂದಿದೆ ಶ್ರೀ ವಾರಿಯರ್ಸ್ ಕಾನಾವು ಕಡೆಯಿಂದ. 6-2 6-2 6-2 6-2ರಲ್ಲಿ ಪಂದ್ಯ. ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀ ವಾರಿಯರ್ಸ್ ಕಾನಾವು 6-2 ಈತನ ಹೊಡೆತ ಬಹಳ ಅದ್ಭುತವಾದಂತಹ ಹೊಡೆತಗಳ ಸರದಾರ ನಿಸರ್ಗ ಅಟ್ಯಾಕರ್ಸ್ ಕಡೆಯಿಂದ. 3-6 3-6 ವಿಸಿಲ್ ಬ್ಲೂ ದೆ 4-6 ಶ್ರೀ ವಾರಿಯರ್ಸ್ ಕಾನಾವು ತಂಡ ಮುನ್ನಡೆಯನ್ನ ಉಳಿಸಿಕೊಳ್ಳಬೇಕಾಗಿದೆ. ಈಗಾಗಲೇ ಅಂಕಪಟ್ಟಿಯಲ್ಲೇ ವಾಲಿ ಕಿಂಗ್ಸ್ ತಂಡ ಮುನ್ನಡೆಯಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಸ್ಟಾರ್ ಪುಂಚತ್ತಾರು, 7 ಸ್ಟಾರ್ ಕಲ್ಪನೆ, ಮಾಳಾ ಟೈಗರ್ಸ್ ತಂಡಗಳು ಅಂಕಪಟ್ಟಿಯಲ್ಲಿ ಮೇಲ್ಪಂಕ್ತಿಯಲ್ಲಿ ಕಾಣಿಸ್ತಾ ಇವೆ. 7-5 7-5 6-7 6-7ರಲ್ಲಿ ಪಂದ್ಯ. ನಿಸರ್ಗ ಅಟ್ಯಾಕರ್ಸ್ ಸರ್ವಿಸ್ ಭಾಗಕ್ಕೆ
ಗುಡ್ ಪ್ಯಾಕ್ 7 ಈಚ್ 7-7 ಸಮ 7 each. Eight seven. ಕಬಡ್ಡಿ ಅಭಿಮಾನಿಗಳಿಗೊಂದು ಶುಭ ಸುದ್ದಿ. ಹಲವು ಅದ್ಭುತ ಕಾರ್ಯಕ್ರಮಗಳನ್ನು ಸಂಘಟಿಸಿರುವ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಇದರ ಆಶ್ರಯದಲ್ಲಿ ಶ್ರೀ ಕಾಣಿಯೂರು ರಾಮತೀರ್ಥ ಮಠದ ಸಹಕಾರದೊಂದಿಗೆ ರಾಜ್ಯ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಹಾಗೂ ಪುರುಷರ 65 kg ವಿಭಾಗದ ಮುಕ್ತ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟ ಡಿಸೆಂಬರ್ 14, 2024 ಶನಿವಾರದಂದು ಕಾಣಿಯೂರಿನಲ್ಲಿ ಜರುಗಲಿದೆ. 9-8 ಅತ್ಯದ್ಭುತವಾದ ಆಯೋಜನೆಯಲ್ಲಿ ಮೂಡಿಬರುವಂತಹ ಈ ಕಬಡ್ಡಿ ಪಂದ್ಯಾಟದಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸುವಂತಹ ಪ್ರೌಢಶಾಲಾ ಬಾಲಕ ಬಾಲಕಿಯರ ತಂಡಗಳು ಹಾಗೂ ಪುರುಷರ 65 kg ವಿಭಾಗದ ತಂಡಗಳು ಸೆಣಸಲಿವೆ. ತಮ್ಮನ್ನೆಲ್ಲ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದಾರೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಸುಳ್ಯ ತಾಲೂಕು. 9-10 ನಿಸರ್ಗ got another point. 11-9 ವಾಲಿ ಕಿಂಗ್ ಪವರ್ ಪ್ಲಸ್ ಪುಂಚತ್ತಾರು ರೆಡಿಯಾಗಿ 11-9 11-9 ಅಂಕಣದ ಬದಲಾವಣೆ ಒಂದಿಗೆ 21 ಅಂಕಕ್ಕೆ ನಿಗದಿಗೊಳ್ಳುವಂತಹ ಮುಂದಿನ ಎಲ್ಲ ಪಂದ್ಯಗಳು ಕೂಡ 21 ಅಂಕಕ್ಕೆ ಒಂದೇ ಸುತ್ತು. ಸಮಯ ನಮ್ಮೊಂದಿಗೆ ಕಡಿಮೆ ಇದೆ, ಬಹಳಷ್ಟು ಪಂದ್ಯಗಳು ನಡಿಬೇಕು. ಆ ನಿಟ್ಟಿನಲ್ಲಿ ಆಟಗಾರರು ಕೂಡ ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಳ್ಬೇಕಾಗಿದೆ. 12-9 12-9 ಅಂಕಣದ ಸಿದ್ಧತೆಯಲ್ಲಿ ಹಲವು ದಿನಗಳಿಂದ ನಮ್ಮೊಂದಿಗೆ ಸಹಕರಿಸ್ತಾ ಇರುವಂತಹ ಜೋಕಾಳಿ ಬಳಗ ಇದರ ಅಧ್ಯಕ್ಷರು ಚಂದ್ರಶೇಖರ್ ಮುಂಡಾಳ ನಮ್ಮೊಂದಿಗಿದ್ದೀರಿ. ತಮ್ಮ ಸಹಕಾರಕ್ಕೆ ನಾವು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗಾನ್ 10-13 10-13 ದೀಪಾ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಹಲವು ವರುಷಗಳಿಂದ ಸಂಭ್ರಮಾಚರಣೆಗಳ ಆಯೋಜನೆಯಲ್ಲಿ ಮನೆ ಮಾತಾಗಿರತಕ್ಕಂತಹ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ದೀಪಾ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಪುಂಚತ್ತಾರು ಈ ಕಾರ್ಯಕ್ರಮಕ್ಕೆ ಕೂಡ ಅದ್ಭುತವಾದಂತಹ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅಭಿನಂದನೆಗಳು. 11-14 ಬಹಳಷ್ಟು ಜೋಶ್ನಲ್ಲಿರುವಂತಹ ಕಮಲಾಕ್ಷ ಅಲಿಯಾಸ್ ಕಮಲ, ಇವನನ್ನು ನೋಡಲು ಬಂದಳು, ಮನೆಯಿಂದ ಓಡೋಡಿ ಬಂದ್ಲು ವಿಮಲ. ಓಲ್ಲಲ್ಲಿ 12-15 12-50 ಹಿಯನ್ನ ಈಸಿ ಪಾಸ್. ಹೊಡೆತಕ್ಕೆ ತಡೆ ಬಂದಿದೆ, ಮತ್ತೆ ಚೆಂಡನ್ನ ಬಡಿದಟ್ಟಿದ್ದಾರೆ. 16-12 16-12 ಈತ ಬರೀ ಕಾಲಲ್ಲೇ ಆಟ. 17-12
17-12 17-12 17-12 13-17 13-17 ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನ ಕೊಟ್ಟಾಗಿದೆ. ತಡ ಮಾಡದೆ ಅಂಕಣದ ಬಳಿ ಇರಬೇಕು. ವಾಲಿ ಕಿಂಗ್ಸ್ ವರ್ಸಸ್ ಪವರ್ ಪ್ಲಸ್ ಪುಂಚತ್ತ. ಎರಡು ತಂಡಗಳು ಅಂಕಣದ ಬಳಿ ಸಿದ್ಧರಾಗಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ವಿಶೇಷವಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ವೀರ ಯೋಧ ಶ್ರೀ ಸೃಜನ್ ರೈ ಕೊಡ್ಡೋಳು ಇವರಿಗೆ ಗೌರವ ಸನ್ಮಾನ ಈ ದಿವಸ ನಡೆಯಲಿಕ್ಕಿದೆ. 19-14 ಗೆಲುವಿನ ಸನಿಯಕ್ಕೆ ತಲುಪಿಕೊಂಡಿರುವಂತಹ ನಿಸರ್ಗ ಅಟ್ಯಾಕರ್ಸ್ ತಂಡ ಕೇವಲ 2 ಅಂಕ ಅಷ್ಟೇ. ಹದಿನೈದು 19 15-19 ಗುಡ್ ಪ್ಯಾಕ್ ಬಲಾಢ್ಯ ತಡೆಗೋಡೆ ಒಂದಿಗೆ 16-19 ಬೆನ್ನಟ್ಟಿ ಬರುತ್ತಿರುವಂತಹ ಶ್ರೀ ವಾರಿಯರ್ಸ್ ಕಾನಾವು ತಂಡ ನಮ್ಮೊಂದಿಗೆ ಮಂಗಳೂರು ಜಿಲ್ಲೆಯ ಮಹಿಳಾ ಮಣಿಗಳು ತಲೆಗೆ ಹೂವನ್ನು ಮುಡಿಯುವುದನ್ನು ಮರೆಯಲಿಲ್ಲ, ಕೈಗೆ ಬಳೆಯನ್ನು ತೊಡುವುದನ್ನು ಮರೆಯಲಿಲ್ಲ, ಕಾಲಿಗೆ ಉಂಗುರವನ್ನು ತೊಡುವುದನ್ನು ಕೂಡ ಮರೆಯಲಿಲ್ಲ, ಹಣೆಗೆ ಕುಂಕುಮವನ್ನು ಇಡುವುದನ್ನು ಕೂಡ ಮರೆಯಲಿಲ್ಲ. ಅಂತ ಶೃಂಗಾರ ಮನಸ್ಸನ್ನು ಹೊಂದಿರೋರು ನಮ್ಮ ಮಂಗಳೂರಿನ ಮಹಿಳಾ ಮಣಿಗಳು. ಅಂತ ಶೃಂಗಾರ ಮನಸ್ಸಿನ ಹುಡುಗಿಯಾಗಿಯೇ ಇನ್ನೂ ಕೂಡ ಮದುವೆ ಆಗದೆ ಕಾಯುತ್ತಿರುವಂತಹ ಕಮಲಾಕ್ಷ. ಹೊಡೆತ 20-16 20-16 ಕೊನೆ ಅಂಕ ನಿಸರ್ಗ ಅಟ್ಯಾಕರ್ಸ್. ನಿಸರ್ಗ ಒಂದ ಮ್ಯಾಚ್. ಇದೀಗಿನ ಪಂದ್ಯವನ್ನು ಜಯಿಸಿಕೊಂಡಿರುವಂತಹ ನಿಸರ್ಗ ಅಟ್ಯಾಕರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಧನ್ಯವಾದಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಎಸ್ ಪಂದ್ಯ ಆರಂಭ ಆಗಬೇಕು. ವಾಲಿ ಕಿಂಗ್ಸ್ ವರ್ಸಸ್ ಪವರ್ ಪ್ಲಸ್ ಪುಂಚತ್ತ. ಕಾಲ್ ದ ಕ್ಯಾಪ್ಟನ್ಸ್ ಫಾರ್ ದ ಟಾಸ್ ನಾ.
ಪಾಯಿಂಟ್ ಟೇಬಲ್ ಅಲ್ಲಿ ಅಗ್ರ ಪಂಕ್ತಿಯಲ್ಲಿರತಕ್ಕಂಥ ಎರಡು ತಂಡಗಳು ಈ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇವೆ. ಯಾರಿಗ್ ಗೊತ್ತು ಅದೃಷ್ಟ ಏನು ಅಂತ. ಫೈನಲ್ಗೆ ಬರಬಹುದಾದ ಲೆಕ್ಕಾಚಾರದಲ್ಲಿರತಕ್ಕಂಥ ಎರಡು ತಂಡಗಳಿದೀಗ ಪರಸ್ಪರ ಸೆಣಸ್ತಾ ಇವೆ. ಪವರ್ ಪ್ಲಸ್ ಪುಂಚತಾರು ವರ್ಸಸ್ ಓಲಿ ಕೀ. ಸಮಬಲದ ಈರ್ವ ತಂಡಗಳ ಆಗಮನವಾಗಿದೆ. ತಮ್ಮ ತಮ್ಮ ಇಷ್ಟದ ದೇವರು ನೆನಪಿಸಿಕೊಳ್ಳುವುದರೊಂದಿಗೆ ಅಂಕಣದ ಪ್ರವೇಶವನ್ನು ಕಂಡುಕೊಂಡಿರುವಂತಹ ಈರ್ವ ತಂಡಗಳು ಸರ್ವೀಸ್. ಸುದ್ದಿ ಲೈವ್ ಮೂಲಕವಾಗಿ ಪಂದ್ಯದ ನೇರ ಪ್ರಸಾರ ನಡೀತಾ ಇದೆ. ಸುದ್ದಿ ಲೈವ್ ನ್ಯೂಸ್ ಪುತ್ತೂರು ತಮಗೆ ನಾವು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಪಂದ್ಯ ಆರಂಭ ಆಗಿದೆ. ವಲ್ಲ ಹೊಡೆತ ಒನ್ ಈಚ್ 1-1. ಸಮಬಲದ ಹೋರಾಟವನ್ನು ಕಂಡುಕೊಳ್ಳುತ್ತಿರುವಂತಹ ಇರುವ ತಂಡಗಳು 2-1 2-1. 21 ಡೆಡ್ ಸೆಟ್ ಪಾಯಿಂಟ್ ಗಮನಿಸಿಕೊಳ್ಳಿ. ಔಟ್ ಬಾಲ್ ಚೆಕ್ಔಟ್ ಲಾಭ. ಓಕೆ, 2 ಸಮ 2 ಈಚ್. 3-2 3-2. 21 ಅಂಕಕ್ಕೆ ನಿಗದಿಯಾಗಲಿಕ್ಕಿರುವಂತಹ ಎಲ್ಲ ಪಂದ್ಯಗಳು ಕೂಡ 11ನೇ ಅಂಕಕ್ಕೆ ಬದಲಿ ಅಂಕಣವನ್ನು ಕಂಡುಕೊಳ್ಳಬೇಕಾಗಿದೆ. 3 ಸಮ 3 ಈಚ್. ಲಯ ತಪ್ಪಿದಂತಹ ಹೊಡೆತದೊಂದಿಗೆ 4-3 4-3. ದಿನೇಶ್ ರವರೇ, ಪವರ್ ಪ್ಲಸ್ ಟೀಮ್ನಲ್ಲಿ ಒಬ್ಬ ಹುಡುಗ ಇದ್ದಾನೆ. ಅಂಡರ್ 14 ವಾಲಿಬಾಲ್ ನಲ್ಲಿ ಛತ್ತೀಸ್ಗಢದಲ್ಲಿ ಒಮ್ಮೆ ರನ್ನರ್ ಒಮ್ಮೆ ವಿನ್ನರ್ ಆಗಿರ್ತಕ್ಕಂಥ ಕೌಶಲ್ ತಮ್ಮನ್ನ ಗುರುತಿಸ್ತಾ ಇದ್ದೇವೆ. ಕೌಶಲ್ನ ಆಟ ಮುಂದಿನ ದಿವಸಗಳಲ್ಲಿ ನಾವು ಕಾಣಬಹುದು. ಕ್ವಿಂಟಲ್ದ ಬೆಟ್ಟಿ Yes, good lift. Here is a man smashed well. Finish the ball. So 6-4 6-4. Aha. Good finish. 7-4 7-4. ಸರ್ವಿಸ್ ಭಾಗದಲ್ಲಿ ರಾಜೇಶ್ 7-4ರಲ್ಲಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಅದ್ಭುತ ಆಕ್ರಮಣದೊಂದಿಗೆ ನರಕ ಚತುರ್ದಶಿಯ ಪುಣ್ಯ ದಿವಸ ಪುಂಚತ್ತಾರಿನಲ್ಲಿ ವಾಲಿಬಾಲ್ ಹಬ್ಬದೊಂದಿಗೆ ದೀಪಾವಳಿ ಹಬ್ಬದ ಆರಂಭ. ಈ ದಿವಸ ರಾತ್ರಿ ನಿಮ್ಮೆಲ್ಲರ ನಿರೀಕ್ಷೆಯ ಶಿರಡಿ ಸಾಯಿಬಾಬಾ ಮಂದಿರಾಶ್ರಿತ ಸಾಯಿ ಶಕ್ತಿ ಕಲಾ ಬಳಗ ಊರುವ ಚಿಲಿಂಬಿ ಮಂಗಳೂರು 6 ಇವರ 2ನೇ ಕಲಾ ಕಾಣಿಕೆ
ಶ್ರೀಮತಿ ಲಾವಣ್ಯ ವಿಶ್ವಾಸ್ ದಾಸ್ ನಿರ್ಮಾಣ ಮಾಡಿರತಕ್ಕಂತಹ ಕೀರ್ತನ್ ಕುಲಾಯಿ ರಚನೆಯಲ್ಲಿ BS ಕಾರಂತ್ ಇಂಚರ ಮ್ಯೂಸಿಕಲ್ಸ್ ರಾಮಕುಂಜ ಇವರ ಸಂಗೀತ ಸಂಯೋಜನೆಯಲ್ಲಿ ಗೌರವ್ ಶೆಟ್ಟಿಗಾರ್ ಮಠದ ಕಣಿ ಇವರ ನಿರ್ವಹಣೆಯಲ್ಲಿ ತುಳು ಜಾನಪದ ನಾಟಕ ಜೋಡು ಜೀಟಿಗೆ ಸತ್ಯದ ಸಾದಿಗೆ ಧರ್ಮದ ಬಲ್ಪು ಸತ್ಯದ ಸಾದಿಗೆ ಧರ್ಮದ ಬಲ್ಪು 9696 ಸಮಯಾವಕಾಶವನ್ನು ಕರೆತರಿಸಿಕೊಳ್ಳುವುದರೊಂದಿಗೆ ಮತ್ತೆ ಅಂಕಣದ ಪ್ರವೇಶವನ್ನು ಕೂಡ ಕಂಡುಕೊಂಡು ಬರಿದ್ದಾರೆ. 9-6ರಲ್ಲಿದೆ ಪಂದ್ಯ. Is a pass. Blocked. What a block by Bachu. 10-6 ಅಂಕದ ಮುನ್ನಡೆಯೊಂದಿಗೆ ವಾಲಿ ಕಿಂಗ್ಸ್ ತಂಡ 4 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿದೆ. ಲೈನ್ ಕ್ರಾಸ್ 11-6ರಲ್ಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. ಲೈನ್ ಕ್ರಾಸ್ ತನ್ಮೂಲಕವಾಗಿ ಎದುರಾಳಿಯ ತಂಡಕ್ಕೆ ಅಂಕವನ್ನು ಬಿಟ್ಟುಕೊಂಡಿರುವಂತಹ ಪವರ್ ಪ್ಲಸ್ ಪುಂಚತ್ತಾರು ತಂಡ. ಬಾರಿ ಬಿರ್ಸಾದಿಗೆ ಬಲ್ಲೊಯ್ಪನ ಬಂತ ಒಂದೊಂಡಲ್ಪ ಅಕ್ಕನಕ್ಲ ಪಂಜನಕ್ಲ ವಿಭಾಗದ ಬಲ್ಲೊಯ್ಪನ ಬಂತ 12-6 12-6 13-6 ಟೈಮ್ ಔಟ್. ಸಮಯಾವಕಾಶದ ಕೋರಿಕೆ ತುರ್ತು ಮಾತುಕತೆಗಾಗಿ ಪ್ರಬಲ ತಂಡ ಪವರ್ ಪ್ಲಸ್ ಒಂದಷ್ಟು ಮಂಕಾಗಿರುತ್ತಂತೆ ಕಾಣಿಸ್ತಾ ಇದೆ. ಪಂದ್ಯಾಕೂಟದುದ್ದಕ್ಕೂ ಅದ್ಭುತ ಹೊಂದಾಣಿಕೆ. ಅದ್ಭುತ ಲಯದಲ್ಲಿದ್ದಂತ ತಂಡ ಸ್ವಲ್ಪ ಕೊಂಚ ತಡವರಿಸ್ತಾ ಇದೆ ಈ ಪಂದ್ಯದಲ್ಲಿ. ಪ್ರಬಲ ವಾಲಿ ಕಿಂಗ್ಸ್ ಎದುರು ರಾಧಾರ್ ಅವರ ಅದ್ಭುತವಾದಂತ ರಿಸೀವ್ ಆಗಿತ್ತದು. 7-13 7-13ರಲ್ಲಿ ಸರ್ವಿಸ್ ಭಾಗದಲ್ಲಿ ರಾಧಾ ಏಕಾಂಗಿ ತಡೆಗೋಡೆ ಮುನೀರ್ 8-13 8-13. Good lead here for Wali Kings now. Finish the ball, waiting for the signal. Yes. ಇಬ್ಬರು ತೀರ್ಪನ್ನ ಏಕರೀತಿಯಾಗಿ ಕೊಟ್ಟಿದ್ದಾರೆ. ಹೊಡೆತದಲ್ಲಿ ಬಲವಿತ್ತು, ಆದರೆ ನೇರ ಅಂಕಣದ ಹೊರಭಾಗಕ್ಕೆ ನಡೆದಂತಹ ಚೆಂಡು ಸಮಯಾವಕಾಶದ ಕೋರಿಕೆಯೊಂದಿಗೆ 10-14 10-14. ಪುರುಷರ ವಿಭಾಗದ ಗಜಗಾಟ ಸ್ಪರ್ಧೆ ಆರಂಭಗೊಳ್ಳಿಕ್ಕೆ ದಯಮಾಡಿ ತಂಡಗಳಲ್ಲಿ ಪಾಲ್ಗೊಳ್ಳುವ ತಂಡಗಳನ್ನ ರಚನೆ ಮಾಡ್ತಾರೆ. ಬತ್ತಿನ ಕ್ಲಲ್ಪ ಒಂಜಿ ಸುತ್ತದ ಬಲ್ಲು ವೈಪಾಡಿಗಿಡು ಸೇರ ನೋಡು ಪಂಡದ ನಿಖಿಲಿಡ ವಿನಂತಿ ಮಲ್ತೊಂದು ಆಂಜನಕ್ಲ ವಿಭಾಗದ ಬಲ್ಲು ಇಪ್ಪನ ಪಂತ ನಡಪೆರಂಡು.
ಸಿಕ್ಸ್ಟೀನ್ 11 16-11ರಲ್ಲಿ ಪಂದ್ಯ 5 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ವಾಲಿ ಕಿಂಗ್ಸ್ ತಂಡ ಶೂಟ್ ಅಲ್ಲಿಂದಲ್ಲಿಗೆ 17-11 ರೋಚಕವಾಗ್ತಿರುವಂತಹ ಪಂದ್ಯ. ಗೆಲುವಿನ ಸನಿಯಕ್ಕೆ ತಲುಪಿಕೊಳ್ಳುತ್ತಿರುವಂತಹ ವಾಲಿ ಕಿಂಗ್ಸ್ ತಂಡ 17-11. ಇದಾದ ನಂತರದಲ್ಲಿ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ. ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ. ವಾಲಿಬಾಲ್ ಆಡುವವರು ತಂಡಗಳಲ್ಲಿರುವವರು ಯಾರು ಕೂಡ ಹಗ್ಗ ಜಗ್ಗಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇಲ್ಲ, ದಯವಿಟ್ಟು ಗಮನಿಸಿ. ವಾಲಿಬಾಲ್ ಪಂದ್ಯಾಟಗಳಲ್ಲಿ ಪಾಲ್ಗೊಳ್ಳುವವರು ಮೂಲು ಸೇರ್ದಿಂಚಿನ ಮಾತೆರಡ್ಲ ಒಂದು ವಿಜ್ಞಾಪನೆ ಉಂಟು. ಸೇರಿರ್ತಕ್ಕಂಥ ಎಲ್ಲರಲ್ಲಿ ಒಂದು ವಿಜ್ಞಾಪನೆ ಇದೆ. ಬಂಗಾರ ಅದು ಬಂಗಾರವೇ. ಬಹುಶಃ ಬಂಗಾರವನ್ನ ನಮ್ಮದಾಗಿಸಿಕೊಳ್ಬೇಕಿದ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿದೆ. ಯಾರೋ ಒಬ್ಬರದು ಇಲ್ಲಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿರುವವರ ಬಂಗಾರ ಬಿಸಾಡಿ ಹೋಗಿದೆ, ಒಂದು ಚೈನ್ ಕಳೆದು ಹೋಗಿರುತ್ತದೆ. ನಿಮ್ಮ ಕಾಲಡಿಯಲ್ಲಿ ಒಮ್ಮೆ ಪರೀಕ್ಷಿಸಿ. ಇದ್ದಲ್ಲಿ 1913 1913 ಒಂದು ಬಂಗಾರದ ಚೈನ್ ಕಳೆದು ಹೋಗಿರ್ತದೆ. ದಯಮಾಡಿ ಸಿಕ್ಕಿದವರು ಕೌಂಟರ್ಗೆ ಒಂದು ತಲುಪಿಸಬೇಕು. Set point gone. 14-20. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ವಾಲಿ ಕಿಂಗ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಂಡವರು ನಾವಿದ್ದೇವೆ. ಅಂಕಣದ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ 7 ಸ್ಟಾರ್ ಕಲ್ಪನೆ, ಅದೇ ರೀತಿಯಲ್ಲಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ತಂಡ, ಈರ್ವ ತಂಡಗಳ ಆಗಮನ ಆಗಬೇಕಾಗಿದೆ. 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ತಂಡ. ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ.
ದಯವಿಟ್ಟು ಪುರುಷರ ವಿಭಾಗದ ಹಗ್ಗ ಜಗ್ಗಾಟದ ಪಂದ್ಯಕ್ಕಾಗಿ ಆದಷ್ಟು ಬೇಗ ತೆರಳಿಕೊಳ್ಬೇಕಾಗಿದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಪಂದ್ಯ ಪ್ರಾರಂಭವಾಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಏಕಾಂಗಿ ತಡೆಗೋಡೆ ಸಿಂಗಲ್ ಪ್ಯಾಕ್ ಇವಾಡಿ ಕವಿಡ ಮಾಟ ಯತೀಶ್ 2-0 2 ಲವ್. ಶಾಟ್ 3-0. ದಯವಿಟ್ಟು ಪುರುಷರ ಹಗ್ಗ ಜಗ್ಗಾಟದ ಪಂದ್ಯ ಇದೀಗ ಪ್ರಾರಂಭವಾಗಲಿಕ್ಕಿದೆ. ದಯವಿಟ್ಟು ಇನ್ನೂ ಕೂಡ ಹೆಸರು ನೋಂದಾಯಿಸಿಕೊಳ್ಳಲು ಬಾಕಿ ಇರುವವರು ಆದಷ್ಟು ಬೇಗನೆ ಹಗ್ಗ ಜಗ್ಗಾಟದ ಪಂದ್ಯದ ಹತ್ರ ತೆರಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದು ಕೊನೆಯ ಕರೆ, ನಿಮಗೆ ಕೇವಲ 1 ನಿಮಿಷದ ಕಾಲಾವಕಾಶ ಮಾತ್ರ. ಒನ್ 3 1-3. ಅದ್ದೂರಿ ಆಕ್ರಮಣದೊಂದಿಗೆ ಜಾನ್ 2-3. ದಯವಿಟ್ಟು ಹಗ್ಗ ಜಗ್ಗಾಟದ ಪಂದ್ಯದಲ್ಲಿ ಭಾಗವಹಿಸಿಕೊಳ್ಳುವವರಿಗೆ ಸೂಚನೆ ನೀಡಿಕೊಳ್ತಾ ಇದ್ದೇವೆ. ವಾಲಿಬಾಲ್ ಪಂದ್ಯದಲ್ಲಿ ಆಡಿದಂತಹ ಆಟಗಾರರು ಹಗ್ಗ ಜಗ್ಗಾಟ ಪಂದ್ಯದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಇಲ್ಲ. ಇದು ಸಂಘಟಕರ ಸೂಚನೆ ಆಗಿದೆ. ನಾಲ್ಕು 2 4-2. ಮೂರು 4 3-4. ಪುರುಷರ ವಿಭಾಗದ ಹಗ್ಗ ಜಗ್ಗಾಟದ ಪಂದ್ಯಕ್ಕಾಗಿ ತಮಗೆ ಕೊನೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಕೇವಲ 1 ನಿಮಿಷದ ಕಾಲಾವಕಾಶ ಮಾತ್ರ. ತದನಂತರ ಬಂದಲ್ಲಿ ಯಾವುದೇ ಕಾರಣಕ್ಕೂ ಪರಿಗಣನೆ ತೆಗೆದುಕೊಳ್ಳಲಾಗುವುದಿಲ್ಲ. ನಾಲ್ಕು 4ರ ಸಮಬಲದ ಹೋರಾಟ ಫಾರ್ ಈಚ್. ಎಸ್ 5-4. ಪಂದ್ಯದ ಪ್ರಾರಂಭದಲ್ಲಿ ಇದ್ದಂತಹ ಅಂಕದ ಹಿನ್ನಡೆಯಲ್ಲಿದ್ದಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ ಇದೀಗ 1 ಅಂಕದ ಮುನ್ನಡೆಯಲ್ಲಿದೆ. ಚೆಕ್ಔಟ್ನ ಲಾಭ 5-5. 2 ಸಮಬಲದ ತಂಡಗಳೇ. ಅದೆಷ್ಟೋ ಬಾರಿ ಎದುರು ಬದುರಾಗಿ ಸೆಣಸಾಟವನ್ನು ಕಂಡುಕೊಂಡಿರುವಂತಹ 2 ಬಲಾಢ್ಯ ತಂಡಗಳು ಇದೀಗಿನ ಅಂಕಣದಲ್ಲಿ. ಒಂದು ಭಾಗದಲ್ಲಿ 7 ಸ್ಟಾರ್ ಕಲ್ಪನೆ, ಮತ್ತೊಂದು ಭಾಗದಲ್ಲಿ ದೇವಿ ಪ್ರಸಾದ್ ಟ್ರಾವೆಲ್ಸ್. ಆರು 5 6-5.
ಬಲಾಢ್ಯ ಆಕ್ರಮಣದೊಂದಿಗೆ ಹರ್ಷಿತ್ ಎಚ್ಚೆತ್ತುಕೊಂಡಿರುವಂತಹ ಹರ್ಷಿತ್ 6 ಈಚ್ 6-6. ದಯವಿಟ್ಟು ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ತಮಗೆ ಕೊನೆ ಕರೆ ಹಗ್ಗ ಜಗ್ಗಾಟದ ಪುರುಷರ ವಿಭಾಗದ ಹಗ್ಗ ಜಗ್ಗಾಟದ ಪಂದ್ಯಕ್ಕಾಗಿ ಹೆಸರು ನೋಂದಾಯಿಸಿಕೊಳ್ಳಲು ಬಾಕಿ ಇರುವಂತಹ ತಂಡಗಳು ಆದಷ್ಟು ಬೇಗ ಅಂಕಣದ ಬಳಿ ತೆರಳುವಂತೆ ವಿನಂತಿ. ಸೆವೆನ್ ಈಚ್ 7-7 ಸಮ. ಸರ್ವಿಸ್ ಭಾಗಕ್ಕೆ ಸುರಕ್ಷಿತ್, ಜಾಣ್ಮೆ ಅಂಕದ ಯಶಸ್ಸು 8-7. ಒಂದೊಂದು ಅಂಕಕ್ಕೂ ಸೆಣಸಾಟ, ಕಾದಾಟ, ಹೋರಾಟ ಸಾಗಿ ಬರ್ತಾ ಇದೆ. ಬಹಳಷ್ಟು ರೋಚಕವಾಗ್ತಿರುವಂತಹ ಪಂದ್ಯದ ಪ್ರಾರಂಭದಿಂದಲೂ ಕೂಡ ಬಹಳಷ್ಟು ರೋಚಕಗೊಳ್ತಾ ಇದೆ. 8 ಈಚ್ 8 ಸಮ. ಒಂಬತ್ತು 8 9-8. ಈಚ್ 9-9. ಪವರ್ಫುಲ್ ಸ್ಮ್ಯಾಶ್. ರೈತನಿಗೆ ನೇಗಿಲಾದರೆ ಇವನಿಗೆ ಬಲಿಷ್ಠ ಬಾವುಗಳೇ ಒಂದು ರೀತಿಯ ಶಕ್ತಿ. 10-9 10-9. ಗುಡ್ ಪ್ಯಾಕ್. 11-9. 11-9 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 2 ಅಂಕದ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್. ಹನ್ನೆರಡು 9 ಪುರುಷರ ವಿಭಾಗದ ಹಗ್ಗ ಜಗ್ಗಾಟದ ಪಂದ್ಯಕ್ಕಾಗಿ ಇನ್ನು 2 ಜನಕ್ಕೆ ಅವಕಾಶ ಇದೆ. ಹೆಸರು ನೋಂದಾಯಿಸಿಕೊಳ್ಳುವವರು ಆದಷ್ಟು ಬೇಗ ತೆರಳಿಕೊಳ್ಳಬಹುದು. 10-12 10-12. ಹದಿಮೂರು 10 13-10. ಹದಿನಾಲ್ಕು 10 14-10. ಸರಾಗವಾಗಿ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್. ಹನ್ನೊಂದು 14 11-14.
15-11. 15-11. Sixteen 11. 16-11. 17-11. ಇವನೇನಾದ್ರೂ ಒಂದು ಮಾಡ್ತಾನೆ ಜಾನ್. ಹನ್ನೆರಡು 17. 12-17. 5 ಅಂಕದ ಮುನ್ನಡೆಯಲ್ಲಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್. $18-12. 18-12. ಹತ್ತೊಂಬತ್ತು 13. 19-13. 20-13. 20-13ರಲ್ಲಿ ಕೊನೆಯ ಅಂಕ. ಹದಿನಾಲ್ಕು 20. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಜಯಿಸಿಕೊಂಡಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ ಎದುರಾಳಿ ತಂಡಕ್ಕೂ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗಿನ ಪಂದ್ಯಕ್ಕೆ ಅಂಕಣದ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ಪುಂಚತ್ತಾರು ಲಯನ್ಸ್ ವಿರುದ್ಧವಾಗಿ ಅಯ್ಯಂಗಾರ್ ವಾರಿಯರ್ಸ್ ತಂಡ. നീയൊന്നു വന്നാൽ വരമൊന്നു തന്നാൽ തീരാത്ത ദുരിതങ്ങൾ തീരും ശംഭോ ശിവശംഭോ 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 ശംഭോ
Salimos para la carretera, la gente a mí me pregunta y yo le digo que yo estoy en Marianela, 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 y yo le digo que yo estoy en Marianela, 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 Marianela. ಎಸ್ ಪ್ರಥಮ ಸರ್ವಿಸ್ ಖಾತೆಯ ಆರಂಭದಲ್ಲಿರುವಂತಹ ಪುಂಚತ್ತಾರು ಲಯನ್ಸ್ 1-0 1 ಲವ್. ಒನ್ ಈಚ್, ಒಂದು ಸಮ. ಎರಡು ಒಂದು 2-1. ಟು ಈಚ್, ಎರಡು ಸಮ. 3-2, 3-2. ನಾಲ್ಕು ಎರಡು. ತ್ರೀ ಫೋರ್. ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿ. ಶ್ರೀ ವಾರಿಯರ್ಸ್ ಕಾನಾವು ವಿರುದ್ಧವಾಗಿ ಮುರುಳ್ಳಿಯ ವಾರಿಯರ್ಸ್ ತಂಡ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. 5-3, 5-3. ಚೆಕ್ಔಟ್ನ ಲಾಭವನ್ನು ಗಿಟ್ಟಿಸಿಕೊಂಡಿರುವಂತಹ ಪುಂಚತ್ತಾರು ಲಯನ್ಸ್ ತಂಡ 6-3ರಲ್ಲಿದೆ ಪಂದ್ಯ. ನಿಧಾನಗತಿಯಲ್ಲಿ ಸಾಗಿ ಬರುತ್ತಿರುವಂತಹ ಇದೀಗಿನ ಪಂದ್ಯದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದಷ್ಟೇ ಮುಖ್ಯ. ಆದರೆ ನಮ್ಮ ಗುರಿ ಗೆಲುವಿನಾಚೆ ಇರಬೇಕು ವಿನಃ ಸೋಲಿನಾಚೆ ಅಲ್ಲ. 7-3, 7-3. ಅಂದು ಬೆಲಿಗೇಟ್ಸ್ ಹೇಳಿರುವಂತಹ ಮಾತು, ಕ್ಷಣಿಕ ನೀವು ಸಂತಸವನ್ನು ನೀವು ಬಯಸುವುದಾದರೆ ಸಂಗೀತವನ್ನು ಕೇಳಿ, ಒಂದು ದಿನದ ಸಂತಸವನ್ನು ನೀವು ಬಯಸುವುದಾದರೆ ಪಿಕ್ನಿಕ್ಗೆ ಹೋಗಿ, ಒಂದು ವಾರದ ಸಂತಸವನ್ನು ನೀವು ಬಯಸುವುದಾದರೆ ಪ್ರವಾಸಕ್ಕೆ ಹೋಗಿ, ಒಂದೆರಡು ತಿಂಗಳ ಸಂತಸವನ್ನು ನೀವು ಬಯಸುವುದಾದರೆ ಮದುವೆ ಮಾಡಿಕೊಳ್ಳಿ, ಒಂದು ವರ್ಷದ ನೀವು ಸಂತಸವನ್ನು ನೀವು ಬಯಸುವುದಾದರೆ ಹಣವನ್ನು ಸಂಪಾದಿಸಿ, ಜೀವನ ಪೂರ್ತಿ ನೀವು ಸಂತಸವನ್ನು ನೀವು ಬಯಸುವುದಾದರೆ ನಿಮ್ಮ ಕೆಲಸವನ್ನು ಪ್ರೀತಿಸಿ ಗೌರವಿಸಿ, ಆಗ ನಿಮ್ಮ ಬಾಳು ಬಂಗಾರವಾಗುತ್ತದೆ ಎಂದು ಆ ನಿಟ್ಟಿನಲ್ಲಿ ಸಾಗಿ ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಶುಭ ಸಂಜೆಯ ಶುಭಾಶಯಗಳನ್ನು ರವಾನಿಸಿಕೊಳ್ತಾ ಇದ್ದೇವೆ. 8-3, 8-3. ಚೆಕ್ಔಟ್ನ ಲಾಭ 4-8, 4-8. Five 8, sorry, 9-4, 9-4.
5-9, 5-9. ಮುಂದಿನ ಪಂದ್ಯ ಶ್ರೀ ವಾರಿಯರ್ಸ್ ಕಾನಾವು ವಿರುದ್ಧವಾಗಿ ಮುರುಳಿಯ ವಾರಿಯರ್ಸ್. Six nine. 10-6. ಲೆವೆನ್ 6 11-6 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 11-6. ಹನ್ನೆರಡು 8 ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ಪುಂಚತ್ತಾರು ಲಯನ್ಸ್ ತಂಡ ತಡೆಗೋಡೆಯ ವೈಫಲ್ಯತೆ 13-8 13-8. ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಗುರುತಿಸಿಕೊಂಡಿರುವಂತಹ ಇವತ್ತಿನ ವಾಲಿಬಾಲ್ ಪಂದ್ಯದ ಎಲ್ಲ ಚಿತ್ರಣವನ್ನು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರದಲ್ಲಿ ಗುರುತಿಸಿಕೊಂಡಿರುವಂತಹ ಸುದ್ದಿ ಟಿವಿ ಪುತ್ತೂರು ತಮಗೂ ಕೂಡ ಪ್ರೀತಿಯ ಅಭಿವಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಹತ್ತು 14 10-14. ಕಾದು ಕುಳಿತಂತಹ ಅಜಿತ್ ಲಾಲ್ ಅಲಿಯಾಸ್ ಮನೀಶ್, ಜೂನಿಯರ್ ಅಜಿತ್ ಲಾಲ್. ಹದಿನೈದು 12 15-12. ಥರ್ಟೀನ್ 15. ನಮ್ಮೊಂದಿಗೆ ಪುಂಚತ್ತಾರು ಲಯನ್ಸ್ ತಂಡದಲ್ಲಿ ಗುರುತಿಸಿಕೊಂಡಿರುವಂತಹ ಸುಜಿತ್ ರವರು ದೂರದ ಬೆಂಗಳೂರಿನಿಂದ ಬಂದಿದ್ದಾರೆ. ಮತ್ತೆ ವಾಪಸ್ ಟಿಕೆಟ್ಗೆ ಈ ಪಂದ್ಯವನ್ನು ಜಯಿಸಿಕೊಳ್ಳಲೇಬೇಕು. ನಿನ್ನೆ ಅಷ್ಟೇ 2,000 ಕೊಟ್ಟು ಬೆಂಗಳೂರಿನಿಂದ ಬಂದಿದ್ದಾರೆ. ಸೆವೆಂಟೀನ್ 14.
14ರಲ್ಲಿ ಗೆಲುವಿನ ಸನಿಹದಲ್ಲಿರುವಂತಹ ಪುಂಚತ್ತಾರು ಲಯನ್ಸ್. ಹದಿನೈದು 15-18. ಹತ್ತೊಂಬತ್ತು 15. ಚೆಕ್ಔಟ್ನ ಲಾಭದೊಂದಿಗೆ ಈ ಭಾಗದ ಇದೇ ಸಂಖ್ಯೆ 4ರಲ್ಲಿ ಗುರುತಿಸಿಕೊಂಡಿರುವಂತಹ ರತನ್ ಸುಬ್ರಹ್ಮಣ್ಯ. ಅಂದೊಂದು ಕಾಲದಲ್ಲಿ ಆಳ್ವಾಸ್ ತಂಡಕ್ಕೆ ಟಕ್ಕರ್ ನೀಡಿದಂತಹ ರತನ್ ಸುಬ್ರಹ್ಮಣ್ಯ. 17-19. 17-19. ಸಮಯಾವಕಾಶದ ಕೋರಿಕೆಯೊಂದಿಗೆ ಪುಂಚತ್ತಾರ್ ಲಯನ್ಸ್ ತಂಡ ಹದಿನೆಂಟು 19. ಲಯ ತಪ್ಪಿದಂತ ಹೊಡೆತದೊಂದಿಗೆ 19ರಲ್ಲೂ ಕೂಡ ಸಮಬಲದ ಹೋರಾಟ ನಮ್ಮೊಂದಿಗೆ ಹರೀಶ್ ಉದೇರಿ ಟಿಂಬರ್ ಮರ್ಚೆಂಟ್ ಇದೀಗಾಗಲೇ ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಆಗಮಿಸಿಕೊಂಡು ಬರಿದ್ದಾರೆ. ತಮ್ಮನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಇಪ್ಪತ್ತು 19. 20-19. ಕೊನೆಯ ಅಂಕ ಈ ಭಾಗದ ಅಯ್ಯಂಗರ್ ವಾರಿಯರ್ಸ್ 20. ಕೊನೆಯ ಅಂಕ. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ಅಯ್ಯಂಗರ್ ವಾರಿಯರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ಳುತ್ತಾರೆ. ಜಿಲ್ಲೆಗಳಿಂದ ರಾಜ್ಯಗಳಿಂದ ದೇಶಗಳಿಂದ ಖಂಡಗಳಿಂದ ಪ್ರಪಂಚ ಅಂತ ಪ್ರಪಂಚದ ಸೌಂದರ್ಯವನ್ನೇ ನಾಚಿಸುವಂತ ವ್ಯವಸ್ಥೆಯನ್ನು ಮಾಡಿಕೊಂಡವರಿದ್ದಾರೆ. ಈ ಭಾಗದ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುಂಚತ್ತಾರು ಇವರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ಳುವುದರೊಂದಿಗೆ ಇವತ್ತಿನ 23ನೇ ಪಂದ್ಯಕ್ಕಾಗಿ ಅಂಕಣದ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ಶ್ರೀ ವಾರಿಯರ್ಸ್ ಕಾನೋ ವಿರುದ್ಧವಾಗಿ ಮುರುಳ್ಯ ವಾರಿಯರ್ಸ್. ಇದೀಗಾಗಲೇ ನಮ್ಮೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆಹ್ವಾನಿತ ಗಣ್ಯರಾಗಿ ಹರೀಶ್ ಉದೇರಿ ಟಿಂಬರ್ ಮರ್ಚೆಂಟ್ ಇವರಿಗೆ ಶಾಲನ್ನು ಹೊದಿಸಿದವರೊಂದಿಗೆ ನೆನಪಿನ ಕಾಣಿಕೆ ನೀಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ.
ಎಸ್, ಇದೀಗಿನ ಪಂದ್ಯದಲ್ಲಿ ಶ್ರೀ ವಾರಿಯರ್ಸ್ ಖಾನಾವು ವಿರುದ್ಧವಾಗಿ ಮುರುಳಿಯ ವಾರಿಯರ್ಸ್ ತಂಡ ಅಂಕಣದ ಪ್ರವೇಶವನ್ನು ಕಂಡುಕೊಂಡು ಬರಿದ್ದಾರೆ. ಖಾತೆಯ ಆರಂಭದೊಂದಿಗೆ ಮುರುಳಿಯ ವಾರಿಯರ್ಸ್ 1-0 1 ಲವ್. ಒಂದರ ಸಮ 1 each. ತಡೆಗೋಡೆಯ ಯಶಸ್ಸಿನೊಂದಿಗೆ 2-1 ಸರ್ವಿಸ್ ಭಾಗಕ್ಕೆ ಎಸ್ಡಿಎಂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ ವಿನ್ಯಾಸ್ರವರು ತ್ರೀ 1. ಖಾಲಿ ಜಾಗದ ಭರ್ತಿಯೊಂದಿಗೆ 2-3 2-3. ನಾಲ್ಕು 2. ಇವತ್ತಿನ ಲೀಗ್ ಮಾದರಿಯ ಪಂದ್ಯದಲ್ಲಿ ಎರಡೂ ತಂಡಗಳ ಅಂಕ ಕೂಡ ಸಮಸ್ಥಿತಿಯಲ್ಲಿದೆ. 5-2 5-2. ತ್ರೀ 5 3-5. ಆರು 3 6-3 ಅಂಕದ ಮುನ್ನಡೆಯಲ್ಲಿರುವಂತಹ ಈ ಭಾಗದ ಮುರುಳಿಯ ವಾರಿಯರ್ಸ್ ತಂಡ. ಶೂಟ್. ವಿನ್ ಆದ್ಮೇಲೆ ಅದು ಟ್ರೋಫಿನ ತಗೊಂಡು ಹೋಗ್ಬೋದು. 5-6 5-6.
6 each. Seven, 8, 7, 8. 9, 7. 9, 7. Good shot. 10, 8. 10, 8. 2 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀ ವಾರಿಯರ್ಸ್ ಕಾನಾವು ಸರ್ವಿಸ್ನ ವೈಫಲ್ಯತೆಯೊಂದಿಗೆ 9, 10. 9, 10. ಹನ್ನೊಂದು 9ರಲ್ಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 11, 9. ಲೆವೆನ್ ಈಚ್ 11, 11. ಹನ್ನೆರಡು 11, 12, 11. ಹದಿಮೂರು 12, 13, 12. ಹದಿಮೂರು 14, 13, 14. ಸರ್ವಿಸ್ ಭಾಗಕ್ಕೆ ನಿತಿನ್. ಹದಿನೈದು 13, 15, 13. 2 ಅಂಕದ ಮುನ್ನಡೆಯೊಂದಿಗೆ ಮುರಳಿಯ ವಾರಿಯರ್ಸ್ ತಂಡ.
16-13 16-13 14-16 17-14 18-14 15-18 15-18 16-18 19-16 ಗೆಲ್ಲಲು 2 ಅಂಕದ ಬೇಡಿಕೆಯೊಂದಿಗೆ ಮುರಳಿಯ ವಾರಿಯರ್ಸ್ ತಂಡ ತಡೆಗೋಡೆ ಎತ್ತರಕ್ಕೆ ಸರಿ ಸಮಾನವಾದ ತಡೆಗೋಡೆಯೊಂದಿಗೆ 20-16 20-16 ಕೊನೆಯ ಅಂಕ 17-20 ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ಮುರಳಿಯ ವಾರಿಯರ್ಸ್ ತಂಡ ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು
10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ. ಆರಂಭವನ್ನು ಕಂಡುಕೊಂಡಿರುವಂತಹ ಈ ಭಾಗದ ಆರ್ಪಿ ವಾರಿಯರ್ಸ್ ತಂಡ ಇದೀಗಾಗಲೇ ತನ್ನ ಪ್ರೇಯಸಿಯೊಂದಿಗೆ ಪಣವನ್ನು ತೊಟ್ಟಿಕೊಂಡು ಕೂಡ ಬಂದವರಿದ್ದಾರೆ. ಇವತ್ತಿನ ಪಂದ್ಯದಲ್ಲಿ ಗೆದ್ದರೆ ನಮ್ಮ ಲವ್ ಕೂಡ ಸಕ್ಸಸ್ ಆಗುತ್ತದೆ ಎಂದು ಮಾತನ್ನು ಕೊಟ್ಟು ಬಂದಿರುವಂತಹ ಅಕ್ಷಯ್ ಒನ್ ಈಚ್ 1-1. ಎರಡು 1 2-1. ಎಸ್, ಕೊನೆಯೂ ಕೂಡ ಭೂಸ್ಪರ್ಶವನ್ನು ಕಂಡುಕೊಂಡಿರುವಂತಹ ಕೇವಲ 270 ಗ್ರಾಂ ತೂಗುವ ವಾಲಿಬಾಲ್ 2 ಈಚ್ 2-2ರ ಸಮಬಲದೊಂದಿಗೆ ಪಂದ್ಯ ಸಾಗಿ ಬರ್ತಾ ಇದೆ. ತ್ರೀ 3-2. ತ್ರೀ ಈಚ್ 3-3ರ ಸಮ. ಅಲ್ಲಿಂದಲ್ಲಿಗೆ ಕಾದು ಕುಳಿತಂತ ವಾಲಿ ಕಿಂಗ್ಸ್ ತಂಡ 5-3 5-3. ನಾಲ್ಕು 5 4-5. ಆರು 4 2 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ವಾಲಿ ಕಿಂಗ್ಸ್ ತಂಡ 6-4ರಲ್ಲಿದೆ. ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಮಾಳಾ ಟೈಗರ್ಸ್ ವಿರುದ್ಧವಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ.
5-7, 5-7, 6-7, 6-7. ನಿಧಾನ ಗತಿಯಲ್ಲಿ ಬೆನ್ನಟ್ಟಿ ಬಂದಿರುವಂತಹ RP ವಾರಿಯರ್ಸ್. 8-6. ನೈನ್ 6, 9-6. ಏಳು 9, 7-9. ಅಂಕಣದಿಂದ ಹೊರಭಾಗಕ್ಕೆ 8-9 ಪಂದ್ಯ. ದೇವಸ್ಥಾನದ ದೇವರ ಮುಖ ನೋಡದವರು ಕೂಡ ಈ ಸಂದರ್ಭದಲ್ಲಿ ಬಹಳಷ್ಟು ದೇವರನ್ನು ನೆನಪಿಸಿಕೊಳ್ತಾರೆ. ತಡೆಗೋಡೆಯಲ್ಲಿ ವೈಫಲ್ಯತೆ. 10-8, 10-8. ಲಾಂಗ್ ಸ್ಮ್ಯಾಶ್ ತಪ್ಪನ್ನು ಮಾಡಿದಂತಹ RP ವಾರಿಯರ್ಸ್ ತಂಡದ ಸಂಧ್ಯಾ ಅಕ್ಷಯ್. 11-8, 11-8. ವಾಲಿಬಾಲ್ ನಡುವೆ ಸಿಕ್ಸರ್. ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಸಾಗಿ ಬಂದವರಿದ್ದಾರೆ ಶ್ರೀ ಹರೀಶ್ರೈ ಶ್ರೇಣಿ ಕಾಣಿಯೂರು, ಅಧ್ಯಕ್ಷರು ಯಕ್ಷಮಿತ್ರ ಬಳಗ ಕಾಣಿಯೂರು. ನಮ್ಮ ಇವತ್ತಿನ ಪಂದ್ಯಕ್ಕೂ ಕೂಡ ಸತತ ನಡೆಯುತ್ತಿರುವಂತಹ ಪಂದ್ಯಕ್ಕೆ ಬಹಳಷ್ಟು ಸಹಕಾರಿಯಾಗಿ ದಾನಿಗಳಾಗಿ ನಮ್ಮೊಂದಿಗೆ ಸಹಕರಿಸಿಕೊಂಡಿರುವಂತಹ ಶ್ರೀ ಹರೀಶ್ರೈ ಶ್ರೇಣಿ ಕಾಣಿಯೂರು ತಮ್ಮನ್ನು ಈ ಸಂದರ್ಭದಲ್ಲಿ ವೇದಿಕೆ ಬಾಕ್ಯ ಬರಮಾಡಿಕೊಳ್ತಾ ಇದ್ದೇವೆ. 9-13, 9-13. ಏಕಾಂಗಿ ತಡೆಗೋಡೆ. 10-13, 10-13. ಬಲಿಷ್ಠ ಆಕ್ರಮಣದೊಂದಿಗೆ 14-10 ಮುನ್ನಡೆದಂತಹ ವಾಲಿ ಕಿಂಗ್ಸ್ ತಂಡ 14-10. 11-14, 11-14. ಹದಿನೈದು 11, 15-11. ತಡೆಗೋಡೆಯ ವೈಫಲ್ಯತೆ ಒಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದಾನಿಗಳು, ಅದೇ ರೀತಿಯಲ್ಲಿ ಆಹ್ವಾನಿತ ಗಣ್ಯರಾಗಿ ನಮ್ಮೊಂದಿಗೆ ಸಾಗಿ ಬಂದಿರುವಂತಹ ಶ್ರೀ ಹರೀಶ್ ರೈ ಶ್ರೇಣಿ ಕಾಣಿಯೂರು, ಅಧ್ಯಕ್ಷರು ಯಕ್ಷಮಿತ್ರ ಬಳಗ ಕಾಣಿಯೂರು ಇದೀಗಾಗಲೇ ವೇದಿಕೆ ಮೇಲೆ ಆಸೀನರಾಗಿಕೊಂಡವರಿದ್ದಾರೆ. ಇವರಿಗೆ ಹರೀಶ್ ಕಟೀಲ್ ಅಧ್ಯಕ್ಷರು ನೆನಪಿನ ಕಾಣಿಕೆ ಅದೇ ರೀತಿಯಲ್ಲಿ ಶಾಲನ್ನು ಹೊದಿಸುವುದರೊಂದಿಗೆ ಗೌರವವನ್ನು ಸಲ್ಲಿಸಿಕೊಳ್ಳಬೇಕಾಗಿದೆ. 13-15, 13-15. ಬಲಾಢ್ಯ ಆಕ್ರಮಣ, ಬಲಿಷ್ಠ ಹೊಡೆತ, ಅಲ್ಲಿ ಆಗಿರಬಹುದೇ ಮಣ್ಣಿನ ಕೊರೆತ.
16-13, 16-13. ಹದಿನೇಳು 13, 17-13. 18-13, 18-13. 14-19, 19-14, 19-14. ಸರ್ವಿಸ್ನ ವೈಫಲ್ಯತೆ ಒಂದಿಗೆ 15-19, 15-19. ಟ್ವೆಂಟಿ 15, 20-15. ಕೊನೆಯ ಅಂಕ. ಹದಿನಾರು 20, 16-20. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ. ಮಾಳಾ ಟೈಗರ್ಸ್ ವಿರುದ್ಧವಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು. ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆ ಒಂದಿಗೆ 17-20, 17-20. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಜಯಿಸಿಕೊಂಡಿರುವಂತಹ ವಾಲಿ ಕಿಂಗ್ಸ್ ತಂಡ ಎದುರಾಳಿ ತಂಡಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ಮಹಿಳೆಯರ ವಿಭಾಗದ ಸಂಗೀತ ಕುರ್ಚಿ ಪಂದ್ಯಕೂಟಕ್ಕಾಗಿ ದಯವಿಟ್ಟು ಹೆಸರು ನೋಂದಾಯಿಸಿಕೊಂಡವರು ಆದಷ್ಟು ಬೇಗ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಕರಿನೆಲದ ಸಂಜಾತರು, ಇತಿಹಾಸದ ಮಣ್ಣಿನಲ್ಲಿ ಹುಟ್ಟಿದವರು ನಾವುಗಳು. ಉತ್ತರ ಕರ್ನಾಟಕದ ಕಡಕ್ ಜೋಳದ ರೊಟ್ಟಿ, ಹಳೆ ಮೈಸೂರಿನ ಮುದ್ದೆ ಸಾರು, ಕೊಡಗಿನ ಪಂದೀಕರಿ ಕಡಂಬಿಟ್ಟು, ಕರಾವಳಿಯ ನೀರ್ದೋಸೆ ಮೀನ್ಸಾರು, ಮೈಸೂರ ಮಲ್ಲಿಗೆ, ಮಂಡ್ಯದ ಕಬ್ಬು, ಚನ್ನಪಟ್ಟಣದ ಗೊಂಬೆ, ಬೆಳಗಾವಿಯ ಕುಂದ, ಆಗುಂಬೆಯಲ್ಲಿ ಸೂರ್ಯ ಸಮಾನ, ತಾರಾಸಿನಲ್ಲಿ ದುರ್ಗ ಸಮಾನ, ಮೈಸೂರು ಸಂಸ್ಥಾನ ಸಿಂಹಾಸನ, ಹಂಪಿ ಕಲಿನರಥ, ಕೆಆರ್ಎಸ್ ಜಲಾಶಯ, ಚಿಕ್ಕಮೋಳಿನ ಮುಳ್ಳ್ಯಾನಗಿರಿ ಬೆಟ್ಟ, ಕೋಲಾರದ ಚಿನ್ನದ ಗಣಿ, ಕಣ್ಮನ ಸೆಳೆಯುವಂತ ಕೊಡಚಾದ್ರಿ, ಸುಂದರವಾದ ಸಹ್ಯಾದ್ರಿ, ಹಸುರಿನ ಗಿರಿಗಳ ಸಾಲು, ಜೋಗದ ಸಿರಿಯ ಬೆಳಕು, ತುಂಗೆ ತನೆಯ ಬೆಳಕು, ಸಾಗರದ ಆಚೆಗೂ ಹಬ್ಬಿದಂತಹ ಶ್ರೀಗಂಧದ ಒಳಪು, ಸಿಲಿಕಾನ್ ಸಿಟಿ ಬೆಂಗಳೂರು, ವಿದ್ಯಾನಗರಿ ಮಂಗಳೂರು, ಅಷ್ಟಮಿಯ ನಾಡು ಉಡುಪಿ, ದಕ್ಷಿಣ ಕಾಶಿ ಧರ್ಮಸ್ಥಳ, ಸಾಂಸ್ಕೃತಿಕ ನಗರ ಮೈಸೂರು, ಕರ್ನಾಟಕದ ಕಾಶ್ಮೀರ ಅದು ಕೊಡಗು ಅಂತ ಪುಣ್ಯದ ಭೂಮಿಯಲ್ಲಿ ನಾವಿದ್ದೇವೆಂದರೆ ಅವೆಲ್ಲವೂ ಕೂಡ ನಮ್ಮೆಲ್ಲರ ಭಾಗ್ಯ, ಸೌಭಾಗ್ಯ.
ಸ್ನೇಹಿತರ ಬಳಗ ರಿಜಿಸ್ಟರ್ ಕಲ್ಪಡ ಕೊಡಿಯಾಲ ಹಳೆ ವಿದ್ಯಾರ್ಥಿ ಸಂಘ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೂವಪ್ಪೆ 8ನೇ ವರ್ಷದ ಗ್ರಾಮೀಣ ಕ್ರೀಡಾಕೂಟ ಇದೇ ಬರುವಂತ ನವೆಂಬರ್ 3 ಆದಿತ್ಯವಾರದಂದು ಬೆಳಗ್ಗೆ ಸಾಗಿ ಬರಲಿಕ್ಕಿದೆ. ಪಂದ್ಯದಲ್ಲಿ ಪುರುಷರಿಗಾಗಿ ಕಬಡ್ಡಿ ಪಂದ್ಯಾಟ, ವಾಲಿಬಾಲ್, ಅದೇ ರೀತಿಯಲ್ಲಿ ಹಗ್ಗಜಗ್ಗಾಟ, ಮಹಿಳೆಯರ ವಿಭಾಗಕ್ಕೆ ಥ್ರೋಬಾಲ್, ಅದೇ ರೀತಿಯಲ್ಲಿ ಹಗ್ಗಜಗ್ಗಾಟ, ಸಂಗೀತ ಕುರ್ಚಿ, ಅಂಗನವಾಡಿ ಮಕ್ಕಳಿಗೆ ಓಟ, ಅದೇ ರೀತಿಯಲ್ಲಿ ಕಾಳು ಎಕ್ಕುವುದು, ಅದೇ ರೀತಿಯಲ್ಲಿ 1 ಮತ್ತು 2ನೇ ತರಗತಿ ಮಕ್ಕಳಿಗೆ ಓಟ, ಅದೇ ರೀತಿಯಲ್ಲಿ ಕಾಳು ಎಕ್ಕುವುದು, 3 ಮತ್ತು 3ರಿಂದ 5ನೇ ತರಗತಿ ಮಕ್ಕಳಿಗೆ ಕೆರೆ ದಡ, ಅದೇ ರೀತಿಯಲ್ಲಿ ಓಟ, 6 ಮತ್ತು 7ನೇ ತರಗತಿ ಮಕ್ಕಳಿಗೆ ಓಟ, ಚೆಂಡು ಎಸೆತ, ಅದೇ ರೀತಿಯಲ್ಲಿ 8 ಮತ್ತು 10ನೇ ತರಗತಿ ಮಕ್ಕಳಿಗೆ ಓಟ, ಅದೇ ರೀತಿಯಲ್ಲಿ ಗುಂಡು ಎಸೆತ. ಇದೇ ಬರುವಂತ ನವೆಂಬರ್ 3ರಂದು ಆದಿತ್ಯವಾರ ಸಾಗಿ ಬರಲಿಕ್ಕಿರುವಂತಹ 8ನೇ ವರ್ಷದ ಅದ್ದೂರಿಯ ಗ್ರಾಮೀಣ ಕ್ರೀಡಾಕೂಟ 2024. One, two, 1, 2. ಜಾನ್ ಬಲಾಢ್ಯ ಆಕ್ರಮಣ 2 ಈಚ್ 2-2ರ ಸಮಬಲದೊಂದಿಗೆ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಒಂದು ಭಾಗದಲ್ಲಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು, ಮತ್ತೊಂದು ಭಾಗದಲ್ಲಿ ಮಾಳಾ ಟೈಗರ್ಸ್ ತಂಡ. 1 ಅಂಕದ ಸಮಬಲದ ಹೋರಾಟವನ್ನು ಕಂಡುಕೊಂಡಿರುವಂತಹ 2 ತಂಡಗಳು 2 ಈಚ್. ತ್ರೀ 2 3-2. ನಾಲ್ಕು 2 4-2. ತಡೆಗೋಡೆಯ ವೈಫಲ್ಯತೆ ಒಂದಿಗೆ 5-2ರಲ್ಲಿ ಮುನ್ನಡೆದಂತಹ ಮಾಳಾ ಟೈಗರ್ಸ್ ತಂಡ. ವಂಚನೆ ಮಾಡಲು ಹೋಗಿ ತಾನೇ ವಂಚಿತ. 3-5 3-5. ಅತ್ಯುತ್ತಮ ಆಟದ ಪ್ರದರ್ಶನವನ್ನು ಈ ಪಂದ್ಯ ನಡೀಲಿಕ್ಕಿಂತ ಮುಂಚಿನ ಪಂದ್ಯದಲ್ಲಿ ಆಡಿದ ಅನುಭವವನ್ನು ಪಡೆದಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ ಇದೀಗ 1 ಅಂಕದ ಹಿನ್ನಡೆಯಲ್ಲಿದೆ. 4-5 4-5. ಆರು 4 6-4. ಸೆವೆನ್ 7-4. ಫೈವ್ 7 5-7. ಬೆನ್ನಟ್ಟಿ ಬರುತ್ತಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ 2 ಅಂಕದ ಹಿನ್ನಡೆ ಅಷ್ಟೇ. 5-7ರಲ್ಲಿದೆ ಪಂದ್ಯ. ಸರ್ವಿಸ್ ಎಂಟು 5. ದಯವಿಟ್ಟು ಅಲ್ಲಿ ಮೇಲ್ಭಾಗದಲ್ಲಿ
ರೈಲಿನ ಹಳಿಯ ಮೇಲೆ ಕುಳಿತಿರುವಂತಹ ಪ್ರೇಕ್ಷಕರು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕುರ್ಚಿ ಖಾಲಿದೆ, ದಯವಿಟ್ಟು ಬನ್ನಿ. 6-8 6-8. Seven, 8, 7-8. Eight each. 8-8 ಸಮ. ಚೆಕ್ಔಟ್ನ ಲಾಭ 9-8. ಈ ಭಾಗದ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಅಭಿಲಾಷ್ ಬೀಜ ತಡ್ಕರ್ ಅವರು ಮುಂದಿನ ದಿನದಲ್ಲಿ ತಮ್ಮ ಮಕ್ಕಳನ್ನು ಕೂಡ ವಾಲಿಬಾಲ್ ಆಟಗಾರನಾಗಿ ಮಾಡಬಹುದು. 10-8 10-8. ಹನ್ನೊಂದು 8ರಲ್ಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. ಕೋಡ್ ಚೇಂಜ್. 11-8 21 ಅಂಕಕ್ಕೆ ನಿಗದಿಗೊಳ್ಳುವಂತಹ ಒಂದು ಸುತ್ತು. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ಟಾರ್ ಪುಂಚತ್ತಾರ್ ವಿರುದ್ಧವಾಗಿ ಪುಂಚತ್ತಾರ್ ಲಯನ್ಸ್ ತಂಡ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಬೇಕಾಗಿದೆ. Nine 12 9-12. ಹದಿಮೂರು 9 13-9. ಆತಂಕದಲ್ಲಿರುವಂತಹ ಜಗದೀಶ್ ತರಬೇತುದಾರರು ದೇವಿ ಪ್ರಸಾದ್ ಟ್ರಾವೆಲ್ಸ್. 14-9 14-9. Ten 14. ತಡೆಗೋಡೆಯ ವೈಫಲ್ಯತೆ ಒಂದಿಗೆ
ಶಕ್ತಿಯುತವಾದ ಹೊಡೆತವನ್ನು ಸಿಡಿಸಿಕೊಳ್ಳಬಲ್ಲಂತಹ ರೋಷನ್ ಒಂದು ಆಲ್ಟೋ ವಾಹನದ ಒಂದು ಕೀ ಕಳೆದು ಹೋಗಿದೆ. ದಯವಿಟ್ಟು ಪ್ರೇಕ್ಷಕರಿಗೆ ಅಥವಾ ಆಟಗಾರರಿಗೆ ಸಿಕ್ಕಿದಲ್ಲಿ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬಂದು ಒಪ್ಪಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಂಚನೆಗೆ ಅವಕಾಶವನ್ನು ನೀಡದಂತಹ ರೋಷನ್ 16-10 16-10. ಲೆವೆನ್ 16 11-16. ಹನ್ನೆರಡು 16 12-16. ಹದಿಮೂರು 16 13-16. ಹದಿನೇಳು 13 17-13. ಹದಿನೆಂಟು 13 18-13. ಹದಿನಾಲ್ಕು 18 14-18. ಗೆಲುವಿನ ಸನಿಯದಲ್ಲಿರುವಂತಹ ಮಾಳಾ ಟೈಗರ್ಸ್ ತಂಡ ಬೆನ್ನಟ್ಟಿ ಬರುತ್ತಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ನಿರೂಪಕರಾಗಿರುವಂತಹ ಗಣೇಶ್ ಅವರ ಆಗಮನವಾಗಬೇಕು. ಐಡಿಯಾ 15-18 15-18. ನೈನ್ಟೀನ್ 19-15. ಗೆಲ್ಲಲು ಕೇವಲ 2 ಅಂಕದ ಬೇಡಿಕೆ ಅಷ್ಟೇ. ಸಮಯಾವಕಾಶದ ಕೋರಿಕೆಯೊಂದಿಗೆ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ ಬಾಳೆಗೊಂದು ಗೊನೆ ವಾಲಿಬಾಲ್ಗೊಂದು ನಿಯಮ. ಇದೇ ಬರುವಂತಹ ನವೆಂಬರ್ 17ನೇ ತಾರೀಕು ಹಾಸನದ ಚನ್ನರಾಯ ಪಟ್ಟಣದಲ್ಲಿ ಸಾಗಿ ಬಲಿಕಿರುವಂತಹ ಬಲಿಷ್ಠ 12 ತಂಡಗಳ ಲೀಗ್ ಮಾದರಿಯ ವಾಲಿಬಾಲ್ನ ಪಂದ್ಯ. ಚಾಂಪಿಯನ್ ಆದವರಿಗೆ 30,000, ದ್ವಿತೀಯ ಸ್ಥಾನವನ್ನು ಪಡೆದವರಿಗೆ 20,000, ತೃತೀಯ ಸ್ಥಾನ 15, ಚತುರ್ಥ ಬಹುಮಾನ 10,000. ಹೆಸರನ್ನು ನೋಂದಾಯಿಸಿಕೊಳ್ಳುವವರು ವಾಲಿ ಪೇಜಸ್ ಇನ್ಸ್ಟಾಗ್ರಾಮ್ನ ಐಡಿನ ಫಾಲೋ ಮಾಡಿ ಅದೇ ರೀತಿಯಲ್ಲಿ ಅವರಿಗೆ ಮೆಸೇಜ್ ಮಾಡುವ ಮೂಲಕ ನೀವು ಎಲ್ಲ ಸಂದೇಶವನ್ನು ತಿಳಿದುಕೊಳ್ಬಹುದು. ಇದೇ ಬರುವಂತಹ ನವೆಂಬರ್ 17ನೇ ತಾರೀಕು ಸಾಗಿ ಬಲಿಕಿರುವಂತಹ ವಾಲಿಬಾಲ್ನ ಪಂದ್ಯ. ಕೊನೆಯ ಅಂಕ ನಮ್ಮೊಂದಿಗೆ ಆಗಮಿಸಿಕೊಂಡು ಬಂದಿರುವಂತಹ ಶ್ರೀ ಯತೀಶ್ ಸವಣೂರು ಬಚ್ಪೆ ಯುವ ಉದ್ಯಮಿ ಇದೀಗಾಗಲೇ ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. 17-20 17-20. ಹದಿನೆಂಟು 20 18-20.
ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ಮಾಳ ಟೈಗರ್ಸ್ ತಂಡ ಅಂಕಣದ ಪ್ರವೇಶವನ್ನು ಕಂಡುಕೊಳ್ಳಿ. ಇಪ್ಪತ್ತ 6ನೇ ಪಂದ್ಯ ಸ್ಟಾರ್ ಪುಂಚತ್ತಾರು ವಿರುದ್ಧವಾಗಿ ಪುಂಚತ್ತಾರು ಲಯನ್ಸ್ ತಂಡ. ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ. ನಮ್ಮೊಂದಿಗೆ ಚೆಂಡೆಯ ನಿನಾದದೊಂದಿಗೆ ಕಂಗೊಳಿಸಿ ಪ್ರೇಕ್ಷಕರೆಲ್ಲರನ್ನೂ ಕೂಡ ಮನರಂಜಿಸಿಕೊಂಡಿರುವಂತಹ ಚೆಂಡೆ ತಂಡ ತಮ್ಮ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ಈ ಭಾಗದ ಪುರುಷರ ವಿಭಾಗದ ಗುಂಡು ಎಸೆತ ಸ್ಪರ್ಧೆಗೆ ಹೆಸರನ್ನು ನೋಂದಾಯಿಸಿಕೊಳ್ಳುವವರು ಆದಷ್ಟು ಬೇಗನೆ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಆಗಮಿಸಿರುವಂತಹ ಶ್ರೀ ಯತೀಶ್ ಸವಣೂರು ಬಜ್ಪೆ ಯುವ ಉದ್ಯಮಿ ಇದೀಗಾಗಲೇ ನಮ್ಮೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿ ಕೊಂಡವರಿದ್ದಾರೆ. ಶಾಲನ್ನು ಓದಿಸುವುದರೊಂದಿಗೆ ನೆನಪಿನ ಕಾಣಿಕೆಯ ಗೌರವವನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿದೆ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಗಣೇಶ್ ರವರು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಶ್ರೀ ರಾಜೇಶ್ ಗೌಡ ಬನಾರಿ ಅಧ್ಯಕ್ಷರು ವೀರಾಂಜನೇಯ ಗೆಳೆಯರ ಬಳಗ ದೇವರಗುಡ್ಡೆ ತಮ್ಮನ್ನ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ತಾವು ದಯಮಾಡಿ ವೇದಿಕೆಯ ಕಡೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ರಾಜೇಶ್ ಗೌಡ ಬನಾರಿ ಅಧ್ಯಕ್ಷರು ವೀರಾಂಜನೇಯ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ದೇವರಗುಡ್ಡೆ. ಮ್ಯಾಚ್ ಈಸ್ ಗೋಯಿಂಗ್ ಆನ್. 26th ಮ್ಯಾಚ್ ಆಫ್ ದಿ ಟೂರ್ನಮೆಂಟ್. ಸ್ಟಾರ್ ಪುಂಚತ್ತಾರ್ ವರ್ಸಸ್ ಪುಂಚತ್ತಾರ್ ಲಯನ್ಸ್ 3-0 3-1 2 ಅಂಕಗಳ ಮುನ್ನಡೆಯಲ್ಲಿದೆ ಸ್ಟಾರ್ ಪುಂಚತ್ತಾರ್. ಶ್ರೀ ರಾಜೇಶ್ ಗೌಡ ಬನಾರಿ ಅಧ್ಯಕ್ಷರು ವೀರಾಂಜನೇಯ ಗೆಳೆಯರ ಬಳಗ ದೇವರಗುಡ್ಡೆ. ನಮ್ಮೊಂದಿಗೆ ಉತ್ಸಾಹಿ ಗೆಳೆಯರ ಬಳಗ
ಅಬ್ಬಡ ಇದರ ಅಧ್ಯಕ್ಷರಾಗಿರತಕ್ಕಂತಹ ಶರೀಫ್ ಅಬ್ಬಡ ಇವರಿದ್ದಾರೆ. ಇವರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶರೀಫ್ ಅಬ್ಬಡ ಅಧ್ಯಕ್ಷರು, ಉತ್ಸಾಹಿ ಗೆಳೆಯರ ಬಳಗ. ಈ ಭಾಗದಲ್ಲಿ ಆರಂಭದಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡಿಕೊಂಡು ಅದ್ಧೂರಿಯ ಕಾರ್ಯಕ್ರಮಗಳ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಉತ್ಸಾಹಿ ಗೆಳೆಯರ ಬಳಗದ ಪ್ರಸ್ತುತ ಅಧ್ಯಕ್ಷರು ಶರೀಫ್ ಅಬ್ಬಡ ನಮ್ಮೊಂದಿಗಿದ್ದೀರಿ. ತಮ್ಮನ್ನ ಗೌರವಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ತಮ್ಮನ್ನ ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. 5-3 ಫೇವರ್ ಆಫ್ ಸ್ಟಾರ್ ಪುಂಚತ್ತ. ಶ್ರೀ ಯತೀಶ್ ಸವಣೂರು ಬಜ್ಪೆ ಯುವ ಉದ್ಯಮಿಗಳು ನಮ್ಮೊಂದಿಗಿದ್ದೀರಿ. ತಮಗೆ ಕೂಡ ಗೌರವಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. .4 ಸ್ಟಾರ್ ಪುಂಚತ್ತಾರ್ 6-3 6-3. ಶ್ರೀ ಚಂದ್ರಶೇಖರ್ ಗೌಡ ರಾಜೇಶ್ ಗೌಡ ಬನಾರಿ ಅಧ್ಯಕ್ಷರು, ವೀರಾಂಜನೇಯ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ದೇವರಗುಡ್ಡೆ ಇವರಿಗೆ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕಟೀಲ್ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಶರೀಫ್ ಅಬ್ಬಡ ಉತ್ಸಾಹಿ ಗೆಳೆಯರ ಬಳಗ ಅಬ್ಬಡ ಇದರ ಅಧ್ಯಕ್ಷರು, ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು ಹೌದು. ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಕ್ಲಬ್ಬಿನ ಪರವಾಗಿ ತಮಗೆ ಅಭಿನಂದನೆಗಳು. 5-7 5-7 ಮುಂದಿನ ಪಂದ್ಯಾಟ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರು ವರ್ಸಸ್ ಮುರುಳಿಯಾ ವಾರಿಯರ್ಸ್. ಈ ಎರಡು ತಂಡಗಳು ದಯಮಾಡಿ ರೆಡಿಯಾಗಿರಬೇಕು. ಗಾನ್ ಪುಂಚತ್ತಾರ್ ಲಯನ್ಸ್ ತಂಡಕ್ಕೆ ಅಂಕ 6-7 6-7 6-7. ಗುಂಡು ದಕ್ಕೆರೊಂದಿಗೆ ಆಂಜನಕ್ಲೆಗೆ ಗುಂಡು ಪಾಡ್ಯರತ್ತು ಗುಂಡು ದಕ್ಕೆರೆ. ಶಾರ್ಟ್ ಪುಟ್ ಪುರುಷರ ವಿಭಾಗದ ಶಾರ್ಟ್ ಪುಟ್ ಪಂದ್ಯಾಟ ಇದೆ. ಗಟ್ಟಿ ಮುಟ್ಟದ ಜಕ್ಕ ಜವನೇರ ಮಾತ ಪೋಡು ಪಂಡದ ನಿಕ್ಲಿಡ ವಿನಂತಿ. 7-8 7-8. Easy ball lefted there. Good placement. 8 each. 8-8. ಎಂಟು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಶ್ರೀ ಹರಿಶ್ರೀ ಶ್ರೇಣಿ ಕಾಣಿಯೂರು, ಅಧ್ಯಕ್ಷರು ಯಕ್ಷ ಮಿತ್ರ ಬಳಗ ಕಾಣಿಯೂರು. ಕಾಣಿಯೂರಿನಲ್ಲಿ ಜಾತ್ರೋತ್ಸವ ಸಂದರ್ಭದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳ ಮೂಲಕವಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವವರು, ಹಲವು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಶ್ರೀ ಹರಿಶ್ರೀ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಇವರ 9-8 ಇವರ ಇರುವಿಕೆಯನ್ನು ಕೂಡ ಗೌರವಾಧರಿಕೆಯಿಂದ ಗುರುತಿಸಿಕೊಳ್ತಾ ಇದ್ದೇವೆ. 9-8 ಯಾರಿಗೆ ಗೆಲುವು ಉಂಟು ಕಾದು ನೋಡೋಣ. ಅದ್ಭುತವಾದಂತ ಪಂದ್ಯ ಸಾಗ್ತಾ ಇದೆ. ಗುಡ್ ಪ್ಲೇಸ್ಮೆಂಟ್ ಹಿಯನ್ನ. ಆಹಾ, ಔಟ್ ಬಾಲ್. .4 ಸ್ಟಾರ್ ಪುಂಚತ 9 each. 9-9 ಸಂಜೆ ಆಗ್ತಾ ಇದೆ. ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಪ್ರೋ ವಾಲಿಬಾಲ್ ಪಂದ್ಯಾಟದ ಜೊತೆಗೆ ಸ್ಥಳೀಯವಾಗಿರತಕ್ಕಂಥ ಪುರುಷರಿಗೆ, ಮಹಿಳೆಯರಿಗೆ, ಪುಟಾಣಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಿರಂತರವಾಗಿ ನಡೆಯುತ್ತಾ ಸಂಜೆ ಗಂಟೆ 7ರಿಂದ ಸಭಾ ಕಾರ್ಯಕ್ರಮ,
ವಿವಿಧ ಕ್ಷೇತ್ರದ ಸಾಧಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳು, ಅಶಕ್ತ ಕುಟುಂಬಗಳಿಗೆ ಸಹಾಯಧನ ವಿತರಣೆ, ಜೊತೆಗೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ, ದೇವಮಾನವನಾಗಿ ಬಡ ಕುಟುಂಬಗಳ ಕಣ್ಣೀರು ಒರೆಸುವ ಅದ್ಭುತ ಕಾರ್ಯವನ್ನು ಮಾಡುವಂತಹ ಉಡುಪಿಯ ರವಿ ರವಿ ಕಟ್ಟಪಾಡಿ ಇವರಿಗೆ ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. 10-9 ಗುಂಡೆ 11-9 ಗುಂಡೆಸೆತ ಸ್ಪರ್ಧೆ ರೈಲ್ವೆ ಟ್ರ್ಯಾಕ್ನ ಹಿಂಬದಿಯಲ್ಲಿ ನಡೆಯುತ್ತದೆ. ಪುರುಷರ ವಿಭಾಗದ ಗುಂಡೆಸೆತ ಭಾಗವಹಿಸಪ್ಪನಗಳು ಬೇಗ ಪೋಡು. ಮೋಹನ ಕಂಡೂರು, ನೆಟ್ಬಾಲ್ ಬಳ್ಳಾರಿ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ನಮ್ಮೊಂದಿಗೆ ಈ ಪಂದ್ಯಾಕೂಟದ ಆಯೋಜನೆಯಲ್ಲಿ ರಕ್ಷಣೆಯಲ್ಲಿ ಸಹಕಾರವನ್ನ ನೀಡ್ತಾ ಇದ್ದಾರೆ. ಇವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ನಮ್ಮ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ನೀಡ್ತಾ ಇದ್ದೇವೆ. 13-9 13-9 39 ಮೇಡಮ್ ಸುನೀತಾ ರೈ ಇವರು ನಮ್ಮೊಂದಿಗೆ ಬೆಳಿಗ್ಗೆಯಿಂದ ಇದ್ದುಕೊಂಡು ನಮ್ಮ ಕಾರ್ಯಕ್ರಮದ ಸಂಘಟನೆಗೆ ಉತ್ತಮ ಸಹಕಾರವನ್ನು ನೀಡಿದ್ದೀರಿ ಮೇಡಮ್. ತಮಗೆ ನಮ್ಮ ಕ್ಲಬ್ನ ಪರವಾಗಿ ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ನಮ್ಮ ಕ್ಲಬ್ನ ಅಧ್ಯಕ್ಷರು ಶ್ರೀ ಹರೀಶ್ ಪೈಕ ಕಟೀಲ್ ಇವರು 12-13 12-13 14-12 14-12 ನಮ್ಮ ಗೌರವವನ್ನು ಸ್ವೀಕರಿಸಿದ ಮೇಡಮ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. (15-12) 15-12 3 ಅಂಕಗಳ ಮುನ್ನಡೆಯಲ್ಲಿದೆ ಸ್ಟಾರ್ ಪುಂಚತಾರು ತಂಡ. Here is the ball. ಮಹೇಶ ಮಹಾನ್ ಹೊಡೆತಗಾರ ಮಹೇಶ ಕಣ್ಣರಳಿಸಿ ನೋಡಿ ಭರ್ಜರಿ ಹೊಡೆತವನ್ನ ಸಾಧಿಸಿಕೊಂಡಿದ್ದಾರೆ ಸ್ಟಾರ್ ಪುಂಚತಾರು ತಂಡದ ಮಹೇಶ. 16-12 ಆಹಾ ಲವ್ಲಿ ಪ್ಲೇಸ್ಮೆಂಟ್. Smashed and finished. Third consecutive finish by Mahesh there. 17-12 17-16 ಹೊಡೆತ ತಡೆಯಲ್ಲಿ ವಿಫಲ. ಪುಂಚತಾರ್ ಲಯನ್ಸ್ ತಂಡ 1 ಅಂಕವನ್ನು ಬಹಳ ಸಮಯದ ನಂತರ ಗಳಿಸಿಕೊಳ್ತಾ ಇದೆ. 13-17 ಸ್ನೇಹಿತರ ಬಳಗ ಕಲ್ಪಡ ಕೊಡಿಯಾಲ ಹೆಳ ವಿದ್ಯಾರ್ಥಿ ಸಂಘ ಮೂವಪ್ಪೆ ಆಶ್ರಯದಲ್ಲಿ 8ನೇ ವರ್ಷದ ಗ್ರಾಮೀಣ ಕ್ರೀಡಾಕೂಟ ಕಲ್ಪಡ ಮೂವಪ್ಪೆಯಲ್ಲಿ ನವೆಂಬರ್ 3ನೇ ತಾರೀಕು ಆದಿತ್ಯವಾರ ಜರುಗಲಿಕ್ಕಿದೆ. ಪುರುಷರಿಗೆ ಕಬಡ್ಡಿ, ವಾಲಿಬಾಲ್, ಮಹಿಳೆಯರಿಗೆ ಥ್ರೋಬಾಲ್, ಹಗ್ಗಜಗ್ಗಾಟ, ಸಂಗೀತ ಕುರ್ಚಿ, ಅಂಗನವಾಡಿ ಮಕ್ಕಳಿಗೆ ಓಟ ಕಾಳು ಹೆಕ್ಕುವ ಸ್ಪರ್ಧೆಗಳು, ಪುಟಾಣಿ ಮಕ್ಕಳಿಗೆ ಇನ್ನಿತರ ಸ್ಪರ್ಧೆಗಳು ನಡೆಯಲಿಕ್ಕಿವೆ. ಸಂಘಟಕರು ತಮ್ಮನ್ನ ಆಹ್ವಾನಿಸ್ತಾ ಇದ್ದಾರೆ. ನವೆಂಬರ್ 3ನೇ ತಾರೀಕು ಆದಿತ್ಯವಾರ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. 18-14 14-18
ಉತ್ಸಾಹಿ ಗೆಳೆಯರ ಬಳಗದ ಮಾಜಿ ಅಧ್ಯಕ್ಷರು, ಉತ್ತಮ ಸಂಘಟಕ ಆಗಿರತಕ್ಕಂಥ ಆನಂದರವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮ ಇರುವಿಕೆಯನ್ನು ಕೂಡ ಗುರುತಿಸಿಕೊಳ್ಳುತ್ತಾ ತಮಗೂ ಕೂಡ ನಮ್ಮ ಗೆಳೆಯರ ಬಳಗದ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ರೆಡಿಯಾಗಿರಿ. ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರು ಮುರುಳಿಯ ವಾರಿಯರ್ಸ್ ಕೊನೆಯ ಕರೆ. 20 set point 15 20-15 set point 16-20 16-20 ಪುರುಷರ ವಿಭಾಗದ ಗುಂಡೆಸೆತ ಸ್ಪರ್ಧೆ ಆರಂಭಗೊಳ್ತಾ ಇದೆ. ಎಲ್ಲರೂ ಪಾಲ್ಗೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಮುಂದಿನ ಲೀಗ್ನ 4 ಪಂದ್ಯಗಳಿಗೆ ಕೊನೆ ಕರೆ, ಬೇಗ ಪಂದ್ಯ ಆಗಬೇಕಾಗಿದೆ. ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರು ಮುರುಳಿಯ ವಾರಿಯರ್ಸ್ ಕ್ರಾಸ್ಡ್ 17-20 17-20 ವರ್ಷದಿಂದ ವರ್ಷಕ್ಕೆ ಅದ್ದೂರಿಯಾಗಿ ಹಲವು ಕನಸುಗಳೊಂದಿಗೆ ಮುನ್ನಡೆಯುತ್ತಿರುವ ಸಂಘಟನೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರ್. ಮ್ಯಾಚ್ ಇಸ್ ಓವರ್. ಥ್ಯಾಂಕ್ ಯು ರೆಫರೀಸ್. ಎಸ್, ಆರಂಭಿಸಬೇಕು. ಪಂದ್ಯವನ್ನು ಆರಂಭಿಸಿದೆ ಮಾಡಿ. ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರು ಮುರುಳಿಯ ವಾರಿಯರ್ಸ್. ಮ್ಯಾಚ್ ಸ್ಟಾರ್ಟ್ ಆಗಲಿ. ನೇಮಿರಾಜ್ ಖಡೀರ ಮಾಲಕತ್ವದ ನಿಸರ್ಗ ಅಟ್ಯಾಕರ್ಸ್ ತಂಡ ಹಾಗೂ ಶ್ರೀ ಪ್ರಶಾಂತ್ ಆದಿ ಮುರುಳಿಯ ಮಾಲಕತ್ವದ ಮುರುಳಿಯ ವಾರಿಯರ್ಸ್ ತಂಡಗಳು. ತಂಡಗಳ ಬಲಾಬಲದಲ್ಲಿ ವಾಲಿ ಕಿಂಗ್ಸ್ ತಂಡ ಸಾಕಷ್ಟು ಅಂಕಗಳೊಂದಿಗೆ ಮುನ್ನಡೆಯಲ್ಲಿದೆ. ಜೊತೆಯಲ್ಲಿ ಮಾಳಾ ಟೈಗರ್ಸ್ ತಂಡ ಪೈಪೋಟಿಯನ್ನ ನೀಡುತ್ತಾ ಇದೆ. ಉಳಿದಂತೆ ಏರಿಳಿತಗಳಲ್ಲಿವೆ ತಂಡಗಳು. ಮುಂದಿನ ಪಂದ್ಯಗಳನ್ನ ಪಡೆದಲ್ಲಿ. ಓಕೆ ಸರ್, ಯಾ ಹಿಯರ್ ಇಸ್ ದ ಮ್ಯಾಚ್. ಮುರುಳಿಯ ವಾರಿಯರ್ಸ್ ಬಲಬದಿಯಲ್ಲಿ ಗುಡ್ ಪಾಸ್, ಎಡಬದಿಯಲ್ಲಿದೆ ತಂಡ ನಿಸರ್ಗ ಅಟ್ಯಾಕರ್ಸ್. ಲೆಫ್ಟ್ ಹ್ಯಾಂಡೆಡ್ ಶಾಟ್ ಬೈ ಸಂದೀಪ್.
finish the ball. Walla. Point for Nisarga. One each. Once again, Sandeep getting ready. Second successful smash by the left-handed smasher, Sandeep. 2-1 on the board now. Here is the left. Man is waiting. Easy pass. Once again coming under the ball. Yeah. Third consecutive point for Sandeep. 3-1. ಹೊಡೆತ ಚೆಕ್ ಗಾನ್ 2-3 2-3 ನಿಸರ್ಗ ತಂಡಕ್ಕೆ ಅವಕಾಶವಿದೆ ಮುಂದಿನ ಹಂತಕ್ಕೆ ಏರಲಿಕ್ಕೆ ಈ ಪಂದ್ಯವನ್ನ ಗೆಲ್ಲಬೇಕಾದ ಅನಿವಾರ್ಯತೆಯೂ ಇದೆ. ಮತ್ತೊಂದು ಕಡೆ ಕೂಟದಲ್ಲಿ ಸೋಲುಗಳನ್ನು ಕಂಡರೂ ಕೂಡ ಗೆಲುವಿನ ಮೂಲಕ ಹೊರ ಹೋಗುವ ಪ್ರಯತ್ನದಲ್ಲಿದೆ ಮುರುಳ್ಯ ವಾರಿಯರ್ಸ್ ತಂಡ. ನಮ್ಮೆಲ್ಲ ಪ್ರಾಯೋಜಕರುಗಳಿಗೆ ನಾವು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. बढ़िया पास किया, स्मैश किया, ब्लॉक. आउट बॉल. पॉइंट फॉर मुरलिया वॉरियर्स. 5-4 5-2 5-2. ಪಂದ್ಯಾಟದುದ್ದಕ್ಕೂ ಹಲವು ವರ್ಷಗಳಿಂದ ಸ್ಕೋರರ್ ಆಗಿ ನಮ್ಮೊಂದಿಗಿದ್ದಾನೆ ಅಕ್ಷಯ್. ಹೊಡೆತ ನೇರ ಜಾಲಿಗೆಗೆ ಚೆಂಡು. ನಿಸರ್ಗ ಅಟ್ಯಾಕರ್ಸ್ ತಂಡಕ್ಕಿದು ಅಂಕ. 4-5 4-5. ವಾ 5 ಈಚ್. 5-5. ರೈಲ್ವೆ ಟ್ರ್ಯಾಕ್ ಅಲ್ಲಿ ಇದ್ದೀರಿ ಕೆಲವರು ಅಂತ ಸೂಚನೆ ಬಂದಿದೆ. ತಮ್ಮನ್ನ ನಮಗೆ ಗಮನಿಸಿಕೊಂಡಿರ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ಆದರೆ ಈ ಕಾರ್ಯಕ್ರಮದ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಈ ನಿಟ್ಟಿನಲ್ಲಿ ದಯಮಾಡಿ ಅಲ್ಲಿ ರೈಲ್ವೆ ಟ್ರ್ಯಾಕ್ ನಲ್ಲಿರುವವರು ಕೆಳಗೆ ಇಳಿದು ಬರಬೇಕು. ಮಾತಾಡಿಕೊಂಡು ಕೂತುಕೊಂಡು ಸೆಲ್ಫಿ ತೆಗೆದುಕೊಂಡು ದಯಮಾಡಿ ಇರಬೇಡಿ. 7-5. Up ball pass. Good play. Once again. Mithun there. Smashed. Good. Point by Sandeep. 6-7. 6-7. 6-7. Mithun out ball. 7-8. ಏಳು 7-8. Hiyanna. Good pass. Gone. 8-7. 8-7.
ಗುಡ್ ಪ್ಲೇಸ್ಮೆಂಟ್. 9-7. 9-7 ಮುನ್ನಡೆಯಲ್ಲಿ ಮುರುಳಿಯ ವಾರಿಯರ್ಸ್. ಮುಂದಿನ ಪಂದ್ಯಕ್ಕಾಗಿ ರೆಡಿಯಾಗಿರಿ. ವಿರಾಮವನ್ನ ಪಡ್ಕೊಳ್ತಾ ಇದ್ದೇವೆ ತಂಡಗಳು. ಮುಂದಿನ ಪಂದ್ಯ ಆರ್ಪಿ ವಾರಿಯರ್ಸ್ ವರ್ಸಸ್ ಪವರ್ ಪ್ಲಸ್ ಪುಂಚತ್ತಾರು. ಅನಂತರ ಮಾಳಾ ಟೈಗರ್ಸ್ ವರ್ಸಸ್ 7 ಸ್ಟಾರ್ ಕಲ್ಪನೆ, ಅಯ್ಯಂಗಾರ್ ವಾರಿಯರ್ಸ್ ವರ್ಸಸ್ ಸ್ಟಾರ್ ಪುಂಚತ್ತಾರು. ಏಟ್ 9 8-9 10-8 10-8 ವಾಟ್ ಎ ಪ್ಲೇ. ಲೆವೆನ್ ಕೋಡ್ ಚೇಂಜ್. 11-9 11-9 ಮುಂದಿನ ಪಂದ್ಯಕ್ಕಾಗಿ ರೆಡಿಯಾಗಿ ಬನ್ನಿ. ಆರ್ಪಿ ವಾರಿಯರ್ಸ್ ಎದುರಾಳಿಯಾಗಿ ಪವರ್ ಪ್ಲಸ್ ಪುಂಚತಾರ್. ತಮಗಿದು ಅಂತಿಮ ಕರೆ. ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ದ ಜವನೇರ್ ಮಾತ ಅಲ್ಪ ಸಭಾ ಕಾರ್ಯಕ್ರಮ ನಡಪುನಂಚಿತನ ಸಭಾಂಗಣ ಸೇರೋಡು ಪಂಡದ ವಿನಂತಿ ಮಲ್ತನ್ನುವ. ಸಭಾಂಗಣದ ಸಿದ್ಧತೆಗೋಸ್ಕರವಾದ ಕ್ಲಬ್ದ ಜವನೇರ್ ಫ್ರೀ ಇತ್ತನಕ್ಲು 5 ನಿಮಿಷದ ಕೆಲಸ ಉಂಡಲ್ಪ ದಯದಿದ್ದು ಸೇರೋಡು ಪಂಡದ ವಿನಂತಿ. ಕ್ಲಬ್ದ ಜವನೇರ್ ಮಾತ ಥರ್ಟೀನ್ 11 14-12 14-12 14-12 13-14 13-14 14 each 14-14 ಗುಡ್ ಪ್ಲೇಸ್ಮೆಂಟ್ 15-14 ಮುನ್ನಡೆಯಲ್ಲಿ ಮುರುಳಿಯ ವಾರಿಯರ್ಸ್. ಮುಂದೆ 3 ಪಂದ್ಯಗಳು ನಡೆಯಲಿಕ್ಕೆ ಲೀಗ್ನಲ್ಲಿ ದಯಮಾಡಿ ಆದಷ್ಟು ಬೇಗ ರೆಡಿಯಾಗಿ. ಆರ್ಪಿ ವಾರಿಯರ್ಸ್ ಎದುರಾಳಿಯಾಗಿ ಪವರ್ ಪ್ಲಸ್ ಪುಂಚತ್ತಾರ್.
ವಾಟ್ ಎ ಪ್ಲೇಸ್. 15 16 14 16 14 16 14. ಸಭಾ ಕಾರ್ಯಕ್ರಮ ಸಂಜೆ ಗಂಟೆ 7:00 ಸರಿಯಾಗಿ ಆರಂಭಗೊಳ್ಳಲಿಕ್ಕಿದೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರತಕ್ಕಂಥ ಯೋಧರಿಗೆ, ವೈದ್ಯಕೀಯ ಕ್ಷೇತ್ರದ ಸಾಧಕರಿಗೆ, ಶೈಕ್ಷಣಿಕ, ಕೃಷಿ, ಕ್ರೀಡೆ, ಸಾಂಸ್ಕೃತಿಕ ಕ್ಷೇತ್ರದ ಸಾಧಕರಿಗೆ ವಿಶೇಷವಾದ ಸನ್ಮಾನ ಕಾರ್ಯಕ್ರಮಗಳು. ಪ್ರಕಾಶ್ ಬೆದ್ರಂಗಳವರ ಕಾರಿನ ಕೀ ಮಿಸ್ ಆಗಿದೆಯಂತೆ. ಯಾರಾದರೂ ಕೂತಲ್ಲಿ ಕಂಡಲ್ಲಿ ನೀಡಬೇಕಾಗಿ ವಿನಂತಿ. ಕಾರಿನ ಕೀ ಒಂದು ಕಳೆದೋಗಿರ್ತದೆ, ದಯಮಾಡಿ ಯಾರಿಗಾದರೂ ಸಿಕ್ಕಿದ್ದಲ್ಲಿ ತಕ್ಷಣ ಕೌಂಟರ್ನಲ್ಲಿ ಕೊಡಬೇಕು. .4 ನಿಸರ್ಗ ಅಟ್ಯಾಕರ್ಸ್ 16 17 16 17 16 17 17 17 17 all 17 each na. ಹೊಡ್ಕ ಭರ್ಜರಿ ಹೊಡೆತ. ಕಮ್ಮಲ್ಲು ಕಮ್ಮಲ್ಲು ಕೀ ಕಳ್ಕೊಂಡವರು ಗಾಡಿ ಯಾವುದು ತಿಳಿಸಬೇಕಾಗಿ ವಿನಂತಿ. ಕಾರಿನ ಕೀ ಕಳ್ಕೊಂಡು ಪ್ರಕಾಶರು ಯಾವ ಕಾರು? $18 17 18 each. ಒಂದು ಕಾರಿನ ಕೀ ನಮ್ಮ ಬಳಿ ಇದೆ. ಕೀ ಕಳ್ಕೊಂಡವರು ವೇದಿಕೆಯಲ್ಲಿ ಬಂದು ವಿಚಾರಿಸಿ. 19 18 ಮಳೆ ಬರುವ ಸೂಚನೆಯೋ ಏನೋ, ಮೋಡ each 21 ಸೆಟ್ ನಡೀತಾ ಇದೆ. each. ವಾವ್ 2019 20 19 2090 blocks win 21 ನಿಸರ್ಗ ಅಟ್ಯಾಕರ್ಸ್. ಬನ್ನಿ ಬನ್ನಿ, ನೆಕ್ಸ್ಟ್ ಮ್ಯಾಚ್ಗೆ ವಿರಾಮವೇ ಇಲ್ಲ. RP ವಾರಿಯರ್ಸ್ ಪವರ್ ಪ್ಲಸ್ 76.
ಶ್ರೀ ಜಯಂತ್ ಮುರುಳ್ಯ ನಮ್ಮ ಕಾರ್ಯಕ್ರಮ ಗಮನಿಸ್ತಾ ಇದ್ದಾರೆ. ಹೆಣ್ಮೂರು ಪಂಜ ಕ್ಲಸ್ಟರ್ನ CRP ಆಗಿ ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಹಲವು ವರ್ಷಗಳಿಂದ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವವರು, ಸಾಂಸ್ಕೃತಿಕ ಕ್ರೀಡಾ ಕಾರ್ಯಕ್ರಮಗಳ ಪ್ರೋತ್ಸಾಹಕರು, ಮಾರ್ಗದರ್ಶಕರು ಆಗಿರತಕ್ಕಂಥ ಆತ್ಮೀಯ ಮಿತ್ರರು ಶ್ರೀ ಜಯಂತ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮೋಡ ಕಪ್ಪರಿಸ್ತಾ ಇದೆ. ಸಂದರ್ಭಕ್ಕೆ ಸರಿಯಾಗಿ ಒಗ್ಗಿಕೊಳ್ಳೋಣ. ಆದಷ್ಟು ಬೇಗನೆ ಪಂದ್ಯಾಟ ಮುಗಿಯುವಲ್ಲಿ ತಮ್ಮ ಸಹಕಾರವನ್ನು ಯಾಚಿಸ್ತಾ ಗಾನ್ ಪಾಯಿಂಟ್ ಫಾರ್ RP ವಾರಿಯರ್ಸ್. ವಲ್ಲ ಇವರನ್ನ ಗೌರವಿಸಬೇಕಾಗಿ ಪ್ರಶಾಂತ್ ಮುರಳಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಜಯಂತ್ ಸರ್ ಅವರಿಗೆ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶೇಷ ಮೆರುಗನ್ನ ನೀಡಿದ್ದೀರಿ ಸರ್. ತಮಗೆ ನಮ್ಮ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಗುಡ್ ಲಿಫ್ಟ್, ಮ್ಯಾನ್ ಇಸ್ ವೈಟಿಂಗ್. He finished that one. Fabulous smash by the smasher of Power Plus. 2-1. ಎರಡು 2 each. ಎರಡು .4 ಪವರ್ ಪ್ಲಸ್ 3-2. ಈಚ್ 3-3. 4-3 ಮುನ್ನಡೆಯಲ್ಲಿ ಪವರ್ ಪ್ಲಸ್ 4-3. 4-3. ನಾಲ್ಕು ಸಮಸಾಧನೆ. ಪಂದ್ಯ ಮುಂದುವರಿಯುತ್ತದೆ. ಇನ್ನೆರಡು ಪಂದ್ಯಗಳಿವೆ ಲೀಗ್ನಲ್ಲಿ. 4 ತಂಡಗಳು ರೆಡಿಯಾಗಿರಿ. ತ್ವರಿತಗತಿಯಲ್ಲಿ ಪಂದ್ಯವನ್ನು ಮುಗಿಸಬೇಕು. ಮಾಳಾ ಟೈಗರ್ಸ್ 7 ಸ್ಟಾರ್ ಕಲ್ಪನೆ ರೆಡಿಯಾಗಿರಿ. ಮುಂದಿನ ಪಂದ್ಯಕ್ಕಾಗಿ, ಕೊನೆಯ ಲೀಗ್ನ ಪಂದ್ಯಕ್ಕಾಗಿ ಅಯ್ಯಂಗಾರ್ ವಾರಿಯರ್ಸ್ ವರ್ಸಸ್ ಸ್ಟಾರ್ ಪುಂಚತ್ತಾರು ರೆಡಿಯಾಗಿರಬೇಕು. ಮಾಳಾ ಟೈಗರ್ಸ್ 7 ಸ್ಟಾರ್ ಕಲ್ಪನೆ, ಅಯ್ಯಂಗಾರ್ ವಾರಿಯರ್ಸ್ ಸ್ಟಾರ್ ಪುಂಚತ್ತ. ಸಭಾ ವೇದಿಕೆ ತಲುಪೈ ಪುನಃ ಬೈಕಿಲನ್ನು ಮಾತದೆ ಪಡಲ್ಪಡ್ದು ಮೂಲು ನಮ್ಮ ಕಾರ್ಯಕ್ರಮ ನಡಪುನಂಚಿದನ ಸಭಾಂಗಣದ ಕೈತಲಿತನ ಬೈಕ್ಲೇನ್ ಮಾತಲ್ಪಡದೆ ಪಡು. ವಾಹನಗಳನ್ನು ದಯಮಾಡಿ ಅಲ್ಲಿಂದ ತೆರವುಗೊಳಿಸಬೇಕು. 5 ಈಚ್. ಮೋಡ ಕರಗಲಿ, ಬೆಳಕು ಹೊಮ್ಮಲಿ, ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನೋ ಆಶಯವೇ ನಮ್ಮದು. ಖಂಡಿತವಾಗಿಯೂ ತೊಂದರೆಯಾಗಲಿಕ್ಕಿಲ್ಲ. ಆದರೂ ಕೂಡ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಲೀಗ್ನಲ್ಲಿ 2 ಪಂದ್ಯಗಳು ಬಾಕಿ ಇವೆ. ಸಹಕರಿಸಿ. ಪವರ್ ಪ್ಲಸ್ ಕಡೆಯಿಂದ ಮತ್ತೆ ಸರ್ವಿಸ್ ಹೊಡೆತ. ಈತನ ಕೈಯಲ್ಲಿ ಮಾಂತ್ರಿಕ ಶಕ್ತಿ ಇದೆ. ಕಾರ್ನರ್ ರಿಜ್ನಿಂದ ಅತ್ಯದ್ಭುತವಾಗಿ 6-7 6-7 6-7 ನೆಟ್ ಗಾನ್.
7 each. 8 6. 8 7 8. 7 8. 7 8. Ha! Wow! What a block! 8 each. 8 each. Block. What a smash by Akshay. 9 8. 9 8. ಮುನ್ನಡೆಯಲ್ಲಿ RP Warriors. ಒಂಬತ್ತು ಎಂಟು. ಒಂಬತ್ತು ಒಂಬತ್ತು. 9 each. ಪವರ್ ಪ್ಲಸ್ RP ವಾರಿಯರ್ಸ್ ಲೀಗ್ನ ಕೊನೆಯ ಪಂದ್ಯವನ್ನು ಆಡ್ತಾ ಇವೆ. ಮಾಳಾ ಟೈಗರ್ಸ್ ರೆಡಿಯಾಗಿರಬೇಕು. 7 ಸ್ಟಾರ್ ಕಲ್ಪನೆ ರೆಡಿಯಾಗಿರಿ. ಯಾವುದೇ ವಿರಾಮ ಇಲ್ಲ. ಈ ಪಂದ್ಯ ಮುಗಿದ ತಕ್ಷಣ ಅಂಕಣ ಪ್ರವೇಶಿಸಬೇಕು. ಮಾಳಾ ಟೈಗರ್ಸ್ 7 ಸ್ಟಾರ್ ಕಲ್ಪನೆ ಕೊನೆ ಕರೆಯನ್ನು ನೀಡ್ತಾ ಇದ್ದೇವೆ. 10-9. 10-9. ಬ್ಲಾಕ್. Young and energetic guys are playing volleyball. ವಿಲಿಯಂ ಡಿ ಮಾರ್ಗನ್ ನಿಂದ ಆವಿಷ್ಕರಿಸಲ್ಪಟ್ಟಂತಹ ಚೆಂಡಿನೊಂದಿಗಿನ ಗಾಳಿಯ ಗುದ್ದಾಟ ಈ ವಾಲಿಬಾಲ್ ಪಂದ್ಯಾಟ ನೋಡಲು ಮನಮೋಹಕವಾದಂತಹ, ಎತ್ತರೆತ್ತರಕ್ಕೆ ಜಿಗಿದು ಕುಣಿದು ಕುಪ್ಪಳಿಸಿಕೊಂಡು ಚೆಂಡಿಗೆ ಬಡಿದಟ್ಟುತ್ತಾ 11 ಕೋಟ್ ಚೇಂಜ್ 11 10 11 10. ತಂಪು ಗಾಳಿ ಬೀಸ್ತಾ ಇದೆ. ತಂಗಾಳಿಯ ತಂಪು ಹೀಗೆ ಇರಲಿ, ಆದರೆ ಮಳೆಯೇ ದೂರ ದೂರವಾಗಲಿ. ಇಂದಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಎಲ್ಲರ ಮನಸ್ಸುಗಳಿಂದ ಪ್ರಾರ್ಥಿಸೋಣ. ಎಲ್ಲರ ಮನಸ್ಸುಗಳು ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗ್ತದೆ ಅನ್ನುವ ಆಶಯ. 12 10. 12-10. ಅಕ್ಷಯ್ ಕಮಿಂಗ್ ಫಿನಿಶ್. 12 11. 12-11. 12 each. 12 each. 12 12. 12 12. 13 12. ಪವರ್ ಪ್ಲಸ್ 13 ಅಂಕಗಳೊಂದಿಗೆ 12 ಅಂಕಗಳೊಂದಿಗಿದೆ RP ವಾರಿಯರ್ಸ್ ತಂಡ. ಇದೀಗ ಮತ್ತೊಂದು ಸುಲಭದ ಹೊಡೆತ. 13 13. 13 each. 13 12. 14 ಅಂದ 14 13. ಓಕೆ 14 13 ಗಾನ್. 14 14. 14 each. 14 each. 21 21. 15 14. 16 14. 16 15 16.
16-15. RP Warriors 17 ಅಂಕಗಳೊಂದಿಗೆ 15 ಅಂಕಗಳೊಂದಿಗೆ ಪವರ್ ಪ್ಲಸ್. 17-15. 16-17. 16-17. 16 power plus 17 RP Warriors. ಹದಿನೆಂಟು 16. 18-16. Gone. 17-18. 17-18. 17-18. 17-18. 18-18. 18 all. 18 each. 18 each. 19-18. ಮುನ್ನಡೆಯಲ್ಲಿ ಪವರ್ ಪ್ಲಸ್. 19-18. ಶ್ರೀ ನಮ್ಮ ಈ ಕ್ಲಬ್ಬಿನ ಗೌರವಾಧ್ಯಕ್ಷರಾಗಿ ಹಲವು ವರ್ಷಗಳ ಕಾಲ ನಮ್ಮ ಮಾರ್ಗದರ್ಶಕರಾಗಿದ್ದಂತಹ ದಿವಂಗತ ಉತ್ತಮ ಕುಮಾರ್ ಮೇಲಂಟ ಇವರ ಸುಪುತ್ರ ಶ್ರೀ ಪವನ್ ರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನ ಗುರುತಿ 20-19. 20 ಪವರ್ ಪ್ಲಸ್. 19 RP ವಾರಿಯರ್ಸ್. 20-19. 20-20. ಕೊನೆಯ ಅಂಕ. ಇಷ್ಟು ಹೋರಾಟದ ನಡುವೆ ಸಮಬಲದೊಂದಿಗೆ ಅಂತಿಮ ಅಂಕ ಯಾರಿಗೆ? RP ಪವರ್ ಪ್ಲಸ್. ಕಾದು ನೋಡೋಣ. ಸರ್ವಿಸ್ ಒಂದು ಸೂಪರ್ ಆಗಿದೆ. ಹೊಡೆತ ಆರಂಭ ಆಗಿದೆ. ಫಿನಿಶ್ ಆಗಿದೆ. ಈ ಮೂಲಕವಾಗಿ ಪವರ್ ಪ್ಲಸ್ ತಂಡ ಜಬರ್ದಸ್ತ್ ಆಗಿ ಈ ಪಂದ್ಯವನ್ನ ಜಯಿಸಿಕೊಂಡು 4 ಅಂಕಗಳನ್ನ ಮುಡಿಗೇರಿಸಿಕೊಂಡು ಅಂಕಪಟ್ಟಿಯಲ್ಲಿ ಟೋಟಲ್ 13 ಅಂಕಗಳನ್ನ ತನ್ನದಾಗಿಸಿಕೊಳ್ತಾ ಇದೆ. ಶ್ರೀ ಪವನ್ ರವರಿಗೆ ನಮ್ಮ ಕ್ಲಬ್ನ ಅಧ್ಯಕ್ಷರು ಶಾಲು ಹಾಗೂ ಸ್ಮರಣೆ. ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ. Yes, inviting the teams for the 29th match of the league here now. After this last match of league, Iyengar Warriors versus Star Punchatar. Please be ready. Onji. Bakka qualifier match start apundu bega. Yes.
ತಡೆಗೋದ್ರಿಯನ್ನ ಭೇದಿಸಿ ಪ್ರಥಮ ಅಂಕವನ್ನ ತನ್ನದಾಗಿಸಿಕೊಳ್ತಾ ಇದ್ದಾರೆ ಮಾಳ ಟೈಗರ್ಸ್. ಪಂದ್ಯಾಕೂಟದಲ್ಲಿ ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿದೆ ಮಾಳ ಟೈಗರ್ಸ್. ಈಗಾಗಲೇ 4ರಲ್ಲಿ 4 ವಿಜಯವನ್ನ ದಕ್ಕಿಸಿಕೊಂಡಿದೆ ಮಾಳ ಟೈಗರ್ಸ್. ಸೋಲರಿಯದ ಸಹದಾರರಾಗಿ ಮುನ್ನಡೆಸ್ತಾ ಇರತಕ್ಕಂತ ತಂಡ. 0.4 ಮಾಳ 2-1 ಆನ್ ದ ಬೋರ್ಡ್. 2-1 ಹೊಡೆತ. ಅಂಕಣದಿಂದ ಹೊರಗಿದೆ ಚೆಂಡು. ಸೀಮಾಗೆರೆಯನ್ನ ದಾಟಿ ಹೊರ ಹೋಗಿದೆ ಚೆಂಡು. ನೆಟ್ ಜಾಲಿಗೆಗೆ ಚೆಂಡು. 1 ಅಂಕ 7 ಸ್ಟಾರ್ ಕಲ್ಪನೆ ತಂಡಕ್ಕೆ. 3-2 1 ಫಾರ್ ಮಾಳ. ನಾಲ್ಕು 3 ಮಾಳ ಮುನ್ನಡೆಯಲ್ಲಿ. 4-3 ಕಲ್ಪನೆ 1 ಪಂದ್ಯವನ್ನ ಕಳಕೊಂಡಿದೆ. ಆ ಹೊಡೆತ 4-4 7 ಸ್ಟಾರ್ ಕಲ್ಪನೆ ಈಗಾಗಲೇ ಆಡಿರ್ತಕ್ಕಂಥ 4ರಲ್ಲಿ 1 ಪಂದ್ಯವನ್ನ ಕಳ್ಕೊಂಡಿದೆ. ಆದರೂ ಕೂಡ ಪಂದ್ಯದ ಅಂಕಪಟ್ಟಿಯಲ್ಲೇ 13 ಅಂಕಗಳೊಂದಿಗಿದೆ. ಈ ಒಂದು ವಿಜಯ ಕೂಟದಲ್ಲಿ ತನ್ನ ಇರುವಿಕೆಗಾಗಿ ರಜಿನ್ ರಜಾಕ್ ಅಂಕಜಾಲ್ ಬಹುಶಃ ಕ್ರೀಡಾ ಪ್ರೇಮಿಯಾಗಿ ಎಲ್ಲೆಡೆ ಗುರುತಿಸಿಕೊಂಡು ಈ ಭಾಗದ ಯಾವುದೇ ಪಂದ್ಯಗಳಲ್ಲಿ ಇರಲಿ ಓರ್ವ ಪ್ರಾಯೋಜಕನಾಗಿ ಪ್ರೋತ್ಸಾಹಕನಾಗಿ ರಜಾಕ್ ಅಂಕಜಾಲ್ ರವರು ಇರ್ತಾರೆ. ರಜಿನ್ ಅಂಕಜಾಲ್ ರವರು ಈ ಒಂದು ತಂಡವನ್ನ ಪ್ರಾಯೋಜಕತ್ವ ಮಾಡಿ ಹಲವು ವರ್ಷಗಳಿಂದ ಇಲ್ಲಿ ತಂಡವನ್ನ ಕಟ್ತಾ ಇದ್ದಾರೆ. ರಜಾಕ್ ಕಲ್ಪನೆ, ರಜಿನ್ ಕಲ್ಪನೆ ಮಾಲಕತ್ವದ 7 ಸ್ಟಾರ್ ಕಲ್ಪನೆ. ಜಡ್ಜ್ಮೆಂಟ್ ಗಿವನ್ ಮಾಳ ಟೈಗರ್ಸ್ ಗೆಟಿಂಗ್ ದ ಪಾಯಿಂಟ್ 6-5. 6-5 ಗಮನಿಸಿ. 6 ಅಂಕಗಳೊಂದಿಗೆ ಮಾಳ ಟೈಗರ್ಸ್, 5 ಅಂಕಗಳೊಂದಿಗೆ 7 ಸ್ಟಾರ್ ಕಲ್ಪನೆ. 7 ಸ್ಟಾರ್ ಕಲ್ಪನೆಗೆ ಡೂ ಆರ್ ಡೈ ಮ್ಯಾಚ್. ಅದೇ ರೀತಿಯಾಗಿ 10 ಕಡೆ ಮಾಳ ಟೈಗರ್ಸ್ ತಂಡ ಕೂಡ in 7-5 7-5ರಲ್ಲಿ ಪಂದ್ಯ. ಸರ್ವಿಸ್ ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ಭಾಗದ 7 ಸ್ಟಾರ್ ಕಲ್ಪನೆ. ಇದೀಗಿನ ಪಂದ್ಯವನ್ನು ಗೆಲ್ಲಲೇಬೇಕಾದಂತ ಅನಿವಾರ್ಯತೆ. 8-5 8-5 6-8 6-8 ಸರ್ವಿಸ್. ಒಂಬತ್ತು 6 9-6 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ಮಾಳ ಟೈಗರ್ಸ್ ತಂಡ. 9-6 9-6. ಬಲಾಢ್ಯ ತಡೆಗೋಡೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ರೀತಿಯಲ್ಲಿ ತಡೆಗೋಡೆಯನ್ನು ನಿರ್ಮಿಸಿಕೊಳ್ಳುವುದರೊಂದಿಗೆ 10-6 10-6 ಅತ್ಯುತ್ತಮ ಆಯೋಜನೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಇದರ ಆಶ್ರಯದ 12ನೇ ವರ್ಷದ ಪ್ರೋ ವಾಲಿಬಾಲ್ ಪಂದ್ಯಾಟದಲ್ಲಿ
8-10 ಸರ್ವೀಸ್. ಕ್ವಾಲಿಫೈಯರ್ ರೌಂಡ್ ನ ಕೊನೆಯ ಮ್ಯಾಚ್ಗಾಗಿ ರೆಡಿಯಾಗಿರಿ. ಅಯ್ಯಂಗಾರ್ ವಾರಿಯರ್ಸ್ ಸ್ಟಾರ್ ಪುಂಚತ್ತಾರು 11-8 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 11-8 3 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ಮಾಳಾ ಟೈಗರ್ಸ್ ತಂಡ ಲೀಗ್ ಪಂದ್ಯದ ಅಂತಿಮ ಪಂದ್ಯಕ್ಕಾಗಿ ದಯವಿಟ್ಟು ಎರಡೂ ತಂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. 30ನೇ ಪಂದ್ಯ ಅಯ್ಯಂಗಾರ್ ವಾರಿಯರ್ಸ್ ವಿರುದ್ಧವಾಗಿ ಸ್ಟಾರ್ ಪುಂಚತ್ತಾರು. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ. ತಡೆಗೋಡೆಯಲ್ಲಿ ವೈಫಲ್ಯತೆ ಬಿರುಕು ಬಿಡುತ್ತಿದೆ ಕಟ್ಟಡ. 9-11 9-11 ಸಮಬಲಕ್ಕೆ ಕೇವಲ 2 ಅಂಕದ ಬೇಡಿಕೆ ಅಷ್ಟೇ. 9-11 ಬಿರುಕು ಬಿಟ್ಟ ಕಟ್ಟಡಕ್ಕೆ 9-11 ಸಿಕ್ಕಿದೆ. ಅವಾ 10-11 10-11 ಯಾರಾಗುತ್ತಾರೆ ಇವತ್ತಿನ ಚಾಂಪಿಯನ್ ಪಟ್ಟದ ರೂವಾರಿ ಎನ್ನುವುದೇ ಎಲ್ಲರ ಯಕ್ಷ ಪ್ರಶ್ನೆ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಇವತ್ತಿನ ಪಂದ್ಯದಲ್ಲಿ ಗೆದ್ದರೆ ಮಾತ್ರ ನಿಮಗೆ ಕಪ್ಪು ಸಿಗ್ತದೆ. ಶೂಟ್ 12-10 12-10 12-10ರಲ್ಲಿ ಮಾಳಾ ಟೈಗರ್ಸ್ ಗೆದ್ದವರಿಗೆ ಮಾತ್ರ ಮುನ್ನಡೆಯೋ ಅವಕಾಶ. Do or die match for both the teams. What a smash. 11-12 11-12 11-12 12-12 ಸಮಾಬಲದ ಹೋರಾಟ. 12 ಈಚ್ ಸಮಯಾವಕಾಶದ ಕೋರಿಕೆಯೊಂದಿಗೆ ಈ ಭಾಗದ ಮಾಳಾ ಟೈಗರ್ಸ್ ತಂಡ 12-12 12 ಈಚ್. ಭಾರಿ ರೋಚಕವಾದಂತ ಪಂದ್ಯ. ಗೆದ್ದವರಿಗಷ್ಟೇ ಮುಂದಿನ ಹಂತಕ್ಕೆ ಅವಕಾಶ. ಹದಿಮೂರು 12 13-12 ಒಂದಂಕದ ಮುನ್ನಡೆ ಒಂದಿಗೆ ಮಾಳಾ ಟೈಗರ್ಸ್ ತಂಡ. ಹದಿಮೂರು 13 ಈಚ್. ಹದಿನಾಲ್ಕು 13 14-13 14 ಈಚ್. 14-14 ಸಮಬಲದ ಹೋರಾಟವನ್ನು ಕಂಡುಕೊಳ್ಳುತ್ತಿರುವಂತಹ ಇರುವ ತಂಡಗಳು. ಸರ್ವಿಸ್ ಭಾಗಕ್ಕೆ ಯತೀಶ, ಪವರ್ಫುಲ್ ಸ್ಮ್ಯಾಶ್, ಎಕ್ಸಲೆಂಟ್ ಫಿನಿಶಿಂಗ್ ರೋಷನ್. 15-14 15-14 15-14 ಜಾಣ್ಮೆ. ವಾಟ್ ಎನ್ ಐಡಿಯಾ ಸರ್ ಜಿ. ಇದು ಜಿಯೋನು ಅಲ್ಲ, ಏರ್ಟೆಲ್ ಅಲ್ಲ, ಇದು ಐಡಿಯಾ. 16-14 16-14
15-16 15-16. ರೋಚಕ ಪಂದ್ಯದ ಕುತೂಹಲ ಹಾಗೇನೆ ಮುಂದುವರಿತಾ ಇದೆ. 15-16ರಲ್ಲಿ ಮಾಳ ಟೈಗರ್ಸ್ ನಲ್ಲಿ ಪ್ರತಿಯೊಬ್ಬನೂ ಕೂಡ ಗರ್ಜಿಸುತ್ತಿರುವ ಹುಲಿ. 17-15 17-15 ಪ್ಲೇಸ್ಮೆಂಟ್ 16-17. This was not needed. 18-16 18-16 ಕೊಟ್ಟರು 17-18 ಸರಿಕ್ ಸರಿ ಕೊಂಜೆ ಕೊರಿಯರ್ 17-18 ಈಸಿ ಪಾಸ್ ಆತನ. golden opportunity. He has to finish 18 each. 18ರ ಸಮ ಆತಂಕದಲ್ಲಿರುವಂತ ವಾಟ್ ಎ ಗಾಡ್ ಬಲಾಢ್ಯ ತಡೆಗೋಡೆ ಒಂದಿಗೆ 19-18 19-18 19-18 ಕೊನೆ 2 ಅಂಕಗಳ ಅಂತರದೊಂದಿಗೆ ಇದೆ ಪಂದ್ಯ ಎರಡೂ ತಂಡಗಳ ಕೈಯಲ್ಲಿ. ಕೇವಲ 2 ಅಂಕಗಳು. 19-18ರಲ್ಲಿವೆ ತಂಡಗಳು 2-3 ಅಂಕಗಳ ಈ ಒಂದು ಅಂತರದಲ್ಲಿ ಪಂದ್ಯ ಮುಕ್ತಾಯಗೊಳ್ಳುತ್ತೆ. ಅಯ್ಯಂಗಾರ್ ವಾರಿಯರ್ ಸ್ಟಾರ್ ಪುಂಚತ್ತಾರ್ ರೆಡಿಯಾಗಿರಿ. ದಿನೇಶ್ ಪಂಜ ಈಸಿ ಪಾಸ್ ಆಗಿದೆ, ಫಿನಿಶ್ ಮಾಡಬಹುದಾಗಿತ್ತು, ಫಿನಿಶ್ ಆಗ್ತಾ ಇದೆ, ಇಲ್ಲ ಲವ್ಲಿ ಈಸಿ ಎಸ್ 20-18 20-18 ಕೊನೆಯ ಅಂಕ. ಹತ್ತೊಂಬತ್ತು 20 ಡೆಡ್ ಪಾಯಿಂಟ್, ಸೆಟ್ ಪಾಯಿಂಟ್, ಗೋಲ್ಡನ್ ಪಾಯಿಂಟ್. 20-20 ಕೋಟು ಇತ್ತು ನಕ್ಲಿ 8 ಜನ ಪರಕೆ ಬಂತಾರೆ
ಎಂಕೊಂದ್ಸರಿ ಹಾಕಿದ್ದೇನೆ ಅಣ್ಣ ಪರಂಗಿಪೇಟೆ ಮ್ಯಾಚ್ ಇದೆ ಕಾಮೆಂಟ್ರಿ ಮನ್ಕೊಡುಂದೆ ఏంది డేంజర్ మండ ఎంత ಯಾವ ವಯಸ್ಸು ಹಾಕಿದೆ ಮೈಕ್ ನಂತಿ ಅವನ್ನೇ ಅರ್ಥ ಹೊಂದಿತ್ತು ಮತ್ತೆ ఇది క్లైమేట్ గోల్డ్ అండప్ప మళ్ళ ಬರ್ತಾರೆ ಲೈಟ್ ಆಗಿ ಫೋಟೋ ಮುಗಿದ ಅಂತ ಮಾರ ಎಲ್ಲ ಫೋಟೋ ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ.
ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ. ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ. ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ.
ತಂಡಗಳ ಮಾಲಕರಲ್ಲಿ ತಂಡದ ಆಟಗಾರರಲ್ಲಿ ಕ್ಷಮೆಯನ್ನು ಕೋರ್ತಾ ಮಳೆ ಹೀಗೇನೆ ಸುಮಾರು ಹೊತ್ತು ಜಿನುಗ್ತಾ ಇರುವಂತಹ ಸಾಧ್ಯತೆಗಳಿವೆ. ನಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ತೊಂದರೆಯಾಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಲೀಗಿನ ಕೊನೆಯ ಪಂದ್ಯಕ್ಕೆ ಬರಬೇಕು. ಅಯ್ಯಂಗಾರ್ ವಾರಿಯರ್ಸ್ ಸ್ಟಾರ್ ಪುಂಚತಾರ್, ಬನ್ನಿ. ಅಯ್ಯಂಗಾರ್ ವಾರಿಯರ್ಸ್ ಸ್ಟಾರ್ ಪುಂಚತಾರ್, ದಯಮಾಡಿ ರೆಡಿಯಾಗಿ. ಎರಡು ತಂಡಗಳು ಕೂಡ ಆಟಕ್ಕೆ ಮಳೆ ಇಲ್ಲ, ನಮ್ಗೆ ಗೊತ್ತಿದೆ, ನೀವು ಆಡ್ತೀರಿ ಅಂತ ನಮಗೆ ಭರವಸೆ ನಂಬಿಕೆ ಕೂಡ ಇದೆ. ನಾವು ಮುಂದೆ ಕ್ವಾಲಿಫೈಯರ್ನಲ್ಲಿ ಮತ್ತೆ ಎಲಿಮಿನೇಟರ್ ಮ್ಯಾಚ್ ನಡೆಸಬೇಕಾಗಿದೆ. ಕ್ವಾಲಿಫೈಯರ್ ರೌಂಡ್ ಟಾಪ್ ಮೋಸ್ಟ್ ತಂಡಗಳ ಮಧ್ಯೆ ಪ್ರಥಮ ಪಂದ್ಯ ನಡೆಯುತ್ತದೆ. ಬೆಸ್ಟ್ ವಿನ್ನರ್ಸ್ ಟೀಮ್ ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಳ್ತದೆ. ಲೂಸರ್ಸ್ಗೆ ಮತ್ತೊಂದು ಅವಕಾಶ. ಅಲ್ಲಿ ಎಲಿಮಿನೇಟರ್ ರೌಂಡ್ ಅಲ್ಲಿ ನೇರವಾಗಿ ಒಂದು ತಂಡ ಹೊರಗೆ ಹೋಗ್ಲಿಕ್ಕಿದೆ, 3rd and 4th ಸ್ಥಾನದಲ್ಲಿರುವವರು. ಆನಂತರ ಮತ್ತೆ ಸೆಕೆಂಡ್ ಕ್ವಾಲಿಫೈಯರ್ ಮ್ಯಾಚ್ ನಡೆದು ಫೈನಲ್ ನಡೀತದೆ. ಟೋಟಲ್ 1, 2, 3, 4 ಮ್ಯಾಚಸ್. ಈ ಪಂದ್ಯದ ನಂತರ 4 ಪಂದ್ಯಗಳಾಗಬೇಕಾಗಿವೆ. ಟಾಪ್ ಮೋಸ್ಟ್ ಟೀಮ್ಸ್ ಬಿ ಪೋಲ್ ಅಲ್ಲಿ 2 ತಂಡಗಳು ಈಗಾಗಲೇ ಅರ್ಹತೆಯನ್ನು ಗಳಿಸಿಕೊಂಡಿವೆ. 7 ಸ್ಟಾರ್ ಕಲ್ಪನೆ ಹಾಗೂ ಮಾಳಾ ಟೈಗರ್ಸ್ ಕ್ವಾಲಿಫೈಯರ್ ರೌಂಡ್ಗೆ ಅರ್ಹತೆಯನ್ನ ಪಡ್ಕೊಂಡಿವೆ. ಇದೀಗ ಡೂ ಆರ್ ಡೈ ಮ್ಯಾಚ್ ಇದೆ.
ಅಯ್ಯಂಗಾರ್ ವಾರಿಯರ್ಸ್ ತಂಡಕ್ಕೆ 5-0. 15 ಅಂಕದೊಳಗಡೆ ಎದುರಾಳಿಯನ್ನ ನಿಲ್ಲಿಸಿ ವಿಜಯಿ ಆದಲ್ಲಿ ಮಾತ್ರ ಅಯ್ಯಂಗಾರ್ ವಾರಿಯರ್ಸ್ಗೆ ಮುಂದಿನ ಹಂತಕ್ಕೆ ಅವಕಾಶ. ಗಮನಿಸಿಕೊಳ್ಳಿ, ಸ್ಟಾರ್ ಪುಂಚತಾರ್ 1 ಅಂಕ ಪಡೆದರೂ ಕೂಡ ಮುನ್ನಡೆಯಲಿದೆ. ಪಚ್ಚು ಬಾಲ್ನ ವ್ಯವಸ್ಥೆ ಮಾಡಿ. ಪ್ರಶಾಂತ್ ಪರತ್ ಬಾಲ ಒಂದು ಓಕೆನಾ? ಮಳೆ ಮತ್ತೆ ಜೋರಾಗಿ ಅಬ್ಬರಿಸ್ತಾ ಇದೆ. ಕಡಿಮೆ ಆಗಲಿ ಅನ್ನುವಂಥ ಪ್ರಾರ್ಥನೆ ಅಷ್ಟೇ ನಮ್ಮದು. ಪ್ರಕೃತಿಗೆ ಹೊಂದಿಕೊಂಡು ನಾವು ಮುಂದುವರಿಬೇಕಾಗಿದೆ. ಯಾವುದನ್ನು ದೂರದೆ ನಮ್ಮ ಮುಂದಿನ ಕಾರ್ಯಕ್ರಮಗಳು ಬಹಳ ಯಶಸ್ವಿ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಮತ್ತೆ ಪಂದ್ಯಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ. 5 ಮ್ಯಾಚಸ್ ಟು ಗೋ ಫ್ರಮ್ ನಾವ್. 5 ಪಂದ್ಯಗಳನ್ನು ಮುಗಿಸಿ ನಾವು ಅದ್ದೂರಿಯ ಸಮಾರೋಪ ಸಭಾ ಕಾರ್ಯಕ್ರಮದತ್ತ ಸಾಗಬೇಕಾಗಿದೆ. ಅಲ್ಪ ನಮ್ಮ ಜವನೇರ್ ಅಲ್ಪ ಕೋರ್ಟ್ದ ಕಡೇಟ್ ಚೂರು ನೀರು ಉಂಟು ನೈನ್ ಬುಡ್ಪಾದ ಕುರ್ಲೆ ದೈದಿದೆ. ಹಲವು ದಿನಗಳಿಂದ ಅಂಕಣದ ಸಿದ್ಧತೆಯಲ್ಲಿ ನಮ್ಮ ಯುವಕರು ತೊಡಗಿಸಿಕೊಂಡಿದ್ದೀರಿ. ದೈದಿದ್ದು ಜವನೇರ್ ಅಲ್ಪ ಅವ್ರಿಗೆ ಕೊಟ್ಟು ಬತ್ತೊಂದು ಬರಡು ತಕ್ಷಣ ಬರಡು. ಅಧ್ಯಕ್ಷರೇ ಬಿದಾರೊಂದುಲ್ಲೇರ ಹರೀಶರ್ ಯಾನೇ ಬೋಡ ಅಂದ್ ಚೂರು ನೀರು ಬಿಡ್ಪಾದ ಕುರ್ಲೆ ಅಲ್ಪ. ಚೂರು ಲೈನ್ ತೋಜಿ ಅಲ್ಪ. ಲೀಗ್ ಪಂದ್ಯದ ಅಂತಿಮ ಪಂದ್ಯದಲ್ಲಿ ನಾವಿದ್ದೇವೆ. ತದನಂತರ ಸೆಮಿಫೈನಲ್ ಪ್ರಥಮ ಸೆಮಿಫೈನಲ್ ಪಂದ್ಯ ಆಗ್ಲಿಕ್ಕಿದೆ. ಈಗಾಗಲೇ ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರರ ಸ್ನಾನ ಆಗ್ತಿದೆ. ಕೊಟ್ಟದ ವ್ಯವಸ್ಥೆ ಕೊಟ್ಟು ನಾಡೊಂದುಲ್ಲೇರು ದೇವನೇರು. ಇಂಚಿ ಚೇರದಂಚೆ ಬಿಡ್ಲೆ ಇಂಚಿ ಚೇರದಂಚೆ ಅಂಚೆ ಎತ್ತಾರತ ಚೇರದಂಚೆ ಬಿಡ್ಲೆ.
ದಯವಿಟ್ಟು ಇಬ್ಬರು ಸ್ವಯಂ ಸೇವಕರು ಆಗಮಿಸಿಕೊಳ್ಳಿ. ಲೈನ್ ಜಡ್ಜಸ್ ಆಗಿ ದಯವಿಟ್ಟು ಸ್ವಯಂ ಸೇವಕರು ಆಗಮಿಸಬೇಕು. ಲೈನ್ ಜಡ್ಜಸ್ ಆಗಿ ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಳ್ಬೇಕಾಗಿದೆ. ಲೈನ್ ಜಡ್ಜಸ್ ಬನ್ನಿ. ಜೋಕುಲು ಉಂತಲಮ್ಮ ವಾಚ್ ಪೂರ ಬಿಚ್ಚದಿಲ್ಲ. ಲೈನ್ ಜಡ್ಜಸ್ ಆದಷ್ಟು ಬೇಗ ಆಗಮಿಸಬೇಕು. ಈಗ ನೀವು ಲೈನ್ ಜಡ್ಜಸ್ ಆಗಿ ಬಂದ್ರೆ 1,000 ಪಟಾಕಿ ಬಾಕ್ಸ್ ಫ್ರೀ ನಿಮ್ಗೆ. ಖಾತೆಯ ಆರಂಭದೊಂದಿಗೆ ಸ್ಟಾರ್ ಪುಂಚತ್ತಾರ್ ತಂಡ 1-0 1 ಲವ್. ವಾವ್ 1 ಈಚ್ 1-1. ಸ್ಟಾರ್ ಪುಂಚತ್ತಾರು ಕಡೆ ಮಹೇಶ ನೀಲಗಾಯದ ಬಲಿಷ್ಠ ಹೊಡೆತ ಇಲ್ಲ. 2-1 2-1. ಸರ್ವಿಸ್ನ ವೈಫಲ್ಯತೆ ಒಂದಿಗೆ 2-2 ಸಮ 2 ಈಚ್. Three, 2. Three each. 3-3 ಸಮಬಲದಲ್ಲಿ ಪಂದ್ಯ. ಸ್ಪಾನ್ಸರ್ ಕೊಡೆ 4-3 4-3. ಫೋರ್ ಈಚ್ 4-4 ಸಮಬಲದೊಂದಿಗೆ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಲೀಗ್ ಪಂದ್ಯದ ಅಂತಿಮ ಪಂದ್ಯದಲ್ಲಿ ನಾವಿದ್ದೇವೆ. ಇದಾದ ನಂತರದಲ್ಲಿ ಸೆಮಿಫೈನಲ್ 5-4 5-4. ಫೈವ್ ಈಚ್ 5-5 ಸಮ 5 ಈಚ್ 6-5. ಒಂದಂಕದ ಮುನ್ನಡೆಯನ್ನು ತಲುಪಿಕೊಂಡಿರುವಂತಹ ಸ್ಟಾರ್ ಪುಂಚತ್ತಾರ್ ತಂಡ.
6-5. Six each. ಏಳು ಆರು. 7 each. Eight seven. Nine seven. 9-7. 8-9. 10-8. 10-8. 9-10. 'ಕೋಡ್ ಚೇಂಜ್ 11-9. 12-9. ಇದೀಗಾಗಲೇ ಸಮಯ ಸರಿಯಾಗಿ 6:24. 10-12. 11-12. 13-11. 14-11. 5-5. 5
6-5 6-5 6 each 6 ಸಮ 10 each 10 ಸಮ 12-10 11-12 ಆಗಾನ್ ಸಿಕ್ಕಿದ ಅವಕಾಶವನ್ನು ಮತ್ತೆ ಕೈ ಚೆಲ್ಲಿದ್ದಾರೆ 13-11 13-11 ಸೇಮ್ 12-13 Wow. 14-12 13-14 15-13 15-13 16-13 16-13 16-13 14-16 14-16 ಔಟ್ ಬಾಲ್ 15-16 15-16 ಔಟ್ ಬಾಲ್ 17-15 17-15 ನೆಕ್ಸ್ಟ್ ಮ್ಯಾಚ್ಗೆ 7 ಸ್ಟಾರ್ ಕಲ್ಪನೆ ವರ್ಸಸ್ ಸ್ಟಾರ್ ಪುಂಜಾತ 18-15 18-15 14-15
16-18 16-18 17-18 ಮಾಳ ಟೈಗರ್ಸ್ ಬೆನ್ನತ್ತಿ ಬರ್ತಾ ಇದೆ. ಹದಿನೆಂಟು 18 ಇಂಚ್ ಸಮಬಲದೊಂದಿಗೆ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಟ. ಎಸಿ ರೂಮಲ್ಲಿ ಕೂತವರು ಕೂಡ ಇವತ್ತು ಕೆಸರಿನಲ್ಲಿ ಇಳಿಲೇಬೇಕು. ಹತ್ತೊಂಬತ್ತು 18 ಮತ್ತೆ ಮುನ್ನಡೆಯಲ್ಲಿ ವಾಲಿ ಕಿಂಗ್. ನೈನ್ಟೀನ್ ಈಚ್ 19 20-19 ಸೆಟ್ ಪಾಯಿಂಟ್. 20-19 20-20 ವಾ ವಾಟ್ ಎ ಮ್ಯಾಚ್. ಟೈಮ್ ಆಫ್. ಒಂದು ಅಂಕದೊಂದಿಗೆ ಫೈನಲ್ ನಿರ್ಣಾಯಕ ಆಗ್ಲಿಕ್ಕಿದೆ ಈಗ. ಇದು 12,224 ಪ್ರಶ್ನೆ. ಮ್ಯಾಚ್ ಡಿಸೈಡಿಂಗ್ ಪಾಯಿಂಟ್ ಆರಂಭಗೊಂಡಿದೆ ಈಗ. ಹೊಡೆತ ಆಗಿದೆ. ಆಹಾ ಲವ್ಲಿ. ನೋ ನೋ ಎಸ್ ನೆಟ್ಟಿಗೆ. ವಾ ಚರ್ಚೆ ಇಲ್ಲ. ತೀರ್ಪುಗಾರರು ಸುಮ್ಮನೆ ಕೊಡ್ಲಿಕ್ಕಿಲ್ಲ. ನೆಟ್ಟಿಗೆ. ಎಸ್ ಸಾರಿ ದಿನೇಶ್, ಯು ಡಿಡ್ ವೆಲ್. ಅತ್ಯುತ್ತಮ ಹೊಡೆತ ಆಗಿತ್ತು. ಆದರೆ ಮತ್ತೊಂದು ಡೂ ಆರ್ ಡೈ ಮ್ಯಾಚ್ ಎರಡು ತಂಡಗಳಿಗೆ. ಗೊತ್ತಿದೆ ತಮಗೆ, ಗೆದ್ದಲ್ಲಿ ಮಾತ್ರ ಅವಕಾಶ, ಇಲ್ಲದಿದ್ದಲ್ಲಿ 4ನೇ ಸ್ಥಾನಕ್ಕೆ ತೃಪ್ತಿ, 4th ಪ್ಲೇಸ್.
ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ವಿಜಿತ್ ಮುಂಡಾಳ ಆಗಮಿಸಿದ್ದಾರೆ. ಜೋಕಾಳಿ ಬಳಗ ಕೃಷ್ಣಾಪುರ ಕಾಯ್ಮನದರ ಸಕ್ರಿಯ ಸದಸ್ಯರು, ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ನಮ್ಮ ಕ್ಲಬ್ಬಿನ ಹಿತೈಷಿಗಳು ಆಗಿರತಕ್ಕಂತಹ ವಿಜಿತ್ ರವರನ್ನ ಗೌರವಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೆ. ಎಸ್, ಕ್ವಾಲಿಫೈಯರ್ ಮ್ಯಾಚ್, ಎಲಿಮಿನೇಟರ್ ಮ್ಯಾಚ್ ಸ್ಟಾರ್ಟ್ಸ್ ನೌ. ಡೂ ಆರ್ ಡೈ ಮ್ಯಾಚ್ ಬೋತ್ ದ ಟೀಮ್ಸ್. ಎಸ್ ಎಸ್ 2-1, 2-1. Two each. ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕಾಗಿ ಪ್ರಶಾಂತ್ ಮುರಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ವಿಜಿತ್ ರವರು ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು, ಸಂಘಟನೆಯಲ್ಲಿ ನಮ್ಮೊಂದಿಗೆ ಸಕ್ರಿಯವಾಗಿ ಸಹಕರಿಸ್ತಾ ಇದ್ದೀರಿ. 3-2, 3-2. ಮೂರು 3 each. ನಾಲ್ಕು 3. ನಮ್ಮ ಗೌರವವನ್ನು ಸ್ವೀಕರಿಸಿರತಕ್ಕಂಥ ವಿಜಿತ್ರವರಿಗೆ ವಂದನೆಗಳು. 4-3. ನಾಲ್ಕು 5-4. ಐದು 5 ಬ್ಲಾಕ್. 6-5. 7 ಸ್ಟಾರ್ ಕಲ್ಪನೆ ಮುನ್ನಡೆಯಲ್ಲಿದೆ ಈಗ. 6 ಈಚ್. 6-6 ಸಮ. ಎರಡು ತಂಡಕ್ಕೂ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ. ಸೆವೆನ್ ಈಚ್. ಸಮಬಲದ ಹೋರಾಟದೊಂದಿಗೆ 7-7. ಏಟ್ 7. 8-7. ಒಂಬತ್ತು 7. ಹತ್ತು 7. ವೇಟ್. ಟೈಮ್ ಔಟಾ? 10-7. 10-7 ಸ್ಟಾರ್ ಪುಂಚತಾರು ಮುನ್ನಡೆಯಲ್ಲಿ.
8-10. ಪಾಯಿಂಟ್ ಗಿವನ್ 11 ಕೋಡ್ ಚೇಂಜ್ 11 ಕೋಡ್ ಚೇಂಜ್ 11-8. ನಮ್ಮ ಈ ಕಾರ್ಯಕ್ರಮಕ್ಕೆ ಯುವ ಮುಖಂಡರಾಗಿರ್ತಕ್ಕಂಥ ಅವಿನಾಶ್ ಬೈತಡ್ಕ ಆಗಮಿಸಿದ್ದಾರೆ. ಇವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹನ್ನೊಂದು ಎಂಟು. ಚೆಕ್ ಬ್ಲಾಕ್ ಔಟ್. 9-11. ಹತ್ತು 11. 10-11. 12-10. 12-10. ಹರೀಶ್ ಕಟೇಲ್ ಅವರು ಅವಿನಾಶ್ ಬೈತಡ್ಕ ಇವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿದೆ. ಚಪ್ಪಾಳೆ ಅಭಿನಂದನೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ನಮ್ಮ ಸಂಘಟನೆಯೊಂದಿಗೆ ಅತ್ಯುತ್ತಮ ಸಹಕಾರವನ್ನು ನೀಡಿದ್ದಕ್ಕಾಗಿ ತಮಗೆ ಅಭಿನಂದನೆಗಳು. 11-12. 11-12. ಹನ್ನೆರಡು. ಅದೃಷ್ಟದ ಒಂದಂಕದಲ್ಲಿ ಗೆದ್ದು ಬಂದಂತ 7 ಸ್ಟಾರ್ ಕಲ್ಪನೆ ಮಹೇಶನ ಹೊಡೆತ. ಈಸಿ ಪಾಸ್. ಗಾನ್ ಔಟ್. 13-12. 13-12 ಸಮಯಾವಕಾಶದ ಕೋರಿಕೆ. ಸೆಕೆಂಡ್ ಹಾಫ್. ಫಸ್ಟ್ ಟೈಮ್ ಔಟಾ? 1-1. ಓಕೆ, 1-1 ಟೈಮ್ ಔಟ್. ಅಬ್ಬರದ ಹೊಡೆತ ಮಹೇಶ್ ರವರಿಂದ. 13 ಈಚ್. 13. 14-13. 15-13. 14-15. 16-14. 16-14. 16
17-14. ಹದಿನೈದು 17. ಸಿಕ್ಸ್ಟೀನ್ 17, 16-17. ಹತ್ತೊಂಬತ್ತು 16. ಮೋಹಿತ್ ಅದೇ ರೀತಿಯಲ್ಲಿ ಪ್ರವೀಣ್ ಸರ್ ದಯವಿಟ್ಟು ಆಗಮಿಸಿಕೊಳ್ಳಬೇಕಾಗಿದೆ ನಿರ್ಣಾಯಕರು. ಇಪ್ಪತ್ತು 16. ಸೆಟ್ ಪಾಯಿಂಟ್. ಈ ಮೂಲಕವಾಗಿ ಕ್ರೀಡಾ ಸ್ಫೂರ್ತಿ ಅಂದ್ರೆ ಇದು. ಈಗಾಗಲೇ ಪಂದ್ಯವನ್ನು ಜಯಿಸಿ ರೆಡಿಯಾಗಿದೆ. ಎರಡು 1. ವಾವ್, 2-2. ಮಹೇಶ 3-2.
3-3. ನಾಲ್ಕು ಮೂರು 5-3. ನಾಲ್ಕು 5. ಫೈವ್ ಈಚ್ 5-5. ಆರು 5. ಆರು 6. ಏಳು 6. 8-6. 7-8. 9-7. 10-7. 11 ಕೋಡ್ ಚೇಂಜ್. 11-7 ಕೋಡ್ ಚೇಂಜ್. 11-7. ಹನ್ನೆರಡು 7. ಅನಿಲ್ ರವರ ಭರ್ಜರಿ ಹೊಡೆತ ಮಗದೊಮ್ಮೆ. 13-7. ಶಾಕೀರ್ ಅಬ್ಬಡ.
ಜಾರಿಯರ್ ಬೂರಿಯರ್ ಪುನೀತ್ ಪನೀತ್ ಜಾರಿಯೇ 14-8. ಹದಿನೈದು 8. ಭರ್ಜರಿ 7 ಅಂಕಗಳ ಮುನ್ನಡೆಯಲ್ಲಿದೆ ತಂಡ ಸ್ಟಾರ್ ಪುಂಚತ್ತಾರು. ಬ್ಲಾಕ್ ಭರ್ಜರಿ ಮಹೇಶ 16-8. ಹದಿನೇಳು 8. ಒಂಬತ್ತು 17. ಒಂಬತ್ತು 17. ಹದಿನೆಂಟು 9. ಹತ್ತೊಂಬತ್ತು 9. 2 points required. ಬಾಲ್ ಬತಾಲೆ ಜವನೀರ್. ಇಪ್ಪತ್ತು 10. ಹನ್ನೊಂದು 20 ಸೆಟ್ ಪಾಯಿಂಟ್. ಸ್ಟಾರ್ ಪುಂಚತ್ತಾರು ತಂಡ ಗೆಲುವಿನೊಂದಿಗೆ ಫೈನಲ್ ನತ್ತ ಮುಖ ಮಾಡಿ ನಿಂತಿದೆ. ಹನ್ನೆರಡು 20. ಹದಿಮೂರು 20. 13-20. 13-20.
ಇದರೊಂದಿಗೆ 14-20 14-20 15-20 15-20 ಇದರೊಂದಿಗೆ ಫೈನಲ್ಗೆ ಲಗ್ಗೆನಿಟ್ಟುಕೊಂಡಿರುವಂತ ಈ ಭಾಗದ ಸ್ಟಾರ್ ಪುಂಚತ್ತಾರು ತಂಡ ಇದೀಗಾಗಲೇ ನಮ್ಮೊಂದಿಗೆ ರವಿ ಮರಕಡ ನಿವೃತ್ತ ಸೈನಿಕರು ನಮ್ಮೊಂದಿಗೆ ಆಗಮಿಸಿಕೊಂಡವರಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿ ಕೊಂಡವರಿದ್ದಾರೆ. ಇದೀಗ ಶಾಲನ್ನು ಓದಿಸುವುದರೊಂದಿಗೆ ನೆನಪಿನ ಕಾಣಿಕೆ ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿದ್ದೇವೆ. ತಮ್ಮೆಲ್ಲರ ಪ್ರೀತಿಯ ಗಟ್ಟಿಯ ಚಪ್ಪಾಳೆ ಒಂದೊಮ್ಮೆ ಬರಬೇಕಾಗಿದೆ. ನಿವೃತ್ತ ಸೈನಿಕರು, ನಾವು ಇಷ್ಟು ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದೇವೆ ಎಂದರೆ ಮನೆಯಲ್ಲಿ ನಿದ್ರಿಸುತ್ತಿದ್ದೇವೆ, ಮತ್ತೆ ನಮಗೆ ಅನ್ನವನ್ನು ನೀಡುವಂತ ರೈತ ಇವರಿಬ್ಬರಿಲ್ಲದಿದ್ದರೆ ನೆಮ್ಮದಿಯಿಂದ ನಿದ್ರಿಸಲು ಕೂಡ ಸಾಧ್ಯವಿಲ್ಲ. 5 minutes ಫೈನಲ್. ನಮ್ಮೊಂದಿಗೆ ಮುಂಜಾನೆಯಿಂದ ಇದುವರೆಗೆ ನಿರ್ಣಾಯಕ ಸೇವೆಯನ್ನು ಸಲ್ಲಿಸಿಕೊಂಡು ಬಂದು ಪಂದ್ಯದ ಯಶಸ್ವಿಯಾಗಿ ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಂಡಿರುವಂತಹ ಪ್ರವೀಣ್ ಸರ್ ಬೆಳ್ತಂಗಡಿ, ಅದೇ ರೀತಿಯಲ್ಲಿ ಕೆ1 ಸರ್ ಬೆಳ್ತಂಗಡಿ ಇವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಚ್ಚುಕಟ್ಟಾಗಿ ಪಂದ್ಯಕೂಟವನ್ನು ನಿರ್ವಹಿಸಿಕೊಟ್ಟಿದ್ದೀರಾ. ಆ ನಿಟ್ಟಿನಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ಇದೀಗ ನಿಮ್ಮೆಲ್ಲರ ನಿಶ್ಚಯ ಇಪ್ಪತ್ತೊಂದಕ್ಕೆ ಒಂದೇ ಸುತ್ತು. ಒನ್ 1-0 ಪಂದ್ಯ. 1 ಲವ್. ಟೂ ಲವ್. ಇನ್ನೂ ಕೂಡ ಖಾತೆಯನ್ನು ಆರಂಭ ಮಾಡಿಕೊಳ್ಳದಂತಹ ವಾಲಿ ಕಿಂಗ್ಸ್ ತ್ರೀ ಲವ್.
1-3. ಗೆದ್ದರೆ ಪ್ರಥಮ, ಸೋತರೆ ದ್ವಿತೀಯ, ಒಂದಂತೂ ಕಟ್ಟಿಟ್ಟ ಬುತ್ತಿ. 2-3, 2-3. 4-2, 4-2. 5-2, 5-2. ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ಸ್ಟಾರ್ ಪುಂಚತ್ತಾರ್ ತಂಡ. ತ್ರೀ 5, 3-5. 4-5. 8-7, 8-7. ಓಪನ್ ನೆಟ್ಟಿನ ಗಳಿಕೆ 8 ಈಚ್. 8ರಲ್ಲೂ ಸಮಬಲದ ಹೋರಾಟ. ಫೈನಲ್ ಪಂದ್ಯ ಕೂಟಕ್ಕಾಗಿ ಫೈನಲ್ ಪಂದ್ಯದಲ್ಲಿ ಗೆಲ್ಲುವಂತ ತಂಡ ಯಾವುದೆಂದೇ ಎಲ್ಲರ ಯಕ್ಷ ಪ್ರಶ್ನೆ. 8-8 ಸಮ. 9-8, 9-8. ನೈನ್ ಈಚ್. 9-9. ಎರಡು ಸಮಬಲದ ತಂಡಗಳು ಗುರುತಿಸಿಕೊಳ್ತಾ ಇದೆ. 9-9ರಲ್ಲಿ ಎಂಟ್ರಿ ಆದ ರಾಧಾಕೃಷ್ಣ. ಹತ್ತು 9, 10-9. ಇದರೊಂದಿಗೆ ನಮ್ಮೊಂದಿಗೆ ನಿರ್ಣಾಯಕ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಪ್ರವೀಣ್ ಸರ್ ಬೆಳ್ತಂಗಡಿ, ಅದೇ ರೀತಿಯಲ್ಲಿ ಕೆ1 ಸರ್ ಬೆಳ್ತಂಗಡಿ ದಯವಿಟ್ಟು ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಇದೀಗ ನೆನಪಿನ ಕಾಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿದ್ದೇವೆ. ನಮ್ಮೊಂದಿಗೆ ನಿರ್ಣಾಯಕ ಸೇವೆಯಲ್ಲಿ ತೊಡಗಿಕೊಂಡು ಪಂದ್ಯಾಕೂಟದ ಯಶಸ್ವಿಯಾಗಿ ಶ್ರಮಿಸಿದಂತಹ ಪ್ರವೀಣ್ ಸರ್ ಬೆಳ್ತಂಗಡಿ, ಅದೇ ರೀತಿಯಲ್ಲಿ ಕೆ1 ಸರ್ ಬೆಳ್ತಂಗಡಿ, ತಮ್ಮೆಲ್ಲರ ಗಟ್ಟಿಯ ಚಪ್ಪಾಳೆಯೊಂದಿಗೆ ಸಹಕಾರವನ್ನು ಮಾಡಿಕೊಳ್ಬೇಕಾಗಿದೆ. ಮಳೆ ಸುರಿತಿದ್ದರೂ ಕೂಡ ಪಂದ್ಯಾಕೂಟವನ್ನು ನಡೆಸಿಕೊಟ್ಟು ಪಂದ್ಯಾಕೂಟದ ಯಶಸ್ವಿಯಾಗಿ ಶ್ರಮಿಸಿದಂತಹ ಪ್ರವೀಣ್ ಸರ್, ಅದೇ ರೀತಿಯಲ್ಲಿ ಕೆ1 ಸರ್. 12 ಈಚ್. 12-12. ಲಾಂಗ್ ಸ್ಮ್ಯಾಶ್. 13-12. 13-12. ಹದಿನಾಲ್ಕು 12. 14-12.
15-12, 15-12. Adina 13-15, 13-15. ಸರ್ವಿಸ್ನ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ 16-13, 16-13. ಇದರೊಂದಿಗೆ ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಸಾಗಿ ಬಂದಿರುವಂತಹ ರವಿ ಕಟ್ಪಾಡಿ ಈಗಾಗಲೇ ನಮ್ಮೊಂದಿಗೆ ಆಗಮಿಸಿಕೊಳ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಗಟ್ಟಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ಬೇಕಾಗಿದೆ. ಸೆವೆಂಟೀನ್ 13, 17-13. ಹದಿನಾಲ್ಕು 17, 14-17. ಗೆಲುವಿನ ಸನಿಯದಲ್ಲಿರುವಂತಹ ಸ್ಟಾರ್ ಪುಂಚತ್ತಾರ್ 14-17. ಏಯ್ಟೀನ್ 14, 18-14. ಬಹಳಷ್ಟು ರೋಚಕವಾಗ್ತಿರುವಂತಹ ಪಂದ್ಯ 18-14ರಲ್ಲಿ. 15-18, 15-18. Yes, 19-15, 19-15. ಬಹಳಷ್ಟು ರೋಚಕವಾಗ್ತಿರುವಂತಹ ಪಂದ್ಯ. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. 19-15. ಅದ್ದೂರಿ ಆಕ್ರಮಣ 16-19, 16-19. ಅವರು ಬಿಡುವುದಿಲ್ಲ, ಇವರು ಕೊಡುವುದಿಲ್ಲ. ಬಹಳಷ್ಟು ರೋಚಕವಾಗ್ತಿದೆ ಪಂದ್ಯ. ಪ್ರೇಕ್ಷಕರ ಕೂಗು ಚಪ್ಪಾಳೆ ಈಗ ಬರಲಿ. ಲಾಂಗ್ ಸ್ಮ್ಯಾಶ್ 20-16, 20-16ರಲ್ಲಿ ಕೊನೆಯ ಅಂಕದ ಭಾಗದಲ್ಲಿರುವಂತಹ ಈ ಭಾಗದ ಸ್ಟಾರ್ ಪುಂಚತ್ತಾರ್ ತಂಡ ಗೆದ್ದರೆ ಪ್ರಥಮ, ಸೋತರೆ ದ್ವಿತೀಯ. ಒಂದಂತೂ ಕಟ್ಟಿಟ್ಟ ಬುತ್ತಿ. ಅಫಿಷಿಯಲ್ ಟೈಮ್ ಔಟ್.
2016 2016 ಎಸ್ ಅಂಕದ ಸಂಪಾದನೆಯೊಂದಿಗೆ ವಾಲಿ ಕಿಂಗ್ಸ್ ತಂಡ ಅದ್ದೂರಿಯ ವಾಲಿಬಾಲ್ ಪಂದ್ಯಾಕೂಟದಲ್ಲಿ ನಾವಿದ್ದೇವೆ. ಎಲ್ಲರ ಬಾಯಲ್ಲೂ ಕೂಡ ಇವತ್ತಿನ ವಾಲಿಬಾಲ್ ಅಂತ ಇದ್ದಾರೆ. ಇನ್ನು ಕೇವಲ ಬಾಯಲ್ಲಿ ವಿಮಾಲ್ ಚೈನಿ ಕೈನಿ ಮಧು ಇದೆ. ಓಹೋ 18-20 18-20 ಕ್ಷಣವು ರೋಚಕ ರೋಮಾಂಚಕ ಕುತೂಹಲ. ಇದರೊಂದಿಗೆ ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಂಡಿರುವಂತಹ ಸ್ಟಾರ್ ಪುಂಚತ್ತಾರ್, ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ವಾಲಿ ಕಿಂಗ್ಸ್ ತಂಡ, ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ಮಾಳಾ ಟೈಗರ್ಸ್, ಚತುರ್ಥ ಬಹುಮಾನವಾಗಿ 7 ಸ್ಟಾರ್ ಕಲ್ಪನೆ ತಂಡ. ಇನ್ನೇನು ಕೆಲವೇ ನಿಮಿಷದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ಸಾಗಿ ಬರಲಿಕ್ಕಿದೆ. ದಯವಿಟ್ಟು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುಂಚತ್ತಾರು ಇದರ ಎಲ್ಲ ಸದಸ್ಯರು ಕೂಡ ಚೇರ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚೇರ್ ಅನ್ನು ದಯವಿಟ್ಟು ಮುಂಭಾಗಕ್ಕೆ ಇಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದು ಸಂಘಟಕರ ಸೂಚನೆ ಆಗಿದೆ.
ಸರಿ ಸರ್.
ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ.
हल 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 श्रीहरि प्रसन्न श्रीहरि फ्रेंड्स स्पोर्ट्स क्लब ರಿಜಿಸ್ಟರ್ಡ್ ಪುಂಚತ್ತಾರು ಕಣಿಯೂರು ಗ್ರಾಮ ಕಡಪ ತಾಲೂಕು ದೀಪಾವಳಿ ಹಬ್ಬದ ಪ್ರಯುಕ್ತದ ಆಯ್ದ ಸ್ಥಳೀಯ ಆಟಗಾರರ ನಗದಿದ್ದ 12 ತಂಡಗಳ ಪ್ರೊ ವಾಲಿಬಾಲ್ ಪಂದ್ಯಾಟ ಹಾಗೂ ಸ್ಥಳೀಯರಿಗೆ ಆಟೋಟ ಸ್ಪರ್ಧೆ ಸನ್ಮಾನ ಸಮಾರಂಭ ಪ್ರತಿಭಾ ಪುರಸ್ಕಾರ ವಿವಿಧ ಕ್ಷೇತ್ರಗಳಲ್ಲಿನ ಸಾಧನೆಗೈದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಅಶಕ್ತ ಬಡ ಕುಟುಂಬಗಳಿಗೆ ಸಹಾಯಧನ ವಿತರಣಾ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ರಸದೌತಣಕ್ಕೆ ತಮ್ಮನ್ನೆಲ್ಲ ಬರಮಾಡಿಕೊಳ್ಳುತ್ತಾ ಮಳೆಯ ಒಂದಷ್ಟು ಅಡಚಣೆಯ ನಡುವೆ ನಮ್ಮ ನಿರೀಕ್ಷೆಯಂತೆ ಈಗಾಗಲೇ ಪ್ರೊ ವಾಲಿಬಾಲ್ ಪಂದ್ಯಾಟ ಹಾಗೂ ಸ್ಥಳೀಯರ ಎಲ್ಲ ಆಟೋಟಗಳನ್ನು ಮುಗಿಸಿಕೊಂಡು ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಎಲ್ಲ ಬಂಧುಗಳು ಸಭಾಂಗಣದಲ್ಲಿ ಆಸೀನರಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಮೊದಲಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭವನ್ನ ಆರಂಭಿಸಲಿಕ್ಕಿದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿಕ್ಕಿರುವವರು ಶ್ರೀ ಮೋಹನಗೌಡ ಇಡ್ಯಡ್ಕ ವಕೀಲರು, ಬೆಂಗಳೂರು ಗೌರವಾಧ್ಯಕ್ಷರು, ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಜತ್ತಾರು. ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಂದಿಗೆ ಪಾಲ್ಗೊಳ್ಳಿಕ್ಕಿದ್ದಾರೆ ಶ್ರೀ ಜುಬಿನ್ ಮೊಹಾಪಾತ್ರ IAS ಉಪವಿಭಾಗಾಧಿಕಾರಿಗಳು, ಪುತ್ತೂರು ಉಪವಿಭಾಗೀಯ ದಂಡಾಧಿಕಾರಿಗಳು. ಅದೇ ರೀತಿ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಅರುಣ್ ನಾಗೇಗೌಡ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಪುತ್ತೂರು ಉಪವಿಭಾಗ.
ಜೊತೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕರ್ನಾಟಕ ರಾಜ್ಯದಲ್ಲೇ ವಿಶೇಷವಾಗಿ ಮನೆ ಮಾತಾಗಿರತಕ್ಕಂತಹ ಅಶಕ್ತರ ಪಾಲಿನ ಆಶಾ ಕಿರಣ, ವಿಶೇಷ ಸಾಧಕ ಸಮಾಜ ಸೇವಕ ಶ್ರೀ ರವಿ ಕಟಪಾಡಿ ಉಡುಪಿ ಈಗಾಗಲೇ ಬಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರನ್ನ ಮಗದೊಮ್ಮೆ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ SRK ಎಂಟರ್ಪ್ರೈಸಸ್ ಕೊಯ್ಲಾ ಪುತ್ತೂರು ಇದರ ಉದ್ಯಮಿಗಳು ಶ್ರೀ 𝐏𝐻 ಪಾಲ್ಗೊಳ್ಳಿಕ್ಕಿದ್ದಾರೆ. ಶ್ರೀ ಹರೀಶ್ ಪೈ ಕಡಬ ಯುವ ಉದ್ಯಮಿಗಳು ಲಕ್ಷ್ಮಿ ಎಂಟರ್ಪ್ರೈಸಸ್ ಕಡಬ, ಶ್ರೀ ರತೀಶ್ ಮ್ಯಾನೇಜರ್ ಜೋಸ್ ಆಲುಕಾಸ್ ಪುತ್ತೂರು. ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ನಮ್ಮ ಈ ಸಂಘಟನೆಯ ಅತ್ಯುತ್ತಮ ಮಾರ್ಗದರ್ಶಕರಾಗಿ ನಮ್ಮೊಂದಿಗೆ ಇರುವಂತಹ ಶ್ರೀ ನವೀನ್ ಕುಮಾರ್ KS ಪ್ರಾಂಶುಪಾಲರು BAITI ತುಂಬೆ ಮಂಗಳೂರು ಈಗಾಗಲೇ ಬಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ತಮ್ಮನ್ನು ಕೂಡ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಜೊತೆಯಲ್ಲಿ ಈ ಭಾಗದ ಯುವಕರ ಸಂಘಟನೆಯ ಮಾರ್ಗದರ್ಶಕ, ಹಲವು ಸಂಘಟನೆಯಲ್ಲಿ ಇದ್ದುಕೊಂಡು ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರತಕ್ಕಂಥ ಶ್ರೀ ಸುರೇಶ್ ರೈ ಸುಡಿಮುಲ್ಲು ನಮ್ಮೊಂದಿಗಿದ್ದಾರೆ. ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯೋಜನಾ ಒಕ್ಕೂಟ ಮಂಗಳೂರು, ತಮ್ಮನ್ನ ಕೂಡ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಶ್ರೀಮತಿ ರೇವತಿ ಬಿರ್ನೇಲು ಅಧ್ಯಕ್ಷರು ಸಾರ್ವಜನಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ನಾವೂರು ಪುಂಚತಾರು ಇವರುಗಳೆಲ್ಲ ಈ ದಿವಸದ ಸಮಾರೋಪ ಸಮಾರಂಭ ಸಭಾ ಕಾರ್ಯಕ್ರಮದಲ್ಲಿ ಆತಿಥ್ಯವನ್ನ ವಹಿಸಿ ವಿಶೇಷ ಮೆರುಗನ್ನ ನೀಡಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಎನ್ನುವಂತಹ ತುಳು ಜಾನಪದ ನಾಟಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಾವಿಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬಲ್ಲಿಯ ಶ್ರೀಕೃಷ್ಣ ಫರ್ನಿಚರ್ ಎನ್ನುವ ಶಾಪಿಗೆ ಬಂದಿದ್ದೇವೆ. ದೀಪಾವಳಿ ಪ್ರಯುಕ್ತ ಶ್ರೀಕೃಷ್ಣ ಫರ್ನಿಚರ್ ಮಾಲೀಕರು 10% ರಿಯಾಯಿತಿಯನ್ನು ಗ್ರಾಹಕರಿಗೆ ನೀಡುತ್ತಿದ್ದಾರೆ. ಶ್ರೀಕೃಷ್ಣ ಗಿಫ್ಟ್ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಮಾಲೀಕರು ನೇಮಿರಾಜ್ ಅಲ್ಪೆ ಇವರು ಯಶಸ್ವಿ 9ನೇ ಸ್ಕೀಮ್ ಅನ್ನು ಪೂರ್ಣಗೊಳಿಸಿ ಇದುವೇ ಬರುವ ನವೆಂಬರ್ 5 ಮಂಗಳವಾರದಂದು 10ನೇ ಗಿಫ್ಟ್ ಸ್ಕೀಮ್ನ ಮೊದಲ ಡ್ರಾವನ್ನು ಮಾಡಲಿದ್ದಾರೆ.
ಹಲ್ 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 ಇದು ಈ ವೇದಿಕೆಗೆ ಬರ್ಪನಲ್ಪ ಒಂಜಿ ಓಮ್ನಿ ಕಾರ್ ಅಡ್ಡದಿತ್ತರು ಅವೇನು ಅಲ್ಪ ದೆಪ್ಪೋಡು ಪಂಡದ ನಿಗ್ಲಿಡ ದುಂಬತ್ತದ ವಿನಂತಿ ಮಲ್ತನ್ವ ಪ್ರಶಾಂತನ್ನ ಓಕೆ ಮಾತೆರ್ಲ ಸಭಾ ವೇದಿಕೆಡೆ ಸಭಾಂಗಣಡೆ ಆಸ್ಯನ್ ರಾವುಡು ಪಂಡದ ನಿಗ್ಲಿಡ ವಿನಂತಿ ಮಲ್ತನ್ವ ಒಂಜಾತ್ ಪ್ರಕೃತಿದ ಮುನಿಸಿದೊಟ್ಟಿಗೂ ನಮ್ಮ ಮಾತ ಹೊಂದಾಣಿಕೆ ಮಲ್ತೊಂದು ಈ ನನ್ನ ದುಂಬು ನಡಪು ನಚ್ಚಿನ ಮಾತಾ ಕಾರ್ಯಕ್ರಮಲೆಲ್ಲ ಪುರ್ಲುಡು ದುಂಬು ಕೊನಪೋಯಿ ಪನ್ಪುನ ವಿನಂತಿನ ನಿಕ್ಲೆಡ ಮಲ್ತೊಂದು ಸಭಾಂಗಣಡು ನಿಕ್ಲೆಗಾದ ಕುಲ್ಯರೆ ಆಸನದ ವ್ಯವಸ್ಥೆಯನ್ನು ಮಲ್ತದ ಅದೇ ಇದು ಕುಲ್ಲುದು ಈ ಕಾರ್ಯಕ್ರಮನು ಪುರ್ಲು ಮಲ್ತು ಕೊರಡು ಪಂಡದ ನಿಕ್ಲೆಡ ಮಾತ ವಿನಂತಿ ಮಲ್ತೊನ್ವ ಒಂಜಾತ್ ತಡ ಐನೆಕ್ ನಿಕ್ಲೆಡ್ ಮಾತೆರಡ್ಲ ಕ್ಷಮೆನ ನಟ್ಟೊಂದು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು 16 ವರ್ಷಗೂ ಅಜ್ಜಿದಿ ಒಂದು ಈ ಕ್ಷೇತ್ರಡು ಈ ಭಾಗಡು ಭಾರಿ ಅದ್ಭುತವಾಯಿನ ಕಾರ್ಯಾಲಯ ಮಲ್ತೊಂದು ಸಮಾಜಗೂ ಈ ಸಂಘಟಿತ ಆಪಣಂಚಿತನ ಭಾರಿ ಮಲ್ಲ ಮಟ್ಟದ ಸಕಾಯವನ್ನು ಮಲ್ತೊಂದು ಪುಗರ್ದ ಪಡೆಯಿನಂಚಿತನ ಸಂಘಟನೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ನೆತ 16ನೇ ವರ್ಷದ ಯಶಸ್ವಿ ಕಾರ್ಯಕ್ರಮದ ಮುಗಿತಲದ ಲೇಸ್ ಚಾವಡಿದ ಲೇಸಿಗೆ ನಿಕ್ಲೆಂಡು ಮಾತೆರೆಲ್ಲ ಪ್ರೀತಿ ಎದುಕೊಂಡು ಇದೀಗ ನಮ್ಮ ಸಮಾರೋಪ ಸಮಾರಂಭದ ಗಣ್ಯ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವ ಸಮಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಮೋಹನಗೌಡ ಇಡ್ಯಡ್ಕ, ವಕೀಲರು ಬೆಂಗಳೂರು, ನಮ್ಮ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತಾರು ಇದರ ಗೌರವಾಧ್ಯಕ್ಷರು. ಅದೇ ರೀತಿಯಾಗಿ ಈ ದಿವಸದ ಸಮಾರೋಪ ಸಮಾರಂಭ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಅಪರೂಪದ ಅತಿಥಿ ಸಮಾಜ ಸೇವಕರು ಶ್ರೀ ರವಿ ಕಟ್ಟಪಾಡಿ ಉಡುಪಿ ಇವರು. ಅವರ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ
ಡಾಕ್ಟರ್ ಅಜಯ್ ಪುತ್ತೂರು ವೈದ್ಯಾಧಿಕಾರಿಗಳು ಸರ್ಕಾರಿ ತಾಲೂಕು ಆಸ್ಪತ್ರೆ ಪುತ್ತೂರು, ಶ್ರೀ ಹರೀಶ್ ಪೈ ಕಡಬ ಯುವ ಉದ್ಯಮಿಗಳು ಲಕ್ಷ್ಮಿ ಎಂಟರ್ಪ್ರೈಸಸ್ ಕಡಬ, ಶ್ರೀ ರತೀಶ್ ಮ್ಯಾನೇಜರ್ ಜೋಸಾಲುಕಾಸ್ ಪುತ್ತೂರು, ಶ್ರೀ ನವೀನ್ ಕುಮಾರ್ KS ಪ್ರಾಂಶುಪಾಲರು BA ITA ತುಂಬೆ ಮಂಗಳೂರು, ಶ್ರೀ ಸುರೇಶ್ ರೈ ಸೂಡಿಮಲಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಮಂಗಳೂರು, ಶ್ರೀಮತಿ ರೇವತಿ ಬಿರ್ನೇಲು ಅಧ್ಯಕ್ಷರು ಸಾರ್ವಜನಿಕ ವರ ಮಹಾಲಕ್ಷ್ಮಿ ಪೂಜಾ ಸಮಿತಿ. ನಾವು ಎಲ್ಲ ಗಣ್ಯರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಚಪ್ಪಾಳೆ ಗೌರವಾಧಾರಗಳಿಂದ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಕ್ಲಬ್ಬಿನ ಗೌರವ ಸ್ಥಾಪಕ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ರಾಧಾಕೃಷ್ಣ ಪೈಕ, ಕ್ಲಬ್ನ ಅಧ್ಯಕ್ಷರು ಶ್ರೀ ಹರೀಶ್ ಪೈಕ ಕಟೀಲು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಮೋನಪ್ಪ ಬಂಡಾಜೆ ಇವರುಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಮೂಡಲಿ ಖುಷಿಯ ಚಿತ್ತಾರ, ದೂರವಾಗಲಿ ಬದುಕಿನ ಅಂಧಕಾರ, ತುಂಬಲಿ ಮನೆ ಮನೆಗಳಲ್ಲಿ ಸಡಗರ ಅನ್ನುವ ಆಶಯದೊಂದಿಗೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಭಗವಂತನ ಕೃಪೆಯನ್ನ ಯಾಚಿಸುತ್ತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ಪ್ರಾರ್ಥನೆಯನ್ನ ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ ಮನ್ವಿ, ಸಾನ್ವಿ, ಧನ್ವಿ, ಪ್ರಜ್ಞಾ ಸಹೋದರಿಯರು ಪೈಕ. ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂರೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ನಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿಘ್ನ ವಿನಾಶಕ ವಿನಾಯಕ ಕ್ಷೇತ್ರದ ಸ್ಥಳ ದೇವರಾಗಿರತಕ್ಕಂಥ ಶ್ರೀಹರಿ ಜೊತೆಯಲ್ಲೇ ನಾವೂರು ಸುಬ್ರಹ್ಮಣ್ಯ ದೇವರು ನೆಲೆಸಿರತಕ್ಕಂತಹ ಎಲ್ಲ ದೇವರ ಕೃಪಾಶೀರ್ವಾದ ನಮ್ಮ ಕಾರ್ಯಕ್ರಮದ ಮೇಲಿರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ, ಇದೀಗ ಪ್ರಾಸ್ತಾವಿಕ ನುಡಿಗಳೊಂದಿಗೆ ವೇದಿಕೆಯಲ್ಲಿರತಕ್ಕಂಥ ಗಣ್ಯರನ್ನ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳಲಿಕ್ಕಿದ್ದಾರೆ, ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಕ್ಲಬ್ನ ಹಿರಿಯ ಸದಸ್ಯರಾಗಿರುವ ಶ್ರೀ ದಿನೇಶ್ ಮಾಳ ಇವರು. ಶ್ರೀಹರಿ ದೇವರ ಚರಣಾವಿಂದಕ್ಕೆ ಶಿರವಾಗುತ್ತಾ, ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಜತ್ತಾರು, ಇದೀಗ ತಾನೇ ನಾವು ಸಮಾರೋಪದ ಹಾದಿಯಲ್ಲಿದ್ದೇವೆ.
ಸುಮಾರು 11 ವರ್ಷಗಳಿಂದ ಆರಂಭಗೊಂಡಂಥ ನಮ್ಮ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಬಹಳ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದು ಸುಮಾರು 250 ಕೇಳಿದರೆ ಪ್ರತಿ ವರ್ಷವೂ ಕಳೆದ 11 ವರ್ಷದಲ್ಲೂ ನಮಗೆ ಯಾವುದೇ ವರುಣದೇವ ಅಡ್ಡಿ ಆತಂಕಗಳಿರಲಿಲ್ಲ. ಏನೋ ನಮ್ಮಿಂದ ತಪ್ಪಾಗಿದೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಈ ಒಂದು ಸಂದರ್ಭದಲ್ಲಿ ನಮ್ಮ 2-3 ದಿವಸದಲ್ಲಿ ಅವರಿಗೆ ಬೇಕಾಗುವಂಥ ಸಹಾಯ ಹಸ್ತವನ್ನು ಒದಗಿಸಿದ್ದೇವೆ. ಕಳೆದ ಸಾರಿ ನಮ್ಮ ಆತ್ಮೀಯರೊಬ್ಬರು ನಮ್ಮ ಸದಸ್ಯರಿಗೆ ಬೈಕ್ ಅಪಘಾತದಲ್ಲಿ ತಲೆಗೆ ಏಟಾಗಿ ಅವರಿಗೆ ಬಹಳ ಒಂದು ಕೋಮಾ ಸ್ಥಿತಿಯಲ್ಲಿ ಹೋಗಿದ್ರು. ಅವರಿಗೆ ನಮ್ಮ ಕ್ಲಬ್ಬಿಂದ ಸುಮಾರು 1,12,000 ಮೊತ್ತವನ್ನು 2-3 ದಿವಸದಲ್ಲಿ ನಮ್ಮೆಲ್ಲ ಸದಸ್ಯರುಗಳು ಸೇರಿಕೊಂಡು ಅವರ ಮನೆಗೆ ಅವರಿಗೆ ಹಸ್ತಾಂತರವನ್ನು ಮಾಡಿದ್ದೇವೆ. ಹಾಗಾಗಿ ನಮ್ಮ ಈ ಸಮಾಜದಲ್ಲಿ ನಮ್ಮ ಈ ಆಸುಪಾಸಿನಲ್ಲಿ ಇರುವಂಥ ಎಲ್ಲ ಒಂದು ಅಶಕ್ತ ಕುಟುಂಬಗಳಿಗೆ ಹಾಗೂ ಧಾರ್ಮಿಕ ಕೇಂದ್ರಗಳಿಗೆ ಏನಾದರೂ ಮಾಡಬೇಕು ಅನ್ನುವಂಥ ಕನಸುಗಳನ್ನ ಇಟ್ಟುಕೊಂಡು ಈ ಕ್ಲಬ್ ಅನ್ನು ನಾವು ನಡೆಸ್ತಾ ಬಂದಿದ್ದೇವೆ. ಇಲ್ಲದ್ರೆ ಈ ನಮ್ಮ ಕ್ಲಬ್ ಅಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಒತ್ತಡಗಳಿಲ್ಲ. ಎಲ್ಲರ ಅಭಿಪ್ರಾಯವನ್ನು ಇಟ್ಟುಕೊಂಡು ಒಗ್ಗಟ್ಟಿನ ಮಂತ್ರವನ್ನು ಹೇಳಿಕೊಂಡು ಪಾರದರ್ಶಕವಾಗಿ ಇಷ್ಟರ ತನಕ ನಡೆಸಿಕೊಂಡು ಬಂದದರಿಂದ ಇದು ಬಹಳ ಸುಸೂತ್ರವಾಗಿ ನಡೆಯಲಿಕ್ಕೆ ಕಾರಣವಾಗಿದೆ. ಹಾಗಾಗಿ ಇನ್ನು ಮುಂದೆಯೂ ನಿಮ್ಮ ಸಹಕಾರವನ್ನ ಊರಿನ ಅವರ ಎಲ್ಲ ಸಹಕಾರ ಈ ನಮ್ಮ ಸದಸ್ಯರ ಒಂದು ಒಕ್ಕೊರಳ ಮಂತ್ರ. ಹಾಗಾಗಿ ಅವರನ್ನು ಇನ್ನೂ ನಾವು ಹೆಚ್ಚಿನ ಒಂದು ಸದಸ್ಯರು ನಮ್ಮ ಈ ಕ್ಲಬ್ಬಿಗೆ ಸೇರಿಕೊಳ್ಳಿ. ಇನ್ನು ಮುಂದೆಯೂ ಇದರಿಂದ ದೊಡ್ಡ ಮಟ್ಟದ ಒಂದು ಸಹಾಯ ಹಸ್ತವನ್ನು ನೀಡುವಂತೆ ನಮಗೆ ಆ ದೇವರು ನಮಗೆಲ್ಲರಿಗೂ ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗ ಎಲ್ಲ ಆಟೋಟ ಸ್ಪರ್ಧೆಗಳನ್ನ ಮುಗಿಸಿಕೊಂಡು ವರುಣದೇವರ ಹಬ್ಬರದೊಂದು ಇದ್ದರೂ ನಮ್ಮ ಆಟಗಾರರು ಬಹಳ ಅದಕ್ಕೆ ಯಾವುದೇ ಕೆಚ್ಚದೆಯನ್ನು ಆಟವಾಡಿ ಈ ಒಂದು ಪಂದ್ಯಾಟವನ್ನು ಮುಗಿಸಿಕೊಂಡು ಕೊಟ್ಟಿದ್ದಾರೆ. ಅದರಲ್ಲಿ ರೆಫ್ರಿಗಳು ಬಹಳ ಶ್ರಮವಹಿಸಿದ್ದಾರೆ. ಇದರಲ್ಲಿ ಪ್ರಧಾನವಾಗಿ ಆಟಗಾರರು ಬಹಳ ಚಂದವಾದ ಒಂದು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಈಗ ನಾವು ಎಲ್ಲ ಮುಗಿಸಿಕೊಂಡು ಬಂದು ಈಗ ಸಮಾರೋಪಾದಿಯಲ್ಲಿದ್ದೇವೆ. ಈ ಸಮಾರೋಪದಲ್ಲಿ ನಮ್ಮನ್ನ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಚಂದ ಕಾಣಿಸಿಕೊಡ್ಲಿಕ್ಕೆ ನಮ್ಮ ಕ್ಲಬ್ಬಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಗೌಡ ಇಡ್ಯಡ್ಕ ವಕೀಲರು ಬೆಂಗಳೂರು ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷರಿಗೆ ನಮ್ಮ ಕ್ಲಬ್ನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಹರೀಶ್ ಕಟೀಲ್ ಇವರು ಪುಷ್ಪಗುಚ್ಛವನ್ನ ನೀಡಿ ಗೌರವಪೂರ್ವಕ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಮೋಹನ್ ಗೌಡ ಇಡ್ಯಡ್ಕ ವಕೀಲರು ಬೆಂಗಳೂರು ಗೌರವಾಧ್ಯಕ್ಷರು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಆದರದ ಆತ್ಮೀಯ ಸ್ವಾಗತ ಸರ್. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ನಮ್ಮ ಅಂದಾಜಿಯವರು ಈ ಕಾರ್ಯಕ್ರಮದ ಉದ್ಘಾಟಕರು ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಿನ್ನದಂತ ಮನಸ್ಸಿನ ಜೋಸ್ ಆಲುಕಾಸ್ ಪುತ್ತೂರು ಇದರ ಮ್ಯಾನೇಜರ್ ಶ್ರೀ ರತೀಶ್ ಸರ್ ತಮಗೆ ಆಧಾರದ ಸ್ವಾಗತ. ಇನ್ನೋರ್ವ ಅತಿಥಿ ನಮ್ಮ ಆತ್ಮೀಯರೇ, ನಮ್ಮ ಊರಿನವರೇ, ಸದಾ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಪ್ರೋತ್ಸಾಹವನ್ನು ನೀಡುವಂಥ ಆತ್ಮೀಯರು ಶ್ರೀ ನವೀನ್ ಕುಮಾರ್ ಕೆ.ಎಸ್. ಪ್ರಾಂಶುಪಾಲರು BAIT ತುಂಬೆ ಮಂಗಳೂರು ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ನಮ್ಮ ಕ್ಲಬ್ಬಿನ ಪರವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ ಸರ್. ಪ್ರಶಾಂತ್ ಪೈಕ ಮೇರೆ ಪೂಕೋರ್ದು ಇದಕ್ಕೊಂಡು ಪಡೆದು ವಿನಂತಿ ಮಲ್ತನುವ ಶ್ರೀ ನವೀನ್ ಕುಮಾರ್ ಕೆ.ಎಸ್. ಪ್ರಾಂಶುಪಾಲರು BAIT ತುಂಬೆ ಏಪುಲ ನಮ್ಮೊಟ್ಟಿಗಿದ್ದ ಪ್ರೋತ್ಸಾಹ ಮಾರ್ಗದರ್ಶನ ಮಲ್ಪುನಾರು ಸರ್ ಪ್ರೀತಿದ ಸ್ವಾಗತ. ಇನ್ನೋರ್ವ ಅತಿಥಿ ಶ್ರೀ ಸುರೇಶ್ ರೈ ಸೂಡಿಮುಲ್ಲು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು. ಪ್ರತಿ ವರ್ಷವೂ ನಮ್ಮ ಈ ಕಾರ್ಯಕ್ರಮ ಮಾಡುವಲ್ಲಿ ಬೆನ್ನೆಲುಬಾಗಿ ನಿಂತು ನಮಗೆ ಸಹಕಾರವನ್ನು ನೀಡುತ್ತಿರುವಂಥ ವ್ಯಕ್ತಿ ಅವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸರ್. ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾಗಿರತಕ್ಕಂತಹ ಶ್ರೀ ಸುರೇಶ್ ರೈ ಸುಡಿಮುಳ್ಳು ಇವರಿಗೆ ಅನಿಲ್ ಕರಿಮಜಲು ಇವರು ಪುಷ್ಪವನ್ನ ನೀಡಿ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಪ್ಪಾಳೆಯ ಸ್ವಾಗತ, ಪ್ರೀತಿಯ ಸ್ವಾಗತ ಯುವಕರ ಕಣ್ಮಣಿ ಸುರೇಶಣ್ಣನಿಗೆ. ಇನ್ನೋರ್ವ ಅತಿಥಿ ಶ್ರೀಮತಿ ರೇವತಿ ಬೀರ್ನೇಲು
ಅಧ್ಯಕ್ಷರು ಸಾರ್ವಜನಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ನಾವೂರು ಪುಂಚತ್ತಾರು, ಇವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಮೇಡಮ್ ಧನ್ವಿ ಪೈಕ ಇವರು ಶ್ರೀಮತಿ ರೇವತಿ ಬಿರ್ನೇಲು ಅಧ್ಯಕ್ಷರು ಸಾರ್ವಜನಿಕ ವರ ಮಹಾಲಕ್ಷ್ಮಿ ಪೂಜಾ ಸಮಿತಿ ನಾವೂರು ಪುಂಚತ್ತಾರು ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಆತ್ಮೀಯ ಸ್ವಾಗತ ಮೇಡಮ್. ಹಾಗೆಯೇ ನಮ್ಮ ಈ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಈ ಒಂದು ಸುಮಾರು 11 ವರ್ಷಗಳ ಹಿಂದೆ ಆರಂಭಗೊಳ್ಳಬೇಕಿದ್ರೆ ಒಬ್ಬ ಪುಣ್ಯಾತ್ಮ ಈ ಒಂದು ಕ್ಲಬ್ಬನ್ನು ಆರಂಭ ಮಾಡಿದ್ದಾರೆ. ಅದು ನಮ್ಮ ರಾಧಾಕೃಷ್ಣ ಪೈಕ. ಇವರು ನಮ್ಮ ಈ ಕ್ಲಬ್ಬಿನ ಸ್ಥಾಪಕಾಧ್ಯಕ್ಷರಾಗಿದ್ದಾರೆ. ಅವರನ್ನು ಬಹಳ ಹೆಮ್ಮೆಯಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮ ಸ್ವಾಗತ ಮಾಡ್ತಿದ್ದೇನೆ. ಅಶ್ವಿನ್ ಕರಿಮಜಲು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರಬೇಕು. ನಮ್ಮ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರು ಸದಾ ಮೊಗಲ್ನಗುತ್ತಾ ಯುವಕರನ್ನು ಪ್ರೇರೇಪಿಸುತ್ತಾ ಈ ಸಂಘಟನೆಯ ಮುನ್ನಡೆಗೆ ಮಾರ್ಗದರ್ಶಕರಾಗಿರತಕ್ಕಂಥ ರಾಧಾಕೃಷ್ಣ ಪೈಕ ತಮಗೆ ಆಧಾರದ ಸ್ವಾಗತ. ಇನ್ನೋರವರು ನಮ್ಮ ಕ್ಲಬ್ಬಿನ ಸಾರಥಿ ನೇತೃತ್ವವನ್ನು ವಹಿಸಿಕೊಂಡಂಥ ನಮ್ಮೆಲ್ಲರನ್ನು ಒಗ್ಗೂಡಿಸುವ ಒಬ್ಬ ವ್ಯಕ್ತಿ ಹರೀಶ್ ಪೈಕ ಕಟೀಲ್, ನಮ್ಮ ಕ್ಲಬ್ಬಿನ ಅಧ್ಯಕ್ಷರು. ಇವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಸ್ಪಷ್ಟ ಕನಸುಗಳ ಅಪ್ರತಿಮ ಸಂಘಟಕ ನಮ್ಮ ಹರೀಶ್ ಕಟೀಲು, ಇವರಿಗೆ ಚಪ್ಪಾಳಿಯ ಸ್ವಾಗತ. ಮಿಥುನ್ ಪೈಕ ಪುಂಚತ್ತಾರಿನಲ್ಲಿ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ರಾರಾಜಿಸಬೇಕಿದ್ರೆ ನೇತೃತ್ವವನ್ನು ನಾಯಕತ್ವವನ್ನು ವಹಿಸಿಕೊಂಡು ಮುನ್ನಡೆಸ್ತಾ ಇರತಕ್ಕಂತಹ ನಿಮ್ಮೆಲ್ಲರ ಪ್ರೀತಿಯ ಹರೀಶ್ ರವರಿಗೆ ಗೌರವಾಧಾರದ ಸ್ವಾಗತ. ಇನ್ನೋರ್ವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಗೆಳೆಯ, ಈ ಒಂದು ಕ್ಲಬ್ಬಿನ ಕಂಪ್ಯೂಟರ್ ಮೋನಪ್ಪನ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ 11 ವರ್ಷಗಳಿಂದ ಈ ಕ್ಲಬ್ಬನ್ನು ನಡೆಸಿಕೊಂಡು ಬರುವಂತಿವ ಮೋನಪ್ಪನ ಇವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ ಸರ್. ತಿಮ್ಮಪ್ಪ ಬೀರುಗುಡಿಗೆ ಇವರು ಶ್ರೀ ಮೋನಪ್ಪ ಬಂಡಾಜಿ ಇವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರಬೇಕು. ದಣಿವರಿಯದ ಕಾರ್ಯಕರ್ತ ಕಾರ್ಯದರ್ಶಿ ಶ್ರೀ ಮೋನಪ್ಪ ಬಂಡಾಜೆ ಎಳೆಮರೆಯ ಕಾಯಿಯಂತೆ ಇದ್ದುಕೊಂಡು ಸಂಘಟನೆಯ ಯಶಸ್ವಿಗೆ ದುಡಿತಾ ಇರುವವರು. ಆದರದ ಆತಿಥ್ಯ ತಮಗೆ, ಸ್ವಾಗತ ತಮಗೆ. ಹಾಗೇನೆ ನಮ್ಮ ಈ ಕ್ಲಬ್ಬಿನ ಕ್ರೀಡಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರಶಾಂತ್ ಪೈಕ, ಶ್ರೀ ಮಾಧವಕ್ಕೆ ಕಲ್ಪಡ ಕೋಶಾಧಿಕಾರಿ ಹಾಗೂ ಮಿಥುನ್ ಪೈಕ ಉಪ ಕಾರ್ಯದರ್ಶಿ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಹಾಗೆಯೇ ಈ ಒಂದು ನಮ್ಮ ಕ್ಲಬ್ಬಿನ ಪಂದ್ಯಾಕೂಟ ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆದು ಬರಬೇಕಿದ್ರೆ, ಯಶಸ್ವಿ ಆಗಬೇಕಿದ್ರೆ ನಮ್ಮೊಂದು ವಾಲಿಬಾಲ್ ಪಂದ್ಯಾಕೂಟ ಇದರಲ್ಲಿ ನಾವು ಬಹಳ ಉತ್ತಮವಾದ ಆಟವನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದಕ್ಕೆ ಪ್ರಾಯೋಜಕರುಗಳಾಗಿ ಸಹಕರಿಸಿದ ಪ್ರಾಯೋಜಕರುಗಳು ಹಾಗೂ ಎಲ್ಲ ಆಟಗಾರರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನು ನೀಡಿ ಹಾಗೂ ಎಲ್ಲ ನೀಡಿ ಸಹಕರಿಸಿದವರನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ, ಹಾಗೆ ಸುಮಾರು ಸಂಘ ಸಂಸ್ಥೆಗಳು ನಮಗೆ ಸಹಕಾರ ಮಾಡಿದ್ದಾರೆ. ಅವರನ್ನು ಕ್ಲಬ್ನ ಎಲ್ಲ ಸದಸ್ಯರನ್ನು, ಪತ್ರಿಕಾ ಮಾಧ್ಯಮ, ಸುದ್ದಿ ಲೈವ್ ಮೀಡಿಯಾ ಪುತ್ತೂರು, ಆರಕ್ಷಕ ಠಾಣೆ ಬೆಳ್ಳಾರೆ ವಿಶೇಷ ಸಹಕಾರ ಪ್ರತಿ ವರ್ಷವೂ ನೀಡುವಂಥ ರೈಲ್ವೆ ಇಲಾಖೆ, ವಾಹನ ಚಾಲಕ ಮಾಲಕರು, ವರ್ತಕರು ಪುಂಚತ್ತಾರು ಹಾಗೂ ಸೇರಿರುವಂಥ ಎಲ್ಲ ನಮ್ಮ ಕ್ಲಬ್ಬಿನ ಸದಸ್ಯರನ್ನು, ಈ ಊರಿನ ನಾಡಿನ ಸಮಸ್ತ ಬಾಂಧವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ನಮಗೆ ಇನ್ನು ಮುಂದೆ ಬಹಳ ಉತ್ತಮವಾದ ಮನೋರಂಜನೆ ನೀಡಲಿಕ್ಕಿರುವಂತಹ ನಾಟಕ ತಂಡದವರು, ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಎಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರಿದಿರಿ. ವಂದನೆಗಳನ್ನು ಸಲ್ಲಿಸಿದ ಕಪಿಲೇಶ್ವರ ಸಿಂಗಾರಿ ಮೇಳ ಈ ಕಾರ್ಯಕ್ರಮಕ್ಕೆ ಬೆಳಗಿಂದ ವಿಶೇಷ ಮೆರುಗನ್ನು ನೀಡಿದ್ದೀರಿ. ತಮಗೂ ಕೂಡ ಆಧಾರದ ಪ್ರೀತಿಯ ಸ್ವಾಗತ. ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಊರಿನ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ದೇವಸ್ಥಾನಗಳ ಆಡಳಿತ ಮುಕ್ತೇಶ್ವರರು, ಅಧ್ಯಕ್ಷರು, ಆಡಳಿತ ಸಮಿತಿಯವರು, ಜೊತೆಗೆ ಹಿರಿಯರು ಎಲ್ಲರೂ ಪಾಲ್ಗೊಳ್ತಾ ಇದ್ದೀರಿ. ತಮ್ಮೆಲ್ಲರ ಗೌರವ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ, ಬಂಧುಗಳೇ, ಮಡಿಕೇರಿ ಭೂಕುಸಿತದಲ್ಲಿ
ವಸ್ತ್ರ, ಆಹಾರ, ಆಶ್ರಯವನ್ನ ನೀಡುವುದರೊಂದಿಗೆ ಆರಂಭಿಸಿ ಎಂಡು ಪೀಡಿತರಿಗೆ ಅತ್ಯದ್ಭುತವಾದ ಸೌಲಭ್ಯಗಳು, 30ಕ್ಕಿಂತ ಹೆಚ್ಚು ಅಶಕ್ತರಿಗೆ, ಬಡ ಕುಟುಂಬಗಳಿಗೆ ಸಹಾಯಧನ, ಈಗಾಗಲೇ 10ಕ್ಕಿಂತಲೂ ಹೆಚ್ಚಿನ ಜನ ವಿಶೇಷವಾಗಿ ಅಪಘಾತ ಆದ ಸಂದರ್ಭದಲ್ಲಿ ಆಸರೆಯಾಗಿ 1 ಲಕ್ಷ, ಅದಕ್ಕಿಂತಲೂ ಹೆಚ್ಚಿನ ಒಂದು ಧನ ಸಹಾಯ, ದೇವಸ್ಥಾನ, ಮಂದಿರ, ದೈವಸ್ಥಾನ, ನಾವೂರು ಬ್ರಹ್ಮಕಲಶ, ವಿಷ್ಣುಮೂರ್ತಿ ಬ್ರಹ್ಮಕಲಶ, ಶ್ರೀಹರಿ ಭಜನಾ ಮಂಡಲದ ಸರ್ವ ಜೀರ್ಣೋದ್ಧಾರ ಕಾರ್ಯಗಳು, ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರ, ಭೂಸೇನೆ, ಕ್ರೀಡೆ, ಅದೇ ಪ್ರತಿಭಾ ಪುರಸ್ಕಾರ, ಕೃಷಿ ಕ್ಷೇತ್ರ, ನಾಟಿ ವೈದ್ಯರು ಇತ್ಯಾದಿ ಕ್ಷೇತ್ರಗಳಲ್ಲಿನ ಸಾಧಕರನ್ನ ಗುರುತಿಸುವಂತಹ ವಿಶೇಷ ಕಾರ್ಯಕ್ರಮದ ಜೊತೆಗೆ ಈ ನಾಡಿನಲ್ಲಿ ಅತ್ಯುನ್ನತವಾದಂತಹ ಸಾಧನೆಯನ್ನ ಗೈತಾ ಇರುವಂತಹ ಸಾಧಕರನ್ನ ಈ ವೇದಿಕೆಗೆ ಬರಮಾಡಿಕೊಂಡು ಅವರನ್ನ ಯುವಕರಿಗೆ ಪ್ರೇರೇಪಣೆ ಆಗುವಂತೆ ಗುರುತಿಸಿ ಗೌರವಿಸುವಂತಹ ಅದ್ಭುತ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಇರುವಂತಹ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅತ್ಯುನ್ನತವಾದ ಕನ್ನಡ ಜಿಲ್ಲೆ, ಕರ್ನಾಟಕದಲ್ಲಿ ಸರ್ವ ಕಾಲದಲ್ಲಿಯೂ ಕೂಡ ಅತ್ಯದ್ಭುತ ಕೆಲಸಗಳನ್ನ ಮಾಡಿ ವಿಶೇಷವಾದಂತಹ ಹೆಗ್ಗಳಿಕೆಯನ್ನ ಗಳಿಸಿಕೊಂಡಿರುವ ಸಂಘಟನೆ ನಮ್ಮ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಇದು ಹೊಗಳಿಕೆಯ ಮಾತುಗಳಲ್ಲ, ಸಾಧನೆಯ ಮಾತುಗಳು. ಇದಕ್ಕೆಲ್ಲದಕ್ಕೆ ತಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಮಾರ್ಗದರ್ಶನವೇ ಕಾರಣ ಅನ್ನುವಂತಹ ಮಾತುಗಳನ್ನ ಹೇಳುತ್ತಾ, ಹಣತೆಗೆ ಬೆಳಕು ತುಂಬುವ ಕಸುವಿದೆ, ಭರವಸೆಗೆ ಮತ್ತೊಂದು ಹೆಸರೇ ಬೆಳಕು. ಇದೀಗ ಸಭಾ ಕಾರ್ಯಕ್ರಮದ ಉದ್ಘಾಟನೆ. ನಿಷ್ಕಲ್ಮಶ ಭಾವದ ಅಪ್ರತಿಮ ಸಮಾಜ ಸೇವಕ, ಸಂಘಟನೆಗಳ ಪ್ರೇರಕ, ಬಡವರ ಪಾಲಿನ ಕಾಮಧೇನುವಾಗಿ ಉದಯಿಸಿದ ಸೂರ್ಯ ಅವರೇ ನಮ್ಮ ರವಿ ಕಟಪಾಡಿ. ಅಪರೂಪದ ಅತಿಥಿಯಾಗಿ ನಮ್ಮೊಂದಿಗಿದ್ದೇವೆ. ದೀಪ ಪ್ರಜ್ವಲನದ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಭರತ ಭೂಮಿ ನಮ್ಮ ತಾಯಿ, ನಮ್ಮ ಪೊರೆವತ್ಲೆ ಮುಗಿಸಿ ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನ KVG ಕೊಲ್ಲಂಸಿ, ಪದವಿ ಪೂರ್ವ ವಿದ್ಯಾಭ್ಯಾಸವನ್ನ ಸುಬ್ರಹ್ಮಣ್ಯದಲ್ಲಿ ಪೂರೈಸಿ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡಿದ್ದಾರೆ. ಬಾಲ್ಯದಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡಿರುವ ಇವರು ಬಡತನದ ಬೇಗೆಯಲ್ಲಿ ಬಂದರೂ ಕೂಡ ಸಹೋದರನ ಜೊತೆಯಲ್ಲಿ ಒಬ್ಬರಿಗೊಬ್ಬರು ಆಸರೆಯಾಗಿಕೊಂಡು ಬದುಕಿ ಭಾರತೀಯ ಸೇನೆಯನ್ನ ಸೇರಿಕೊಳ್ಳುವ ಮಹದಾಸೆಯಿಂದ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಬಹಳಷ್ಟು ಪರಿಶ್ರಮದಿಂದ ಪ್ರಪ್ರಥಮವಾಗಿ ಪಂಜಾಬ್ನಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ನಂತರ ಜಮ್ಮು ಕಾಶ್ಮೀರ, ಸಿಯಾಚಿನ್, ಡೆಹ್ರಾಡೂನ್, ಉತ್ತರ ಪ್ರದೇಶದಲ್ಲಿ ಕರ್ತವ್ಯವನ್ನ ನಿರ್ವಹಿಸಿ ಪ್ರಸ್ತುತ ಅರುಣಾಚಲದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಸದಾ ಅಭಿಮಾನ ಹೊಂದಿರುವಂತಹ ಇವರು ಓರ್ವ ಅದ್ಭುತ ವಾಲಿಬಾಲ್ ಆಟಗಾರರಾಗಿದ್ದು ಪ್ರಸ್ತುತ ಪುಂಚತ್ತಾರಿನ ಕಾರಡ್ಕದಲ್ಲಿ ಅಕ್ಷೋಭ್ಯ ಎಂಬ ಹೆಸರಿನ ಮನೆಯಲ್ಲಿ ಮಡದಿ ಭವ್ಯ ಹಾಗೂ ಮಗಳು ಶೀತಲ್ ಗೌಡ ಇವರೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇದ್ದೀರಿ. ತಮಗೆ ದೇವರು ಸುಖ, ಸಂತೋಷ, ನೆಮ್ಮದಿ, ಆಯುಷ್ಯ, ಆರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ತಮ್ಮನ್ನ ಸನ್ಮಾನಿಸ್ತಾ ಇದ್ದೇವೆ. ಒಮ್ಮೆ ಎದ್ದು ನಿಲ್ಲಬೇಕು. ತಿಲಕ್ ಚಂದ್ರ ಇವರು ಜೋರಾದ ಚಪ್ಪಾಳೆ, ಅಭಿಮಾನದ ಗೌರವದ ಚಪ್ಪಾಳೆಯನ್ನ ಇವರಿಗೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವರು ಶ್ರೀ ಕೂತ್ಕೊಳ್ಳಿ ದಯಮಾಡಿ ಆಸೀನರಾಗಿ. ಇನ್ನೋರ್ವರು ಶ್ರೀ ಸೃಜನ್ ರೈ KR, ಸುಳ್ಯ ತಾಲೂಕು ಮುರುಳ್ಯ ಗ್ರಾಮದ ಕೊಡ್ಡೋಲು ಮನೆ ರಾಮಕೃಷ್ಣ ರೈಕೆ ಮತ್ತು ಗೀತಾ ರೈ ದಂಪತಿಗಳ ಪುತ್ರ, 19 ವಯಸ್ಸಿನ ಸೃಜನ್ ರೈ K.
1ನೇ ತರಗತಿಯಿಂದ 7ನೇ ತರಗತಿ ವ್ಯಾಸಂಗವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಬೊಬ್ಬೆಕೇರಿಯಲ್ಲಿ, 8ನೇಯಿಂದ 10ನೇ ತರಗತಿಯನ್ನು ಪ್ರೌಢಶಾಲೆ ಹೆಣ್ಮೂರು, PUC ವಿದ್ಯಾಭ್ಯಾಸವನ್ನು ವಿದ್ಯಾರಶ್ಮಿ ವಿದ್ಯಾಲಯದಲ್ಲಿ ಮುಗಿಸಿ 1ನೇ ವರ್ಷದ ಡಿಪ್ಲೊಮಾ ವಿದ್ಯಾಭ್ಯಾಸವನ್ನು ವಿವೇಕಾನಂದ ಕಾಲೇಜ್ ಪುತ್ತೂರು ಮತ್ತು ಕೋಚಿಂಗ್ ಸೆಂಟರ್ ವಿದ್ಯಾಮಾತಾ ಅಕಾಡೆಮಿಯಲ್ಲಿ ಪೂರೈಸಿ ತರಬೇತಿಯನ್ನು ಪಡೆದು 17 ಜುಲೈ ಕಳೆದ ವರ್ಷ 2023ರಂದು ನಡೆದ ಅಗ್ನಿಪಥ್ ನೇಮಕಾತಿಯಲ್ಲಿ ಅಗ್ನಿವೀರನಾಗಿ ಆಯ್ಕೆಗೊಂಡು ನಾಸಿಕ್ ಮತ್ತು ಹೈದರಾಬಾದ್ನಲ್ಲಿ ಟ್ರೈನಿಂಗ್ ಅನ್ನು ಮುಗಿಸಿ ಅಸ್ಸಾಂನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ಅರುಣಾಚಲದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಎಲ್ಲ ದೇವರು ತಮಗೆ ಸುಖ ಸಂತೋಷ ನೆಮ್ಮದಿಯನ್ನ ಕೊಡಲಿ. ಭಾರತೀಯ ಸೇನೆಯಲ್ಲಿ ಸುದೀರ್ಘ ಸೇವೆಯನ್ನ ಭರತ ಮಾತಿಗೆ ಮುಡಿಪಾಗಿಡುವಂತಹ ಭಾಗ್ಯವನ್ನ ಕರುಣಿಸಲಿ ಅಂತ ಆಶಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಈ ಈರುವರು ಯೋಧರನ್ನ ಗೌರವಿಸಿ ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ತಿಲಕ್ ಚಂದ್ರ ಇವರಿಗೆ ಗೌರವದ ಶಾಲು, ಹಾರ, ಫಲ, ಪುಷ್ಪ, ತಾಂಬೂಲದ ಜೊತೆಗೆ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭಾರತ ಮಾತೆಯ ಸೇವೆ, ಈ ನೆಲದ ಸೇವೆ ಅತಿ ಶ್ರೇಷ್ಠ ಭಾವನ ಅನ್ನುವಂತಹ ಭಾವದೊಂದಿಗೆ ತಮ್ಮ ಸೇವೆಯನ್ನ ಭಾರತಾಂಬೆಗಾಗಿ ಮುಡಿಪಾಗಿಟ್ಟಿದ್ದೀರಿ. ಸೇನೆಯಲ್ಲಿ ಅತ್ಯುನ್ನತವಾದಂತಹ ಸ್ಥಾನಗಳನ್ನು ಅಲಂಕರಿಸುವಂತಹ ಭಾಗ್ಯವನ್ನ ಶ್ರೀದೇವರು ಶ್ರೀಹರಿ ಕರುಣಿಸಲಿ ಎನ್ನುವ ಆಶಯ ನಮ್ಮದು. ಅತಿ ಎಳವೆಯಲ್ಲಿಯೇ ಭಾರತಾಂಬೆಯ ಸೇವೆಗಾಗಿ ವಿಶೇಷವಾದಂಥ ಅವಕಾಶಗಳನ್ನು ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲ ಆಶಯಗಳು ಈಡೇರಲಿ. ಜೀವನದಲ್ಲಿ ಸನ್ಮಂಗಲವನ್ನು, ಆಯುಷ್ಯವನ್ನು, ಆರೋಗ್ಯವನ್ನು ಭಗವಂತ ಕರುಣಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಈರುವರು ಯೋಧರಿಗೆ ಮಗದೊಮ್ಮೆ ಜೋರಾದ ಚಪ್ಪಾಳೆ. ಬೋಲೋ ಭಾರತ್ ಮಾತಾ ಕೀ. ನಮ್ಮ ಗೌರವವನ್ನು ಸ್ವೀಕರಿಸಿದಂತಹ ಈರುವರು ಯೋಧರಿಗೆ ಮನ ತುಂಬಿದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಲ್ಲಿ ಓರ್ವರು ಶ್ರೀ ಹರೀಶ್ ಪೈ ಕಡಬ ಯುವ ಉದ್ಯಮಿಗಳು, ಲಕ್ಷ್ಮಿ ಎಂಟರ್ಪ್ರೈಸಸ್ ಕಡಬ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಸಂಘಟಕರು ಇವರನ್ನ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಶ್ರೀ ದಿನೇಶ್ ಪೈಕ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮೊಂದಿಗೆ ಪಾಲ್ಗೊಳ್ಳುತ್ತಾ ಇರತಕ್ಕಂಥ ಶ್ರೀ ಹರೀಶ್ ಪೈ ಕಡಬ ಯುವ ಉದ್ಯಮಿಗಳು. ಬಂಧುಗಳೇ, ಅಶಕ್ತರ, ದೀನದಲಿತರ ಕಣ್ಣೊರೆಸುವಂಥದ್ದು ಮಾನವ ಸಮಾಜದಲ್ಲಿ ಶ್ರೇಷ್ಠವಾದಂಥ ಸೇವೆ. ನಮ್ಮ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಹಲವು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ 12ನೇ ವರ್ಷದಲ್ಲಿ ತೀರಾ ತೊಂದರೆಯಲ್ಲಿರತಕ್ಕಂಥ ಬಡ ಕುಟುಂಬಗಳಿಗೆ ತಮ್ಮಿಂದಾದಂತಹ ಸಹಾಯಧನವನ್ನು ಹಸ್ತರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ವರ್ಷದ ಈ ಸಹಾಯ ವಸ್ತುವನ್ನು ಸ್ವೀಕರಿಸಿಕೊಳ್ಳಬೇಕು. ಶ್ರೀ ಶೀನಾ ದರ್ಕಾಸು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಬಹಳ ಕಷ್ಟದಲ್ಲಿ ದಿನವನ್ನು ದೂಡುತ್ತಾ ಇರತಕ್ಕಂತಹ ಕುಟುಂಬಕ್ಕೆ ಈ ವೇದಿಕೆಯಿಂದ ನಮ್ಮ ಗೌರವಾಧ್ಯಕ್ಷರು ಅತಿಥಿಗಳ ಮುಖಾಂತರವಾಗಿ ಸಹಾಯ ಹಸ್ತದ ಹಂಚಿಕೆ. ಅದೇ ರೀತಿಯಾಗಿ ವಿಧಿಯ ಕ್ರೂರ ಲೀಲೆಗೆ ತುತ್ತಾಗಿ, ಅಪಘಾತಕ್ಕೆ ತುತ್ತಾಗಿ ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇರುವಂತಹ ಶ್ರೀ ಭಾಸ್ಕರ ಪೂಜಾರಿ ಅಬ್ಬಡ ಇವರ ಮನೆಯವರು ವೇದಿಕೆಗೆ ಬಂದು ನಮ್ಮ ಕ್ಲಬ್ನ ವತಿಯಿಂದ ನೀಡುವಂತಹ ಸಹಾಯ ಹಸ್ತವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಶ್ರೀ ಭಾಸ್ಕರ ಪೂಜಾರಿ ಅಬ್ಬಡ ಇವರ ಧರ್ಮಪತ್ನಿ ವೇದಿಕೆಗೆ ಬಂದು ನಮ್ಮ ಕ್ಲಬ್ನ ವತಿಯಿಂದ ನೀಡುವಂತಹ ಸಹಾಯ ಹಸ್ತವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಶಕ್ತ ಕುಟುಂಬಕ್ಕೆ ನಮ್ಮ ಕಿರು ಕಾಣಿಕೆಯಷ್ಟೇ, ಆದರೆ ಆ ದೇವರು ಮನಸ್ಸು ಮಾಡಿದರೆ ಕರುಣಿಸದಲೇ ಎಲ್ಲವನ್ನ ಕೂಡ ಸಫಲವಾಗಿಸಬಲ್ಲ ಅಂತಹ ದೇವರ ಮನ ತುಂಬಿದ ಆಶೀರ್ವಾದ ತಮ್ಮ ಮನೆಯವರ ಮೇಲಿರಲಿ. ಆದಷ್ಟು ಬೇಗ ಈ ನೋವಿನಿಂದ ಹೊರಬರುವಂಥ ಶಕ್ತಿಯನ್ನು ನೀಡಲಿ, ಉಲ್ಲಾಸದಿಂದ ಉತ್ಸಾಹದಿಂದ ನಡೆದಾಡುವಂತೆ ಆಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಶೀನಾ ದರ್ಕಾಸ್ ಇವರು ಮತ್ತೆ ನಮ್ಮ ಈ ಸಹಾಯ ಹಸ್ತವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಅಂತ ಹೇಳ್ತಾ, ಇದೀಗ ವೇದಿಕೆಯಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿಯೂ ಇದ್ದಾರೆ. ಜೊತೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ವೈದ್ಯೋ ನಾರಾಯಣೋ ಹರಿಹಿ ಎಂಬ ಮಾತಿನಂತೆ ಆಪತ್ಕಾಲದಲ್ಲಿ ಜೀವವನ್ನು ಉಳಿಸತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇರುವಂತಹ ವೈದ್ಯರು, ವೈದ್ಯಕೀಯ ಕ್ಷೇತ್ರದ ಅಪ್ರತಿಮ ಸಾಧಕರಾಗಿರತಕ್ಕಂತಹ ಡಾಕ್ಟರ್ ಅಜಯ್ ಪುತ್ತೂರು ವೈದ್ಯಾಧಿಕಾರಿಗಳು ಇವರಿಗೆ ಗೌರವಾಧಾರದ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯಮಾಡಿ ಸನ್ಮಾನದ ಗದುಗೆಯಲ್ಲಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಗೌರವಾನ್ವಿತರೆ ಡಾಕ್ಟರ್ ಅಜಯ್ ಎಂಬಿ ಎಂ.ಎಚ್. ಬಸವರಾಜು ಮತ್ತು ಆರ್. ನಾಗಪುಷ್ಪ ದಂಪತಿಗಳ ಪುತ್ರನಾಗಿ ಜನಿಸಿದ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಕೇಂದ್ರೀಯ ವಿದ್ಯಾಲಯದಲ್ಲಿ ಮತ್ತು ಐಟಿಐ ಚೆನ್ನೈ ಕೇಂದ್ರೀಯ ವಿದ್ಯಾಲಯ DFRL ಮೈಸೂರು ಇಲ್ಲಿ ಮುಗಿಸಿ MBBS ಶಿಕ್ಷಣವನ್ನ BM ಪಾಟೀಲ್ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಮುಗಿಸಿ MS ಆರ್ಥೋಪೆಡಿಕ್ಸ್ ಉನ್ನತ ಶಿಕ್ಷಣವನ್ನ RNT ಮೆಡಿಕಲ್ ಕಾಲೇಜ್ ಉದಯಪುರ ರಾಜಸ್ಥಾನದಲ್ಲಿ ಪೂರೈಸಿ 2016ರಲ್ಲಿ ಪುತ್ತೂರು ಆಸ್ಪತ್ರೆಯಲ್ಲಿ ಸರ್ಕಾರಿ ಉದ್ಯೋಗಿಯಾಗಿ ನೇಮಕಗೊಂಡ ನಂತರ ಸಿಯಾಚಿನ್ ಆಸ್ಪತ್ರೆ ಮತ್ತು ಸೈಫಿ ಆಸ್ಪತ್ರೆ ಮುಂಬೈಯಲ್ಲಿ ಕಾರ್ಯನಿರ್ವಹಿಸುತ್ತಾನೂ ಇದ್ದಾರೆ. ಇವರಿಗೆ ಕೇಂದ್ರೀಯ ವಿಶ್ವವಿದ್ಯಾನಿಲಯವು ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿಯನ್ನ ಮತ್ತು ಅತ್ಯುತ್ತಮ ಸ್ಕೌಟ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. 2022ರಲ್ಲಿ ಕರ್ನಾಟಕ ಸರ್ಕಾರದ ಬೆಸ್ಟ್ ಆರ್ಥೋಪೆಡಿಕ್ ಸರ್ಜನ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. JCI ಸಂಸ್ಥೆ ಯಂಗ್ ಅಚೀವರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕಳೆದ ವರ್ಷ ಈ ಸಂದರ್ಭದಲ್ಲಿ ತಮ್ಮದಾಗಿಸಿಕೊಂಡಿರುವಂತಹ ಅಪರೂಪದ ವೈದ್ಯಾಧಿಕಾರಿಗಳು ನಮ್ಮ ಪುತ್ತೂರಿನಲ್ಲಿದ್ದಾರೆ ಅನ್ನುವಂತಹ ಹೆಮ್ಮೆ ನಮ್ಮದು. ಜೋರಾದ ಚಪ್ಪಾಳೆ ಬರಲಿ ಸರ್. ತಮ್ಮಿಂದ ಈ ನಾಡಿಗೆ, ನಮ್ಮೂರಿಗೆ ಇನ್ನಷ್ಟು ಸೇವೆ ಸಿಗುವಂತೆ ಆಗಲಿ, ಅನೇಕ ಜೀವಗಳನ್ನು ಬದುಕಿಸುವಂತಹ ಅವರ ಬಾಳಿಗೆ ಬೆಳಕಾಗುವಂತಹ ಕಾರ್ಯವನ್ನ ತಾವು ಮಾಡಬೇಕನ್ನುವ ಆಶಯದೊಂದಿಗೆ ವೇದಿಕೆಯಲ್ಲಿರುವ ಗಣ್ಯರು ಶಾಲು ಹೊದಿಸಿ, ಪೇಟ ತೊಡಿಸಿ, ಮಾಲಾರ್ಪಣೆಯೊಂದಿಗೆ ಫಲತಾಂಬೂಲವನ್ನು ನೀಡಿ ಗೌರವಪೂರ್ವಕವಾದಂತಹ ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುನ್ನತ ವೈದ್ಯಾಧಿಕಾರಿಗಳಾಗಿ ಇನ್ನೂ ಎತ್ತರಕ್ಕೆ ಏರುವಂತೆ ಆಗಲಿ ಅನ್ನುವಂಥ ಆಶಯ. ಮಗದೊಮ್ಮೆ ಜೋರಾದ ಚಪ್ಪಾಳೆಯ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಡಾಕ್ಟರ್ ಅಜಯ್ MB ವೈದ್ಯಾಧಿಕಾರಿಗಳು ಪುತ್ತೂರು ಇವರಿಗೆ. ವಂದನೆಗಳು ಸರ್. ಈ ಹೊತ್ತಿನ ತನಕ ಬೆಳಿಗ್ಗೆಯಿಂದ ಈ ವಾಲಿಬಾಲ್ ಪಂದ್ಯಾಟ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷ ಮೆರುಗನ್ನು ನೀಡಿರತಕ್ಕಂತಹ ನಮ್ಮೂರು ಚಾರ್ವಕದ ಹೆಮ್ಮೆಯ ಸಿಂಗಾರಿ ಮೇಳ ಬಲಗ ಕಪಿಲೇಶ್ವರ ಸಿಂಗಾರಿ ಮೇಳ ಚಾರ್ವಕ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯಿಂದ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಕಪಿಲೇಶ್ವರ ಸಿಂಗಾರಿ ಮೇಳ ಇವರು ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಶೀನಾ ದರ್ಕಾಸು ಆಗಮಿಸಿದ್ದಾರೆ. ವೇದಿಕೆಗೆ ಬಂದು ಸಹಾಯ ಹಸ್ತವನ್ನ ವೇದಿಕೆ ಮೇಲಿರುವ ಗಣ್ಯರಿಂದ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶೀನಾ ದರ್ಕಾಸು ಮೇರೆ ಚಾವಡಿಗೆ ಬರ್ತದೆ ಎಂಕ್ಲನ ಸಂಘಟನೆ ಕೊರ್ಪುಣ ಜಿತನ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಕೊರ್ಪುಣ ಜಿತನ ಕಿನ್ನಿಯ ಸಕಾಯವನ್ನು ಪಡೆಯುವ ನೋಡಿಕೊಂಡದ್ದು ವಿನಂತಿ ಮಲ್ತನ್ವ.
ನಮ್ಮೆಲ್ಲರ ನಿರೀಕ್ಷೆಯ ವಿಶೇಷ ಆಧಾರದ ಸನ್ಮಾನ ಗೌರವಾನ್ವಿತ ಸಮಾಜ ಸೇವಕ ರವಿ ಕಟ್ಟಪಾಡಿ ಇವರಿಗೆ ಸನ್ಮಾನದ ಆಸನವನ್ನ ಏರಿಸಬೇಕು. ರವಿ ಕಟ್ಟಪಾಡಿ ಇವರು ಈ ಸನ್ಮಾನವನ್ನ ಸ್ವೀಕರಿಸಿಕೊಳ್ಳಬೇಕು. ಬಹುಶಃ ಸನ್ಮಾನಕ್ಕೆ ಕರೆಯುವಾಗ ನನಗೊಂದು ಶಾಲು ಹಾಕಿ ಸಾಕು, ಪೇಟ ಬೇಡ, ಹಾರ ಬೇಡ, ಏನು ಬೇಡ ಎನ್ನುವಂತಹ ನಿಷ್ಕಲ್ಮಶ ಭಾವದ ಸಮಾಜ ಸೇವಕ. ತಾನು ತನ್ನ ದೇಹವನ್ನ ಸವಿಸಿ ಕಳೆದ ವರ್ಷ ನಾವು ಆಹ್ವಾನಿಸಿದ್ದೆವು ಇವರನ್ನ. ಆದರೆ ತಾನು ಬಣ್ಣ ವೇಷ ಹಾಕಿ ಬಡ ಕುಟುಂಬಗಳ ಪಾಲಿಗೆ ನೆರವಾಗುವಾಗ ಅಲ್ಲಿ ತನ್ನ ಕಣ್ಣಿಗೆ ತೊಂದರೆಯಾದರಿಂದ ಇದನ್ನ ಮಾಡಲಿಕ್ಕೆ ಆಗಿರಲಿಲ್ಲ. ಇವರ ಬಗ್ಗೆ ಒಂದು ವಿಟಿ ಇದೆ, ವಿಡಿಯೋ ದಯಮಾಡಿ ಅತಿಥಿಗಳು ಒಮ್ಮೆ ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ವಿಡಿಯೋ ಪ್ರದರ್ಶನದ ನಂತರದಲ್ಲಿ ಇವರಿಗೆ ನಮ್ಮ ಸನ್ಮಾನವನ್ನ ನೆರವೇರಿಸಲಿಕ್ಕಿದ್ದೇವೆ. ಇದನ್ನ ವೀಕ್ಷಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದು ದೇವರಿಗೆ ದೀಪ ಹಚ್ಚುವ ಸಂದರ್ಭ. ದೂರದರ್ಶನದಲ್ಲಿ ಪ್ರಸಾರವಾದ ದೃಶ್ಯವು ಈ ವ್ಯಕ್ತಿಯ ಮನಕಲುಕಿತು. ಅದು ಪುಟ್ಟ ಹಸುಳೆಯನ್ನು ಉಳಿಸಿಕೊಡಿ ಎಂದು ಅಳುತ್ತಿರುವ ತಾಯಿಯ ದೃಶ್ಯವಾಗಿತ್ತು. ರೋಗಪೀಡಿತ ಮಗುವಿನ ಚಿಕಿತ್ಸೆಗೆ ಹಣವಿಲ್ಲದೆ ಕಂಗಾಲಾದ ಆ ತಾಯಿಯ ಮುಖ ಕಣ್ಣ ಮುಂದೆ ಹಾದು ಹೋದಾಗ ಮನಸ್ಸಿನಲ್ಲಿ ಏನು ತಳಮಳ. ಕೊಟ್ಟಿದ್ದನ್ನು ಪುನಃ ಆ ವಿಧಿಯು ಕಿತ್ತುಕೊಳ್ಳುವ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿದಾಗ ಆ ತಾಯಿಯ ಹೃದಯ ಭಾರವಾಗದೆ ಇದ್ದೀತೆ. ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ತನ್ನ ಮಗುವಿಗೆ ಪ್ರಾಣಾಪಾಯ ಇದೆ ಎಂದು ತಿಳಿದಾಗ ಆ ತಾಯಿಗೆ ಕರುಳು ಕಿತ್ತು ಬರುವಂತೆ ಅನಿಸಿತ್ತು. ಅಸಹಾಯಕತೆಯ ಭಾವ ಮನದಲ್ಲಿ ಇಟ್ಟುಕೊಂಡು ಇಲ್ಲದ ಭರವಸೆಯನ್ನು ಪುನಃ ಸೃಷ್ಟಿಸಿ ಹೇಗಾದರೂ ಮಗುವನ್ನು ಉಳಿಸಬೇಕು ಎಂದು ಆ ತಾಯಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. 21ನೇ ಶತಮಾನದ ಆಧುನಿಕತೆಯ ಭರಾಟೆಯಲ್ಲಿ ಸಹಾಯ, ಅನುಕಂಪ ಮತ್ತು ಸಹಾನುಭೂತಿಗೆ ಸಮಯ ಮತ್ತು ಸ್ಥಾನ ಎರಡೂ ಇಲ್ಲ ಎಂದು ಬದುಕುವ ಸ್ವಾರ್ಥಿಗಳ ನಡುವೆ ಇಲ್ಲೊಬ್ಬರು ಮಾನ್ಸ್ಟರ್ ಮುಖವಾಡ ಧರಿಸಿ ಮಗುವಿನ ಚಿಕಿತ್ಸೆಗೆ ಹಣ ಹೊಂದಿಸಲು ಹೊರಟದ್ದು ಈ ನವಯುಗದಲ್ಲಿ ಮನುಷ್ಯತ್ವ ಇನ್ನೂ ಜೀವಂತವಾಗಿದೆ ಎಂಬುದನ್ನು ಸಾಬೀತುಪಡಿಸಿತು. ಹೌದು, ಮಗುವಿನ ಚಿಕಿತ್ಸೆಗಾಗಿ ಹಣ ಸಂಗ್ರಹಿಸಿ ಮಗುವಿನ ಹೆತ್ತವರಿಗೆ ಕೊಡುತ್ತೇನೆ ಎಂದು ಪಣ ತೊಟ್ಟಿದ್ದ ಆ ವ್ಯಕ್ತಿ ಕೃಷ್ಣ ಜನ್ಮಾಷ್ಟಮಿಗೆ ವೇಷ ಧರಿಸಿ ದೇಣಿಗೆ ಸಂಗ್ರಹ ಮಾಡಿ ರೂಪಾಯಿ 1 ಲಕ್ಷದಷ್ಟು ಸಂಗ್ರಹಿಸಿ ಮಗುವಿನ ಹೆತ್ತವರಿಗೆ ಕೊಟ್ಟಾಗ ಅಷ್ಟು ಹೊತ್ತು ಅತ್ತು ಕಂಗಾಲಾಗಿದ್ದ ಮಗುವಿನ ತಾಯಿಯ ಕಣ್ಣಲ್ಲಿ ಕೃತಜ್ಞತಾ ಭಾವವಿದ್ದರೆ ಈ ವ್ಯಕ್ತಿಯ ಮುಖದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಎಂದು ಸಾರ್ಥಕತೆಯ ಭಾವವಿತ್ತು. ಮಗುವಿನ ಚಿಕಿತ್ಸೆಗೆ ಹಣ ಹೊಂದಿಸಿಕೊಟ್ಟ ಈ ರಿಯಲ್ ಹೀರೋ ಹೆಸರು ರವಿ ಕಟ್ಟಪಾಡಿ. ಇರುವುದು ಕರಾವಳಿಯ ಉಡುಪಿ ಜಿಲ್ಲೆಯ ಕಟಪಡಿಯ ಸಣ್ಣ ಮನೆಯಲ್ಲಿ. ಮಾಡುವುದು ಕಟ್ಟಡ ನಿರ್ಮಾಣದ ಕೆಲಸವನ್ನು. ಆದರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿನ ಆಕರ್ಷಕವಾದ ವೇಷಗಳನ್ನು ಧರಿಸಿ ರೋಗಪೀಡಿತ ಮಕ್ಕಳಿಗೆ ಚಿಕಿತ್ಸೆಗಾಗಿ ಹಣ ಸಂಗ್ರಹಿಸಿ ಕೊಡುವ ಕೆಲಸವನ್ನು ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ. ಪ್ರತಿ ಬಾರಿಯೂ ತುಂಬಾ ವ್ಯತ್ಯಸ್ತವಾದ ವೇಷಗಳನ್ನು ಧರಿಸಿ ಜನರ ಮನರಂಜಿಸುವ ರವಿ ಕಟ್ಟಪಾಡಿ ಸಂಗ್ರಹಿಸುವ ಸಂಪೂರ್ಣ ಹಣವನ್ನು ಸಮಾಜ ಸೇವೆಗೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ. ರವಿ ಮತ್ತು ತಂಡದವರು ಜನರಿಂದ ಸಂಗ್ರಹಿಸಿದ ಹಣವನ್ನು 12 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ವಿನಿಯೋಗಿಸಬೇಕು ಎಂದು ನಿಯಮಗಳನ್ನು ಅನುಸರಿಸುತ್ತಿದ್ದರು. ಅದೊಮ್ಮೆ ರವಿ ಅವರ ಅಕ್ಕನ ಮಗಳಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಅವರ ಬಳಿ ರೂಪಾಯಿ 7 ಲಕ್ಷದಷ್ಟು ಹಣವಿದ್ದರೂ ಅದನ್ನು ತಮ್ಮ ಸಹೋದರಿಯ ಮಗಳ ಚಿಕಿತ್ಸೆಗೆಂದು ತಾವು ನಿಯಮವನ್ನು ಮೀರಿ ಹಣವನ್ನು ಕೊಡಲಿಲ್ಲ. ಬದಲಿಗೆ ಸ್ವತಃ ಸಾಲ ಮಾಡಿ ತಮ್ಮ ಅಕ್ಕನಿಗೆ ಸಹಾಯ ಮಾಡಲು ಪ್ರಯತ್ನಿಸಿದರು. ತಮ್ಮವರಿಗಾಗಿ ನಿಯಮವನ್ನು ಬದಲಿಸದೆ ನೈತಿಕ ಮೌಲ್ಯಗಳ ಮೇಲೆ ಅವರಿಗೆ ಇರುವ ಬದ್ಧತೆಗೆ ಇದುವೇ ಸಾಕ್ಷಿ. ಇನ್ನೊಮ್ಮೆ ಅವರು ಡೆಮನ್ ಎಂಬ ವೇಷವನ್ನು ಧರಿಸುವ ಸಂದರ್ಭದಲ್ಲಿ ಅವರಿಗೆ ಜ್ವರ ಇತ್ತು. ವೈಯಕ್ತಿಕ ಆರೋಗ್ಯ ಸಮಸ್ಯೆಯನ್ನೇ ವೈಭವೀಕರಿಸಿ ವೇಷ ಧರಿಸದೇ ಇದ್ದರೆ ತಮ್ಮ ನೈತಿಕತೆಯನ್ನು ಮರೆತ ಹಾಗಾಗುತ್ತದೆ ಎಂದು ರವಿ ಕಟ್ಟಪಾಡಿ ಅವರು ವೇಷ ಧರಿಸಲು ಸಿದ್ಧರಾಗಿದ್ದರು.
3 ದಿನಗಳ ಕಾಲ ಆ ವೇಷದಲ್ಲೇ ಇರಬೇಕಿತ್ತು. ಜ್ವರದಿಂದ ಬಳಲುತ್ತಿದ್ದ ಅವರಿಗೆ 40 ಕೆಜಿ ಭಾರವಿರುವ ಆ ವೇಷದಲ್ಲಿ 3 ದಿನಗಳ ಕಾಲ ಇರಬೇಕೆಂದರೆ ಅದು ಸುಲಭದ ಮಾತಲ್ಲ. ಆ ವೇಷದಲ್ಲಿ ನಿಂತುಕೊಳ್ಳಲು ಅವರು 3 ದಿನಗಳಲ್ಲಿ ತೆಗೆದುಕೊಂಡ ಮಾತ್ರೆಗಳ ಸಂಖ್ಯೆ ಬರೋಬ್ಬರಿ 39. ಸಮಾಜದ ಅನಾರೋಗ್ಯ ಪೀಡಿತ ಮಕ್ಕಳ ಸಹಾಯಕ್ಕೆ ಇಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಳ್ಳುತ್ತಾರೆ ಎಂದರೆ ಸುಲಭದ ಮಾತೆ? ಯೋಚಿಸಿ ನೋಡಿ. ಆ ಆಕರ್ಷಕ ವೇಷದಲ್ಲಿ ದಿನಗಟ್ಟಲೆ ಇರುವುದು ಸುಲಭದ ಮಾತಲ್ಲ. ಹಲವು ವೇಷಗಳನ್ನು ಧರಿಸಿದ ಮೇಲೆ ಊಟ ತಿಂಡಿ ಮಾಡುವುದು ಸಾಧ್ಯವಾಗುವುದಿಲ್ಲ. ಆ ಸಂದರ್ಭದಲ್ಲಿ ಖಾಲಿ ನೀರು, ಜ್ಯೂಸ್ಗಳನ್ನು ಕುಡಿದು ಹಸಿವನ್ನು ಮರೆಸಿ ಇಡುತ್ತಾರೆ. ವೇಷಗಳನ್ನು ಧರಿಸುವಾಗ ಸ್ವತಃ ಆಗುವ ಆರೋಗ್ಯ ಸಮಸ್ಯೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಸಮಾಜ ಸೇವೆಗಾಗಿ ಕೆಲಸ ಮಾಡುವ ಇವರು ವೇಷಗಳನ್ನು ತೆಗೆಯುವಾಗ ಅದೆಷ್ಟೋ ಬಾರಿ ಕೂದಲು ವೇಷದೊಟ್ಟಿಗೆ ಅಂಟಿಕೊಂಡು ಅದನ್ನು ಅಲ್ಲಲ್ಲಿ ಕತ್ತರಿಸಬೇಕಾದ ಸನ್ನಿವೇಶಗಳು ಬಂದಿದೆ. ಆದರೆ ಅದಕ್ಕೂ ಮೇಲೆ ದಿನಗಟ್ಟಲೆ ಮೈ ಮೇಲೆ ಇದ್ದ ಬಣ್ಣಗಳನ್ನು ತೆಗೆಯುವಾಗ ಬಣ್ಣಗಳ ಜೊತೆಗೆ ಚರ್ಮ ಕಿತ್ತು ಬಂದದ್ದು ಇದೆ. ಮಿತಿ ಮೀರಿದ ಉಷ್ಣತೆಯಿಂದ ಮತ್ತು ಸೂರ್ಯತಾಪದಿಂದ ಚರ್ಮದಲ್ಲಿ ಅಲ್ಲಲ್ಲಿ ಗಾಯವಾದದ್ದೂ ಇದೆ. ವೇಷದಿಂದಾಗಿ ಇಳಿದ ಬೆವರು ಈ ಗಾಯಗಳನ್ನು ತಲುಪಿ ಮತ್ತೆ ಉರಿದರೂ ತಮ್ಮ ದುಡಿಮೆಯ ಕಷ್ಟದಲ್ಲಿರುವ ಇನ್ನೊಂದು ಮನೆಗೆ ಸಹಾಯ ಮಾಡುತ್ತದೆ ಎಂಬ ಕಾರಣಕ್ಕಾಗಿ ಈ ದೈಹಿಕ ನೋವುಗಳನ್ನು ಮರೆತು ಮಾನಸಿಕ ಧೈರ್ಯ ಕೈಗೆತ್ತಿಕೊಂಡು ಕೆಲಸ ಮಾಡುವ ರವಿ ಕಟಪಾಡಿ ನಮಗೆಲ್ಲರಿಗೂ ಆದರ್ಶ. ಇವರ ಸಾರ್ಥಕ ಸಾರ್ಥಕ ಅನಾರೋಗ್ಯ ಪೀಡಿತ ಮಕ್ಕಳ ಪಾಲಿನ ದೇವರು ಈ ಸೂರ್ಯ, ಈ ರವಿ ಕಟಪಾಡಿ ಕೋಟಿಗೊಬ್ಬ ಈತ ಸುಮಾರು 1,37,00,000 ರೂಪಾಯಿಗಳನ್ನು 188 ಮಕ್ಕಳಿಗೆ ಅವರ ಅನಾರೋಗ್ಯದ ಸಂದರ್ಭದಲ್ಲಿ ನೀಡಿರತಕ್ಕಂಥ, ವಿಶೇಷವಾಗಿ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಸೋನಿ ಚಾನೆಲ್ನಲ್ಲಿ ಅಮಿತಾಬ್ ಬಚ್ಚನ್ ರವರೇ ಗುರುತಿಸಿ ಕರೆಸಿ ಕಾರ್ಯಕ್ರಮ ನೀಡುವಷ್ಟು, ದೇಶ ವಿದೇಶಗಳಲ್ಲಿ ಹಲವು ಸನ್ಮಾನಗಳನ್ನು ಸ್ವೀಕರಿಸುವಷ್ಟು ಹೆಮ್ಮರವಾಗಿ ಸಮಾಜ ಸೇವಕನಾಗಿ ಗುರುತಿಸಿಕೊಂಡಿರತಕ್ಕಂತಹ ನಿಖರ್ವಿ ಸಮಾಜ ಸೇವಕ ರವಿ ಕಟಪಾಡಿ ಈ ದಿನದ ಐಕಾನ್, ನಮ್ಮ ನಿಮ್ಮೆಲ್ಲರ ಆದರ್ಶ. ಇಂಥ ಪ್ರೇರಕರು, ಇಂಥ ಯುವಕರು ನಮ್ಮೂರಿನಲ್ಲಿ ಹುಟ್ಟಿ ಬರಲಿ. ಇವರಿಗೆ ಜನ್ಮ ನೀಡಿರತಕ್ಕಂತಹ ದಿವಂಗತ ಬಿ ಗೋವಿಂದ ಹಾಗೂ ಶ್ರೀಮತಿ ದೇಯಿ ದಂಪತಿಗಳು, ಈ ತಾಯಂದಿರಿಗೆ, ಈ ತಂದೆಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಇಂತಹ ಸುಪುತ್ರನನ್ನ, ಇಂತಹ ಅನರ್ಘ್ಯ ರತ್ನವನ್ನ, ಈ ವಜ್ರವನ್ನ ಈ ನಾಡಿಗೆ ಕೊಟ್ಟಿದ್ದೀರಿ. ರವಿ ಕಟಪಾಡಿಯವರಂತೆ ನಮ್ಮಲ್ಲಿ ಸಮಾಜ ಸೇವಕರು ಮೂಡಿ ಬರಲಿ. ಸರ್, ದೇವರು ತಮಗೆ ಆಯುಷ್ಯ, ಆರೋಗ್ಯ ಭಾಗ್ಯವನ್ನ ಕರುಣಿಸಿಕೊಡಲಿ ಅನ್ನುವಂತಹ ಪ್ರಾರ್ಥನೆ ನಮ್ಮದು. ಶ್ರೀಹರಿಯ ಆಶೀರ್ವಾದ ಈ ನೆಲದಲ್ಲಿರುವಂತಹ ಸರ್ವ ದೇವರ ಆಶೀರ್ವಾದ ಇರಲಿ. ನಮ್ಮ ಈ ಗೌರವವನ್ನು ಸ್ವೀಕರಿಸಿದಂತಹ ಗೌರವಾನ್ವಿತ ರವಿ ಕಟಪಾಡಿ ಇವರಿಗೆ ವಂದನೆಗಳು. ನಮ್ಮ ಪ್ರೀತಿಯ ಗೌರವವನ್ನು ಸ್ವೀಕರಿಸಿರುವಂತಹ ಶ್ರೀ ರವಿ ಕಟಪಾಡಿ ಇವರಿಗೆ ಮುಂದೆ ಶೈಕ್ಷಣಿಕ ಕ್ಷೇತ್ರ ಹಾಗೂ ಕೃಷಿ ಕ್ಷೇತ್ರದ ಸಾಧಕರಿಗೆ ಸನ್ಮಾನವನ್ನ ನೆರವೇರಿಸಲಿಕ್ಕಿದ್ದೇವೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀ ಕರಿಯಪ್ಪ ಮಾದೋಡಿ ಕಚೇರಿ ಸಹಾಯಕರು, ಸರ್ಕಾರಿ ಪ್ರೌಢಶಾಲೆ ಕಾಣಿಯೂರು, ಹಾಗೂ ಕೃಷಿ ಕ್ಷೇತ್ರದಲ್ಲಿ ನಿವೃತ್ತ ಕೃಷಿ ಅಧಿಕಾರಿಯಾಗಿರುವಂತಹ ಶ್ರೀ ವಿಠಲ್ ರೈ ಪಿಜಕ್ಕಳ ಇವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಸನ್ಮಾನವನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಕೃಷಿ ಕ್ಷೇತ್ರದ ಸಾಧಕರು ಶ್ರೀ ವಿಠಲ್ ರೈ ಪಿಜಕ್ಕಳ, ಪುತ್ತೂರು ತಾಲೂಕು ದೊಳ್ಪಾಡಿ ಗ್ರಾಮದ ಪಿಜಕ್ಕಲ ಶ್ರೀಮತಿ ದೇವಕಿ ರಾಮಣ್ಣ ರೈ ದಂಪತಿಗಳ ಪುತ್ರನಾಗಿ 1954ರಲ್ಲಿ ಜನನ. ವಿದ್ಯಾಭ್ಯಾಸವನ್ನು ಮುರುಳಿಯ ಪಿಜಕ್ಕಲ ಎಡಮಂಗಲ ಬೆಲ್ಲಾರೆ ಶಾಲೆಯಲ್ಲಿ ಮುಗಿಸಿ ಕಾಣಿಯೂರು ಗ್ರಾಮ ಪಂಚಾಯತ್ ಕಂದಾಯ ಇಲಾಖೆ ಮುಂಡಾಯ ಗ್ರಾಮ ಪಂಚಾಯತ್ನ ಗುಮಾಸ್ತರಾಗಿ, ಬೆಳ್ತಂಗಡಿ ತಾಲೂಕು BDO ಕಚೇರಿಯಲ್ಲಿ ಸಹಾಯಕರಾಗಿ ಕರ್ನಾಟಕ ಸರ್ಕಾರದಿಂದ ನೇಮಕವಾಗಿ ಪಂಜ ಹೋಬಳಿಯಲ್ಲಿ ಬೆಳ್ತಂಗಡಿ ತಾಲೂಕು ಕುಕ್ಕಡ ಹೋಬಳಿಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ 2009ರಲ್ಲಿ ಪದೋನ್ನತಿ ಹೊಂದಿ ಕೃಷಿ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ 2014ರಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಇವರು ಬೆಳ್ತಂಗಡಿ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ಕರ್ನಾಟಕ ರಾಜ್ಯ ಕೃಷಿ ಸಹಾಯಕ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯಾಗಿ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ಥಳೀಯ ಸಹಕಾರಿ ರಂಗದಲ್ಲಿ ಶಾಶ್ವತ ದೇಣಿಗೆ ನೀಡಿ ಪ್ರತಿ ವರ್ಷ ಶಾಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಇನ್ನಿತರ ಸೇವೆಗಳನ್ನು ನೀಡುತ್ತಾ ದೋಳ್ಪಾಡಿ ಎಡಮಂಗಲ ಹೀಗೆ ಅನೇಕ ಶಾಲೆ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಶಾಶ್ವತ ನಿಧಿಯನ್ನು ಇಟ್ಟಿದ್ದಾರೆ. ಅನೇಕ ಕಡೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ವೃತ್ತಿ ಜೀವನ ಜೊತೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀಡಿದ ಸೇವೆಯನ್ನು ಗುರುತಿಸಿ ತಮ್ಮನ್ನ ಗೌರವ ಆದರಗಳಿಂದ ಗೌರವಿಸ್ತಾ ಇದ್ದೇವೆ. ಅಭಿಮಾನದ ಅಭಿನಂದನೆ, ಪೇಟ ತೊಡಿಸಿ ಶಾಲು ಹಾರಾರ್ಪಣೆ, ಗೌರವ ಸ್ಮರಣಿಕೆಯೊಂದಿಗೆ ಫಲತಾಂಬೂಲದೊಂದಿಗೆ ಗೌರವಿಸ್ತಾ ಇದ್ದೇವೆ. ಇನ್ನೋರ್ವರು ಶೈಕ್ಷಣಿಕ ಕ್ಷೇತ್ರದ ಸಾಧಕರು ಶ್ರೀ ಕರಿಯಪ್ಪ ಮಾದೋಡಿಯವರು ಗುತ್ತಿಗಾರು ಗ್ರಾಮದ ಬೆಳ್ಳಕ್ಕ ಶ್ರೀಯುತ ಚೋಮ ದಂಪತಿಗಳ ಪುತ್ರನಾಗಿ 2/11/1968ರಲ್ಲಿ ಜನಿಸಿರುತ್ತಾರೆ. 1ರಿಂದ 4ನೇ ತರಗತಿವರೆಗೆ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹರಿಪುರ ಬೆಳ್ಳಕ್ಕ ಇಲ್ಲಿ, 5ರಿಂದ 7ನೇ ತರಗತಿ ವಿದ್ಯಾಭ್ಯಾಸವನ್ನು ಕುತ್ಕುಂಜದಲ್ಲಿ, ಪ್ರೌಢ ಶಿಕ್ಷಣವನ್ನು ಜೂನಿಯರ್ ಕಾಲೇಜ್ ಸುಳ್ಯದಲ್ಲಿ ಪಡೆದು ಬಡತನದ ಕಾರಣ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಮೇಸ್ತ್ರಿ ಕೆಲಸವನ್ನು ಮಾಡಿಕೊಂಡಿದ್ರು. ಆದರೆ ತದನಂತರ 10/2/1992ರಲ್ಲಿ ಕಾಣಿಯೂರು ಗ್ರಾಮದ ಮಠತ್ತಾರು ಎಂಬಲ್ಲಿ ಜಯ ಇವರನ್ನು ವಿವಾಹವಾಗಿ ಪ್ರಸ್ತುತ ಕಾಣಿಯೂರು ಗ್ರಾಮದ ಅಂಚೆ ಕಚೇರಿಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಇವರ ಮಗ ವಿವೇಕ್ ಬೆಂಗಳೂರಿನ ಜಿಗಣಿ ಎಂಬಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಕಂಪನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಉದ್ಯೋಗವನ್ನು ಪಡೆದುಕೊಂಡಿದ್ದಾನೆ. 2000 ಇಸವಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾಣಿಯೂರಲ್ಲಿ ಅಟೆಂಡರ್ ಆಗಿ ಕೆಲಸವನ್ನು ಆರಂಭಿಸಿ ಕಾಲೇಜು ವಿಭಾಗ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಕಳೆದ 24 ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮೆಲ್ಲರ ಈ ಭಾಗದ ಹಿರಿಯ ವಿದ್ಯಾರ್ಥಿಗಳೆಲ್ಲರ ಪ್ರೀತಿಯನ್ನ ಪಡೆದುಕೊಂಡಿರತಕ್ಕಂಥ ಕರಿಯಪ್ಪ ಮಾದೋಡಿ ಇವರಿಗೆ ಪೇಟ ತೊಡಿಸಿ ಶಾಲು ಹಾರ ಫಲತಾಂಬೂಲ ಗೌರವ ಸನ್ಮಾನ ಪತ್ರದೊಂದಿಗೆ ಗೌರವಿಸ್ತಾ ಇದ್ದೇವೆ. ಶ್ರೀಹರಿಯ ಕರುಣೆ ಜೊತೆಗೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರ ಶುಭಾಶೀರ್ವಾದ ತಮ್ಮ ಮೇಲಿರಲಿ. ಇರುವರೆಗೂ ಕೂಡ ಭಗವಂತ ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನ ಕರುಣಿಸಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಗೌರವಾಧಾರದ ಸನ್ಮಾನವನ್ನ ಅಭಿಮಾನದಿಂದ ನೀಡುತ್ತಾ ಇದ್ದೇವೆ. ವಂದನೆಗಳು. ನಮ್ಮ ಗೌರವವನ್ನು ಸ್ವೀಕರಿಸಿರುವಂತಹ ಈರುವರು ಹಿರಿಯರಿಗೆ. ಮುಂದೆ ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆ ಮಾಡಿರತಕ್ಕಂತಹ ಶ್ರೀ ಚರಣ್ ಕಟ್ಟತಾರು ಕಾಣಿಯೂರು, ಶ್ರೀ ಹರೀಶ್ ಕಾಯರ್ತರ್ಕ ಬೆಳ್ಳಾರೆ, ಶ್ರೀ ದಿವಕರ್ ಮಠತ್ತಾರು ಕಾಣಿಯೂರು ಯಕ್ಷಗಾನ ಕ್ಷೇತ್ರ. ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರತಕ್ಕಂತಹ ಶ್ರೀ ಅಹಿಜಿತ್ ಕಟ್ಟತಾರು ರಾಜ್ಯ ಮಟ್ಟದ ಜಾವೆಲಿನ್ ಥ್ರೋ ಮತ್ತು ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಕ್ರೀಡಾಪಟು. 5 ಚೇರುಗಳನ್ನು ಇಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹರೀಶ್ ಮಠತ್ತಾರು, ಐರಿಷ್ ಕಾಯರ್ ತಡ್ಕ ಇವರ ಒಂದು ವಿನಂತಿ ಇದೆ, ನನ್ನ ತಾಯಿಯೊಂದಿಗೆ ನಾನು ಸನ್ಮಾನವನ್ನು ಸ್ವೀಕರಿಸಬೇಕನ್ನುವಂಥದ್ದು. ಬನ್ನಿ, ಖಂಡಿತವಾಗಿಯೂ ಅವಕಾಶ ಇದೆ. ಯಾವ ಮಗನಿಗೂ ಅಷ್ಟೇ ತನ್ನ ತಂದೆ ತಾಯಿಯನ್ನು ಸಂತೃಪ್ತಗೊಳಿಸಬೇಕನ್ನುವಂತಹ ಭಾವನೆ, ಕನಸು ಖಂಡಿತವಾಗಿಯೂ ಇರುತ್ತದೆ. ಈ ಕನಸು ಈ ವೇದಿಕೆಯಲ್ಲಿ ನೆರವೇರಲಿ ಅನ್ನುವಂಥ ಆಶಯದೊಂದಿಗೆ ತಮ್ಮನ್ನು ಈಗ ಗೌರವಿಸಲಿಕ್ಕಿದ್ದೇವೆ. ಶ್ರೀ ಚರಣ್ ಹಾಲ್
ಹಲ್ ಹಲ್ ಶ್ರೀ ಚರಣಗೌಡ ಕಾಣಿಯೂರು, ಕಡಬ ತಾಲೂಕು ಕಾಣಿಯೂರು ಗ್ರಾಮ ಕಟ್ಟತಾರು ಮನೆ ಎಂಬಲ್ಲಿ ವಾಸವಾಗಿರುವ ತಂದೆ ಲಕ್ಷ್ಮಣಗೌಡ ವೇದವಾದಿ ದಂಪತಿಗಳ ಸುಪುತ್ರ 1999ರಲ್ಲಿ ಜನನ. ಪ್ರಾಥಮಿಕ ಶಿಕ್ಷಣ ಕಾಣಿಯೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನ ಕಾಣಿಯೂರು ಪ್ರೌಢಶಾಲೆಯಲ್ಲಿ ಪೂರೈಸಿ ಅಮ್ಮ ರೇಡಿಯೋದಲ್ಲಿ ಕೇಳಿಸುತ್ತಿದ್ದ ತಾಳಮದ್ದಳೆಯನ್ನ ಕೇಳಿ ಪ್ರೇರಿತನಾಗಿ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನ ಹೊಂದಿ 7ನೇ ತರಗತಿಯಲ್ಲಿರುವಾಗಲೇ ಬೊಬ್ಬೆಕೇರಿ ಶಾಲಾ ಕನ್ನಡ ಶಿಕ್ಷಕರಾಗಿರುವಂತಹ ನಿರಂಜನ್ ಆಚಾರ್ಯವರಿಂದ ನಾಟ್ಯ ಕಲಿತು 2015ರಲ್ಲಿ ಸದಾನಂದಾಚಾರ್ಯ ಇವರ ಸಂಚಾಲಕತ್ವದ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಶ್ರಿತ ಯಕ್ಷಗಾನ ತರಬೇತಿ ಕೇಂದ್ರ ಕಾಣಿಯೂರಿಯಲ್ಲಿ ಧರ್ಮಸ್ಥಳ ಮೇಳದ ಹಿರಿಯ ಕಲಾವಿದರಾಗಿರುವಂತಹ ಬೆಳಾಲು ಲಕ್ಷ್ಮಣಗೌಡ ಇವರಿಂದ ನಾಟ್ಯಾಭ್ಯಾಸ ಆರಂಭಿಸಿ ಹಾಡುಗಾರಿಕೆ, ನಾಟಕ, ಚಿತ್ರಕಲೆಯನ್ನ ತೊಡಗಿಸಿಕೊಂಡು ಸುಭಾಷ್ ಪಂಜೆ ಇವರಿಂದ ಕಲಿತು 2017-18ರಲ್ಲಿ ಧರ್ಮಸ್ಥಳ ಮೇಳಕ್ಕೆ ಸೇರಿ 7 ವರ್ಷದ ಪೂರ್ಣ ತಿರುಗಾಟವನ್ನು ಮುಗಿಸಿ ಪ್ರಸ್ತುತ 8ನೇ ವರ್ಷದ ಸಿದ್ಧತೆಯಲ್ಲಿದ್ದಾರೆ. ಮಳೆಗಾಲದಲ್ಲಿ ಪಾಂಚಜನ್ಯ ಸಿರಿಬಾಗಿಲು ಪ್ರವಾಸಿ ಯಕ್ಷಗಾನ ಮಂಡಳಿಯಲ್ಲಿ 2 ವರ್ಷ ತಿರುಗಾಟ ಮಾಡಿ, ಪುತ್ತೂರು ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿಯಲ್ಲಿ ತಿರುಗಾಟ ಮಾಡಿ, ವಿವಿಧ ತರದ ವೇಷಗಳನ್ನು ಧರಿಸಿ ಆಲ್ರೌಂಡ್ ವೇಷಧಾರಿ ಅನ್ನುವಂಥ ಪುರಸ್ಕಾರವನ್ನು 2019ರಲ್ಲಿ ಶುಭವರ್ಣ ಯಕ್ಷ ಸಂಪದ ಮರಕಡ ಮಂಗಳೂರು ಇವರಿಂದ ಲವಲವಿಕೆಯ ಕಲಾವಿದ, ಭವಿಷ್ಯದ ಭದ್ರ ಕಲಾವಿದ ಅನ್ನುವಂತಹ ಬಿರುದನ್ನು ಪಡೆದುಕೊಂಡು ಕಾಣಿಯೂರು ಲಕ್ಷ್ಮೀ ನರಸಿಂಹ ಯುವಕ ಮಂಡಲದ ಸಂಭ್ರಮಾಚರಣೆಯಲ್ಲೂ ಕೂಡ ಗೌರವ ಸನ್ಮಾನವನ್ನು ಸ್ವೀಕರಿಸಿ 2024ರ ಫೆಬ್ರವರಿಯಲ್ಲಿ ಭಾಗವತಿಕೆ, ನಾಟಕ, ಚಿತ್ರಕಲೆ ಗುರುಗಳಾಗಿರುವಂತಹ ಸುಭಾಷ್ ಪಂಜೆ ಇವರ ಚೌಕಿಮನೆ ಕೇಂದ್ರದಿಂದ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿಕೊಂಡಿರುವಂತಹ ಚಿಗುರೆಲೆಯ ಪ್ರತಿಭೆ ಚರಣಗೌಡ ಕಾಣಿಯೂರು ಇವರಿಗೆ ಗೌರವಾದ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಹರೀಶ್ ಗೌಡ ಬೆಳ್ಳಾರೆ, ತಾಯಿ ಸಾವಿತ್ರಿ ಕಾಯರ್ತರ್ಕ ಇವರೊಂದಿಗೆ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಶ್ರೀಮತಿ ಸಾವಿತ್ರಿ ಮತ್ತು ಬಾಬುಗೌಡ ದಂಪತಿಗಳ ಸುಪುತ್ರ, ಬೆಳ್ಳಾರೆ ಕಾಯರ್ತರ್ಕ ನಿವಾಸಿ. ತಾವು ಶಿಕ್ಷಣದ ಬಳಿಕ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಲ್ಲಿ ಗುರು ದಿವಾಣ ಶಿವಶಂಕರ ಭಟ್ಟ ಇವರಿಂದ ನಾಟ್ಯಾಭ್ಯಾಸ ಮಾಡಿ ಕಟೀಲು ದುರ್ಗಾಪರಮೇಶ್ವರಿ ದಶಾವತಾರ ಮೇಳದಲ್ಲಿ ಪುಂಡು ವೇಷಧಾರಿಯಾಗಿ ರಂಗ ಪ್ರವೇಶ ಮಾಡಿ ಶ್ರೀಕೃಷ್ಣ, ವಿಭೀಷಣ, ವಿಷ್ಣು, ಬ್ರಹ್ಮ, ಈಶ್ವರ ಮೊದಲಾದ ಪಾತ್ರಕ್ಕೆ ಜೀವ ತುಂಬಿ ದೇಹವು ಸ್ತ್ರೀ ಪಾತ್ರಕ್ಕೆ ಹೆಚ್ಚು ಸೂಕ್ತವಾದದೆಂದು ಅರಿತು ಕಟೀಲು ಮೇಳದಲ್ಲಿ ಮಾಲಿನಿ, ಆದಿಮಾಯೆ, ಶ್ರೀದೇವಿ ಪಾತ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ರಂಗಭೂಮಿಯನ್ನ ಬೆಳಕಿರತಕ್ಕಂಥ ಉಜ್ವಲವಾದಂಥ ಯಕ್ಷ ಪ್ರತಿಭೆ ಶ್ರೀ ಹರೀಶ್ ಗೌಡ ಪಿಲ್ಲಾರೆ ತಾಯಿಯೊಂದಿಗೆ ನಮ್ಮ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಜೊತೆಯಲ್ಲಿ ಶ್ರೀ ದಿವಾಕರ ಕಾಣಿಯೂರು ಗ್ರಾಮದ ಕುತ್ಕುಳಿ ಎಂಬಲ್ಲಿ ಬಾಬು ಮತ್ತು ಶ್ರೀಮತಿ ಜಯ ದಂಪತಿಗಳ ಪುತ್ರನಾಗಿ 1998ರಲ್ಲಿ ಜನಿಸಿ ಕಾಣಿಯೂರಿನಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ PU ಶಿಕ್ಷಣವನ್ನು ಮುಗಿಸಿ 2009ರಲ್ಲಿ ಕಾಣಿಯೂರಿನಲ್ಲಿ ನಡೆದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ 6ನೇ ತರಗತಿಯಲ್ಲಿ ತಾರನಾಥ್ ಸವಣೂರು ಇವರಿಂದ ಮೊದಲ ರಂಗ ಪ್ರವೇಶ ಪಡೆದು ಬೆಳಾಲು ಲಕ್ಷ್ಮಣಗೌಡರಿಂದ ಹೆಚ್ಚಿನ ನಾಟ್ಯಾಭ್ಯಾಸ ಕಲಿತು 2016ರಿಂದ 4 ವರ್ಷ ಕಟೀಲು ಮೇಳದಲ್ಲಿ, ಪ್ರಸ್ತುತ ಪಾವಂಜ ಮೇಳದಲ್ಲಿ ಅತ್ಯದ್ಭುತ ಕಲಾವಿದನಾಗಿ ಹೆಸರು ಮಾಡಿರತಕ್ಕಂಥ ನಮ್ಮೂರಿನ ಹೆಮ್ಮೆಯ ಯಕ್ಷಗಾನ ಪ್ರತಿಭೆ ಶ್ರೀ ದಿವಾಕರ ಕಾಣಿಯೂರು ಇವರಿಗೆ ಗೌರವದ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ. ಇವರೆಲ್ಲರೂ ಯಕ್ಷ ಕ್ಷೇತ್ರದ ಸಾಧಕರು. ಇವರ ಜೊತೆಗೆ ಕ್ರೀಡಾ ಕ್ಷೇತ್ರದ ಅದ್ಭುತ ಸಾಧಕರೊಬ್ಬರು ನಮ್ಮೊಂದಿಗಿದ್ದಾರೆ. ಶ್ರೀ 𝐒𝐮𝐻𝐻 𝐾𝐲 ಕಡಬ ತಾಲೂಕು ಕಾಣಿಯೂರು ಗ್ರಾಮದ ಕಟ್ಟತ್ತಾರು ಶ್ರೀ ಮಾಧವ ಮತ್ತು ಶ್ರೀಮತಿ ಜ್ಯೋತಿ ಕೆ.ಎ ದಂಪತಿಗಳ ಸುಪುತ್ರ. 21ನೇ ಅಕ್ಟೋಬರ್ 2006ರಲ್ಲಿ ಜನನ. ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಕಾಣಿಯೂರಿನಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಫಿಲೋಮಿನಾ ಪದವಿ ಪೂರ್ವ ಕಾಲೇಜ್ ಪುತ್ತೂರಿನಲ್ಲಿ ಪೂರೈಸಿ ಕರ್ನಾಟಕ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2023-24ರಲ್ಲಿ ಯೂತ್ ಜೂನಿಯರ್ 61 kg ವಿಭಾಗದಲ್ಲಿ ಬೆಳ್ಳಿ ಪದಕ, 6ನೇ ರಾಷ್ಟ್ರ ಜಾವ್ಲಿನ್ ಡೇ ಚಾಂಪಿಯನ್ಶಿಪ್ನಲ್ಲಿ 8ನೇ ವಿಭಾಗದಲ್ಲಿ 3ನೇ ಸ್ಥಾನ, ಕರ್ನಾಟಕ ರಾಜ್ಯ ಸೀನಿಯರ್ ಮೀಟ್ನಲ್ಲಿ ಭಾಗವಹಿಸಿ 4ಥ ಸ್ಥಾನ, ಕರ್ನಾಟಕ ರಾಜ್ಯ ಜೂನಿಯರ್ನಲ್ಲಿ ಭಾಗವಹಿಸಿ 4ಥ ಸ್ಥಾನ, ದಸರಾ ವಿಭಾಗ ಮಟ್ಟದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನ